ಆಚೆ ಕಡೆ ಹೋರಾಟ ಕಷ್ಟನ, ಮನೆಯೊಳಗೆ ಹೋರಾಟ ಕಷ್ಟನ, ಇಲ್ಲ ಮನಸ್ಸಲ್ಲಿರೋ ಒಂದು ಹೋರಾಟ ಅದು ಕಷ್ಟನ? ಎಲ್ಲದೂ ಕಷ್ಟನೇ. ಅಪಮಾನ ಬರಲಿ, ಅವಮಾನ ಮಾಡಲಿ, ಬೇಕಂತೆಲ್ಲ ಮಾಡ್ತಿರ್ತಾರೆ ಅವಮಾನ. ಇಷ್ಟು ಹೋರಾಟ ಮಾಡಿನಂತ ಹೇಳಿದ್ರು ಕೂಡ ಈಗಲೂ ಕೂಡ ಬೇಕಂತೆಲ್ಲ ಅವಮಾನ ಮಾಡೋರು ತುಂಬ ಜನ ಇದ್ದಾರೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡ್ರೆ ನಮ್ಮ ಉದ್ದೇಶ ಈಡೇರಲ್ಲ. ಕೂಲಿ ಕೆಲಸ ಕೇಳಿದಕ್ಕೆ ಆ ಎಮ್ಮನ ಬಟ್ಟೆ ಬಿಚ್ಚಿ ಕುಡಿದು ಆಡಾಗಲೇ ಎಲ್ಲ ಕೂಡ ಮಾಡಿರ್ತಕ್ಕಂಥದ್ದು. ಅವರು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಕೆ ಹೋದರೆ ಆ ಎಮ್ಮನ ಕಂಪ್ಲೇಂಟ್ ತಗೊಳ್ಳಿಲ್ಲ ಪೊಲೀಸ್ನವರು ಸ್ಟೇಷನ್ನಲ್ಲಿ. ಹೆಣ್ಣುಮಕ್ಳು ಅಂಗನವಾಡಿಯಲ್ಲಿ ಕೆಲಸ ಮಾಡುವಂಥ ಹೆಣ್ಮಕ್ಳಿಗೆ ಈಗಲೂ ಕೂಡ 10,000 ಸಂಬಳ ಕೊಡ್ತಾರೆ. 10,000 ಸಂಬಳದಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಅವರು ಮನೆ ನಿಭಾಯಿಸ್ಕೋಬೇಕು? ನಿಜವಾಗ್ಲೂ ಮಹಿಳೆಯರ ಸಬಲೀಕರಣ ಇವತ್ತು ಗ್ರೌಂಡ್ ಲೆವೆಲಲ್ಲಿ ಇದೆಯಾ? ಚಿಕ್ಕ ವಯಸ್ಸಿನಲ್ಲಿ ಅಪ್ಪನ ಆಶ್ರಯದಲ್ಲಿ, ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ, ಮುಪ್ಪಿನಲ್ಲಿ ಮಗನ ಆಶ್ರಯದಲ್ಲಿ. ಅಂದರೆ ನಾವು ಹೆಣ್ಮಕ್ಳಾದವರು ಇನ್ನೊಬ್ಬರ ಅವಲಂಬನೆ ಬದುಕನ್ನು ನಾವು ಬದುಕಬೇಕು. ನಮಗಾದಂಥ ಸ್ವಾವಲಂಬಿ ಬದುಕು ಇಲ್ಲ. ಮತ್ತು ಯಾವ ರೀತಿಯಲ್ಲಿ ಸಬಲೀಕರಣ? ಸೆಂಟ್ರಲ್ ಜೈಲ್ಗೆ ಹೋದ್ವಿ ನಾವು ಒಂದು ವಾರಗಳ ಕಾಲ. ಸೆಂಟ್ರಲ್ ಜೈಲಲ್ಲಿ ಭೂಮಿ ಬೇಕು ನಮ್ಮ ಹೆಣ್ಮಕ್ಳಿಗೆ ಅಂತೇಳಿ ತಹಸೀಲ್ದಾರ್ ಒಳಗೆ ಹಾಕಿ ಬಾಗಿಲೆಲ್ಲ ಹಾಕಿದ್ವಿ. ಬಡ ಹೆಣ್ಮಕ್ಳು, ದಲಿತ ಹೆಣ್ಮಕ್ಳು ಅಲ್ಲಿ ಬಚ್ಚಲ ಇಲ್ದಂಗೆ ಅಲ್ಲಿ ಹೊರಗಡೆ ಒಂದು ಸಣ್ಣ ಒಂದು ಗೋಣಿಚೀಲ ಅಥವಾ ಹಳೆಯ ಸೀರೆಗಳನ್ನು ಕಟ್ಕೊಂಡು ಸ್ನಾನ ಮಾಡುವಂಥ ಒಂದು ಪರಿಸ್ಥಿತಿ ಈಗಲೂ ಕೂಡ ಇದೆ ಅಂತಂದು ಹೇಳಿದ್ರೆ ನಾವು ಏನು ಅನ್ಬೇಕು? ಈ ಸರ್ಕಾರಕ್ಕೆ ನಾಚಿಕಿಲ್ಲ ಅನ್ಬೇಕಾ, ಅಥವಾ ಸಮಾಜಕ್ಕೆ ನಾಚಿಕಿಲ್ಲ ಅಂತ ಹೇಳ್ಬೇಕಾ, ಅಥವಾ ನಾವು ಇಲ್ಲಿ ಕುತ್ಕೊಂಡು ಮಾತಾಡ್ತೀವಿ ಹೋರಾಟ ಮಾಡ್ತೀವಿ ನಮಗೆ ನಾಚಿಕಿಲ್ಲ ಅಂತ ಹೇಳ್ಬೇಕಾ? ಅಮ್ಮ, ಇದು ನೀವು ಹೇಳ್ದಂಗೆ ಇದು ಧರ್ಮದ ಪ್ರಶ್ನೆನ, ಇಲ್ಲ ಒಂದು ಸಮಾಜದ ಪುರುಷ ಪ್ರಧಾನ ಮನಸ್ಥಿತಿನ? ಎರಡು ಧರ್ಮದ ಪ್ರಶ್ನೆಯನ್ನು ಪೂರ್ಣವಾಗಿ ಅಳವಡಿಸ್ಕೊಂಡು ಅದನ್ನು ಮಹಿಳೆ ಮೇಲೆ ಹೇರ್ತಕ್ಕಂಥದ್ದು ಧರ್ಮನೇ ಇದು. ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ ಸ್ಮಶಾನ ಕಾರ್ಮಿಕರನ್ನ? ನೀವು ಅವರು ಪರವಾಗಿ ಹೋರಾಟ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನು ನಡೀತು? ಯಾರಾದರೂ ಮರಣ ಹೊಂದಾರಂತ ಹೇಳಿದಾಗ ಏನು ಕೂಡ ಒಂದು ದುಡ್ಡಿಗೆ ಅಪೇಕ್ಷ ಪಡಲಾರ್ದಂಗೆ ಫ್ರೀಯಾಗಿ ಹೋಗಿ ಕೆಲಸ ಮಾಡ್ತಾರಲ್ಲ, ಅದು ಅವರ ಆರೋಗ್ಯ ಕೆಡಿಸ್ಕೊಂಡು ಕೆಲಸ ಮಾಡುವಂಥ ಜನಗಳ ಇವತ್ತು ಸರ್ಕಾರ ಕಡೆಗಾಣಿಸೋದು ಇದು ಎಷ್ಟು ಮಟ್ಟಿಗೆ ಸರಿ? ನಮ್ಮ ಸಮಾಜದಲ್ಲಿ ಅನೇಕ ಜನರು ಪ್ರತಿದಿನ ತಮ್ಮ ತಮ್ಮ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಕೆಲವರು ತಮ್ಮ ಬದುಕಿಗಾಗಿ ಹೋರಾಟ ಮಾಡ್ತಾರೆ, ಆದರೆ ಕೆಲವರು ಬೇರೆಯವರ ನ್ಯಾಯಕ್ಕಾಗಿ, ಹಕ್ಕಿಗಾಗಿ ಧೈರ್ಯವಾಗಿ ನಿಲ್ತಾರೆ. ಇವತ್ತು ನಮ್ಮ ಜೊತೆಲಿದ್ದಾರೆ ಮಾಳಮ್ಮನವರು. ಕಳೆದ 25-30 ವರ್ಷಗಳಿಂದ ದೇವದಾಸಿ ಮಹಿಳೆಯರು, ಏಕಾಂಗಿ ಮಹಿಳೆಯರು ಮತ್ತು ಸ್ಮಶಾನ ಕಾರ್ಮಿಕರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಅವರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಅವರ ಹಕ್ಕುಗಳಿಗೋಸ್ಕರ ಮತ್ತು ಅವರ ನ್ಯಾಯಕ್ಕೋಸ್ಕರ. ಈ ವಿಷಯಗಳ ಬಗ್ಗೆ ಅವ್ರ ಹತ್ರ ನೇರವಾಗಿ ಮಾತಾಡೋಣ. ಅಮ್ಮ, ನಿಶಾ ಒಂದು ಆಲೋಚನೆಗೆ ನಿಮಗೆ ಸ್ವಾಗತ. ನಮಸ್ತೆ ಅಮ್ಮ. ಇವತ್ತು ಒಂದು ನಿಶಾ ಆಲೋಚನೆ ಅನ್ನೋದೇ ಒಂದು ಟೈಟ್ಲ್ ಏನೈತಲ್ಲ, ಒಳ್ಳೆ ಟೈಟ್ಲ್ ಐತಿ, ಚೆನ್ನಾಗಿದೆ. ಥ್ಯಾಂಕ್ ಯು ಅಮ್ಮ. ನಿಮ್ಮ ಜೊತೆ ಭೇಟಿ ಆಗಬೇಕು ಅಂತ ನಾನು ತುಂಬ ಕಾಯ್ತಾ ಇದ್ದೆ. ಹೇಗಿದ್ದೀರಾ ಅಮ್ಮ ನೀವು? ನಾನು ಆರಾಮಾಗಿದ್ದೀನಮ್ಮ, ಚೆನ್ನಾಗಿದ್ದೀನಿ. ಹೋರಾಟದ ಬದುಕು ಚೆನ್ನಾಗಿದೆ. ಅದು ಹೇಗಿರುತ್ತಮ್ಮ ಆ ಬದುಕು? ಹೋರಾಟ ಅಂತ ಹೇಳಿದ್ರೆ ನಾವು ಮಹಿಳೆಯರಾಗಿ ಹಲವಾರು ಜವಾಬ್ದಾರಿಗಳು ಇರ್ತವೆ. ಅಂದರೆ ಮನೆ ಜವಾಬ್ದಾರಿ ಇರ್ಬೋದು, ಹೊರಗಡೆ ಜವಾಬ್ದಾರಿಗಳು, ಮತ್ತು ಮನಸ್ಸಿನೊಳಗಡೆ ಒಂದು ಜವಾಬ್ದಾರಿ. ಅಂದರೆ ಆ ಮೂರಲ್ಲಿ ಕೂಡ ನಾವು ನಿಭಾಯಿಸ್ಬೇಕಾಗ್ತತಿ. ಸರಿಯಾದಂಥ ಒಂದು ಕರ್ತವ್ಯ ಅಂತ ಏನಿರ್ತೈತಲ್ಲ, ಆ ಕರ್ತವ್ಯವನ್ನು ನಾವು ಸರಿಯಾಗಿ ತಗೊಂಡು ಹೋಗ್ಬೇಕಾಗ್ತತಿ. ಅದನ್ನು ನಾನು ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ನನಗೆ ನಾನು ಅಂದ್ಕೊಂಡಿನಿ, ನಾನು ಸರಿಯಾದಂಥ ನನ್ನ ಒಂದು ಆಲೋಚನೆ, ನನ್ನ ಒಂದು ತಿಳುವಳಿಕೆ, ನನ್ನ ಒಂದು ಸಮಯ, ಇದು ಎಲ್ಲದನ್ನೂ ನಾನು ಹಾಕಿದ್ದೀನಿ. ಸ್ವಲ್ಪ ಮಟ್ಟಿಗಾದ್ರೂ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅನ್ನೋಂಥ ಒಂದು ಮನಸ್ಸು ನನ್ನಲ್ಲಿದೆ. ಗೊತ್ತಿಲ್ಲ, ನೋಡೋರೆಲ್ಲ ಕೂಡ ಹೇಳಬೇಕು. ಈ ಹೋರಾಟದಲ್ಲಿ ಯಾವ್ದು ಕಷ್ಟ? ಆಚೆ ಕಡೆ ಹೋರಾಟ ಕಷ್ಟನ, ಮನೆಯೊಳಗೆ ಹೋರಾಟ ಕಷ್ಟನ, ಇಲ್ಲ ಮನಸ್ಸಲ್ಲಿರೋ ಒಂದು ಹೋರಾಟ ಅದು ಕಷ್ಟನ? ಎಲ್ಲದೂ ಕಷ್ಟನೇ. ಮೂರು ಕಷ್ಟನೇ. ಯಾಕಂತ ಹೇಳಿದ್ರೆ ಮನಸ್ಸಲ್ಲಿ ಫಸ್ಟು ನಾವು ಏನೇನು ಮಾಡಬೇಕು ಅನ್ನೋಂಥದ್ದನ್ನು ನಾವು ಆಲೋಚನೆ ಮಾಡ್ತೀವಿ. ನಮ್ಮ ಮನಸ್ಸಿನಲ್ಲಿ ನಾವು ಅಂದ್ಕೊಂಡಿರ್ತೀವಿ ಏನು ಮಾಡಬೇಕು ನಾವು. ನಾಳೆ ಬೆಳಗ್ಗೆ ನಾನು ಇಲ್ಲಿ ಬರಬೇಕು. ಹೋದ್ವಾರ ಸಮಯ ಡೇಟ್ ಎಲ್ಲ ಫಿಕ್ಸ್ ಆಗಿತ್ತು. ನನಗೆ ತಕ್ಷಣ ಅಲ್ಲಿ ತುಂಬ ದಿನಗಳಿಂದ ಒಂದು ಸಮಾವೇಶ ಮಾಡಬೇಕು ಅಂತ ಇತ್ತು. ನಾನು ಅವತ್ತು ಹೇಳಿದೆ, ಇಲ್ಲ ಹಿಂಗೆ ಸಮಾವೇಶ ಇದೆ 26ಕ್ಕೆ, ನಂತರದಲ್ಲಿ ನಾನು ಬರ್ತೀನಿ ಅಂತ ಹೇಳಿದೆ. ಅದನ್ನು ತಯಾರಿ ಮಾಡುವಾಗ ಸ್ವಲ್ಪ ಸಮಯ ಬೇಕು. ಅಂದರೆ ಮನಸ್ಸಲ್ಲಿ ಈಗ ನಾನು ಒಂದು ಕುಟುಂಬ, ನಂದು ಗಂಡ ಹೆಂಡತಿ ಮಕ್ಕಳು ಇರ್ತಕ್ಕಂಥ ಒಂದು ಕುಟುಂಬ. ಆ ಕುಟುಂಬದಲ್ಲಿ ಫಸ್ಟ್ ನಾನು ಏನು ಮಾಡಬೇಕು ಅನ್ನೋಂಥ ಅದನ್ನು ನಾನು ತಯಾರಿ ಮಾಡಬೇಕು. ಅಂದರೆ
ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಏನು, ಮಗಳು ಒಬ್ಳು ಕೆಲ್ಸಕ್ಕೆ ಹೋಗ್ತಾಳೆ, ಅವಳಿಗೆ ಬಾಕ್ಸ್ ಕಳಿಸ್ಬೇಕು, ಮತ್ತು ಮಧ್ಯಾಹ್ನ ಬೆಳಗಿನ ಅಡುಗೆನ ಸಾಕ, ಮಧ್ಯಾಹ್ನ ಮತ್ತೆ ನಾನೇನು ಸಮಯ ಸಿಗ್ತತೆ ನನಗೆ ಮನೆಗೆ ಬರಲಿಕ್ಕೆ ಇಲ್ಲ. ಮಧ್ಯಾಹ್ನ ಅಡುಗೆನೂ ಸೇರಿಸಿ ಬೆಳಗ್ಗೆ ಮಾಡೋಗೋದು, ಮತ್ತು ರಾತ್ರಿ ಬಂದಾಗ ಏನು ಮಾಡಬೇಕು ಇದು ಎಲ್ಲದು ಕೂಡ. ಮತ್ತು ಮನೆಗೆ ಬಂದಾಗ ಅಪ್ಪ ಅಮ್ಮ ವಯಸ್ಸಾದರದಾರ, ನಾವೀಗ ಅಪ್ಪ ಅಮ್ಮನ ಮನೆಯಲ್ಲಿದ್ದೀವಿ, ಜೊತೆಯಲ್ಲಿದ್ದೀವಿ, ಅಪ್ಪ ಅಮ್ಮ ವಯಸ್ಸಾದರದಾರ, ಅವ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಅಥವಾ ಅವ್ರನ್ನ ಹೆಂಗೆ ಮಾಡಬೇಕು, ನಾನು ಕರ್ಕೊಂಡು ಹೋಗ್ಬೇಕಾ, ಅಥವಾ ಬೇರೆ ಯಾರಿಗಾರು ಕಳಿಸ್ಕೊಡ್ಬೇಕಾ, ಯಾರ ಜೊತೆಗಾದರೂ. ಇದು ಒಂದು ಮನೆದು. ಮತ್ತು ಹೊರಗಡೆ ಬಂದಾಗ ಅದು ಅಷ್ಟು ಸುಲಭ ಅಲ್ಲ. ಹೊರಗಡೆ ನಾವು ಒಂದು ಕಾರ್ಯಕ್ರಮ ನಾವು ಮಾಡಬೇಕು ಅಂತಂದರೆ ಅದರದಾದಂಥ ಒಂದು ತಯಾರಿ ಇರುತ್ತೆ. ಅಲ್ಲಿ ಹೆಣ್ಮಕ್ಳು ಮನಸ್ಥಿತಿಗಳು ಎಲ್ಲರೂ ಹೆಂಗೋ ಇರ್ತವೆ, ಅವ್ರನ್ನೆಲ್ಲ ಒಂದು ಕಡೆ ತರಬೇಕಲ್ಲ, ಅಂಥ ಮನಸ್ಥಿತಿ ಇರೋಂಥ ಹೆಣ್ಮಕ್ಳನ್ನ ನಾವು ಒಂದು ಕಡೆಗೆ ಸೇರಿಸ್ಬೇಕು. ಆ ಒಂದು ಕಡೆಗೆ ಸೇರಿಸುವಂಥ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು, ಅಲ್ಲಿ ಜನಗಳು ಹೋಗಬೇಡ ಅಂತ ಹೇಳ್ತಿರ್ತಾರೆ, ಅದು ಸರಿ ಅಲ್ಲಿ ಹೋದ್ರೆ ಏನು ಅಂತ ಕೇಳೋಂಥದ್ದು. ಆ ಹೆಣ್ಮಕ್ಳು ಪ್ರಶ್ನೆ ಮಾಡ್ತಾರೆ. ಅವ್ರ ಮನಸ್ಸನ್ನು ನಾವು ಒಂದು ಗೆದ್ದಬೇಕಲ್ಲ, ಅವ್ರ ಮನಸ್ಸನ್ನು ನಾವು ಗೆಲ್ಲಬೇಕು. ಅವ್ರ ಮನಸ್ಸನ್ನು ನಾವು ಗೆದ್ದಾಗ ಅವ್ರ ಆಲೋಚನೆ ಮತ್ತು ನಾವು ಹೇಳೋಂಥ ವಿಷಯಗಳು ಸರಿ ಇದ್ದಾಗ ನಾವು ಅಲ್ಲಿ ಬಂದವರು ಸೇರ್ತಾರೆ. ಆ ಸೇರುವಾಗ ನಾವು ಅವರಿಗೆಲ್ಲ ಕೂಡ ಹೋರಾಟದ ಬಗ್ಗೆ ತಿಳಿಸುವಂಥದ್ದು, ಸಮಾಜದ ಬಗ್ಗೆ ತಿಳಿಸುವಂಥದ್ದು, ಮತ್ತು ನಾವು ಯಾಕೆ ಈ ಸ್ಥಿತಿಯಲ್ಲಿದ್ದೀವಿ ಅಂತ ತಿಳಿಸುವಂಥದ್ದು, ಇವೆಲ್ಲವೂ ಕೂಡ ಕೆಲಸ ಐತಲ್ಲ. ಇದು ಕಷ್ಟದ ಕೆಲಸನೇ. ಅವ್ರ ಮನಸ್ಸನ್ನ ನೀವು ಗೆಲ್ಲಬೇಕು. ಇಲ್ಲ ಅಂದರೆ ಯಾರೂ ಬರಲ್ಲ. ಈಗ ನಾವೆಲ್ಲ ನೋಡ್ತಿರ್ತೀವಲ್ಲ, ಬೇರೆ ಬೇರೆ ಜನಗಳು ಹೋಗಬೇಕು ಅಂತಂದು ಹೇಳಿದ್ರೆ ಅವ್ರು ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ತಾರೆ ಅವ್ರ ಕಾರ್ಯಕ್ರಮಕ್ಕೆ. ನಮ್ದು ಹಂಗಿಲ್ಲ. ನಾವು ಅವ್ರಿಗೆ ತಿಳುವಳಿಕೆ ಮೂಲಕ ನಾವು ಒಂದು ಕಾರ್ಯಕ್ರಮ ಮಾಡಬೇಕು, ಅವ್ರಿಗೆ ತಿಳುವಳಿಕೆ ಕೊಡೋದ್ರ ಮೂಲಕ ನಾವು ಒಂದು ಕಾರ್ಯಕ್ರಮ ಮಾಡಬೇಕು. ಅವ್ರಿಗೆ ಏನು ಬೇಕು, ಅವ್ರಿಗೆ ಏನು ಬೇಕು ಅನ್ನೋಂಥದ್ದನ್ನು ನಾವು ಫಸ್ಟು ಅದನ್ನು ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಮಾಡ್ಕೊಳೋದ್ರ ಮೂಲಕ ಅವ್ರ ಜೊತೆ ಮಾತಾಡಿ ಅವರು ನಾವು ಒಂದು ಕಡೆ ಸೇರ್ಸೋಂಥದ್ದು ಹಾಕಿ ಮನಸ್ಸಿನ ಹೋರಾಟ ಇದು ಅವ್ರ ಮನಸ್ಸಿನ ಮತ್ತು ನಮ್ಮ ಮನಸ್ಸಿನ ಹೋರಾಟ ಇದು ಒಂದಾಗಬೇಕು. ನಿಮ್ಮ ಮನಸ್ಸಲ್ಲಿ ಏನು ಹೋರಾಟ ನಡೆಯುತ್ತೆ? ನಮ್ಮ ಮನಸ್ಸಲ್ಲಿ ಇದೆಲ್ಲದು ಕೂಡ ಈಗ ಕೆಲವು ಸಂದರ್ಭದಲ್ಲಿ ನಮ್ಮ ಮನೆ ಒಳಗಡೆ ಮಗಳು, ಅಮ್ಮ ನೀನು ಇವತ್ತು ಹಿಂಗೆ ಮಾಡಿದ್ರೆ ಹೆಂಗೆ, ಹಂಗೆ ಮಾಡಿದ್ರೆ ಹೆಂಗೆ, ನಾನು ದಿನಲ್ಲಿ ಇದನ್ನು ತಿನ್ಬೇಕಾ, ಅಮ್ಮ ನೀನು ಇವತ್ತು ಬಾಕ್ಸ್ ಮಾಡಲಿಲ್ಲ, ಇವೆಲ್ಲ ಇರ್ತಾವಲ್ಲ ಮನೆ ಒಳಗಡೆ, ಸಹಜವಾದಂಥದ್ದು. ನಾವು ಅದನ್ನು ಹೆಂಗೆ ನಿಭಾಯಿಸೋದು ಹೆಂಗೆ, ಇದು ಒಂದು ಇದು. ಹೊರಗಡೆ ಹೋಗುವಾಗ ನಾನು ದಿನ ಹೊರಗಡೆ ಹೋಗ್ತಿರ್ತೀನಿ, ಹೆಗ್ಲಿಗೆ ಬ್ಯಾಗ್ ಹಾಕೊಂಡು ಹೊರಗಡೆ ಹೋಗ್ತಿರ್ತೀನಿ. ಹೋದಾಗ ಏನು ಇವರು ಗೊತ್ತಿದ್ದಾರೆ, ಸರಿ ಗೊತ್ತಿದ್ದವರು ಇವರೇನೋ ಒಂದು ಕೆಲಸ ಮಾಡ್ತಾರೆ, ಇವರೇನೋ ಒಂದು ಹೋರಾಟದಲ್ಲಿದ್ದಾರೆ, ಒಂದು ಸಂಘಟನೆಯಲ್ಲಿದ್ದಾರೆ ಅಂತ ಅಂದ್ಕೊತಾರೆ. ಆದರೆ ಗೊತ್ತಿಲ್ಲದವರು ಎಲ್ಲಿಗೆ ಹೋಗ್ಬೋದು? ಹೆಣ್ಮಕ್ಳು ಒಂದು ಸರಿ ಹೊಸಲಿಂದ ಹೊರಗಡೆ ಹೆಜ್ಜೆ ಇಡುವಾಗ ಹಲವಾರು ಆಲೋಚನೆಗಳು ಮಾಡಿ ಹೊರಗಡೆ ಹೆಜ್ಜೆ ಇಡಬೇಕಾಗ್ತತಿ. ಇದು ಮನಸ್ಸಿನ ಹೋರಾಟ. ಯಾರೇನಂತಾರ, ಯಾರೇನೋ ಇಲ್ಲ, ಒಪ್ತಾರೋ ಇಲ್ಲ, ಇದು ಹೆಂಗೆ ಬರ್ತತೋ ಏನೋ ಗೊತ್ತಿಲ್ಲ. ಸಮಾಜದಲ್ಲಿ ಯಾವ ರೀತಿಯಲ್ಲಿ ನಮ್ಮನ್ನು ನೋಡುವಂಥ ಕಣ್ಣೋಟಗಳು ಹೆಂಗಿರ್ತಾವೆ, ಇದನ್ನೆಲ್ಲದೂ ಕೂಡ ಟೀಕೆಗಳು ಬರ್ತಾವೆ, ಅಪಮಾನಗಳು ಬರ್ತಾವೆ, ಅವಮಾನ ಮಾಡ್ತಿರ್ತಾರೆ. ಇವನ್ನೆಲ್ಲವೂ ಕೂಡ ಅದನ್ನು ಸಹಿಸ್ಕೋಬೇಕಲ್ಲ, ನಮ್ಮ ಮನಸ್ಸು ಸಹಿಸ್ಕೋಬೇಕಲ್ಲ. ಅದನ್ನು ಸಹಿಸ್ಕೊಳ್ದೇ ಇದ್ದರೆ ನಾವೊಂದು ದೊಡ್ಡ ವಿಷಯಕ್ಕೆ ಕೈ ಹಾಕಿದ್ದೀವಿ, ಅದನ್ನು ನಾವು ಮುಟ್ಟಕ್ಕಾಗಲ್ಲ. ಅಪಮಾನಗಳು, ಅವಮಾನಗಳು ಮತ್ತು ನಿಂದಾನೆಗಳು, ಏನಕ್ಕೆ ಎಲ್ಲ ದೇಶದಾಗ್ಲದ್ದು ಮಾಡ್ತಾಳೆ, ಊರಾಗ್ಲದ್ದು ಮಾಡ್ತಾಳೆ, ಇವೆಲ್ಲ ಕೂಡ ನಿಂದನೆಗಳು. ಇವನ್ನು ನಾವು ಸಹಿಸ್ಕೋಬೇಕು. ಇದನ್ನು ಸಹಿಸ್ಕೊಳ್ದೇ ಇದ್ದರೆ ನಾವೊಂದು ದೊಡ್ಡ ವಿಷಯಕ್ಕೆ ನಾವು ಕೈ ಹಾಕಿದ್ದೀವಿ, ದೊಡ್ಡ ಹೋರಾಟಕ್ಕೆ ನಾವು ಕೈ ಹಾಕಿದ್ದೀವಿ ಅಂತಂದೇಳಿದರೆ ಆ ವಿಷಯನ ನಾವು ಮುಟ್ಟಕ್ಕಾಗಲ್ಲ, ಅವರನ್ನು ನಾವು ಮುಟ್ಟಕ್ಕಾಗಲ್ಲ. ಹಂಗಾಗಿ ಇದು ಮನಸ್ಸಿನ ಹೋರಾಟ. ಇದನ್ನು ನಾವು ಸಹಿಸ್ಕೋಬೇಕು. ಅಪಮಾನ ಬರಲಿ, ಅವಮಾನ ಮಾಡಲಿ, ಬೇಕಂತಲೇ ಮಾಡ್ತಿರ್ತಾರೆ ಅವಮಾನ. ಇಷ್ಟು ಹೋರಾಟ ಮಾಡಿನಂತ ಹೇಳಿದ್ರು ಕೂಡ ಈಗಲೂ ಕೂಡ ಬೇಕಂತೆಲ್ಲ ಅವಮಾನ ಮಾಡೋರು ತುಂಬ ಜನ ಇದ್ದಾರೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡ್ರೆ ನಮ್ಮ ಉದ್ದೇಶ ಈಡೇರಲ್ಲ. ಇದು ನಮ್ಮ ಮನಸ್ಸಿನ ಹೋರಾಟ, ಇದನ್ನು ನಾವು ಸಹಿಸ್ಕೋಬೇಕು. ಇದು ನಾನು ಕಲ್ತ್ಕೊಂಡಿರುತ್ತೆ. ಈ ಹೋರಾಟ ಹೇಗೆ ಶುರು ಆಯ್ತಮ್ಮ? ಯಾವ ವಯಸ್ಸಲ್ಲಿ ಶುರು ಆಯಿತು? ಯಾವ ಕಾರಣದಿಂದ ಈ ಶುರು ಆಯಿತು ಹೋರಾಟ? ನನಗೆ ಅಮ್ಮ 19 ವರ್ಷ. ನನಗೆ ನಾವು ತುಂಬ ಬಡವರು, ಅಪ್ಪ ಅಮ್ಮೆಲ್ಲ ಕೂಡ ಕೂಲಿಕಾರು, ಅವರೆಲ್ಲ ಕೂಡ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ನಾವು 3 ಜನ ಮಕ್ಕಳು. ನಾನು ಅದನ್ನೆಲ್ಲ ಸಾಕಷ್ಟು ಇದರಲ್ಲಿ ಹೇಳಿದ್ದೀನಿ. ತಮ್ಮ ತಂಗಿ ಶಾಲೆಗೆಲ್ಲ ಹೋಗುವಾಗ ನನಗೆ 5ನೇ ಕ್ಲಾಸ್ ಮಾತ್ರ ಓದೋಕ್ಕಾಗಿದ್ದು. ಅದು ಹಲವಾರು ರೀತಿ ಇರ್ಬೋದು. ಶಾಲೆಗಳಿದ್ವು, ಗೌರ್ಮೆಂಟ್ ಶಾಲೆ, ನಮ್ಮ ಮನೆ ಪಕ್ಕಕ್ಕೇ ಗೌರ್ಮೆಂಟ್ ಶಾಲೆ. ನಮ್ಮ ತಮ್ಮ ನಮ್ಮ ತಂಗಿ ಓದಿದ್ದೆಲ್ಲ ಅಲ್ಲೇ. ಆದರೆ ಅಪ್ಪ ಅಮ್ಮನ
ಜವಾಬ್ದಾರಿ ಇರ್ಬೋದು ಅಥವಾ ಬೇಜವಾಬ್ದಾರಿ ಇರ್ಬೋದು ಅಥವಾ ನಾನು ಹೋಗ್ಲಾರ್ದಂಥ ವಿಷಯ ಇರ್ಬೋದು, ಇವೆಲ್ಲ ಕೂಡ ಗೊತ್ತಿಲ್ಲ. ಆದರೆ ನನಗೆ ಜಾಸ್ತಿ ಕಲಿಯೋಕ್ಕಾಗಲಿಲ್ಲ. ತಂಗಿ ತಮ್ಮನ ನೋಡ್ಕೊಂಡು ಮನೆಗಿರ್ತಕ್ಕಂಥದ್ದು. ಆಮೇಲೆ ಬೆಳೀತಾ ಬೆಳೀತಾ ನಮ್ಮ ಅಪ್ಪನಿಗೆ ಒಂದು ಎಲ್ಲೋ ಅಯ್ಯೋ ನನ್ನ ಮಕ್ಕಳು ಇಬ್ಬರನ್ನ ಏನೋ ಸ್ವಲ್ಪ ಓದಿದ್ರು, ನನ್ನ ದೊಡ್ಡ ಮಗಳು ಓದಲಿಲ್ಲಲ್ಲ ಅನ್ನೋ ಸ್ವಲ್ಪ ಇತ್ತು. ನಮ್ಮ ಅಪ್ಪ ಯಾವಾಗಲೂ ಒಂದು ಸ್ವಲ್ಪ ಅಂತಿದ್ರು. ಆಗ ಒಂದು ಇದು ರಾಟಿ ಟ್ರೈಲರಿಂಗ್ ನಾನು ಹೋಗ್ತಿದ್ದೆ ಸ್ವಲ್ಪ ಒಂದು 12-13 ವರ್ಷದಲ್ಲಿ. ಆಗ ಅದನ್ನೆಲ್ಲ ಕೂಡ ಕಲಿತು ಮನೆಯಲ್ಲೇ ಬಟ್ಟೆ ಹೊಲ್ತಕ್ಕಂಥದ್ದು ಇದೆಲ್ಲ. ನಾನು ಕೂಲಿ ಎಂದೂ ಹೋಗಿಲ್ಲ. ಅಪ್ಪ ಅಮ್ಮ ಹೋಗ್ತಿದ್ರು, ಹೊಲಕ್ಕೆಲ್ಲ ಕೆಲಸಕ್ಕೆಲ್ಲ ಹೋಗ್ತಿದ್ರು. ನಾನು ಹೋಗಲಿಲ್ಲ. ನನಗೆ 11 ವರ್ಷ 12 ವರ್ಷ 13 ವರ್ಷ ಅವೆಲ್ಲ ಕೂಡ ರಾಟಿ ತೊಗೊಂಡು ಎಲ್ಲ ಬಟ್ಟೆ ಎಲ್ಲ ಹೊಲಿಯೋದು ಇದೆಲ್ಲ ಕೂಡ ಇತ್ತು. ನಂತರದಲ್ಲಿ ನಾನು ಮಗ್ಗ ಟ್ರೈನಿಂಗು ಹೋದೆ. ಕೈಮಗ್ಗ ನೇಯೋದು ಟ್ರೈನಿಂಗ್ ಎಲ್ಲ ಅಲ್ಲಿ ಕೊಡ್ತಿದ್ರು. ಅಲ್ಲಿ ನಾನು ಹೋದೆ. 1 ವರ್ಷ ತರಬೇತಿ ಎಲ್ಲ ಮಾಡಿದೆ. ಆ ನಂತರದಲ್ಲಿ ಒಂದು 7-8 ವರ್ಷ ನಾನು ಕೈಮಗ್ಗನ ಇದೆ. ಬಟ್ಟೆ ಮನೆ ಒಳಗಡೆನೆ ಕೆಲಸ ಮಾಡಿ ಕೈಮಗ್ಗ ಬಟ್ಟೆನೇದು ಅಲ್ಲೇ ಆಫೀಸರು ಗೌರ್ಮೆಂಟಿನಾರ ಬಟ್ಟೆ ತಗೊತಿದ್ರು. 8 ರೂಪಾಯಿಗೆ 1 ಮೀಟ್ರು ಅದೆಲ್ಲ ಕೂಡ ಕೊಟ್ಟು. ಆ ನಂತರದಲ್ಲಿ ಅಲ್ಲಿ ಏನಾಯ್ತು ಅಂತಂದೇಳಿದ್ರೆ ರೇಷನ್ ಕಾರ್ಡ್ಗಾಗಿ ಹೋರಾಟಕ್ಕೆ ಹೋಗ್ತಿದ್ರು ಓನೆಯಲ್ಲೆಲ್ಲ. ಓಕೆ, ಆ ವಯಸ್ಸಲ್ಲಿ ರೇಷನ್ ನನಗೆ 18-19 ವರ್ಷ. ರೇಷನ್ ಕಾರ್ಡ್ ನಮ್ಮ ಬಡವ್ರು, ನಮಗೆ ರೇಷನ್ ಕಾರ್ಡ್ ಇರಲಿಲ್ಲ. ಅಪ್ಪ ಅಮ್ಮ ಕೆಲಸ ಅವ್ರದ್ದು ಕೂಲಿ ಕೆಲಸ. ನನಗೆ ರೇಷನ್ ಕಾರ್ಡ್ಗಾಗಿ ನಾನು ಹೋರಾಟಕ್ಕೆ ಹೋದೆ. ಅಲ್ಲೆಲ್ಲ ಬಂದು ಸಂಘಟನೆ ಮಾಡಿ ಬರ್ರಿ ಅಂತೇಳಿ ಕರೆಯುವಾಗ ಬೇರೆಯವರೆಲ್ಲ ಲೀಡ್ರುಗಳು, ನಮಗಿನ ಲೀಡ್ರು. ಬರೀ ಒಂದು ರೇಷನ್ ಕಾರ್ಡಿಗಾಗಿ ನಾನು ಹೋರಾಟಕ್ಕೆ ಹೋಗಿದ್ದು. ಅಲ್ಲಿ ದೊಡ್ಡ ರೀತಿಯಲ್ಲಿ ಹೋರಾಟ, ಸುಮಾರು 1000 ಜನ ಬಡವರೆಲ್ಲ ಸೇರಿಸಿ ಅಲ್ಲೆಲ್ಲ ಹೋರಾಟಕ್ಕೆ ಹೋಗಿ ಅಲ್ಲಿಂದ ನಮಗೆ ಶುರು ಆಯಿತು ಈ ಸಂಘಟನೆ ಪರಿಚಯ. ಅಲ್ಲೆಲ್ಲ ದೊಡ್ಡ ದೊಡ್ಡ ಮುಖಂಡರುಗಳು ಇದ್ರು. ಒಬ್ಬರು ಹೆಣ್ಮಗಳು ಲೀಡ್ರು ಕೂಡ ಇದ್ಲು. ಅವರೆಲ್ಲ ಕೂಡ ಹೇಳ್ತಿದ್ರು. ಮತ್ತು ನಾವು ಆಗಾಗ ಮೀಟಿಂಗ್ ಹೋದಾಗ ಹೋರಾಟಕ್ಕೆ ಹೋದಾಗ ಅಲ್ಲಿ ಒಂದಿಷ್ಟು ಹೇಳ್ತಿದ್ರು ನಮ್ಮ ಬಡತನಕ್ಕೆ. ನಾವೆಲ್ಲ ಏನು ನಂಬ್ಕೊಂಡಿದ್ವಿ, ನಾವೆಲ್ಲ ಅಪ್ಪ ಅಮ್ಮ ಅಂತ ಹೇಳ್ತಿದ್ದೇನೋ, ಅಯ್ಯೋ ನಮ್ಮ ಹಣೆ ಬರ, ನಾವು ಹಿಂದೇನೋ ಪಾಪ ಮಾಡಿದ್ದೀವಿ, ದೇವರು ನಮಗೆ ಶಾಪ ಏನು ನಮ್ಗೆ ಹಿಂಗೆ ಇರಿಸ್ಯಾನ, ಹಿಂಗಿರ್ಲಿಕ್ಕೆ ಬಿಟ್ಟಿದ್ದಾನೆ ನಮಗೆ ದೇವರು, ಹಿಂಗೆ ಇರಿಸಿದಾನೆ ದೇವರು ಅಂಥೇಳಿ ಆ ದೇವ್ರ ಮೇಲೆ ಮತ್ತು ಹಣೆ ಬರ ಕರ್ಮ ಪಾಪದ ಮೇಲೆ ನಾವು ಹಿಂಗೆ ಬಂದಿದ್ವಿ. ಬಡತನ ವಿಷಯ ಅದೇನೆ ಬಡತನ. ಆ ದೇವರಾಗಿ ಹಿಂಗೆ ಇಟ್ಟದಕ್ಕಾಗಿ ನಾವು ಹಿಂಗಿದ್ದೀವಿ. ಹೌದಾ? ಇದನ್ನು ನಾವು ಅಪ್ಪ ಅಮ್ಮ ಇದನ್ನು ನಂಬಿದ್ದಾರೆ. ನಾನು ಕೂಡ ಅದನ್ನು ನಂಬಿದ್ದು. ಎಷ್ಟು ದೇವರು ನಾನು ಮನೇಲಿದ್ದಾಗೆಲ್ಲ ಕೂಡ ನಮ್ಗೆ ಅಲ್ಲಿ ಇದು ನಂದಿಪುರ ದೊಡ್ಡ ಬಸಪ್ಪ ಅಂತ ಸುಮಾರು ಒಂದು 5-6 ಕಿಲೋಮೀಟ್ರು ದೂರ ಕಾರ್ತಿಕ್ ಅಂತೇಳಿ 1 ವರ್ಷಕ್ಕೆ ಒಂದ್ಸಲ ಕಾರ್ತಿಕೋತ್ಸವ ಆಗ್ತಿತ್ತು. ನಾನು ನಡ್ಕೊಂಡು ಹೋಗ್ತಿದ್ದೆ ಅಲ್ಲಿಗೆ. ಆ ಥರದಲ್ಲಿ ಮತ್ತೆ ದೇವರನ್ನ ನಂಬೋದು ಇವೆಲ್ಲ ಕೂಡ. ಆಮೇಲೆ ನಮ್ಗೆ ಗೊತ್ತಾಗಿದ್ದು ಎಲ್ಲ ಅಂದರೆ ನಿಜವಾಗ್ಲೂ ಆ ಹೋರಾಟಕ್ಕೆ ಬಂದಾಗ ನಮಗೆ ಗೊತ್ತಾಗಿದ್ದು ಏನಂದರೆ ನಮ್ಮ ಬಡತನಕ್ಕೂ ಮತ್ತು ಆ ದೇವ್ರಿಗೆ ಏನೇನು ಸಂಬಂಧ ಇಲ್ಲ. ನಮ್ಮ ಬಡತನ ಎಲ್ಲಿ ನಾವು ಹುಡುಕ್ಬೇಕು ಅಲ್ಲಿ ನಾವು ಹುಡುಕ್ಬೇಕಲ್ಲ. ನಮ್ಮ ಬಡತನ ಹೋಗ್ಬೇಕಂದ್ರೆ ಏನಾಗಬೇಕು, ಅದು ಹಾಕಬೇಕು. ಅದು ಮುಂದೆ ಹೇಳ್ತೀನಿ ನಾನು. ಇದು ಹಾಕಬೇಕು ಅಂತೇಳಿ ಅವರು ಕೊಟ್ಟಂಥ ತಿಳುವಳಿಕೆ, ಅವ್ರು ಹೇಳ್ದಂಥ ಮಾತುಗಳು ಸರಿ ಅನ್ನಿಸ್ತು. ಅವರು ಒಂದು ಹಾಡು ಹೇಳ್ತಿದ್ರು ಯಾವಾಗಲೂ. ರೈತರ ಸಂಘ ಮತ್ತು ಜನವಾದಿ ಮಹಿಳಾ ಸಂಘಟನೆ ಅಂತ ಬಂದಾಗ ಹಾಡು ಹೇಳ್ತಿದ್ರು. ಇದು ಏನು ರಟ್ಟೆಯ ಬಿಟ್ಟರೆ ಆಸ್ತಿ ಇಲ್ಲದ ಬಡವರ ಬಗ್ಗರದು ಈ ಸಂಘ ಯಾರದು ಅಂಥೇಳಿ ಹಾಡು ಹೇಳ್ತಿದ್ರು. ಅಂದರೆ ಈ ರೀತಿಯಲ್ಲಿ ಹಾಡುಗಳು ಹೇಳ್ತಕ್ಕಂಥದ್ದು, ಹೋರಾಟದ ಹಾಡುಗಳು ಇವೆಲ್ಲ ಕೂಡ ಬಹಳ ಹತ್ರ ತಂತು ನನ್ನ ಮನಸ್ಸಿನಲ್ಲೇ ಕೂಡ ಒಂದು ಆಲೋಚನೆನೇ ದಿಕ್ಕನೇ ಬೇರೆ ಆಗಿರ್ತಕ್ಕಂಥದ್ದು. 19 ವರ್ಷ ಆಮೇಲೆ ನಾನು ಮತ್ತೆ ನಿರಂತರ ನಾನು ಹೋರಾಟ ಮತ್ತು ಮೀಟಿಂಗ್ ಎಲ್ಲ ಬಂದಾಗ 23-24 ವರ್ಷ ಆಯಿತು. 24 ವರ್ಷ ನಾನು ಒಂದು ಸ್ವಲ್ಪ ಮದುವೆ ಆಗಿತ್ತಾ ಅಮ್ಮ? 24 ವರ್ಷ ನನ್ನ ಮದುವೆ ಆಯಿತು. ಅದಕ್ಕಿಂತ ಮುಂಚೆ ತಂದೆ ತಾಯಿ ಬಿಡ್ತಾ ಇದ್ರು? ಹೌದು, ಇದೆಲ್ಲ ಹೋಗಿ ಬರಕ್ಕೆ ಹೇಳ್ತಿದ್ರು. ಯಾಕಂದ್ರೆ ಅಲ್ಲಿ ನಮ್ಮ ಓಣಿಯಲ್ಲಿ ಲೀಡ್ರುಗಳೆಲ್ಲ ಇದ್ರು. ಲೀಡ್ರೆಲ್ಲ ಇದ್ದಾಗ ಅವ್ರ ಜೊತೆಗೆ ಹೋಗ್ಬೋದು ಅಂತೇಳಿ. ಸುತ್ತಮುತ್ತ ಏನಾರು ನೀವು ಆ ಥರ ಒಂದು ವಾತಾವರಣ ನೋಡಿದ್ರ? ಇಲ್ಲ ನಾನು ಇದ್ರ ಬಗ್ಗೆ ಏನಾರು ಮಾಡಬೇಕು ಅಂತ, ಇಲ್ಲ ಬರೀ ನಿಮ್ಮ ಮನೇಲಿ ನೋಡಿ ನಿಮ್ಗೆ ಅನಿಸ್ತಾ? ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಅಲ್ಲಿ ಬಂದಂಥ 1000 ಜನ ಕೂಡ ಅವರೇ ಅಲ್ಲ. ಅಲ್ಲಿ ಬಂದಂಥ 1000 ಜನ 100 ಜನ ಬಡವರೇ ಅಲ್ಲ. ಹೌದು, ಅವ್ರಿಗೆಲ್ಲ ಏನಾದರೂ ಒಂದು ಬೇಕಂತ ಅನ್ನೋ ಕಾರಣಕ್ಕೆಲ್ಲ ಬಂದಿದ್ದು. ಅವರೆಲ್ಲ ಸರಿಯಾಗಿದ್ರೆ ಅವ್ರು ಯಾಕೆ ಬರ್ತಾರೆ ಹೋರಾಟಕ್ಕೆ? ಅವ್ರು ಯಾಕೆ ಬರ್ತಾರೆ ಮೀಟಿಂಗು? ಅವ್ರು ಯಾಕೆ ಇಂಥವೆಲ್ಲ ಸಹಿಸ್ಕೊಂಡು, ಬಿಸಿಲು ಮಳೆ ಇರಲಿ ಚಳಿ ಇರಲಿ, ಯಾಕೆ ಇದನ್ನು ಸಹಿಸ್ಕೊಂಡು ಅವ್ರು ಬರ್ತಾರೆ ಅಂತೇಳಿದ್ರೆ ಅವ್ರ ಮನೆ ಒಳಗಡೆ ಅವ್ರ ಸಮಸ್ಯೆ ಎಲ್ಲಿ ನಮಗೆ ಬಗೆಹರಿತೈತಿ, ಯಾರು ನಮ್ಗೆ ಏನಾದರೂ ರೇಷನ್ ಕಾರ್ಡ್ ಕೊಡಿಸ್ತಾರ, ಯಾರಾದರೂ ನಮಗೆ ಮನೆ ಈ ಥರದಲ್ಲಿ ಒಂದು ಆಲೋಚನೆಯಿಂದ ಬಂದಂಥ ಜನ ಅಲ್ಲ.
ಸೊ ಅವಾಗ ನಿಮಗೆ ಪರಿಚಯ ಆಯಿತು ಹೋರಾಟ ಏನಕ್ಕೆ ಅದು ಮಾಡೋದು ಮಾಡಬೇಕು ಅನ್ನೋಂಥದ್ದು. ನಂತರದಲ್ಲಿ ನಾನು ಕಂಟಿನ್ಯೂ ಆಗಿ ಆ ಹೋರಾಟದಲ್ಲಿ ಒಂದು ಸಣ್ಣ ಲೀಡ್ರ್ ಆದೆ ನಾನು. ಅಲ್ಲಿ ನನ್ನ ನಾಯಕತ್ವದಲ್ಲಿ 94ರಲ್ಲಿ ಒಂದು ಹೋರಾಟ ಎಲ್ಲ ನಡೀತು. ಒಬ್ಬ ಹೆಣ್ಮಗಳ ಮೇಲೆ ದೌರ್ಜನ್ಯ ನಡೀತು. ಆ ದೌರ್ಜನ್ಯ ನಡೆದಾಗ ಫಸ್ಟ್ ನನ್ನ ಹೋರಾಟ ಅದನ್ನು ನಾನು ನಿರಂತರ ಹೋರಾಟ. ಅಂದರೆ ಎಷ್ಟು ದೊಡ್ಡ ದೌರ್ಜನ್ಯ ಮಹಿಳೆ ಅಂತ ಹೇಳಿದ್ರೆ, ಕೂಲಿ ಕೆಲಸ ಕೇಳಿದಕ್ಕೆ ಆ ಎಮ್ಮನ ಬಟ್ಟೆ ಬಿಚ್ಚಿ ಹುಡಿದು ಆಡಾಗಲೇ ಎಲ್ಲ ಕೂಡ ಮಾಡಿರ್ತಕ್ಕಂಥದ್ದು. ಅವರು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ಆ ಎಮ್ಮನ ಕಂಪ್ಲೇಂಟ್ ತಗೊಳ್ಳಿಲ್ಲ ಪೊಲೀಸ್ನವರು ಸ್ಟೇಷನ್ನಲ್ಲಿ. ಮೊದಲನೇ ಹೋರಾಟ. ಯಾವ ವಯಸ್ಸಿಗಮ್ಮ ಇದು? ಈ 23-24 ವರ್ಷ ಇರ್ಬೋದು. ಆಮೇಲೆ ಮತ್ತೆ ನಮ್ಮ ಹತ್ರ ಬಂದರು. ನಾವೆಲ್ಲ ಹೋಗಿ ಕುಂತ್ಕೊಂಡು ಸ್ಟೇಷನ್ ಮುಂದೆ ಎಲ್ಲ ಕಂಪ್ಲೇಂಟ್ ಮಾಡಿಸಿ ಆ ಎಮ್ಗೆಲ್ಲ ಕೂಡ ರಕ್ಷಣೆ ಕೊಟ್ವಿ. ಆ ಎಮ್ಮನ ಮನೆಗೆಲ್ಲ ನುಗ್ಗಿ ಯಾವುದೇ ಜಾತಿ ಜನಾಂಗದವರು ಆ ಎಮ್ಮನೆಲ್ಲ ಮನೆಗೆ ನುಗ್ಗಿ ಎಲ್ಲ ಹೊಡಿಬೇಕು, ನೀನು ಯಾಕೆ ಇದನ್ನು ಮಾಡ್ತೀಯ, ಅಲ್ಲಿ ಯಾಕೆ ಕೇಳಕ್ ಹೋದೆ ನೀನು, ಅವನೆಲ್ಲ ದೊಡ್ಡ ಭೂಮಾಲೀಕ, ಅವ್ರ ಮನೆಗೆ ಯಾಕೆ ಹೋದೆ ನೀನು ಅಂತ ಹೇಳಿ. ಆಮೇಲೆ ನನಗೆಲ್ಲ ಕೂಡ ನೀನು ಇವ್ರ ಜಾತಕ್ಕೆ ನೀನು ಆಕೆ ಜಾತಿ ಯಾಕೆ ಕಟ್ಕೊಂಡು ನೀನು ಹೋರಾಟ ಮಾಡ್ತೀಯ ಅಂತ ನನ್ನ ಮೇಲೆ ದೌರ್ಜನ್ಯ ಇವೆಲ್ಲ ಕೂಡ ನಡೆದು. ಯಾರು ಒಬ್ರಿಗೊಬ್ರು ಸಪೋರ್ಟ್ ಮಾಡಬಾರ್ದು ಅಂತೇಳಿ. ಮಹಿಳೆ ಇನ್ನೊಬ್ಳು ಮಹಿಳೆ, ಅದು ಅವಾಗ ನೀವು ಹೇಳ್ದಂಗೆ ನಾವು ಜಾತಿ ನೋಡ್ಬೇಕಾ ಇಲ್ಲ ಬರೀ ಮಹಿಳೆ ಅಂತ ನೋಡ್ಬೇಕಾ? ಹಂಗೆ ನಾವು ಜಾತಿ ನೋಡ್ಲಿಲ್ಲ. ಮಹಿಳೆಗೆ ಅಪಮಾನ ಆಗತ್ತೆ. ಅವರು ಗಂಡ ಮತ್ತೆ ಎರಡು ಮಕ್ಕಳು ಕಟ್ಕೊಂಬಂದು ಕೂತ್ಕೊಂಡಳಾಕಿ, ನೀವು ಸಹಾಯ ಮಾಡದಿದ್ರೆ ನಾನು ವಿಷ ಕುಡಿ ಸಾಯ್ತೀನಿ ಅಂತ ಹೇಳ್ತಾಳೆ. ಸಹಾಯಕ್ಕೆ ಬಿಡ್ಬೇಕು ಅವ್ರನ್ನ. ಹೌದಾ? ಆಮೇಲೆ ನಾವೇನು ಮಾಡಿದ್ವಿ, ಸರಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಅವ್ರನ್ನ ದೊಡ್ಡ ಭೂಮಾಲಕ ಅವನು ನಮ್ಮ ತಾಲೂಕಿಗೆ, ಅವನಿಗೆಲ್ಲ ಕೂಡ 3 ತಿಂಗಳು ಅವನಿಗೆ ಮತ್ತು ಅವರು ಸಪೋರ್ಟ್ ಮಾಡಿದಂಥವ್ರು ಎಲ್ಲರಿಗೂ ಕೂಡ 3 ತಿಂಗಳು ಒಳಗಡೆ ಹಾಕ್ಸಿ. ಸಖತ್ ಒತ್ತಡ ಇರುತ್ತೆ. ಹೌದು, ಅಲ್ಲ ಹಾಕ್ಸಿ ಬೇರೆ ಬೇರೆ ಕಡೆಯಿಂದ ಒತ್ತಡಗಳು ಬೇರೆ ಇಡೀ ರಾಜ್ಯದಂತ ಹೋರಾಟ ಮಾಡಿದ್ರು ಪ್ರಗತಿ ಪರವಾಗಿರ್ತಕ್ಕಂಥ ಸಂಘಟನೆಗಳು ಅವತ್ತಿನ ಸಂದರ್ಭದಲ್ಲಿ. ಹಾಗಾಗಿ ಸಪೋರ್ಟ್ ತಗೊಂಡು ಅದನ್ನೆಲ್ಲ ಒಳಗೆ ಹಾಕಿ ನಂತರದಲ್ಲಿ ಮತ್ತೆ ಆ ಎಮ್ಮನ ಮನೆಗೆಲ್ಲ ನುಗ್ಗಕ್ಕೆ ಪ್ರಯತ್ನ ಮಾಡಿದ್ರು. ಅವ್ರನ್ನೆಲ್ಲ ಕೂಡ ಹೊಡಿಬೇಕಂತ ಪ್ರಯತ್ನ ಮಾಡಿದ್ರು. ಅಲ್ಲೆಲ್ಲ ಕೂಡ 2 ಜನರನ್ನ PC-ಗಳೆಲ್ಲ ಹಾಕಿಸಿ ಒಂದು 15-20 ದಿವಸ ಅವರಿಗೆಲ್ಲ ಕಾವಲು ಕೊಡಿಸಿ. ಎಷ್ಟು ಜನ ಇದ್ರು ಆ ಸಮಯದಲ್ಲಿ ಇದೆಲ್ಲ ಮಾಡ್ಬೇಕಾದ್ರೆ ನಿಮ್ಮ ಜೊತೆ? ತುಂಬಾ ಜನ ಇದ್ರು. ತುಂಬಾ ಅಂದ್ರೆ ಅಂತ್ಯ ಕೊಡ್ಬೇಕು ಅಂದ್ರೆ ಸುಮ್ಮನೆ ಒಂದು 15-20 ಜನ ಎಲ್ಲ ಕೂಡ ಇದ್ವಿ. ಮತ್ತೆ ಅಂತ ಸಂದರ್ಭದಲ್ಲಿ ಕೆಲವು ಪ್ರಗತಿಪರ ಸಂಘಟನೆಗಳು, ರೈತರ ಸಂಘಟನೆ ಇರ್ಬೋದು, ಮಹಿಳಾ ಸಂಘಟನೆ ಇರ್ಬೋದು, ಇವರೆಲ್ಲ ಕೂಡ ಸಪೋರ್ಟ್ ಮಾಡಿದ್ರು. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಗೂ ಸಪೋರ್ಟ್ ಮಾಡಿದ್ವಿ. ಎಲ್ಲ ಅವತ್ತು ಫೋನ್ ಇರ್ಲಿಲ್ಲ, ಪತ್ರಿಕೆಯಲ್ಲೆಲ್ಲ ನೋಡ್ತಿದ್ವಿ ನಾವು. 94ರಲ್ಲಿ 1994 ಇವೆಲ್ಲ ಕೂಡ ನಾವು ಪತ್ರಿಕೆಯಲ್ಲೇ ನೋಡ್ತಿದ್ವಿ. ಅವರು ಅಲ್ಲಿ ಆ ಊರಾಗ ನಮ್ಮನ್ನು ಸಪೋರ್ಟ್ ಮಾಡಿ ಹೋರಾಟ ಮಾಡ್ಯಾರ, ಈ ಊರಲ್ಲಿ ನಮ್ಮನ್ನು ಸಪೋರ್ಟ್ ಮಾಡಿ ಹೋರಾಟ ಮಾಡ್ಯಾರ ಅಂತೇಳಿ. ಇದೇ ವಿಷಯ ಇವತ್ತು ಒಂದು ಸ್ವಲ್ಪ ವರ್ಷಗಳ ಮುಂಚೆ ಮಣಿಪುರಲ್ಲಿ ನಡೆಯುತ್ತೆ. ಆಮೇಲೆ ಇವತ್ತು ನಾವು ನೋಡ್ತೀವಿ ಪ್ರಪಂಚದಲ್ಲಿ ಎಲ್ಲಾ ಕಡೆ ಇದೇ ನಡೀತಾ ಇದೆ. ಯಾವ್ದು ನೀವು ಹೇಳಿದ್ದು 1994 ನಡೀತು, ಅದೇ ಇವತ್ತು ನಡೀತಾ ಇದೆ ಅಲ್ವಾ? ಅದನ್ನು ಕೂಡ ಮಣಿಪುರಲ್ಲಿ ನಡೆದಂತ ಘಟನೆ ಕೂಡ ನಾವು ಮೊನ್ನೆ ವಿರೋಧ ಮಾಡಿ ಹೋರಾಟ ಮಾಡಿದ್ವಿ. ಇಲ್ಲಿ ಹೌದು, ಇಲ್ಲೆಲ್ಲ ಮಾಡಿದ್ವಿ. ಹೌದು, ನಿಂತಿಲ್ಲ, ಯಾವತ್ತು ನಿಂತಿಲ್ಲ ಮಹಿಳೆಯರ ಮೇಲೆ ದೌರ್ಜನ್ಯ. ಇವತ್ತು ನಿಂತಿಲ್ಲ, ಅವತ್ತು ನಿಂತಿಲ್ಲ, ಸುಮಾರು ವರ್ಷಗಳಿಂದ. ಮತ್ತೆ ಸಾವಿತ್ರಿ ಬಾಪುಲೆ, ಜ್ಯೋತಿ ಬಾಪುಲೆ ಮಾಡಿದ್ದೇನು? ಇಂಥ ದಬ್ಬಾಳಿಕೆದ ಮತ್ತು ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡಿದ್ರಲ್ಲ ಅವರು. ಹೌದಾ? ಮತ್ತೆ ಹೆಣ್ಮಕ್ಳಿಗೆ ಅಕ್ಷರ ಬೇಡ ಅಂತ ಹೇಳ್ತು ಅವತ್ತು. ಹೌದು, ವಿದ್ಯೆನ ಕಲಿಬಾರ್ದು ಹೆಣ್ಮಕ್ಳೆಲ್ಲ ಆಸ್ತಿ ಹಕ್ಕ ಬೇಡ ಅಂತ ಹೇಳ್ತಿತ್ತು. ಹೌದು. ಮತ್ತೆ ಹೆಣ್ಮಕ್ಳಿಗೆ ಏನು ಮರುಮದುವೆ ಬೇಡ. ಹೌದು. ಮತ್ತು ಇದೇನು ಸತಿ ಸಾಗಮನ ಪದ್ಧತಿ, ಹೌದು, ಇವೆಲ್ಲ ಕೂಡ ಇದ್ದಿದ್ದು. ಆಮೇಲೆ ಹೆಣ್ಮಕ್ಳು ಗಂಡ ಸತ್ತ ಮೇಲೆ ಆಕೆ ಹಿಂಗೆ ಇರಬೇಕು ಅಂತಂದೇಳಿ ಆಕೆಗೆಲ್ಲ ಕೂಡ ತಲೆ ಬಳಸಿ ಆಕೆಗೆಲ್ಲ ಕೂಡ ವಿಕಾರ ಮಾಡಿ ಕುಂದಿರ್ತಕ್ಕಂಥ ಇದು ಸಾವಿರಾರು ವರ್ಷಗಳಿಂದ ನಡ್ಕೊಂಬಂದೈತಿ. ಇದು ಇವತ್ತು ನಿನ್ನಿದಲ್ಲ, ನಡೆದಿದೆ ಇದೆಲ್ಲ. ಬಟ್ ಎಲ್ಲ ಕಡೆ ಕೂಗ್ತಾರಲ್ಲ ಮಹಿಳೆ ಸಬಲೀಕರಣ ಅಂತ. ಸಬಲೀಕರಣ ಅಂದರೆ ನಿಜವಾಗ್ಲೂ ಮಹಿಳೆಯರ ಸಬಲೀಕರಣ ಆಗ್ತಾ ಇದೆಯಾ ಇಲ್ಲ ಅದು ಬರೀ ಬಾಯಿ ಮಾತುಗ ಸಮಾಜದಲ್ಲಿ? ಯಾಕಂದರೆ ನೀವು ಹತ್ತಿರದಿಂದ ನೋಡ್ತಾ ಇದ್ದೀರಾ, ನಾವಿಲ್ಲಿ ನೋಡ್ತೀವಿ ನಗರದಲ್ಲಿ, ಬಟ್ ನೀವು ಹಳ್ಳಿ ನೀವು ರಾಜ್ಯದಲ್ಲಿ ಮಟ್ಟದಲ್ಲಿ ತಿರುಗ್ತೀರಾ. ನಿಜವಾಗ್ಲೂ ಮಹಿಳೆಯರ ಸಬಲೀಕರಣ ಇವತ್ತು ಗ್ರೌಂಡ್ ಲೆವೆಲಲ್ಲಿ ಇದೆಯಾ? ನನ್ನ ಪ್ರಕಾರ ಇಲ್ಲ ಅಂತ. ಯಾಕಂತ ಕೇಳ್ರಿ, ಸಬಲೀಕರಣ ಅಂದರೆ ಏನು? ಇವರೆಲ್ಲ ಹೇಳ್ತಾರಲ್ಲ, ಸಬಲೀಕರಣ ಅಂದರೆ ಏನು? ಮಹಿಳೆಗೆ ಫಸ್ಟ್ ಶಿಕ್ಷಣ, 2ನೇದು ಉದ್ಯೋಗ, 3ನೇದು ಅವಳಿಗೆ ಬೇಕಾದಂಗೆ ಇರಲಿಕ್ಕೆ ಅವಕಾಶಗಳು, ವಾತಾವರಣ ಆ ಥರದಲ್ಲಿ ಸೃಷ್ಟಿ ಆಯ್ತಾ? ಹೌದು. ಹೆಣ್ಮಕ್ಳು ನಾವು ಮನೆ ಒಳಗಡೆ ನಾವು ತಾರತಮ್ಯ ಮಾಡ್ತೀವಿ. ಏನು ತಾರತಮ್ಯ ಮಾಡ್ತೀವಿ?
ಗಂಡು ಮಗನಿಗೆ ಒಂದು ಹೆಣ್ಣು ಮಗಳಿಗೆ ಒಂದು. ಹೆಣ್ಮಗಳು ಫಸ್ಟು ಒಬ್ಬ ತಾಯಿ ಹೊಟ್ಟೆ ಒಳಗಡೆ ಹೆಣ್ಣು ಮಗು ಐತಿ ಅಂತ ಹೇಳ್ತಾರೆ. ತಾಯಿಗೆ ಖುಷಿ ಒಂದಾಗಲಿ ಹೆಣ್ಣು ಅಂತ ಇರ್ತೈತಿ. ಅದೇ ಇನ್ನೊಂದು ಮಗು ಹೆಣ್ಣು ಅಂತಂದು ಹೇಳಿದಾಗ ಮನೆ ಒಳಗೆ ಎಲ್ಲರೂ ಕೂಡ ಅಯ್ಯೋ ಎರಡನೇದು ಹೆಣ್ಣಾತ, ಅಯ್ಯೋ ಎರಡನೇದು ಹೆಣ್ಣಾತ, ಹೆಣ್ಣು ಬೇಡ ಅಂತೇಳಿ ಭೂಮಿ ಮೇಲೆ ಕಾಲಿಡಕ್ಕೆ ಬಿಡ್ಲಾರ್ದಂಗೆ ಆ ಮಗುವನ್ನು ತೆಗೆಸುವಂಥ ಎಲ್ಲ ಪ್ರಯತ್ನಗಳು ನಡೆದಿಲ್ಲ. ಹೌದು, ನಡೀತಾ ಇದಾವೆ ಈಗಲೂ ಕೂಡ. ಹೌದು. ಎರಡನೇದು ಹೆಣ್ಣು ಮಗಳು ಆಕೆಗೆ ಯಾಕೆ ಜಾಸ್ತಿ ಓದಿಸ್ಬೇಕು, ಆಕೆಗೆ ಯಾಕೆ ಹೆಚ್ಚು ವರದಕ್ಷಿಣೆ ಕೊಟ್ಟು ಮದುವೆ ಮಾಡಬೇಕು, ಅಥವಾ ವರದಕ್ಷಿಣೆ ಕೊಡೋದೇ ತಪ್ಪು, ನಾನು ಅದನ್ನು ಒಪ್ಪೋದಿಲ್ಲ. ವರದಕ್ಷಿಣೆ ಕೊಡೋ ಮದುವೆ ಯಾಕೆ ಮಾಡಬೇಕು, ಮತ್ತು ಹೆಚ್ಚು ಯಾಕೆ ಓದಿಸ್ಬೇಕು, ಮತ್ತು ಅವಳಿಗೆ ಯಾಕೆ ಹೆಚ್ಚು ಕೆಲಸ ಕೊಡಿಸ್ಬೇಕು, ಯಾಕಂತೇಳಿ ಗಂಡನ ಮನೆಗೆ ಹೋಗೋಳು ಅವಳು. ನಮ್ಮ ಮನೇನು ಬೆಳಗೋದಿಲ್ಲಲ್ಲ. ನಮ್ಮ ಮನೆ ಬೆಳಗೋನು ಯಾರಂದರೆ ಗಂಡು ಮಗ. ಗಂಡು ಮಗನಿಗೆ ಆಸ್ತಿ ಹೋಗಬೇಕು, ಹೆಣ್ಣು ಮಗಳಿಗೆ ಆಸ್ತಿ ಬೇಡ ಅನ್ನೋ. ಈಗಲೂ ಕೂಡ ಕಾನೂನು ಇದ್ರೂ ಹೆಣ್ಣು ಮಕ್ಕಳಿಗೆ ಆಸ್ತಿ ಕೊಡಲ್ಲ, ಮನಸ್ಸಿರಲ್ಲ. ಕಾನೂನು ಸೀಮಿತ ಮಾತ್ರ, ಕಾನೂನಿಗೆ ಸೀಮಿತ. ಅಂದರೆ ನಾವು ಯಾವ ರೀತಿಯಲ್ಲಿ ಸಬಲೀಕರಣ ಅಂತಂದೇಳಿ ಯೋಚನೆ ಮಾಡೋದು. ಹೆಣ್ಣು ಮಕ್ಳಿಗೆ ಉದ್ಯೋಗ ಆಯಿತಾ, ಹೆಣ್ಮಕ್ಳು ಉದ್ಯೋಗ ಮಾಡೋ ಕಡೆಗೆ ಸೇಫ್ಟಿ ಅದಾರ, ಎಲ್ಲಾದರೂ ಅವ್ರಿಗೆ ಏನು ಕಿರಿಕಿರಿ ಇರಲಾರ್ದಂಗೆ ಇದ್ದಾರ. ಹೌದಾ? ಇವತ್ತು ಸ್ವಲ್ಪ ಸಂಪಾದನೆ ಮಾಡ್ತಾರೆ ಅಂತ ಅನ್ನೋದು. ಸಂಪಾದನೆ ಮಾಡೋದು ಎಷ್ಟು? ಅವರು ಓದಿಗೆ ತಕ್ಕಂಗೆ ಕೆಲಸ ಆಯ್ತಾ, ಅವರು ಓದಿಗೆ ತಕ್ಕಂಗೆ ಸಂಬಳ, ಅವ್ರ ಕೆಲಸಕ್ಕೆ ತಕ್ಕಂಗೆ ಸಂಬಳ ಸಿಗ್ತೈತಾ ಅಂತ ಕೇಳಿದ್ರೆ ಇಲ್ಲ. ಏನೇನು ಓದ್ಕೊಂಡಿರ್ತಾರ, ಆ ಓದಿಗೆ ತಕ್ಕಂಗೆ ಕೆಲಸ ಇಲ್ಲ, ಆ ಕೆಲಸಕ್ಕೆ ತಕ್ಕಂಗೆ ಸಂಬಳ ಇಲ್ಲ, ವೇತನ ಎಲ್ಲಿ ಕೊಡ್ತಾರೆ, ಏನು ಕೊಡ್ತಾರೆ? ಗೌರ್ಮೆಂಟ್ ಉದ್ಯೋಗಗಳು ಎಲ್ಲದಾವು, ಗೌರ್ಮೆಂಟ್ ಉದ್ಯೋಗಗಳು ಎಲ್ಲದಾವು? ಎಲ್ಲ ಕೂಡ ಖಾಸಗಿ ಉದ್ಯೋಗದಲ್ಲಿ ಎಷ್ಟು ತಾಸು ಕೆಲಸ, ಇಷ್ಟು ವರ್ಷ ಎಷ್ಟು ತಾಸು ಇತ್ತು, 8 ತಾಸು ಕೆಲಸ, ಈಗ 12 ತಾಸು ಕೆಲಸ ಅಂತೇಳಿ ಮಾಡಿದ್ದಾರೆ. ಅಂದರೆ ಎಲ್ಲಿ ಇವರು ಮತ್ತು ಅವ್ರು ಕೊಡ್ತಕ್ಕಂಥ 10,000 ಅಂಗನವಾಡಿ ಹೆಣ್ಣುಮಕ್ಳು, ಅಂಗನವಾಡಿಯಲ್ಲಿ ಕೆಲಸ ಮಾಡುವಂಥ ಹೆಣ್ಮಕ್ಳಿಗೆ ಈಗಲೂ ಕೂಡ 10,000 ಸಂಬಳ ಕೊಡ್ತಾರೆ. 10,000 ಸಂಬಳದಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಅವರು ಮನೆ ನಿಭಾಯಿಸ್ಕೋಬೇಕು? ಮನೆ ಒಳಗಡೆ ಗಂಡ ಮಕ್ಕಳು, ವಯಸ್ಸಾದಂಥ ಅತ್ತೆ ಮಾವನ ಅವರೆಲ್ಲ ಕೂಡ ಹೆಂಗೆ ಕಾಪಾಡಬೇಕು? ಹೌದು. ಇದು ಎಲ್ಲದೂ ಕೂಡ ಮಹಿಳೆಯರ ಸಬಲೀಕರಣ ಆಗಿಲ್ಲ. ಸುಮ್ಮನೆ ಹೇಳ್ತಾರಷ್ಟೆ ಭ್ರಮೆಯಲ್ಲಿ. ನಾನು ಲಾಸ್ಟ್ ಟೈಮ್ ಮಾತಾಡುವಾಗ ನಾನು ಹೇಳ್ತಿದ್ದೆ, ಎಲ್ಲರಿಗೂ ಕೂಡ ಕಷ್ಟ ಇದೆ ಇವತ್ತಿನ ಸಂದರ್ಭದಲ್ಲಿ. ಆದರೆ ಅದನ್ನು ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅವರಿಗೆ. ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಇದೆ. ಅದನ್ನು ಹೇಳ್ಕೇಳ್ತಕ್ಕಂಥ ಒಂದು ಮನಸ್ಸು ಅವ್ರಿಗೆ ಬರ್ತಾ ಇಲ್ಲ. ಬೇರೆ ಬೇರೆ ಏನೋ ಇರ್ಬೋದು. ನಿಜವಾದ ಸಬಲೀಕರಣ ಮನೆಯಲ್ಲಿ ಆಗಬೇಕು. ಮನೆಯಲ್ಲಿ ಆಗಬೇಕು. ಮನೆಯಲ್ಲಿ 2 ರೀತಿ. ಒಂದು, ಹೆಣ್ಣು ಗಂಡು ಅಂತ ತಾರತಮ್ಯ ಮಾಡಬಾರ್ದು. ಹೆಣ್ಣು ಮಗಳು ಹುಟ್ಟಿದಾಳೆ, ಗಂಡು ಮಗನಿಗೆ ಏನು ಅವಕಾಶಗಳಿದಾವ ಮನೆಯಲ್ಲಿ ಹೆಣ್ಣು ಮಗಳಿಗೆ ಕೂಡ ಅವಕಾಶ ಕೊಡಬೇಕು. ಎರಡನೇದೇನು, ಭಾಳ ಮುಖ್ಯವಾಗಿ ತಂದೆ ಮನೆಯಲ್ಲಿ ಆಸ್ತಿ ಇದ್ದರೆ ಮಗಳಿಗೆ ಆಸ್ತಿಯಲ್ಲಿ ಭಾಗ ಕೊಡಬೇಕು. ಇದು ಎರಡನೇದಾಯ್ತಾ. ಇನ್ನು ಮಗಳು ಅವಳು ಬಲವಂತವಾಗಿ ಮದುವೆ ಮಾಡ್ತಕ್ಕಂಥದ್ದು. ನೀನು ವಯಸ್ಸು ಬಂದಿಯಮ್ಮ, 7ನೇ ಕ್ಲಾಸ್ 8ನೇ ಕ್ಲಾಸ್ ಓದಿದೀಯಾ, ಸಾಕು ಬಿಟ್ಬಿಡು, ನಾನು ಎಲ್ಲಿ ತೋರಿಸ್ತೀನಿ ಅಲ್ಲಿ ನೀನು ಮದುವೆ ಆಗು. ಹೌದು, ಬಲವಂತದ ಮದುವೆ. ಅವಳು ಓದಬೇಕು ಅಂತ ಆಸೆ ಇರುತ್ತೆ, ಆದರೆ ಅವಳಿಗೆ ಹೆಚ್ಚು ಓದ್ಸೋಕ್ಕಾಗಲ್ಲ. ಯಾಕಂತ ಗಂಡು ಮಗನಿಗೆ ನಾವು ಓದಿಸ್ಬೇಕು, ನಮ್ಮ ಮನೆ ದೀಪ ಹಚ್ಚೋನು, ಈಕೆ ಬೇರೆ ಮನೆಗೆ ಹೋಗೋಳು ಅಂತೇಳಿ ಹೆಣ್ಣು ಮಗಳಿಗೆ ಅರ್ಧಕ್ಕೆ ಓದು ನಿಲ್ಲಿಸಿ ಅವಳ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ತಕ್ಕಂಥದ್ದು. ಅಲ್ಲಿ ಯಾವ ರೀತಿ ಗಂಡನ ಮನೆಯಲ್ಲಿ ಅಲ್ಲಿ ಕೂಡ ಆಸ್ತಿ ಇಲ್ಲ, ಅಲ್ಲಿ ಕೂಡ ಅವಕಾಶಗಳಿಲ್ಲ. ಹೌದಾ? ನಮಗೆಲ್ಲ ಮನೆ ನೋಡ್ಕೊಂಡಿರೋದಷ್ಟೇ, ಮನೆ ನೋಡ್ಕೊಂಡಿರೋದು, ಜೀವನ ಪೂರ್ತಿ ಹಂಗೆ ಇರೋದು. ಹೇಳ್ತಾರಲ್ಲ, ನೀನು ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಅಪ್ಪನ ಆಶ್ರಯದಲ್ಲಿ, ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ, ಮುಪ್ಪಿನಲ್ಲಿ ಮಗನ ಆಶ್ರಯದಲ್ಲಿ. ಅಂದರೆ ನಾವು ಹೆಣ್ಮಕ್ಳಾದವರು ಇನ್ನೊಬ್ಬರ ಅವಲಂಬನೆ ಬದುಕನ್ನು ನಾವು ಬದುಕಬೇಕು. ನಮಗಾದಂಥ ಸ್ವಾವಲಂಬಿ ಬದುಕು ಇಲ್ಲ. ಮತ್ತು ಯಾವ ರೀತಿಯಲ್ಲಿ ಸಬಲೀಕರಣ, ಹೆಂಗೆ ನಾವು ಆಲೋಚನೆ ಮಾಡೋದು ಸಬಲೀಕರಣ ಅಂತ? ಇವತ್ತು ಇರ್ಬೋದು ಕೆಲವರು ಎಲ್ಲ ಕೂಡ ಬರಳೆನ್ಕೋಷ್ಟು ಜನ ಹೆಣ್ಮಕ್ಳಿಗೆ ಆ ಅವಕಾಶಗಳು ಇರ್ಬೋದು, ಗೊತ್ತಿಲ್ಲ. ಅದರಲ್ಲಿ ಎಷ್ಟೋ ದೊಡ್ಡ ರೀತಿ ಶ್ರೀಮಂತ ಮನೆತನದ ಹೆಣ್ಣುಮಕ್ಳು ಕೂಡ ಒಂದಿಲ್ಲ ಒಂದು ರೀತಿಯಲ್ಲಿ ವಂಚನೆಗೊಳಗಾಗಿರ್ತಾರೆ, ಅನ್ಯಾಯಕ್ಕೊಳಗಾಗಿರ್ತಾರೆ. ಭಾಳಷ್ಟು ನನಗೆ ಗೊತ್ತದು. ನಾನು ಈ ಮಾತು ಕೇಳಿದ್ದೀನಮ್ಮ. ನೀವು ಒಬ್ಳು ಹೆಣ್ಣನ್ನು ಮನೆಯಿಂದ ಆಚೆ ಕಳಿಸ್ತೀರಾ, ಅವಳನ್ನ ಆಚೆ ಕಳಿಸಿ ಕೆಲಸ ಮಾಡೋಕ್ಕೆ ಬಿಡ್ತೀರಾ ಅಂತ ಅಂದರೆ ಸಂಪಾದನೆ ಮಾಡಿದ ತಕ್ಷಣವೇ ಅವಳ ಮೇಲೆ ಹೇಳ್ತಾರೆ ಇದನ್ನು, ನೀನು ಆಚೆ ಹೋಗಿ ಸಂಪಾದನೆ ಮಾಡ್ತಾ ಇದೆಯಾ, ನೀನು ಬಾಯಿ ಓಡೋಕ್ಕೆ ಶುರು ಆಗಿದೆ ಅಂತ. ಅಂದರೆ ಸ್ವಲ್ಪ ಮಟ್ಟಿಗೆ
ಇರುತ್ತೆ ಬಾಯಿ ಸ್ವಲ್ಪ ಮಟ್ಟಿಗೆ. ಅಂದರೆ ಅದು ಯಾವ ರೀತಿ ಅಂದರೆ, ನಾನು ಒಂದಿಷ್ಟು ದುಡಿತೀನಿ, ಒಂದು ಸೀರೆ ತಗೋಬೇಕು, ಇವಾಗೆಲ್ಲ ಚೂಡಿದಾರ ಬರ್ತಾವೆ, ಒಂದು ಚೂಡಿದಾರ ತಗೋಬೇಕು, ಅಥವಾ ತನಗೆ ವೈಯಕ್ತಿಕ ಬೇಕಾದಂಥ ಸ್ವಲ್ಪ ಮಟ್ಟಿಗೆ ಖರ್ಚುಗಳು ಇರ್ತಾವೆ. ಅಂದರೆ ತನಗೇನು ಬೇಕು, ನನಗೇನು ಬೇಕು, ಸೋಪು, ಪೌಡರು, ಈ ಥರದ್ದೆಲ್ಲ ಖರ್ಚುಗಳು ಇರ್ತವೆ. ಅವತ್ತೇನಾಗಿತ್ತು, ದುಡಿಲಾರ್ದಾಗ ಏನಾಗಿತ್ತು, ಎಲ್ಲದಕ್ಕೂ ಕೂಡ ಮನೆಯಲ್ಲಿ ಯಾರು ಗಂಡ ಇದ್ದರೆ ಅಥವಾ ಬೇರೆ ಯಾರೋ ಅಪ್ಪ ಇದ್ದರೆ ಬೇರೆ ಯಾರನ್ನೋ ಒಬ್ಬರನ್ನ ಕೇಳಬೇಕಾಗಿತ್ತು. ಇವತ್ತು ಅದು ಇಲ್ಲ. ಇವತ್ತು ನಾನು ದುಡಿತೀನಿ ಅನ್ನೋ ಒಂದಿಷ್ಟು ದುಡ್ಡು ಖರ್ಚು ಮಾಡುವಂಥ ಒಂದು ಅವಕಾಶಗಳಿದಾವೆ ಅನ್ನೋ ಕಾರಣಕ್ಕಾಗಿಯೇ ಒಂದಿಷ್ಟು ಖರ್ಚು ಮಾಡ್ಬೋದು, ಇಲ್ಲ ಅಂತಲ್ಲ. ಅದನ್ನು ಕೂಡ ಮಾಡಬಾರ್ದು ಅಂತೇಳಿ ಸಹಿಸ್ಕೊಳ್ತಾಳೆ. ಆ ಮನಸ್ಸು ಇಲ್ಲ, ಅವಳು ದುಡ್ದಾಳ, ಅವಳಿಗೆ ಒಂದು ಅವಕಾಶ ಕೊಡೋಣ, ಅವಳು ಮಾಡಲಿ ಬಿಡು ಅಂತ ಸಹಿಸ್ಕೊಳುವಂಥ ಮನಸ್ಸಿಲ್ಲ ಪುರುಷರು. ಇದಕ್ಕೆ ನಾವು ಹೇಳ್ತೀವಿ ಏನಂದರೆ ಪುರುಷ ಪ್ರಧಾನ ಸಮಾಜ. ಇದನ್ನು ಹೆಣ್ಮಕ್ಳನ್ನ ಎಷ್ಟು ದ್ವೇಷ, ಎಷ್ಟು ಸೇಡ್ ಇರ್ತತಿ ಅಂತ ಹೇಳಿದರೆ, ಒಂದು ಸಣ್ಣದಾಗಿ ಅವ್ರ ಮಾತು ಮೀರಿ ಹೋದರೆ ನೀನು ಆಯ್ತಾ ಮಾಡ್ತೀನಿ ನಿನ್ನ ಅಂತ ಹೇಳ್ತಾರೆ. ಅದು ಇನ್ನೊಂದು ರೀತಿಯಲ್ಲೇ ಸೇಡ್ ತೀರ್ಸ್ಕೊಳ್ತಕ್ಕಂಥದ್ದು. ನೀನು ನೋಡ್ತೀನಿ ನಾನು ಅಂಥೇಳಿ ಪ್ರೀತಿಯಿಂದ ಅದು ಚೆನ್ನಾಗಿ ಮಾತಾಡ್ತಾ ಇನ್ನೊಂದು ರೀತಿಯಲ್ಲಿ ಹಿಂಸೆ ಕೊಡೋಂಥದ್ದು. ಹಲವಾರು ರೀತಿಯಲ್ಲಿ ಹೆಣ್ಮಕ್ಳೆಲ್ಲ ಕಣ್ಣೀರು ಸುರಿಸ್ತಾರೆ, ಹಲವಾರು ರೀತಿಯಲ್ಲಿ. ನೀವು ಹೇಳ್ತಿರೋ ವಿಷಯಗಳು ದಿನನಿತ್ಯ ಸುತ್ತಮುತ್ತ ನಡೆಯುತ್ತೆ. ನೀವೇನು ಹೊಸದಾಗಿ ವಿಷಯಗಳು ಹೇಳ್ತಿಲ್ಲ, ಬಟ್ ಯಾರೂ ಅದ್ರ ಬಗ್ಗೆ ನಿಮ್ಮಷ್ಟು ಒಂದು ಆಳವಾಗಿ ಯೋಚನೆ ಮಾಡಿಲ್ಲ. ಯೋಚನೆ ಮಾಡಿದ್ರು ನೀವು ಹೇಳ್ದಂಗೆ ಆಚೆ ಬಂದು ಮಾತಾಡೋಕ್ಕೆ ಅವಕಾಶಗಳಿರಲ್ಲ, ಎಲ್ಲಿ ಮಾತಾಡ್ಕೋಬೇಕು ಅಂತ ಗೊತ್ತಿರಲ್ಲ. ಅದನ್ನು ನುಂಗ್ಕೊಂಡು ಜೀವನ ನಡೆಸಬೇಕು. ಜೀವನ ನಡೆಸ್ಬೋದು, ಧೈರ್ಯ ಇದ್ದವರು ಜೀವನ ನಡೆಸ್ತಾರೆ. ತೀರಾ ಜಾಸ್ತಿ ಒತ್ತಡ ಬಂದಾಗ ಏನಾಗ್ತದೆ, ಎಷ್ಟೋ ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊತಾರೆ. ಹೌದು, ಎಷ್ಟೋ ಜನ ಹೆಣ್ಮಕ್ಳು. ನಾವು ಹೇಳ್ತೀವಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೋಬಾರ್ದು, ಅದಕ್ಕೆ ಲೆಕ್ಕಾಚಾರನೇ ಇಲ್ಲ. ಧೈರ್ಯವಾಗಿ ಬದುಕಬೇಕು. ಈಗ ಎಷ್ಟು ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂತಾರೆ ಅಂತ ಹೇಗೆ ಗೊತ್ತಾಗುತ್ತೆ? ಗೊತ್ತಾಗಲ್ಲ. ಆಗ್ತಾ ಇರ್ತಾವ, ನಡೀತಾ ಇದೆ, ನಿರಂತರವಾಗಿ ನಡೀತಾ ಇದೆ, ಬಟ್ ನಮ್ಗೆಲ್ಲಿ ಗೊತ್ತಾಗಲ್ಲ. ಅದನ್ನ ರಿಪೋರ್ಟ್ ತಗೊಂಡು ಯಾರು ಪಬ್ಲಿಷ್ ಮಾಡ್ತಿದ್ದಾರೆ? ಇಲ್ಲಮ್ಮ, ಅದು ಕಂಪ್ಲೇಂಟ್ ಎಲ್ಲ ಇರ್ತಾವ, ನೀವು ಹೋಗಿ ತಗೊಳ್ರಿ ಬೇಕಾದ್ರೆ. ಎಲ್ಲ ಪೊಲೀಸ್ ಸ್ಟೇಷನ್ ಒಳಗಡೆ ಅವು ಇದ್ದೇ ಇರ್ತಾವ. ಆಚೆ ಕಡೆ ಬರಲ್ವಲ್ಲ. ಅದೇ ಅದು ಬರಲ್ಲ. ಶೋಷಣೆಗೊಳಗಾಗಿ ಎಷ್ಟು ಹೆಣ್ಮಕ್ಳು ಇವತ್ತು ಯಾವ ರೀತಿ ಎದಕ್ಕಾಗಿ ಸತ್ರು ಅನ್ನೋಂಥದ್ದು ಅದು ಬರಲ್ಲ. ಹಾಗಾಗಿ ಇದು ಬರಬೇಕು, ಹೊರಗಡೆ ಬರಬೇಕು. ಹೆಣ್ಮಕ್ಳು ಹೇಳ್ಕೊಳಕ್ಕೆ ಬೇಕಾದಷ್ಟು ಅವತ್ತಿನ ಸಂದರ್ಭ ಬೇರೆ, ಇವತ್ತಿನ ಸಂದರ್ಭ ಬೇರೆ ಅಲ್ಲ. ಇದು ಹೊರಗಡೆ ಬರಬೇಕಲ್ಲ ಹೆಣ್ಮಕ್ಳು. ಅದರಿಂದ ಹೊರಗಡೆ ಬಂದು ಹೇಳಬೇಕು. ಅದು ಹೇಳ್ದೇ ಇದ್ದರೆ ನಿಲ್ಲಲ್ಲ, ಇನ್ನೂ ಹೆಚ್ಚಾಗ್ತತಿ. ನಾವಷ್ಟು ಅನುಭವ ಸಾಯೋದಿಲ್ಲ. ಆದರೆ ಮುಂದೆ ಬರ್ತಕ್ಕಂಥ ಹೆಣ್ಮಕ್ಳು, ಹೌದು, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮುಂದಿನ ಪೀಳಿಗೆ ಏನಾಯ್ತಲ್ಲ ಅದು ಅವ್ರಿಗೆ ಆಗ್ಬಾರ್ದಲ್ಲ. ಅದು ಹೌದು, ನಾವೇನೋ ಸಹಿಸ್ಕೊಂಡ್ಬಿಟ್ಟಿದ್ದೀವಿ. ಹೌದು, ಮುಂದೆ ಮಕ್ಕಳು ಮೊಮ್ಮಕ್ಕಳು ಯಾಕೆ ಸಹಿಸ್ಕೋಬೇಕು, ಮುಂದಿನ ಪೀಳಿಗೆ ಯಾಕೆ ಸಹಿಸ್ಕೋಬೇಕು? ಸರಿ, ನಾವು ಅದನ್ನು ಮುಚ್ಚಿಟ್ಕೊಳ್ದಿದ್ರೆ ಅದನ್ನು ಹೇಳಬೇಕು ಅಂತ. ಅಮ್ಮ, ದೇವದಾಸಿ ಮಹಿಳೆಯರ ಕುರಿತು ನೀವು ಹೋರಾಟ ಮಾಡ್ತಾ ಇದ್ದೀರಾ ಎಷ್ಟು, ಒಂದು 25-30 ವರ್ಷಗಳಿಂದ. ಆ ಹೋರಾಟ ಹೇಗಿದೆ? ಆ ದೇವದಾಸಿ ಪದ್ಧತಿ ಅಂದರೆ ಏನು? ಮೇಡಮ್, ಇದು ನಾನು ಹೋರಾಟ ಶುರು ಮಾಡಿದ್ದು 2006ರಲ್ಲಿ. ಓಕೆ, ಅಲ್ಲಿಂದ ಪ್ರಾರಂಭ ಮಾಡಿದ್ದು. ದೇವದಾಸಿ ಪದ್ಧತಿ ಅಂತ ಹೇಳಿದ್ರೆ, ಒಂದು ಹೆಣ್ಮಗಳು ಇರ್ತಾಳೆ, ಅವಳಿಗೆ ಮುತ್ತು ಕಟ್ತಾರೆ ಅವರು. ಅಂದರೆ ದೇವಸ್ಥಾನದೊಳಗಡೆ ಪೂಜಾರಿ ಇರ್ತಾನಲ್ಲ, ಪುರೋಹಿತ, ಆತ ಮುತ್ತು ಕಟ್ತಾನೆ. ಆತಲ್ದೇ ಇನ್ನು ಹಿರಿಯ ಹೆಣ್ಮಗಳು ಇರ್ತಾಳೆ ದೇವದಾಸಿ, ದೊಡ್ಡೋಳು, ಆಕೆ ಮುತ್ತು ಕಟ್ತಾಳೆ. ಮುತ್ತು ಕಟ್ಟೋದಂದರೆ ಅದು ಮುತ್ತು ಕಟ್ಟಿದ್ರೆ ಆಯಿತು, ಆಕೆ ದೇವದಾಸಿ ಪದ್ಧತಿಗೆ ಒಳಗಾದ್ಲು ಅಂತ. ಹಲವಾರು ರೀತಿ ಪದ್ಧತಿಗಳಿದಾವೆ. ಮುತ್ತು ಕಟ್ಟೋದಿರ್ಬೋದು, ಮುದ್ರಿ ಹಾಕೋದಿರ್ಬೋದು, ಬೇರೆ ಬೇರೆ ದೇವ್ರುಗಳಿಗೆ ಸಂಬಂಧಪಟ್ಟಂಥ ಪದ್ಧತಿ ಅದು. ಈ ಗಂಡು ದೇವರಿಗೆ ಬೇರೆ, ಹೆಣ್ಣು ದೇವರಿಗೆ ಬೇರೆ, ಆಂಜನೇಯಗೆ ಬೇರೆ, ಗೋಣಿ ಬಸಪ್ಪ ಅಂತ ನಮ್ಮೂರಲ್ಲಿದ್ದಾನೆ, ನಮ್ಮ ಕಡೆ ಎಲ್ಲ ಕೂಡ ಅದಕ್ಕೂ ಬೇರೆ, ಮೈಲಾರಲಿಂಗೇಶ್ವರ ಅದಕ್ಕೂ ಬೇರೆ. ಇವ್ರಿಗೆಲ್ಲ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅದು ಮುತ್ತು ಕಟ್ಟೋದು ಮತ್ತು ದೇವರಿಗೆ ಬಿಡೋದು ಅಂತಂದೇಳಿ. ದೇವರಿಗೆ ಬಿಡೋದು ಅಂತ ಅಂದರೆ ಅದೇ ಮುತ್ತು ಕಟ್ಟೋದ್ರ ಮೂಲಕ ದೇವರಿಗೆ ಅರ್ಪಣೆ ಮಾಡೋದು ಅಂತ. ಅವರಲ್ಲಿ ಕೆಲಸ ಏನು ಮಾಡಬೇಕು? ಅವರೇನಿಲ್ಲ, ಅವರು ಅದು ಯಾವ ರೀತಿ ಅಂತ ಹೇಳಿದ್ರೆ ನನಗೆ ಅರ್ಥ ಆಗಿರೋದು, ಫಸ್ಟ್ ಎಲ್ಲ ಅವ್ರು ಏನು ಮಾಡ್ತಾರೆ, ಭಾಳ ಹಿಂದಿನಿಂದ ಸಾವಿರಾರು ವರ್ಷಗಳಿಂದ ಇದು ನಡೆದು ಬಂದಂಥ ಪದ್ಧತಿ ಇದು. ಅವ್ರು ಏನು ಅಂದ್ಕೊಂತಾರೆ, ನಮ್ಮ ಮನೆಯಲ್ಲಿ ಯಾರೋ ಒಬ್ಬರು ದೊಡ್ಡವರಿದ್ದರು, ಅಜ್ಜಿ ಇದ್ಲಪ್ಪ, ಆಕೆ ಅಜ್ಜಿ ವಯಸ್ಸಾಯ್ತು, ಆಕೆ ಹೊರೆ ಅಂತಾರೆ, ಆಕೆಗೆ ಏನು ಕಟ್ಟಿರ್ತಾರೆ ಮುತ್ತು, ಆಕೆಗೆ ಮೊಮ್ಮಗಳಿಗೆ ಕಟ್ಟಬೇಕು ಅಥವಾ ಮಗಳಿಗೆ ಕಟ್ಟಬೇಕು ಅಂತ.
ಅದನ್ನು ಕಟ್ಟಬೇಕಷ್ಟೇ. ಅವ್ರ ಮನೆ ಒಳಗಡೆ ಹಾಕಿರಬೇಕು. ಈ ಗಂಡ್ಮಗ ಇರ್ತಾನಲ್ಲ, ಈ ಗಂಡ್ಮಗ ಅವ್ರಿಗೆ 3-4 ಜನ ಮಕ್ಳು ಇರ್ತಾರೆ. ಆ 3-4 ಜನ ಮಕ್ಕಳಲ್ಲಿ ಒಂದು 2 ಹೆಣ್ಮಕ್ಳಿದ್ರೆ ಒಂದು 3 ಜನ ಗಂಡ್ಮಕ್ಳು ಇರ್ತಾರೆ. ಆ 2 ಹೆಣ್ಮಕ್ಳಿದ್ರೆ 2 ಹೆಣ್ಮಕ್ಳಿಗೂ ಕೂಡ ಮುತ್ತು ಕಟ್ಟಿ ಅವ್ರ ಮನೆ ಒಳಗಡೆ ಇರಿಸ್ಕೊಳೋದು. ಅವ್ರನ್ನ ಮದುವೆ ಮಾಡಿಕೊಡೋದಿಲ್ಲ. ಹೌದಾ? ಮದುವೆ ಮಾಡಿಕೊಟ್ರೆ ಗಂಡ ಮನೆಗೆ ಹೋಗ್ಬಿಡ್ತಾಳೆ ಆಕೆ. ಈಕಿ ಮುತ್ತು ಕಟ್ಟಾರಂತಾನೆ ಈಕಿ ಮನೆ ಒಳಗಡೆ ಇರ್ತಾಳೆ. ಅಪ್ಪ ಅಮ್ಮನ ಜೊತೆಯಲ್ಲಿ ಒಡಹುಡ್ತವ್ರ ಜೊತೆಯಲ್ಲಿ ಇರತಕ್ಕಂಥ ಪದ್ಧತಿ ಅದು. ಆಕಿ ಗಂಡು ಮಗನಿಗೆ ಸಮಾನ ಅಂತೆ ಆಕಿ ಅಲ್ಲಿ. ಇದನ್ನು ಯಾವ ರೀತಿ ರೂಢಿಯಲ್ಲಿ ತಂದುಬಿಟ್ಟಿದ್ದಾರೆ ಅಂತೇಳಿದರೆ, ಈಗ ಮುಂಚೆ ಹೆಂಗಿತ್ತೋ ಗೊತ್ತಿಲ್ಲ, ಇತ್ತೀಚಿನ ದಿನಗಳಲ್ಲಿ ನಾನು ಅಭ್ಯಾಸ ಮಾಡಿದ್ದೀನಿ. ಭಾಳಷ್ಟು ಹಳ್ಳಿಗಳಿಗೆ ಹೋಗಿದ್ದೀನಿ, ಭಾಳಷ್ಟು ತಾಲೂಕುಗಳಿಗೆ ಹೋಗಿದ್ದೀನಿ, ಜಿಲ್ಲೆಗಳಿಗೆ ಹೋಗಿದ್ದೀನಿ, ತುಂಬಾ ತಿರುಗಾಡಿದ್ದೀನಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಎಲ್ಲರೂ ಹೇಳೋದಿಷ್ಟೇ, ನನಗಿಷ್ಟ ಇರಲಿಲ್ಲ ಪದ್ಧತಿ. ದೇವದಾಸಿ ಅಂತೇಳಿದ್ರೆ ನನಗೆ ಗೊತ್ತಿರಲಿಲ್ಲ, ನನಗಿಷ್ಟ ಇರಲಿಲ್ಲ. ನನಗೇನೋ ಅಪ್ಪ ಅಮ್ಮ ಕರ್ಕೊಂಡೋಗಿ ಮುತ್ತು ಕಟ್ಸಿದ್ರು. ನನಗೆ ದೇವದಾಸಿ ಪದ್ಧತಿ ಚಿಕ್ಕ ವಯಸ್ಸಲ್ಲಿ ಏನು ಗೊತ್ತಾಗಲ್ಲ ಅಂತೇಳಿ. ಮತ್ತು ಇನ್ನು ಕೆಲವರೆಲ್ಲ ಕೂಡ ಹೇಳ್ತಿದ್ರು, ಹೊಟ್ಟೆ ಒಳಗಡೆ ಹೆಣ್ಣಾದರೆ, ಗರ್ಭಿಣಿ ಇರ್ತಾಳೆ ಒಬ್ಬ ತಾಯಿ, ಹೊಟ್ಟೆ ಹುಟ್ಟುವಂಥ ಹೆಣ್ಣು ಹೆಣ್ಣಾದರೆ ನಾನು ಮುತ್ತು ಕಟ್ಟಿಸ್ತೀನಿ ಅಂತೇಳಿ ಅರ್ಕೆ ಕಟ್ಕೊಳ್ತಕ್ಕಂಥ. ಅದೇನಕ್ಕೆ ಆ ಥರ ಅರ್ಕೆ ಕಟ್ಕೊಳ್ತಾರೆ? ಹೆಣ್ಮಗಳಾದರೆ ಮುತ್ತು ಕಟ್ಟಿಸ್ತೀನಿ ಅಂತ ಅದೇನು ಪದ್ಧತಿ ದೇವರಿಗೆ. ಈ ಥರದಲ್ಲಿ ದೇವರಿಗೆ ಅದು ಅವರು ಏನು ಭಾಳ ಹಿಂದಿನಿಂದ ಅದು ಅವ್ರ ಮನೆತನ ಹಂಗೆ ಬಂದಿರ್ತತಿ ಅಂತ. ಮತ್ತು ತುಂಬ ಜನ ಏನು ಮಾಡ್ತಾರೆ, ಬಡತನ ಏನೈತಲ್ಲ, ಈ ಬಡತನ ಮತ್ತು ಭಾಳ ಬೇರೆ ಬೇರೆ ಜಾತಿ ಒಳಗಡೆ ಇಲ್ಲ. ಇದು 1-2-3 ಜಾತಿಗೆ ಮಾತ್ರ ಸೀಮಿತ. ಓಕೆ. ದೇವದಾಸಿ ಪದ್ಧತಿ ಅನ್ನೋದು 1-2-3 ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಪದ್ಧತಿ ಇದು. ಇದನ್ನು ಏನು ಮಾಡ್ತಾರೆ ಅಂದರೆ, ಈ ಜಾತಿಗೆ ಯಾವತ್ತೂ ಕೂಡ ಭೂಮಿ ಇಲ್ಲ, ಯಾವತ್ತೂ ಕೂಡ ಮನೆ ಇಲ್ಲ, ಯಾವತ್ತೂ ಕೂಡ ಇನ್ನೊಂದು ಸೌಲಭ್ಯಗಳು ಇಲ್ಲ. ಇವ್ರು ಯಾವತ್ತಿದ್ರೂ ಕೂಡ ಬೇರೆ ಹೊಲ ಇದ್ದವನ ಮನೆ ಒಳಗಡೆ ಹೊಲದಲ್ಲಿ ಕೆಲಸ ಮಾಡಿ ಜೀವನ ಮಾಡಬೇಕು. ಯಾರಿಗೆ ಹೊಲ ಐತಿ ಊರೊಳಗಡೆ, ಯಾರು ಶ್ರೀಮಂತ ಅದನ, ಆತನ ಹೊಲದಲ್ಲಿ ಕೆಲಸ ಮಾಡಿ ಇವ್ರು ಜೀವನ ಮಾಡಬೇಕು. ಆತನ ದನಗಳು ಕಾದು ಇವರು ಜೀವನ ಮಾಡಬೇಕು. ಆತನ ಮನೆ ಕೊಟ್ಟಿಗೆಯಲ್ಲಿರ್ತಕ್ಕಂಥ ಸಗಣಿ ಬಳಿದು ಇವರು ಜೀವನ ಮಾಡಬೇಕು. ಇಂಥ ಒಂದು ಪರಿಸ್ಥಿತಿ ಈಗಲೂ ಕೂಡ ಹಳ್ಳಿ ಒಳಗಡೆ ನಾವು ಕಾಣ್ತಾ ಇದ್ದೀವಿ. ಇದು ಅಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ಹುಡುಗಿ ಚಂದ ಅದಾಳ, ಇಂಥವ್ರ ಮನೆ ಒಳಗಡೆ ಒಂದು ಹುಡುಗಿ ಚಂದ ಅದಾಳ. ಆ ಹುಡುಗಿ ಮೇಲೆ ಯಾರೋ ಒಬ್ಬ ಶ್ರೀಮಂತಂದು ಮನಸ್ಸಾಯಿತು. ಆಗ ಅದು ಮದುವೆ ಮಾಡ್ಕೊಳಕ್ಕಿಲ್ಲಲ್ಲ ಅವಕಾಶ. ಯಾಕಂದರೆ ಅವನು ಶ್ರೀಮಂತ, ಮೇಲ್ಜಾತಿಯವನು ಬೇರೆ. ಈ ಕೆಳಜಾತಿ ಹುಡುಗಿನ ಮದುವೆ ಮಾಡ್ಕೊಳಕ್ಕೆ ಅವಕಾಶ ಇಲ್ಲ. ಆದರೆ ಅವನಿಗೆ ಅವಳು ಬೇಕು. ಆ ಕಾರಣಕ್ಕೆ ಏನು ಮಾಡ್ತಾರೆ, ಆ ಅಪ್ಪನ ಅಮ್ಮನ ಕರೆಸಿ, ನಿನ್ನ ಮಗಳಿಗೆ ಹೋಗಿ ಹಿಂಗೆ ಮುತ್ತು ಕಟ್ಸ್ಕೊಂಬ, ದೇವರಿಗೆ ಬಿಡಿಸ್ಕೊಂಬ, ನನಗೆ ಕೊಡು, ನನಗೆ ಅಂದರೆ ನಮ್ಮ ಕಡೆ ಎಲ್ಲ ಕೂಡ ಹೆಣ್ಣು ಮಾಡಿಕೊಡು ಅಂತ ಕೇಳ್ತಾರೆ. ಓಕೆ. ಹೌದೇನು, ಹೆಣ್ಣು ಮಾಡಿಕೊಡು ಅಂತ, ನನಗೆ ಕೊಡು, ಹೆಣ್ಣು ಮಾಡಿಕೊಡು ಅಂತ. ಹೌದಾ? ಪಾಪ ಅವು ಏನು ಮಾಡ್ತಾವು, ಎಷ್ಟು ದುಡ್ಡು ಕೊಡ್ತಾರ, ಎಷ್ಟು ಬಂಗಾರ ಕೊಡ್ತಾರ ಅಂತೇಳಿ ಒಂದು ಜೊತೆ ಓಲೆ ಕೊಡ್ತಾರಂತೆ, ಒಂದು ಸೀರೆ ಕೊಡ್ತಾರೆ, ಒಂದು ತಾಳಿ ಕೊಡ್ತಾರೆ. ಇವತ್ತಿನ ಪರಿಸ್ಥಿತಿನ ಇದು? ಇಲ್ಲ ಅವತ್ತಿನಿಂದ. ಆಗ ಅದನ್ನು ತಗೊಂಡೋಗಿ ಯಾವುದೋ ಒಂದು ಗುಡಿಗೆ ಹೋಗಿ ಒಬ್ಬ ಪೂಜಾರಿ ಕೊಟ್ಟು ಅಲ್ಲಿ ಮುತ್ತು ಕಟ್ತಾರೆ. ಅದನ್ನು ಕಟ್ಸ್ಕೊಂಬಂದು ಅವಾಗ ಅವನಿಗೆ ಯಾರು ಮನಸ್ಸಿರ್ತೈತಲ್ಲ ಆ ಮನುಷ್ಯನಿಗೆ, ಅದು ನಮ್ಮ ಕಡೆ ಎಲ್ಲ ಕೂಡ ಭಾಷೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಭಾಷೆಗಳೆಲ್ಲ ಇದಾವೆ. ನಮ್ಮಲ್ಲಿ ಬಳಸೋದು ಹೆಣ್ಣು ಮಾಡಿಕೊಡೋದು ಅಂತ. ಓಕೆ. ಇದನ್ನು ಅವು ಆತನಿಗೆ ಹೆಣ್ಣು ಮಾಡಿಕೊಡ್ತಾರೆ. ಇದಕ್ಕೊಂದು ಆಚರಣೆ ಇದೆ. ಆಚರಣೆ, ಹೌದು ಹೌದು, ಇದು ಆಚರಣೆ. ಇದನ್ನು ಹೆಣ್ಣು ಮಾಡಿ ಅವನಿಗೆ ಕೊಟ್ಟಾಗ ಅವನೇನು ಮಾಡ್ತಾನೆ, ಸ್ವಲ್ಪ ದಿವಸದ ಮಟ್ಟಿಗೆ ಆಕೆ ಜೊತೆಗೆ ಇರ್ತಾನೆ. ನಂತರದಲ್ಲಿ 1-2 ಮಕ್ಕಳಾತು ಅಂತಂದು ಹೇಳಿದ್ರೆ ಅವನು ಬಿಟ್ಟು ಹೋಗ್ಬಿಡ್ತಾನೆ. ಆಗ ಆ ಮಕ್ಕಳನ್ನ ಸಾಕುವಂಥ ಜವಾಬ್ದಾರಿ ಯಾರಿಗಿರ್ತತೆ ಅಂದರೆ, ಅವಳಿಗೆ 14 ವರ್ಷ 15 ವರ್ಷ ಹೆಣ್ಣು ಮಕ್ಕಳು. ಹೌದು. ಎಷ್ಟು ಸಣ್ಣ ಮಕ್ಕಳು, 12 ವರ್ಷದ ಹೆಣ್ಣು ಮಕ್ಕಳಿಗೆ ಮುತ್ತು ಕಟ್ಟಿಸಿ ದೇವದಾಸಿ ಪದ್ಧತಿಗೆ ಬಿಡ್ತಾರೆ. 12 ವರ್ಷದ ಹೆಣ್ಣು ಮಕ್ಕಳ, 13 ವರ್ಷದ ಹೆಣ್ಣು ಮಕ್ಕಳು, 11 ವರ್ಷದ, ಹೇಳ್ತೀನಲ್ರಿ, 7-8 ವರ್ಷದ ಹೆಣ್ಣು ಮಕ್ಕಳಿಗೆ ದೇವರಿಗೆ ಮುತ್ತು ಕಟ್ಟಿಸಿ ಬಿಡ್ತಾರೆ. 14-15 ವರ್ಷದಲ್ಲಿ, 15 ವರ್ಷದಲ್ಲಿ, 16 ವರ್ಷದಲ್ಲಿ 2 ಮಕ್ಕಳು ತಾಯಿಯಾಗಿರ್ತಾಳೆ ಆಕೆ. ಈ ರೀತಿಯಲ್ಲಿ ಆ 16-18 ವರ್ಷ 20 ವರ್ಷದೊಳಗಡೆ ಆಕೆ 2 ಮಕ್ಕಳು ತಾಯಿಯಾಗಿ ಆಕೆ ಎಷ್ಟು ಕಷ್ಟಪಡ್ತಾಳೆ. ಆಕೆ ಫಸ್ಟ್ ಭೂಮಿ ಇಲ್ಲ, ನಾನು ಹೇಳ್ದಂಗೆ ಯಾರಿಗೂ ಕೂಡ ಯಾವ ಸೌಲಭ್ಯಗಳು ಇಲ್ಲ ಆಕೆಗೆ. ಆ ಮಕ್ಕಳನ್ನ ಯಾವ ರೀತಿಯಲ್ಲಿ ಸಾಕಬೇಕು, ಆಕೆ ಹೆಂಗೆ ಬದುಕಬೇಕು,
ಅಂತ ಕೇಳಿದರೆ ಅದು ಅವ್ರ ಕಷ್ಟ ಅಲ್ಲಿಗೆ ಹೋಗಿ ಕೇಳಿದಾಗ ನಮಗೆ ಅದು ಗೊತ್ತಾಗೋದು. ಅದು ಕೂಲಿ ಮಾಡ್ತಾರೆ. ಯಾವ ರೀತಿ ಕೂಲಿ ಮಾಡ್ತಾರೆ? ಅಲ್ಲಿ ಶ್ರೀಮಂತರು ಇರ್ತಾರೆ ಹಳ್ಳಿ ಒಳಗಡೆ. ಎಲ್ಲ ಶ್ರೀಮಂತರು ಕೂಡ ಎಲ್ಲ ಶ್ರೀಮಂತರು ಒಂದಿಷ್ಟು ಭೂಮಿಗಳೆಲ್ಲ ಇರ್ತಾವೆ, ಹಗಲಿ ರಾತ್ರಿ ದುಡಿತಾ ಇರ್ತಾರೆ. ಅವ್ರ ಮನೆ ಅವ್ರಿಗೇನಾದರೂ ಮದುವೆ ಮಾಡಬೇಕು ಮಕ್ಕಳಿಗೆ, ಅವ್ರಿಗೇನಾದರೂ ಜಾತ್ರೆ ಮಾಡಬೇಕು ಅಥವಾ ಮನೆ ಕಟ್ಟಬೇಕು ಅಥವಾ ಎದಕ್ಕಾರ ರೊಕ್ಕ ಬೇಕು ಅಂತ ಹೇಳಿದ್ರೆ ಆ ಶ್ರೀಮಂತನ ಹೋಗಿ ಕೇಳ್ತಾರೆ. ಆ ಒಂದಿಲ್ದ ಒಂದು ದಿವಸ ಆ ಶ್ರೀಮಂತ ಕೂಡ ಈಕಿ ಮನೆಗೆ ಬಂದೋಗಿರ್ತಾನೆ. ಆ ಶ್ರೀಮಂತನ ಮನೆ ಒಳಗಡೆ ಈಕಿ ದುಡ್ಡು ಸಾಲ ಕೊಡಪ್ಪ ಅಂತ ಕೇಳಬೇಕು. ಆ ಸಾಲ ಕೊಡ್ತಾನೆ ಆತ. ಸಾಲ ಕೊಟ್ಟಾಗ ಅದಕ್ಕೆ ಬಡ್ಡಿ ಎಷ್ಟು ಅಂತ ಗೊತ್ತಿರಲ್ಲ, ಅದು ರೊಕ್ಕ ಎಷ್ಟು ಅಂತ ಹೇಳಿ ಗೊತ್ತಿರಲ್ಲ. ಸುಮ್ಮನೆ ದುಡಿತಾ ಇರ್ತಾರೆ ಮಕ್ಕಳು. ಆಕಿ ದೇವದಾಸಿ ಮತ್ತು ಅವ್ರ ಮಕ್ಕಳು ಎಲ್ಲರೂ ಕೂಡ ಅವ್ರ ಮನೆ ಒಳಗಡೆ ದುಡಿತಾ ಇರ್ತಾರೆ. ತಂದೆ ಅಂತ ಗೊತ್ತಿರಲ್ಲ, ಹೇಳಿರಲ್ಲ ಆಕಿ, ಈತನೇ ನಿಮ್ಮ ತಂದೆ ಅಂತ ಆಕಿ ಹೇಳಿರಲ್ಲ. ಆ ರೀತಿಯಲ್ಲಿ ಅದು ಸಮಾಜ ಒಪ್ಪಲ್ಲ. ಅದು ಆತನೇ ತಂದೆ ಅಂತೇಳಿ ಅವನು ಒಪ್ಕೊಳಲ್ಲ. ಹಳ್ಳಿ ಒಳಗಡೆ ಅಥವಾ ಹೊಲದೊಳಗಡೆ ಮಗ ಹಾಳಾಗಿ ದುಡಿದ್ರೂ ಈತ ನನ್ನ ಮಗ ಅಂತೇಳಿ ಆತ ಒಪ್ಕೊಳಲ್ಲ ಅಪ್ಪ, ಅಥವಾ ಅವರು ನಮ್ಮಪ್ಪ ಅಂತೇಳಿ ಆ ಮಕ್ಕಳು ಕೂಡ ಕೇಳಲ್ಲ. ಆ ತಾಯಿ ಹೇಳ್ಬೇಕಲ್ಲ ನಿಮ್ಮಪ್ಪ ಈತ ಅಂತ, ತಾಯಿ ಕೂಡ ಎಂದು ಕೂಡ ಹೇಳಲ್ಲ. ಇವತ್ತಿನ ಪರಿಸ್ಥಿತಿನೂ ಹೀಗೇನೆ. ಹಾಗಾಗಿ ಇವತ್ತು ಅವರು ಅವ್ರು ಕೊಟ್ಟಂಥ ದುಡ್ಡಿಗೆ ಇಡೀ ಜೀವನ ಪೂರ್ತಿ ಅವ್ರ ಹೊಲದಲ್ಲಿ ಮನೆ ಒಳಗಡೆ ಕೆಲಸ ಮಾಡ್ತಕ್ಕಂಥದ್ದು. ಮತ್ತು ಈ ಮಕ್ಕಳ ಮನಸ್ಸಲ್ಲಿ ಪ್ರಶ್ನೆ ಇರಲ್ವಾ, ನನ್ನ ತಂದೆ ಯಾರು ಅಂತ? ಅವ್ರಿಗೆ ಫಸ್ಟು ಏನಂದ್ರೆ ನಾವು ದೇವದಾಸಿ ಮಕ್ಕಳಂತ ಗೊತ್ತಾಗ್ಬಿಡ್ತೈತೆ. ಅವರಿಗೆ ದೇವದಾಸಿ ಮಕ್ಕಳಂತ ಗೊತ್ತಾಗ್ತೈತಿ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅವರಿಗೆ ಅರಿವು ಬಂದಿದೆ. ಯಾವ ರೀತಿ ಶಾಲೆ ಮತ್ತು ಕಾಲೇಜ್ನೊಳಗಡೆ ಪ್ರಶ್ನೆ ಮಾಡ್ತಾರೆ, ನಿಮ್ಮಪ್ಪ ಯಾರು? ಅಯ್ಯೋ ನಾನು ದೇವದಾಸಿ ಮಗ. ದೇವದಾಸಿ ಅಂತ ಹೇಳಿದ್ರೆ ಗಂಡ ಇಲ್ಲ, ಅಪ್ಪ ಇಲ್ದಾನೆ ನೀನು ಮುಟ್ಬಿಟ್ಟೆ. ಈ ಥರದಲ್ಲಿ ಅಪಮಾನ ಕೇಳಿ ಅಪಮಾನ ಮಾಡುವಾಗ ಅವ್ರಿಗೆ ಅಪಮಾನ ಅನ್ನಿಸ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಈ ಪ್ರಶ್ನೆ ಯಾವಾಗ ಕೇಳೋಕ್ಕೆ ಶುರು ಮಾಡಿದ್ರು ಆವಾಗ ಮಕ್ಕಳಿಗೆ ಸ್ವಲ್ಪ ಪ್ರಜ್ಞೆ ಬಂತು. ಹೌದಲ್ಲ, ಈ ದೇವದಾಸಿಯವರ ಮಕ್ಕಳು ಅವರು ಶಾಲೆಗೆ ಹೋಗ್ತಾರೆ, ಶಿಕ್ಷಣ ಹೋಗ್ತಾರೆ. ಎಲ್ಲಿವರೆಗೂ ಹೋಗ್ತಾರೆ? ಅಮ್ಮ ಎಲ್ಲಿವರೆಗೂ ಓದ್ಸೋಕ್ಕೆ ಸಾಧ್ಯ? ಅಲ್ಲೇನೆ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿಸ್ತಾರೆ ಅವರು. ಮತ್ತು ಅವರು ದುಡ್ಡು ಕೊಟ್ಟು ದೊಡ್ಡ ದೊಡ್ಡ ಶಾಲೆ ಕಾಲೇಜ್ಗಳಿಗೆ ಬರೋಕ್ಕಾಗೋದೇ ಇಲ್ಲ, ಹೌದು, ಓದ್ಸೋಕ್ಕಾಗೋದೇ ಇಲ್ಲ. ಮತ್ತು ಆ ಥರದಲ್ಲಿ ಸರ್ಕಾರ ಏನಾದರೂ ಸೌಲಭ್ಯಗಳು ಕೊಟ್ಟರೆ ಕೆಲವು ಮಕ್ಕಳು ಓದಿ ಮುಂದೆ ಬರ್ತಾರೆ, ಓದಿದ್ದಾರೆ, ಟೀಚರ್ ಆಗ್ಯಾರ, ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ಗಳು ಕೂಡ ಆಗಿದ್ದಾರೆ. ಇದಾವು. ಆದರೆ ಅದು ಎಲ್ಲದೂ ಕೂಡ ಬರಬೇಕಂದ್ರೆ ತುಂಬಾ ಕಷ್ಟ ಬೇಕು. ಹೌದು, ತುಂಬಾ ಕಷ್ಟಪಡಬೇಕು ಮಕ್ಕಳು. ಹೌದು. ಆ ಕಷ್ಟಪಟ್ಟಾಗ ಇತ್ತೀಚಿನ ಮಕ್ಕಳು ಅವರೆಲ್ಲ ಕಷ್ಟಪಟ್ಟಿದ್ದಾರೆ. ತುಂಬಾ ಎದುರಿಸಬೇಕು, ಸಮಾಜ ಎದುರಿಸಬೇಕು. ಹೌದು, ದುಡ್ಡಿರಲ್ಲ ಅದನ್ನ. ತುಂಬಾ ಒಂದು ಬರ್ಡನ್ ಕೋಸ್ಟ್ ಜನರೆಲ್ಲ ಬಂದಿದ್ದಾರೆ, ಮಕ್ಕಳೆಲ್ಲ ಮುಂದೆ ಬಂದಿದ್ದಾರೆ. ಆದರೆ ಅಷ್ಟು ಸಾಕಾಗಲ್ಲ. ಎಲ್ಲ ಮಕ್ಕಳು ಬರಬೇಕು, ಮುಖ್ಯವಾಹಿನಿಗೆ ಬರಬೇಕು ಎಲ್ಲ ಮಕ್ಕಳು. ಇವತ್ತು ನೀವೆಲ್ಲ ಫಸ್ಟ್ ಒಂದು ಪ್ರಶ್ನೆ ಮಾಡಿದ್ರಿ, ಯಾವತ್ತು ಈ ಪದ್ಧತಿ ಬಂತು ಅಂತ. ಬಂದಿದೆ ಪದ್ಧತಿ, ತುಂಬ ದಿನಗಳಿಂದ ಈ ಪದ್ಧತಿ ಬಂತು ಅಂತ ಹೇಳಿದ್ರೆ ಅದು ಒಂದು 3 ದಿನ ಬೇಕಾಗ್ತೈತಿ. ಆದಿಮಾನವನ ಕಾಲದಲ್ಲಿ ಯಾವ ರೀತಿ ಇತ್ತು, ತಾಯಿ ಪ್ರಧಾನವಾಗಿತ್ತು. ಆ ತಾಯಿ ಸತ್ತಾಗ ಆಕೆಗೆ ಒಂದು ದೇವಸ್ಥಾನ ಮಾಡಿ ಪೂಜೆ ಮಾಡಿದ್ರು. ದೇವಸ್ಥಾನ ಕಟ್ಟಿ ಆ ತಾಯಿಗೆ ಪೂಜೆ ಮಾಡಿದ್ರು. ಮಾತೃ ಪ್ರಧಾನ ಸಮಾಜ ಹೆಂಗಿತ್ತು? ಮಾತೃ ಪ್ರಧಾನ ಸಮಾಜದಲ್ಲಿ ತಾಯಿನ ದೇವತೆ ಅಂತ ಹೇಳ್ತಿದ್ರು. ಆಕೆ ಸತ್ತಾಗ ಆ ದೇವತೆಯನ್ನು ಗುಡಿ ಕಟ್ಟಿ ಪೂಜೆ ಮಾಡ್ತಿದ್ರು. ಆ ಪೂಜೆ ಮಾಡೋಕ್ಕೆ ಗಂಡು ಮಗ ಪೂಜಾರಿ ಇರಲಿಲ್ಲ, ಹೆಣ್ಣುಮಗಳು ಪೂಜಾರಿ ಅಂತ ಹೇಳ್ತು. ಆ ರೀತಿ ಅದೆಲ್ಲ ಪೂರ್ತಿ ನಾನು ಹೇಳ್ಕೊಂತ ಹೋದ್ರೆ 3 ದಿನ ಬೇಕಾಗ್ತದೆ ಇತಿಹಾಸ. ಹಾಗಾಗಿ ಅದು ಪದ್ಧತಿ ಇದೆ, ತುಂಬ ಮಾತೃ ಪ್ರಧಾನ ಸಮಾಜದಿಂದಲೂ ಆ ಪದ್ಧತಿ ಇದೆ. ಬದಲಾವಣೆ ಆಗಿದೆ. ಅದ್ರ ಬದಲಾವಣೆ ಆಗಿದೆ. ಆ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಇವತ್ತೆಲ್ಲ ಕೂಡ ಅಪಮಾನಗಳು ಶುರುವಾಗಿರೋದು. ಅವತ್ತು ಮಾತೃ ಪ್ರಧಾನ ಸಮಾಜದಲ್ಲಿ ಯಾವ ಹೆಣ್ಮಕ್ಳಿಗೆ ಕೂಡ ಅಪಮಾನ ಇರಲಿಲ್ಲ, ಹೆಣ್ಮಗಳದೇ ನಡೀತಿತ್ತು. ನಾವು ಇವತ್ತೆಲ್ಲಿ ಕುತ್ಕೊಂಡು ಮಾತಾಡ್ತೀವಲ್ಲ, ಇದು ಇರಲಿಲ್ಲ ಅವತ್ತಿನ ಸಂದರ್ಭದಲ್ಲಿ. ಹಾಗಾಗಿ ಇದು ಬದಲಾವಣೆ ಆದಂಥ ಸಂದರ್ಭದಲ್ಲಿ ಇವತ್ತು ಮಕ್ಕಳಿಗೆ ಅವಕಾಶಗಳಿಲ್ಲ. ಅಪ್ಪ ಯಾರು ಅಂತ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ, ಗಂಡ ಯಾರು ಅಂತ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ. ಆ ಮಕ್ಕಳಿಗೆ ಅಪ್ಪನ ಆಸ್ತಿಯಲ್ಲಿ ಭಾಗ ಇಲ್ಲ, ಹೆಸರು ಹೇಳ್ಕೊಳಲ್ಲ ಅಂತ ಹೇಳಿದಾಗ ಭಾಗ ಎಲ್ಲಿಂದ ಬಂತು? ನಿಮ್ಮ ದೃಷ್ಟಿಕೋನದಲ್ಲಿ ಇದಕ್ಕೆಲ್ಲ ಯಾರು ಹೊಣೆ? ಕುಟುಂಬನ, ಸಮಾಜನ?
ಅದು ಎರಡು ರೀತಿ ಹೊಣೆ. ಒಂದು ಬಡತನ, ಹ್ಮ್ ಮುಖ್ಯವಾಗಿ ಬಡತನ. ಹ್ಮ್ ಎರಡನೇದೇನಂತ ಹೇಳಿದ್ರೆ ಮೂಢನಂಬಿಕೆಗಳು ಮತ್ತು ಅನಾಕ್ಷರತೆ ಮನಸ್ಥಿತಿ ನೀವು ಮನಸ್ಥಿತಿ ಮತ್ತು ಅನಕ್ಷರತೆ ಏನೈತಲ್ಲ, ಈ ಓದ್ಲಾರ್ದಂಥ ಕಲಿಲಾರ್ದಂಥ ಜನ ಇನ್ನು ಮೂಢನಂಬಿಕೆಗಳನ್ನು ನಂಬಿದ್ದಾರೆ. ಅದು ಒಂದು ಭಾಗ ಇರ್ಬೋದು. ಆದರೆ ಭಾಳ ಕಾರಣ ಏನಂತ, ಭಾಳ ಮುಖ್ಯವಾದಂಥ ಕಾರಣ ಬಡತನ ಅನ್ನೋಂಥದ್ದು ಭಾಳ ಮುಖ್ಯವಾದಂಥ ಕಾರಣ. ಇದು ಈ ಬಡತನ ಹೋಗಬೇಕು ಅಂತಂದು ಹೇಳಿದ್ರೆ ಆ ಥರದಲ್ಲಿ ಆ ನಿಟ್ಟಿನಲ್ಲಿ ಕೆಲಸ ಮಾಡುವಂಥದ್ದು ಇಲ್ಲ. ಇದು ರಾಜಕೀಯ ಹಿತಾಸಕ್ತಿ ಬೇಕು. ಇದಕ್ಕೆ ರಾಜಕೀಯ ಹಿತಾಸಕ್ತಿ ಬೇಕು. ಯಾವ ರೀತಿ ಇವತ್ತು ಸಮಾಜ ಯಾವ ರೀತಿ ನಡೀತೈತಿ ಅಂತ ಹೇಳಿದ್ರೆ ನೀವೆಲ್ಲ ಕೂಡ ಗೊತ್ತಿರಬೇಕು ನಿಮಗೆ. ನಾನು ದೇವದಾಸಿ ಪದ್ಧತಿ ಬಗ್ಗೆ ನಾನು ಮಾತಾಡ್ತೀನಿ. ನನ್ನ ನಂತರದಲ್ಲಿ ನಾನು ಹೆಂಗಿರಬೇಕು ಅನ್ನೋಂಥದ್ದನ್ನು ನಾನು ಹೇಳ್ತೀನಿ. ಈಗ ದೇವದಾಸಿ ಆ ರೀತಿಯಲ್ಲಿ ಇವತ್ತು ತನಗೆ ಒಪ್ಪಿಗೆ ಇಲ್ಲದ ಒಂದು ಬದುಕನ್ನು ನಡೆಸುವಾಗ ಸಮಾಜದಲ್ಲಿ ತನಗೂ ಅಪಮಾನ, ಮಕ್ಕಳಿಗೂ ಅಪಮಾನ, ನಿಂದನೆ, ಇವೆಲ್ಲವೂ ಕೂಡ ಸಹಿಸ್ಕೊಂಡು ಹಾಕಿ ಬಂದಿದ್ದಾಳೆ. ಇವತ್ತು ಸಂಘ ಆಗಿದೆ. ಅವರು ಇಡೀ ರಾಜ್ಯದಲ್ಲಿ ದೇವದಾಸಿ, ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘಟನೆ ಅಂತೇಳಿ ನಾವು 2006ರಲ್ಲಿ ಪ್ರಾರಂಭ ಮಾಡಿದ್ದೀವಿ. ಅಲ್ಲಿ ಅದು ಹೋಗಬೇಕು ಅನ್ನೋ ಕಾರಣಕ್ಕಾಗಿಯೇ ದೇವದಾಸಿ ಪದ್ಧತಿ ನಿಲ್ಲಬೇಕು, ಇರೋಂಥ ದೇವದಾಸಿಯನ್ನು ಮುಖ್ಯವಾಹಿನಿಗೆ ತರಬೇಕು ಅನ್ನೋಂಥ ಕಾರಣಕ್ಕಾಗಿಯೇ ನಾವು ಸಂಘ ಕಟ್ಟಿದ್ದು. ನಮ್ಮದು ಸಂಘದಲ್ಲಿ ಒಂದು ಬೈಲ ಐತಿ. ಆ ಬೈಲದಲ್ಲಿ ನಾವು ಬರ್ಕೊಂಡಿದ್ದೀವಿ, ಇದು ಹೋಗಬೇಕು, ಇವರಿಗೆ ಭಾಳ ಮುಖ್ಯವಾಗಿ 5 ಎಕರೆ ಭೂಮಿ ಕೊಡಬೇಕು, ಇವರಿಗೆ ಬೇಕಾದಷ್ಟು ತಿಂಗಳಿಗೆ ಯಾಕಂದರೆ ತನ್ನದಲ್ಲದ ತಪ್ಪಿಗೆ ಇವತ್ತು ಸಮಾಜ ಅವಳನ್ನ ದೂರ ಇಟ್ಟಿದೆ. ಸಮಾಜ ದೌರ್ಜನ್ಯ ಮಾಡಿದೆ, ಅಪಮಾನ ಮಾಡಿದೆ, ಒಂದು ಕಳಂಕ ಅಂತ ನೋಡುತ್ತೆ. ಕಳಂಕ, ಇದು ಹೆಣ್ಮಕ್ಳಿಗೆ ಕಳಂಕ ಅಂತೇಳಿ ತಂದಿರ್ತದೆ ಇದು ದೇವದಾಸಿಗೆ. ಹಾಗಾಗಿ ಇದನ್ನು ಸರ್ಕಾರ ನಿಭಾಯಿಸಬೇಕು. ಸರ್ಕಾರ ತನ್ನ ಹೊಣೆಯನ್ನು ಸರಿಯಾಗಿ ನಿಭಾಯಿಸಿಲ್ಲ ಅಂತ ನಾವು ಈಗಲೂ ಕೂಡ ಹೇಳ್ತೀವಿ. ಅವ್ರು ಹೇಳ್ತಾರೆ 82ರಲ್ಲಿ ಒಂದು ಕಾನೂನು ತಂದಿದ್ದಾರೆ, 82ರಲ್ಲಿ ಕಾನೂನು ತಂದಿದ್ದಾರೆ. ಆ ಕಾನೂನೊಳಗಡೆ ಏನಿದೆ, ಅದು ದೇವದಾಸಿ ಪದ್ಧತಿ ನಿಷೇಧ ಮಾಡಬೇಕು ಅಂತ. ದೇವದಾಸಿ ಪದ್ಧತಿ ನಿಷೇಧ ಮಾಡಬೇಕು ಅಂತೇಳಿ ಕಾನೂನು ತಂದರೆ ಆಗ್ಬಿಡ್ತತೆ, ಅದು ನಿಷೇಧ ಆಗಬೇಕಲ್ಲ ಮೇಡಮ್. ಅದು ಆಗಲಿಲ್ಲ. ಒಂದು. ಎರಡನೇದೇನು, 1994ರಲ್ಲಿ 1994ರಲ್ಲಿ ಒಂದು ಸಮೀಕ್ಷೆ ಮಾಡಿದ್ದಾರೆ. ಆ ಸಮೀಕ್ಷೆ ಮಾಡಿ ಬಚ್ಚಿಟ್ಕೊಂಬಿಟ್ರೆ ಆಯ್ತಾ, ಒಂದು ಬುಕ್ಕದಲ್ಲಿ ಇಟ್ಕೊಂಬಿಟ್ರೆ ಆಯ್ತಾ? ಅದಕ್ಕೆ ಸಮೀಕ್ಷೆ ಮಾಡಿದ್ದೀವಿ, ಅದಕ್ಕೇನು ಬೇಕು ಅನ್ನೋಂಥದ್ದು ಬೇಡ. ಅದು ಕೂಡ ಅಲ್ಲಿಗೆ ಆಯಿತು. ಆಮೇಲೆ ಏನು ಮಾಡಿದ್ರು, ಒಂದು ಸಮೀಕ್ಷೆ ಆಯಿತು, ಒಂದು ಕಾನೂನು ಆಯಿತು, ಅವೆರಡು ಕೂಡ ಅಲ್ಲೇ ನಿಂತಿದ್ದಾವೆ. ಇದು ದೇವದಾಸಿ ಪದ್ಧತಿ ಹೋಗಬೇಕು ಅಂತ. ಹೆಂಗೆ ಹೋಗ್ತೈತೆ ಅದು? ಅದ್ರ ಬಗ್ಗೆ ಅವೇರ್ನೆಸ್ ಬೇಕಲ್ಲ, ಸರ್ಕಾರಕ್ಕೂ ಬೇಕು. ಸರ್ಕಾರಕ್ಕೆ ಏನು ಬೇಕು ಅಂತ ಒಂದು ಆಲೋಚನೆ ಬೇಕಲ್ಲ, ಅವ್ರಿಗೆ ಏನು ಬೇಕು ಅಂತ ಒಂದು ಆಲೋಚನೆ ಬೇಕಲ್ಲ. ಅದು ಎರಡೂ ಕೂಡ ಮಾಡಲಿಲ್ಲ. ಆಮೇಲೆ ಏನಾಯಿತು, ನಾವು 2006ರಲ್ಲಿ ಸಂಘ ಪ್ರಾರಂಭ ಮಾಡಿದ್ವಿ. 2006ರಲ್ಲಿ ಪ್ರಾರಂಭ ಮಾಡಿ ಸರ್ಕಾರದ ಮುಂದೆ ಬಂದ್ವಿ. ಸುಮಾರು 10,000 ಜನ ನಾವು ಒಂದು ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಕೂತಿದ್ದು ದೇವದಾಸಿ ಮಹಿಳೆಯರು. 10,000 ಜನ 3 ದಿನಗಳ ಕಾಲ ನಾವು ಧರಣಿ ಮಾಡಿದ್ದು. ನಿಮ್ಮ ಸಂಘದಲ್ಲಿ ಎಷ್ಟು ಜನ ಇದ್ದಾರಮ್ಮ? ಈಗ ನಮಗೆ ಸದಸ್ಯರು ಅದಾರ, ಒಂದು 8,000 ಜನ ನಮಗೆ ಮೆಂಬರ್ಶಿಪ್ ಹಾಕ್ತಾ ಇದ್ದಾರೆ ಸಂಘದಲ್ಲಿ. ಅಷ್ಟು ಹೆಣ್ಮಕ್ಳು, ಎಷ್ಟು ಮಹಿಳೆಯರು ಮುಂದೆ ಬರ್ತಾರೆ. ಅಂದರೆ ಈ ಥರದಲ್ಲಿ 10,000 ಜನ ಬಂದು ನಾವು 3 ದಿನಗಳ ಕಾಲ ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ, ಬನ್ನಪ್ಪ ಪಾರ್ಕ್ ಇತ್ತು ಅವಾಗ, ಅಲ್ಲಿ ಹೋರಾಟ ಕುಂತಾಗ ಮುಖ್ಯಮಂತ್ರಿ ಖುದ್ದಾಗಿ ಬಂದು, ಇವರು ಉಪಮುಖ್ಯಮಂತ್ರಿ MP ಪ್ರಕಾಶನೇ ಇದ್ದರು. ಅವರಿಬ್ಬರು ಬಂದು ಮನವಿ ಪತ್ರ ತಗೊಂಡು ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದರು. ಸರಿ, ಚರ್ಚೆ ಮಾಡಿರಿ. ಚರ್ಚೆ ಮಾಡ್ತಾರೆ, ನೋಡ್ತಾರೆ ನಾವು ಸಮೀಕ್ಷೆ ಮಾಡಿದ್ದೀವಿ, ನಾವು ಕಾನೂನು ಮಾಡಿದ್ದೀವಿ ಅಂತ ಹೇಳ್ತಾರೆ. ಆ ಸಮೀಕ್ಷೆ ಒಳಗಡೆ ಎಷ್ಟು ಜನ ಅದಾರ ಅಂದರೆ 23,000 ಜನ ಅದಾರ ಅಂತ ಹೇಳ್ತಾರೆ. 23,000 ಜನ ಯಾರ್ಯಾರು ಅಂತ ಹೇಳಿದ್ರೆ ಕೆಲವೇ ತಾಲೂಕು ಮತ್ತು ಕೆಲವೇ ಜಿಲ್ಲೆಗಳು. ಇನ್ನು ಹಲವಾರು ಜಿಲ್ಲೆಗಳು ಬಿಟ್ಟೋಗಿದ್ದಾರೆ, ಹಲವಾರು ತಾಲೂಕುಗಳು ಬಿಟ್ಟೋಗಿದ್ದಾರೆ. ನಾವು ಮತ್ತೆ ಅದನ್ನೆಲ್ಲ ನೋಡಿ, ಮತ್ತೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಮತ್ತೆ ನಾವು ಧರಣಿ ಕುಂತ್ಕೊಂಡ್ವಿ. ಇಲ್ಲ, ನೀವು ಸರಿಯಾಗಿ ಸಮೀಕ್ಷೆ ಮಾಡಿಲ್ಲ, ನೀವು ಇನ್ನೂ ಸರಿಯಾಗಿ ಸಮೀಕ್ಷೆ ಮಾಡಿರಿ, ನೀವು ಇವ್ರ ಕಡೆಯಿಂದಲೇ ಸಮೀಕ್ಷೆ ಮಾಡಿ, ಅಂಗನವಾಡಿ ಟೀಚರ್ ಕಡೆಯಿಂದ ನೀವು ಸಮೀಕ್ಷೆ ಮಾಡಿರಿ ಅಂತೇಳಿ ನಾವು ಮತ್ತೆ ಪಟ್ಟಿಡ್ದು ಕೂತ್ಕೊಂಡಾಗ ಮತ್ತೆ ಅವರು 2007-8ರಲ್ಲಿ ಸಮೀಕ್ಷೆ ಮಾಡಿದರು. 2007-8ರಲ್ಲಿ ಮತ್ತೆ ಒಂದು 26,000 ಜನ ಹೆಣ್ಮಕ್ಳು ಸಿಕ್ಕರು. ಅಲ್ಲಿಗೆ ಏನಾಯ್ತು, 46,660 ಜನ ಹೆಣ್ಮಕ್ಳು ಆವತ್ತಿನ 2007-8 2 ಸರ್ವೆನ ಸೇರಿ. ಅಲ್ಲಿ ಅವರು ಫಸ್ಟ್ ಕೊಡ್ತಿದ್ದು 400 ರೂಪಾಯಿ ಪೆನ್ಷನ್ ಕೊಟ್ಟರು. 400 ರೂಪಾಯಿ ಪೆನ್ಷನ್ ಎದಕ್ಕಾಗ್ತೈತಿ ಈ ಸಂದರ್ಭದಲ್ಲಿ ಅಂತೇಳಿ ನಾವು ಕೇಳ್ಕೊತ ಬಂದ್ವಿ. ಆದರೆ ಅದನ್ನು ಬ್ಯಾಡ್ ಅನ್ನಲಿಲ್ಲ, ಅದನ್ನು ಕೊಡಿಸ್ತಾನೆ
ಮತ್ತೆ ನಾವು ಹೋರಾಟ ಪ್ರಾರಂಭ ಮಾಡಿದ್ವಿ. ನಂತರದಲ್ಲಿ 500 ರೂಪಾಯಿ ಪೆನ್ಷನ್ ಕೊಟ್ಟರು, ಆಮೇಲೆ 1,000 ರೂಪಾಯಿ ಪೆನ್ಷನ್ ಕೊಟ್ಟರು, ಆಮೇಲೆ 1,500 ರೂಪಾಯಿ ಪೆನ್ಷನ್ ಕೊಟ್ಟರು, ಈಗ 2,000 ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ದಾರೆ. ಆದರೆ ಅದಕ್ಕೂ ಕೂಡ ಸಾಕಾಗಲ್ಲ. ಆದರೆ ಸಾಲ ಸೌಲಭ್ಯಗಳು ಕೊಡಬೇಕು ಅಂತಂದೇಳಿದ್ರೆ 10,000ರಿಂದ ಅವರು ಶುರು ಮಾಡಿದರು. ನಂತರದಲ್ಲಿ 20,000 ಶುರು ಮಾಡಿದರು, ಆ ನಂತರದಲ್ಲಿ 50,000, ಆಮೇಲೆ 1,00,000 ಶುರು ಮಾಡಿದರು. ಆಮೇಲೆ ಕೆಲವು ಬೇರೆ ಬೇರೆ ಪಕ್ಷಗಳು ಅಧಿಕಾರಕ್ಕೆ ಬಂದಾಗ ಇವರಿಗೆ ಸಾಲನ ಕಟ್ಟೋಕ್ಕಾಗಲ್ಲ, ಇವರು ಸಾಲ ಕೊಡಬಾರ್ದು, ಇನ್ನು ಫ್ರೀ ಅಂತೇಳಿ ಒಂದು 30,000 ರೂಪಾಯಿ ಕೊಡೋಣಂತ ಮತ್ತೊಂದು ರೂಲ್ಸ್ ಎಲ್ಲ ತಂದಿಟ್ಟಿದ್ದಾರೆ. ಈ 30,000 ರೂಪಾಯಿ ಕೊಡ್ತಾರೆ. ಮತ್ತು ಹಂಗೇ ಯಾರಿಗೆ ಜಾಗ ಐತಿ, ನಿವೇಶನ ಯಾರಿಗೈತಿ ಅಷ್ಟು ಮಾತ್ರ ಮನೆಗಳು ಇರೋದು. ಸ್ವಂತ ನಿವೇಶನ ಇರೋದೇ ಕಡಿಮೆ ಅವರಿಗೆ. ನಿವೇಶನ ಇದ್ದವ್ರಿಗೆ ಮಾತ್ರ ಬರಲೇನು ಕೋಟಿ ಜನರಿಗೆ ಮನೆ ಕಟ್ಸ್ಕೊಟ್ಟಿದ್ದಾರೆ. ಇದು ಒಂದು ಕಡೆ. ಇನ್ನೊಂದು ಕಡೆಗೆ ಏನಾಗಿದೆ, ಇವತ್ತು ದೇವದಾಸಿ ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಂಡು ಹೋಗಕ್ಕೆ ಯಾರು ಮುಂದೆ ಬರಲಿಲ್ಲ. ಗಂಡು ಮಕ್ಕಳಿಗೆ ಹೆಣ್ಣು ಕೊಡೋಕ್ಕೆ ಯಾರು ಮುಂದೆ ಬರಲಿಲ್ಲ. ಅವ್ರು ಮದುವೆ ಆಗೋದು ತುಂಬ ಕಷ್ಟ ಆಗಿತ್ತು. ನಾವಂತೂ ತುಂಬಾ ಅಲ್ಲಿ ಹಗರಿಬೊಮ್ಮನಹಳ್ಳಿ ಒಳಗಡೆ ವಧುವರರ ಸಮಾವೇಶ ಎಲ್ಲ ಮಾಡಿದ್ವಿ. ನಾವು ವಧುವರರ ಸಮಾವೇಶ ಮಾಡಿ ಅವರವರಲ್ಲೇ ಹೆಣ್ಣು ಗಂಡು ಹುಡುಕಿ, ಆಮೇಲೆ ನಾವು ಉಚಿತ ಸಾಮೂಹಿಕ ವಿವಾಹ ಮಾಡಿದ್ವಿ 2017ರಲ್ಲಿ. ಅಲ್ಲಿಂದ ನಾವು ಪ್ರಾರಂಭ ಸುಮಾರು ಒಂದು 7 ವರ್ಷ ನಾವು ಉಚಿತ ಸಾಮೂಹಿಕ ವಿವಾಹ ಮಾಡ್ತಿದ್ವಿ. ಅವ್ರದ್ದು ಮಕ್ಕಳದೇ, ದೇವದಾಸಿ ಮಕ್ಕಳದು. ಈ ರೀತಿಯಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ನಮ್ಮ ಬೇಡಿಕೆ ಇತ್ತು ಏನು ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಯಾರು ಆಗಿದ್ರು ಅವರಿಗೆ ಒಂದು ಮದುವೆ ಪ್ರೋತ್ಸಾಹಧನ ಅಂತೇಳಿ ಒಂದು 5 ಲಕ್ಷ ಕೊಡಬೇಕು ಅಂತ ನಮ್ಮ ಬೇಡಿಕೆ ಇತ್ತು. 2018ರಲ್ಲಿ ಮೊನ್ನೆ 2018ರಲ್ಲಿ ಅವು ಮಕ್ಕಳ ಬೇಡಿಕೆಗೆ ಅದು ಮದುವೆಗೆ ಹೆಣ್ಣು ಮಕ್ಕಳು ಮದುವೆ ಆದರೆ 5 ಲಕ್ಷ, ಗಂಡು ಮಗನಿಗೆ ಮದುವೆ ಆದರೆ 3 ಲಕ್ಷ ಅಂತಂದೇಳಿ ಸರ್ಕಾರ ಘೋಷಣೆ ಮಾಡಿದ್ರೆ ಅದ್ರ ಪ್ರಕಾರ ಅವ್ರು ಜಾರಿ ಮಾಡ್ತಾ ಇದ್ದಾರೆ. ನಾವು ಅದನ್ನೆಲ್ಲ ಸ್ವಾಗತ ಮಾಡ್ತೀವಿ. ಆದರೆ ಮತ್ತೆ ಭೂಮಿ ಬೇಕು ಅಂತಂದೇಳಿ ನಾವೆಲ್ಲ ಕೂಡ ಹೋರಾಟ ಮಾಡಿದ್ವಿ. 2017ರಲ್ಲೇ ನಾವು ಸುಮಾರು ಹಗರಿಬೊಮ್ಮನಹಳ್ಳಿ ಒಳಗಡೆ ಹೋರಾಟ ಮಾಡಿ ಸೆಂಟ್ರಲ್ ಜೈಲ್ಗೆ ಹೋದ್ವಿ. ನಾವು ಒಂದು ವಾರಗಳ ಕಾಲ, 1 ವಾರ ನಾವು ಸೆಂಟ್ರಲ್ ಜೈಲಲ್ಲಿ ಇದ್ದು, ಭೂಮಿ ಬೇಕು ನಮ್ಮ ಹೆಣ್ಮಕ್ಳಿಗೆ ಅಂತೇಳಿ ತಹಸೀಲ್ದಾರ್ ಒಳಗೆ ಹಾಕಿ ಬಾಗಿಲೆಲ್ಲ ಹಾಕಿದ್ವಿ. ತಹಸೀಲ್ದಾರ್ ಹೊರಗೆ ಬರೋಕ್ಕೆ ಬಿಟ್ಟಿರಲಿಲ್ಲ. ಅದಕ್ಕೆ ಅವರಿಗೆಲ್ಲ ಕೆಲಸ ಮಾಡೋಕೆ ಅಡಚಣೆ ಮಾಡಿವ ಅಂತೇಳಿ ಕೇಸಿನ ಮೇಲೆ ನಮ್ಮನ್ನೆಲ್ಲ ಕೂಡ ಸೆಂಟ್ರಲ್ ಜೈಲಿಗೆ ಹಾಕಿದ್ರಿ. 24 ಜನ ದೇವದಾಸಿ ಹೆಣ್ಮಕ್ಳು, ಅದರಲ್ಲಿ 21 ಜನ ದೇವದಾಸಿ ಹೆಣ್ಮಕ್ಳಿದ್ರು, ಅದರಲ್ಲಿ ನಾನು ಒಬ್ಳು. 24 ಜನ ನಾವು 1 ವಾರ ಜೈಲಿಗೆ ಹೋದ್ವಿ, ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ. ಆಮೇಲೆ ಮತ್ತೆ ಬೇಲ್ಸ್ ಕೊಟ್ಟರು, ಹೊರಗಡೆ ಬಂದ್ವಿ. ಈ ರೀತಿಯಲ್ಲಿ ಮತ್ತು ಒಳಗೆ ಹೋಗಿ ಆ ರೀತಿಯಲ್ಲಿ ಸೀರಿಯಸ್ ಆದಂಥ ಒಂದು ಹೋರಾಟ ಮಾಡಿದ್ಮೇಲೆ ಅಲ್ಲಿ ಭೂಮಿ ಕೊಡಬೇಕು ಅಂತ, ದೇವದಾಸಿ ಹೆಣ್ಮಕ್ಳಿಗೆ ಭೂಮಿ ಕೊಡಬೇಕು ಅಂತಂದೇಳಿ ಒಂದು ಕಾನೂನನ್ನು ಮಾಡಿದರು. ಆದರೆ ಅದು ಈಗಲೂ ಕೂಡ ಅದು ಈಡೇರ್ತಾ ಇಲ್ಲ ದೇವದಾಸಿ ಹೆಣ್ಮಕ್ಳಿಗೆ. ಅವ್ರು ಅದರಲ್ಲಿ ಏನು ಬರ್ಕೊಂಡಾರ ಅಂತೇಳಿದರೆ, 1 ವರ್ಷಕ್ಕೆ 20 ಜನ, ಜಿಲ್ಲೆಗೆ 20 ಜನರಿಗೆ ಮಾತ್ರ ಭೂಮಿ ಕೊಡಬೇಕು ಅಂತೇಳಿ ಬರ್ಕೊಂಡಿದ್ದಾರೆ. ಆದರೆ ನಾವು ಅದು 20 ಜನರಿಗಾದರೂ ಕೊಡಬೇಕಲ್ಲ, ಅದನ್ನು ಕೂಡ ಸರಿಯಾಗಿ ಕೊಡೋಕೆ ಆಗ್ತಾ ಇಲ್ಲ. ಈ ರೀತಿಯಲ್ಲಿ ಇವತ್ತು ಸರ್ಕಾರ ಕೆಲಸ ಮಾಡ್ತತಿ, ಆದರೆ ಅದು ಎದಕ್ಕೂ ಕೂಡ ಪ್ರಯೋಜನ ಆಗ್ತಾಯಿಲ್ಲ. ಇವು ಮೊನ್ನೆ ನಾವೆಲ್ಲ ಕೂಡ ಏನು ಮಾಡಿದ್ವಿ, 2007-8ರಲ್ಲಿ ಒಂದು ವಯಸ್ಸಿನ ಮಿತಿ ಇಟ್ಟರು ಸಮೀಕ್ಷೆ ಮಾಡಲಿಕ್ಕೆ. ದೇವದಾಸಿ ಹೆಣ್ಮಕ್ಳ ಸಮೀಕ್ಷೆಗೆ 35 ವರ್ಷ ಇದ್ದಂಥವ್ರನ್ನ ಸಮೀಕ್ಷೆ ಮಾಡೋದು. ಅದರಲ್ಲಿ ಅಂದರೆ ಆ ವಯಸ್ಸಿನಿಂದ ಮೇಲ್ಪಟ್ಟಂಥ ಹೆಣ್ಮಕ್ಳನ್ನ ಸಮೀಕ್ಷೆ ಮಾಡೋದು. 45 ವರ್ಷ ಇದ್ದಂಥವ್ರಿಗೆ ಪೆನ್ಷನ್ ಕೊಡಬೇಕು ಅಂತ ಸರ್ಕಾರ. ನಾವು ಅವತ್ತು ಹೇಳಿದ್ವಿ, ನೀವು ಸಮೀಕ್ಷೆ ಮಾಡುವಾಗ ಯಾಕೆ ವಯಸ್ಸಿನ ಮಿತಿ ಇಡ್ತೀರಿ? ನೀವು 20 ವರ್ಷ ಇರಲಿ, 18 ವರ್ಷ ಇರಲಿ, ನೀವು ಅವ್ರನ್ನೆಲ್ಲ ಕೂಡ ಸಮೀಕ್ಷೆ ಮಾಡಿರಿ. ನೀವು ಪೆನ್ಷನ್ ಬೇಕಾದರೆ ನೀವು 45 ವರ್ಷಕ್ಕೆ ಕೊಡ್ರಿ ಅಂತ ನಾವು ಅವತ್ತು ಕೇಳಿದ್ವಿ. ಆದರೆ ಅವ್ರು ಏನು ಮಾಡಿದ್ರು, ಇಲ್ಲ ನಾವು 35 ವರ್ಷದಿಂದ ನಾವು ಸಮೀಕ್ಷೆ ಮಾಡ್ತೀವಿ ಅಂತೇಳಿ 35 ವರ್ಷದಿಂದ ಸಮೀಕ್ಷೆ ಮಾಡಿದ್ದಾರೆ. ಅಂದರೆ 35 ವಯಸ್ಸು ಇದ್ದಂಥವ್ರನ್ನ ಸಮೀಕ್ಷೆ ಮಾಡಿದ್ದಾರೆ. ಈಗ ಅದು ಏನಾಗತ್ತಂದರೆ, ಅವತ್ತೇನು ಬಿಟ್ಟು ಹೋಗಿದ್ರು, ಇವತ್ತು ಆ ಹೆಣ್ಮಕ್ಳಿಗೆ 41-42 ವರ್ಷ ಆಗಿದ್ದಾವೆ. ಮತ್ತು ಅದ್ರ ಜೊತೆಗೆ ಈಗಲೂ ಕೂಡ ಇಂಥ ಸಂಪ್ರದಾಯ ಮತ್ತು ಬಲವಂತದ ದೇವದಾಸಿ ಪದ್ಧತಿ, ಬಲವಂತದಿಂದ ಮುತ್ತು ಕಟ್ಸ್ಕೊಂಡು ಇವೆಲ್ಲ ಸೇರಿದರೆ ಈಗಲೂ ಕೂಡ ಒಂದು ಹೊರಗಡೆ 20-25 ಸಾವಿರ ಜನ ಉಳಿದಿದ್ದಾರೆ ಹೊರಗಡೆ. ಮೊನ್ನೆ 2000 ನಾವು ಅವ್ರನ್ನ ಸೇರಿಸ್ಕೊಡ್ರಿ ಅಂತ ನಾವು ಹೋರಾಟ ಮಾಡಿದ್ವಿ. ಯಾರು ಬಿಟ್ಟು ಅವತ್ತು 2007-8ರಲ್ಲಿ ಸಮೀಕ್ಷೆಯಿಂದ ಹೊರಗಡೆ ಯಾರಿದ್ದಾರೆ ಅವರನ್ನು ನೀವು ಸಮೀಕ್ಷೆಗೆ ಒಳಪಡಿಸ್ರಿ. ಆ ಮಕ್ಕಳಿಗೆ ಈಗ ಅವ್ರು ಹೊರಗಿದ್ದರ ಪರಿಸ್ಥಿತಿ ಏನಾಗುತ್ತೆ ಅಂತೇಳಿದರೆ, ಅವರಿಗೆ ದೃಢೀಕರಣ ಪತ್ರ ಕೊಡ್ತಾರೆ. ಆ ದೃಢೀಕರಣ ಪತ್ರ ಹೊರಗಿದ್ದಂಥ ಹೆಣ್ಮಕ್ಳಿಗೆ ಸಿಗ್ತಾ ಇಲ್ಲ. ಆ ಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ವಂಚನೆ ಆಗ್ತಾಯಿದೆ ಮೇಡಮ್. ಅಂದರೆ ಅದು ದೇವದಾಸಿ ದೃಢೀಕರಣ ಪತ್ರ ಕೊಟ್ಟರೆ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಕೊಳ್ಳೋಕ್ಕೆ ಅನುಕೂಲ ಆಗ್ತೈತಿ. ಅಥವಾ ಇನ್ನೊಂದು ಸೌಲಭ್ಯ ಕೊಡಲಿಕ್ಕೆ ನಮಗೆ ಸರ್ಕಾರದ ಏನೇ ಸೌಲಭ್ಯ ಆದ್ರೂ
ತಗೋಬೋದು. ಆದರೆ ಇವತ್ತೇನಾಗತ್ತಂದ್ರೆ ಆಕೆ ಸಮೀಕ್ಷೆಯಿಂದ ಹೊರಗದಳ ಅನ್ನೋ ಕಾರಣಕ್ಕೆ ಆಕೆ ಸರ್ಕಾರದಿಂದ ದೃಢೀಕರಣ ಪತ್ರ ಸಿಗ್ತಾ ಇಲ್ಲ. ಆ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಿದ್ದಾರೆ. ಹಂಗಾಗಿ ಅದನ್ನು ನಾವು ಒತ್ತಾಯ ಮಾಡಿದ್ವಿ. ಮೊನ್ನೆ ಅವರು 2005ರಲ್ಲಿ ಕಾನೂನು ತಿದ್ದುಪಡಿ ಮಾಡಿದ್ದಾರೆ. ಮೊದಲಿದ್ದಂಥ ಕಾನೂನು ಏನಿತ್ತು ಅವತ್ತಿನ 82ರಲ್ಲಿ ಕಾನೂನು ಏನು ಮಾಡಿದರು, ಅದರಲ್ಲಿ ಏನಿತ್ತು ಅಂತೇಳಿದರೆ, ಯಾರು ಬಾಲಕಿ ಇರ್ತಾಳೆ, ಯಾರು ಮನೆ ಒಳಗಡೆ ಮುತ್ಕಟ್ಟಿ ಆ ಪದ್ಧತಿ ಒಳಗಾಗ್ತಾಳೆ, ಆ ಬಾಲಕಿ ಮತ್ತು ಆ ತಂದೆ ತಾಯಿ ಮಾತ್ರನೇ ಅಪರಾಧಿಗಳಂತ ಇತ್ತು ಅವತ್ತಿನ ಕಾನೂನು. ನಾವು ಅದನ್ನು ಒಪ್ಪಿರಲಿಲ್ಲ. ಯಾಕಂತಂದೇಳಿದ್ರೆ ಇವತ್ತು ಅವ್ರು ಮಾತ್ರ ಅಪರಾಧಿಗಳು ಯಾಕೆ ಮಾಡ್ತೀರಿ ನೀವು? ಬಲವಂತವಾಗಿ ಯಾರು ಅವ್ರಿಗೆ ಮುತ್ಕಟ್ಸ್ತಾರ ಆ ದೈವಸ್ಥರು. ಅವತ್ತಿನ ಸಂದರ್ಭದಲ್ಲಿ ಕೂಡ ಊರೊಳಗಿರ್ತಕ್ಕಂಥ ದೈವಸ್ಥರು ಒಪ್ಪಿಗೆ ಕೊಡಬೇಕು. ಆ ಹುಡುಗಿ ಮುತ್ತು ಕಟ್ಸ್ಬೇಕಂದ್ರೆ ಅವರು ಫಸ್ಟ್ ಒಪ್ಪಿಗೆ ಕೊಡಬೇಕು. ಊರೊಳಗಡೆ ಇರ್ತಕ್ಕಂಥವ್ರು ಮತ್ತು ಅವರು ಕುಲಸ್ಥರು ಎಲ್ಲ ಏನದಾರಲ್ಲ ಅವರೆಲ್ಲರೂ ಕೂಡ ಒಪ್ಪಿಗೆ ಕೊಟ್ಟಿದ ಮೇಲೆ ಅವ್ರು ಹೋಗಿ ಮುತ್ತು ಕಟ್ಸ್ಬೇಕು. ಅವ್ರನ್ನ ಕೂಡ ಅಪರಾಧಿಗಳು ಮಾಡಬೇಕಲ್ಲ. ಮತ್ತು ಆತ ಮುತ್ಕಟ್ಟ ಪೂಜಾರಿ ಅಥವಾ ಪುರೋಹಿತ ಏನದನ ಅಥವಾ ಹಿರಿಯ ಮಾಜಿ ದೇವದಾಸಿ ಏನದಾಳ ಆಕೆ ಕೂಡ ಅದರ ಅಪರಾಧಿ ಆಗಬೇಕಲ್ಲ. ಅವ್ರನ್ನೆಲ್ಲ ಕೂಡ ಸೇರಿಸ್ಬೇಕಲ್ಲ ಇವರು. ಅದು ಯಾವುದು ಕೂಡ ಇರಲಿಲ್ಲ. ಜವಾಬ್ದಾರಿ ಬರುತ್ತೆ. ಆಮೇಲೆ ಆ ಮಕ್ಕಳು ತಂದೆ ಯಾರು ಅಂತೇಳಿ ಹೇಳ್ಬೇಕಲ್ಲ, ಅವು ಯಾವ ಕೂಡ ಇರಲೇ ಇಲ್ಲ. ಇವ್ರು ಮಾತ್ರ ಅಪರಾಧಿಗಳು. ಯಾವ್ದಾರ ಒಂದು ಹುಡುಗಿ ಸಿಕ್ಕಾಕಂದಳ ಅಂತ ಹೇಳಿದ್ರೆ ಅವ್ರನ್ನೆಲ್ಲರನ್ನು ಕರ್ಕೊಂಡೋಗಿ ಸ್ಟೇಷನ್ನಲ್ಲಿ ಕುಂದಿರಿಸಿ ಕೇಸ್ ಹಾಕ್ಸಿ ಮತ್ತೊಂದೆಲ್ಲ ಮಾಡಿ ವಾಪಸ್ಸು ಕಳಿಸ್ತಕ್ಕಂಥದ್ದು. ಇದು ನಾವು ಅವತ್ತು ಒಪ್ಪಿರಲಿಲ್ಲ. ಹಾಗಾಗಿ ನೀವು ಮತ್ತೆ ಅದನ್ನು ಕಾನೂನು ತಿದ್ದುಪಡಿ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಿದ್ವಿ. ಈಗ ಅವರು ತಿದ್ದುಪಡಿ ಮಾಡಿದ್ದಾರೆ, ಕಾನೂನು ಮಾಡಿದ್ದಾರೆ. ಅದರಲ್ಲಿ ನಮಗೊಂದು ಅದು ಏನು ಅಂತಂದೇಳಿದ್ರೆ ಈಗಲೂ ಕೂಡ ಪ್ರಕಟಣೆ ಆಗ್ತಾ ಇಲ್ಲ ಆ ಕಾನೂನು. ನಾವು ಇವತ್ತಿನ 2006-07ರಲ್ಲಿ ನಾವೇನು ಕೇಳ್ತೀವಿ, ಆ ಕಾನೂನು ಏನು ನೀವು ತಿದ್ದುಪಡಿ ಮಾಡಿರಿ ಅದನ್ನು ನೀವು ಪ್ರಕಟಣೆ ಮಾಡಿರಿ ಅನ್ನೋದು ಒಂದು. ಎರಡನೇದೇನು, ನೀವು ಈಗಲೂ ಕೂಡ ದೇವದಾಸಿ ಹೆಣ್ಣು ಮಕ್ಕಳನ್ನ ಮುಖ್ಯವಾಹಿನಿಗೆ ತರಬೇಕು ಅಂತಂದೇಳಿ ನೀವು ಹೇಳ್ತಾ ಇದ್ರಿ. ಆದರೆ ಈಗಲೂ ಕೂಡ ದೇವದಾಸಿಗಾಗಿ ಒಂದು ಆಫೀಸ್ ಇಲ್ಲ. ದೇವದಾಸಿ ಪುನರ್ವಸತಿ ಇಲಾಖೆ ಇಲ್ಲವೇ ಇಲ್ಲ. ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಒಂದು ಭಾಗ, ಒಂದು ಟೇಬಲ್ಲು ಒಂದು ಚೇರ್ ಹಾಕಿ ಅವ್ರನ್ನ ಕೂಡಿಸಿದ್ದಾರೆ ಕೆಲಸ ಮಾಡಲಿಕ್ಕೆ. ಆದರೆ ಅವ್ರಿಗಾಗಿ ಒಂದು ನಿಗಮ ಬೇಕಲ್ಲ. ಮತ್ತು ದೇವದಾಸಿ ಮಹಿಳೆಯರಿಗಾಗಿ ಬಜೆಟ್ನಲ್ಲಿ ಹಣ ತೆಗೆದಿಡಬೇಕಲ್ಲ, ಅದು ಆಗ್ತಾಯಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಏನು ಹಣ ಇರುತ್ತೆ ಅಥವಾ ಆ ಹಣ ಕೂಡ ಬಳಕೆ ಮಾಡ್ತಾಯಿಲ್ಲ ಅವರು. SC/ST ಅಭಿವೃದ್ಧಿ ಅನುದಾನದಲ್ಲಿ ಇವರು ಕೂಡ SC/ST ಅಲ್ಲ, ಇದರಲ್ಲಿ ಅವರಿಗೆ ಕೊಟ್ಟು ಅವ್ರ ಪೆನ್ಷನ್ನು ಮತ್ತೊಂದು ಮಾಡ್ತಾಯಿದ್ದಾರೆ. ಇದು ಸಪ್ರೇಟ್ ಆಗಬೇಕು ಅಂತ ನಾವು ಈಗಲೂ ಕೂಡ ಕೇಳ್ತಾ ಇದ್ದೀವಿ. ಇವು ಯಾವ ಕೂಡ ಆಗ್ಲಾರ್ದಂಗೆ ಇವತ್ತು ದೇವದಾಸಿ ಪದ್ಧತಿ ನಿಲ್ಲಬೇಕು ಅಂತಂದರೆ ಆಗೋದಿಲ್ಲ. ಒಂದು. ಎರಡನೇದೇನು, ಈ ಸಮೀಕ್ಷೆ ಮಾಡಿದ್ದಾರೆ 2025ರಲ್ಲಿ ಸಮೀಕ್ಷೆ ನಡೆದಿದೆ. ಯಾವ ರೀತಿಯಲ್ಲಿ? ಫಸ್ಟು 46,660 ಜನ ಏನಿದ್ರು 2 ಸಮೀಕ್ಷೆ ಒಳಗಡೆ. ಈಗ ಅದರಲ್ಲಿ ಮರಣ ಹೊಂದಿದ್ದಾರೆ. ಕೆಲವು ಹೆಣ್ಮಕ್ಳೆಲ್ಲ ಕೂಡ ವಯಸ್ಸಾಗೈತಿ, ಸತ್ತೋಗಿದ್ದಾರೆ. ಅದರಲ್ಲಿ ನಮ್ಮದೇನು 2 ಭಿನ್ನ ಅಭಿಪ್ರಾಯ ಇಲ್ಲ. ಆದರೆ ಈಗ ಇರ್ತಕ್ಕಂಥ ಹೆಣ್ಮಕ್ಳು ಹೊಸಬ್ರನ್ನೂ ಸೇರಿಸ್ಕೊಂಡಾರೆ ಮತ್ತು ಹಳಬರನ್ನೂ ಸೇರಿಸ್ಕೊಂಡಾರೆ. ಅವ್ರನ್ನೆಲ್ಲ ಹೊಸಬ್ರನ್ನ ಬೇರೆ ಒಂದು ಪಟ್ಟಿ ಮಾಡಿದ್ದಾರೆ. ಆದರೆ 66,000 ಜನ ಹೆಣ್ಮಕ್ಳಲ್ಲಿ ಇವತ್ತು ಬರೀ 23,000 ಜನರನ್ನು ಮಾತ್ರ ಅವ್ರು ತೋರಿಸಿದ್ದಾರೆ. ಮತ್ತು ಅವ್ರು ಹೇಳ್ತಾರೆ, ಈ ಮರಣ ಹೊಂದಿದಂಥ ಮಾಜಿ ದೇವದಾಸಿ ಮಕ್ಕಳನ್ನು ಕೂಡ ನಾವು 3 ತಲೆಮಾರು ಸಮೀಕ್ಷೆ ಮಾಡಿದ್ದಾರೆ. ನಾವು ಸ್ವಾಗತ ಮಾಡಿದ್ವಿ. 3 ತಲೆಮಾರು ಸಮೀಕ್ಷೆ ಮಾಡಿದ್ರೆ ಒಳ್ಳೆಯದು. ಆದರೆ ಎಲ್ಲರೂ ಬರಬೇಕಲ್ಲ ಆ ಸಮೀಕ್ಷೆ ಒಳಗಡೆ. ಆ ಎಲ್ಲರೂ ಸಮೀಕ್ಷೆ ಒಳಗಡೆ ಒಳಗೊಂಡಿಲ್ಲ. ಇದು ಅಪೂರ್ಣ ಆಗೈತಿ. ಸಮೀಕ್ಷೆ ನಾವು ಒಪ್ಪಿಲ್ಲ. ಹಂಗಾಗಿ ನಾವು ಮತ್ತೆ ಪುನಃ ಸಮೀಕ್ಷೆ ನಡಿಬೇಕು ಅಂತಂದೇಳಿ ನಮ್ಮ ಹೋರಾಟ ಪ್ರಾರಂಭ ಆಗುತ್ತೆ. ಅದು ಆಗಬೇಕು ಅನ್ನೋದು ಒಂದು. ಮತ್ತು ಎರಡನೇದು, ಅದರಲ್ಲಿ ಅಪ್ಪ ಯಾರು ಅಂತ ಹೇಳಬೇಕು ಅಂತ ಐತಿ. 2025ರ ಕಾನೂನು ತಿದ್ದುಪಡಿ ಏನು ಮಾಡಿದ್ದಾರೆ, ಅಪ್ಪ ಯಾರು ಅಂತ ಹೇಳಬೇಕು, ಅಪ್ಪ ಒಪ್ಪಿಗೆಬೇಕು, ಮತ್ತು ಅಪ್ಪನ ಆಸ್ತಿ ಇದ್ದರೆ ಮಗನಿಗೆ ಕೊಡಬೇಕು ಅಂತೇಳಿ ಐತಿ. ಅದು ಪ್ರಕಟಣೆ ಆಗಬೇಕು. ಇದು ಬೇಗನೆ ಪ್ರಕಟಣೆ ಅದು ಜಾರಿ ಆಗಬೇಕು ಅನ್ನೋದು ನಮ್ಮ ಹೋರಾಟ ಇದೆ. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ. ಈಗೇನು ಅವರು ಅವತ್ತಿನ ಸರ್ವೆ ಮತ್ತು ಇವತ್ತಿನ ಸರ್ವೆ ಅಂತ ಬಂದಾಗ ತುಂಬಾ ಕಡಿಮೆ ತೋರಿಸಿದ್ದಾರೆ. ಮತ್ತು ಹತ್ತತ್ರ ಮಕ್ಕಳು ಅಂದರೆ ಮಾಜಿ ದೇವದಾಸಿ ಏನು ಮರಣ ಹೊಂದಿದ್ದಾರೆ ಅವ್ರ ಕುಟುಂಬಗಳು ಯಾವ ಕೂಡ ಸಮೀಕ್ಷೆ ಮಾಡಿಲ್ಲ. ಸುಮ್ಮನೆ ಒಂದು 90,000 ಜನ ಮಾತ್ರನೇ ಅಂತಂದೇಳಿ 90 ಕುಟುಂಬಗಳು ಮಾತ್ರ ತೋರಿಸಿದ್ದಾರೆ. ಅವರೆಲ್ಲರನ್ನೂ ಕೂಡ ಮರಣ ಹೊಂದಿದಂಥ ಮಕ್ಕಳನ್ನ ಅಥವಾ ಅವ್ರ ಕುಟುಂಬಗಳ ಸಮೀಕ್ಷೆ ಮಾಡಿದರೆ ಸುಮಾರು ಒಂದು 3.5 ಲಕ್ಷದವರೆಗೂ ಕುಟುಂಬಗಳು ಸಿಗ್ತಾ ಇದ್ದಾವೆ. ಇದರಲ್ಲಿ ಬರೋ 90,000 ಮಾತ್ರ ತೋರಿಸಿದ್ದಾರೆ. ಇದು ನಾವು ಒಪ್ಪಿಲ್ಲ ಅನ್ನೋಂಥದ್ದು.
ಅದು ಸರಿಯಾದಂಥ ಸಮೀಕ್ಷೆ ಆಗಬೇಕು. ಮರಣ ಹೊಂದಿದಂಥ ಮಕ್ಕಳನ್ನು ಕೂಡ ಸೇರ್ಪಡೆ ಆಗಬೇಕು, ಮಕ್ಕಳು ಮತ್ತು ಮೊಮ್ಮಕ್ಕಳು. ಆಗ ಮಾತ್ರ ಈ ದೇವದಾಸಿ ಪದ್ಧತಿ ನಿಲ್ತತೆ ಅನ್ನೋಂಥದ್ದು ಒಂದು. ಇನ್ನು ಎರಡನೇದು, ಈ ಹೊಸ ಹೆಣ್ಮಕ್ಳು ಏನಾದ್ರು ಹೊರಗೆ ಇದ್ದಂಥ ಹೆಣ್ಮಕ್ಳನ್ನ ಅವರು ವಯಸ್ಸು ನಿಮ್ಮದು ಕಡಿಮೆ ಇದೆ, ನೀವು 82ರಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳು ಮಾತ್ರ ನಾವು ಈ ಸಮೀಕ್ಷೆಯಲ್ಲಿ ತಗೊತೀವಿ ಅಂತ ಹೇಳ್ತಿದ್ದಾರೆ. ಅದು ಆ ರೀತಿ ಆಗಬಾರ್ದು. ಎಲ್ಲ ಹೆಣ್ಮಕ್ಳು ಈಗೇನು ಸಮೀಕ್ಷೆ ಅವರು ಅರ್ಜಿ ಹಾಕಿದ್ದಾರೆ, ಪಾರ ನಂಬರ್ ನಮೂನಿ 2 ಅರ್ಜಿ ಹಾಕಿದ್ದಾರೆ. ಅವರೆಲ್ಲರನ್ನೂ ಕೂಡ ನೀವು ಒಪ್ಕೋಬೇಕು. ಸರ್ಕಾರ ಒಪ್ಕೊಂಡು ಅವ್ರಿಗಾಗಿ ಅಲ್ಲ, ಅವ್ರ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕಾಗಿ ಸರ್ಕಾರ ಒಪ್ಕೋಬೇಕು. ಅವ್ರನ್ನೆಲ್ಲರಿಗೂ ಒಪ್ಕೊಂಡು ಅವ್ರಿಗೆ ಆ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕು, ಅವ್ರಿಗೊಂದು ಸರ್ಟಿಫಿಕೇಟ್ ಕೊಡಬೇಕು ಅಂತಂದೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಭಾಳ ಮುಖ್ಯವಾಗಿ ಈ ಬಜೆಟ್ನಲ್ಲಿ ದೇವದಾಸಿ ಹೆಣ್ಮಕ್ಳಿಗೆ ಒಂದು 6,000 ರೂಪಾಯಿ ಪೆನ್ಷನ್ ಕೊಡ್ರಿ ಅಂತಂದೇಳಿ ನಾವು ಕೇಳಿದ್ದೀವಿ. ಆದರೆ ನಿನ್ನಿನ ಬಜೆಟ್ನಲ್ಲಿ ಏನು ಕೂಡ, ನಿನ್ನೆ ನಡೀತಾ ಬಜೆಟ್, ರಾಜ್ಯದ ಬಜೆಟು, ಆ ಬಜೆಟ್ನಲ್ಲಿ ಏನು ಕೂಡ ಅವರು ಮಾತಾಡಿಲ್ಲ ದೇವದಾಸಿ ಹೆಣ್ಮಕ್ಳಿಗೆ. ಇದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥ ವಿಷಯ. ಯಾಕಂದರೆ ಅಷ್ಟು ಹೇಳ್ತಾರೆ, ಯಾವುದಕ್ಕೂ ಹಣ ಖರ್ಚು ಮಾಡ್ತಾರೆ. ಇಂಥ ಕೆಳ ವರ್ಗದಲ್ಲಿ ದೌರ್ಜನ್ಯಕ್ಕೀಡಾದಂಥ ಹೆಣ್ಮಕ್ಳನ್ನ ಇವರು ಕಂಡಲ್ಲ ಅಂತ ಹೇಳಿದ್ರೆ ಇದು ಖಂಡನೀಯವಾಗಿರ್ತಕ್ಕಂಥ ಒಂದು ವಿಚಾರ. ಹಾಗಾಗಿ ಇದು ಯಾಕೆ ಈ ಥರದಲ್ಲಿ ಆತಂತ ಗೊತ್ತಿಲ್ಲ. ಇದು ಸರಿಪಡಿಸ್ಕೋಬೇಕು ಸರ್ಕಾರ ಅನ್ನೋಂಥದ್ದು ನಮ್ಮ ಹೋರಾಟ ಇದೆ ಮೇಡಮ್. ಸೊ ಒಂದು 20 ವರ್ಷದಲ್ಲಿ 2006ರಿಂದ 2026ವರೆಗೂ ನೀವು ಇಷ್ಟೊಂದು ಕೆಲವೊಂದು ನಿಮಿಷಗಳಲ್ಲಿ ಹೇಳಿದ್ರಿ ಏನೇನು ಬದಲಾವಣೆ ಆಗಿದೆ ಅಂತ. ಇಲ್ಲಿ ಕುತ್ಕೊಂಡು ಮಾತಾಡೋದು ಒಂದು ಸ್ವಲ್ಪ ನಾವು ಕೇಳಿಸ್ಕೋದು ಸುಲಭ ಕೇಳಿಸ್ಕೊಳ್ಳೋಕ್ಕೆ, ಬಟ್ ಇದು ನಿರಂತರವಾದ ದಿನನಿತ್ಯ ಬೆಳಗ್ಗೆ ಸಾಯಂಕಾಲ ಬಿಸಿಲಲ್ಲಿ ಎಲ್ಲರನ್ನು ಕರ್ಕೊಂಡು ಹೋಗಿ ಅವ್ರ ಮನಸ್ಥಿತಿಗಳನ್ನ ನಾವು ನೋಡಿಕೊಂಡು ತುಂಬ ಜವಾಬ್ದಾರಿಯುತ ಕೆಲಸ. ಆಮೇಲೆ ತುಂಬ ಇದಕ್ಕೆ ಶಕ್ತಿನೂ ಬೇಕು, ಮನೋಬಲನೂ ಬೇಕು. ಕೇಳಿಸ್ಕೊಳ್ಳೋಕ್ಕೆ ತುಂಬ ಸುಲಭ ಅಮ್ಮ ಈ ಮಾತುಗಳು, ಬಟ್ ಇದರಲ್ಲಿ ನಿಮ್ಮ ಬಲ ಎಷ್ಟಿದೆ, ಶಕ್ತಿ ಎಷ್ಟಿದೆ, ನೀವೆಷ್ಟು ಪ್ರಯತ್ನ ಪಟ್ಟಿದ್ದೀರಾ ಅಂತ ಒಂದು ಕಡೆ ಆಶ್ಚರ್ಯನೂ ಆಗುತ್ತೆ. ಬಿಕಾಸ್ ನಿಮಗಿದೇನು ಬೇಕಾಗಿರಲಿಲ್ಲ, ನೀವೇನು ಈ ಪದ್ಧತಿಗೆ ಒಳಗಾಗಿರಲಿಲ್ಲ, ಬಟ್ ನೀವೆಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಲ್ಲಿ ಆಲೋಚನೆ ಇತ್ತು ಇನ್ನಷ್ಟು ಜನರಿಗೆ, ಮಹಿಳೆಯರಿಗೆ ಆ ತೊಂದರೆಗಳಾಗ್ತಾ ಇದೆ ಅಂತ. ಇದನ್ನೆಲ್ಲ ನಾನು ಕೇಳಿಸ್ಕೊಂಡಾಗ ಎಲ್ಲೋ ಒಂದು ಕಡೆ ಬೇಜಾರು ಆಗುತ್ತೆ, ಬಟ್ ಎಲ್ಲೋ ಒಂದು ಕಡೆ ನಿಮ್ಮಂಥವ್ರು ಇದಾರಲ್ಲ ಈ ಥರ ಜನಕ್ಕೆ ಹೋರಾಟ ಮಾಡ್ತಿರೋದು ಅಂತ ಖುಷಿನೂ ಆಗುತ್ತೆ. ಕಟ್ಟಿಂತ ಅದು ಇಲ್ಲಮ್ಮ, ನೀವು ಹೇಳೋ ಸರಿ ಇದೆ. ನಾನು ಆ ಪದ್ಧತಿಗೊಳಗಾಗಿಲ್ಲ, ಆದರೆ ಒಬ್ಬ ಮಹಿಳೆಯಾಗಿ ನೋಡುವಾಗ ನನಗೆ ಅದೆಲ್ಲ ಕೂಡ ಕಾಣ್ತದೆ. ಅವರು ಏನು ಕಷ್ಟಪಟ್ಟಿದ್ದಾರೆ, ಅದು ನಿಜವಾಗ್ಲೂ ಅದು ಆಗಬೇಕಾ ಅಂದರೆ ಕೆಲವರೆಲ್ಲ ಪ್ರಶ್ನೆ ಮಾಡ್ತಾರೆ, ಯಾಕೆ ನೀವು ಕೆಳವರ್ಗದಲ್ಲಿ ಹೆಣ್ಮಕ್ಳಿಗೆ ಮುತ್ತು ಕಟ್ಸಿರಪ್ಪ, ನೀವು ಮೇಲ್ವರ್ಗದ ಹೆಣ್ಮಕ್ಳಿಗೆ ಯಾಕೆ ಮುತ್ತು ಕಟ್ಸ್ಲೇ ಇಲ್ಲ ಅಂತ ಕೇಳ್ತಾರೆ. ನನ್ನ ಪ್ರಶ್ನೆ ಏನಂದರೆ, ಹೆಣ್ಮಕ್ಳು ಅಂದರೆ ಕೆಳವರ್ಗ ಇರ್ಬೋದು, ಮೇಲ್ವರ್ಗನೇ ಇರ್ಬೋದು, ಯಾವ ಹೆಣ್ಮಕ್ಳಿಗೆ ಕೂಡ ಅಂಥ ಅಮಾನವೀಯವಾಗಿ ಮುತ್ತು ಕಟ್ಸೋವಂಥ ಪದ್ಧತಿ ಇರಬಾರ್ದು. ಸರಿ, ಯಾರಿಗೂ ಬರಬಾರ್ದು ಅದು. ಸರಿ. ಹಂಗಾಗಿ ಹೆಣ್ಮಕ್ಳೇ, ಅವರು ಬೇರೆ ಹೆಣ್ಮಕ್ಳು, ಇವ್ರು ಬೇರೆ ಹೆಣ್ಮಕ್ಳಲ್ಲ. ಹಂಗಾಗಿ ಇದು ಇರಬಾರ್ದು ಅಂತ ಹೇಳ್ತೀನಿ. ದೇವದಾಸಿ ಪದ್ಧತಿ ಇರಬಾರ್ದು. ಯಾಕೆ ಇರಬೇಕು? ಒಂದು ಹೆಣ್ಣನ್ನು ಅದು ಯಾವುದೋ ಒಂದು ದೇವರ ಹೆಸರು ಹೇಳಿ ಇಡೀ ಜೀವನ ಹಾಳು ಮಾಡೋದೈತಲ್ಲ, ಯಾರೋ ಒಬ್ಬನ ಮನಸ್ಸು ಮಾಡಿ ಆಕೆ ಬೇಕು ಅನ್ನೋ ಕಾರಣಕ್ಕಾಗಿಯೇ ಇಡೀ ಬದುಕನ್ನು ನಾಶ ಮಾಡೋಂಥ ಅಧಿಕಾರ ಯಾರು ಕೊಟ್ಟರು ಅವರಿಗೆ? ಹೌದು, ಹೌದಾ? ಮತ್ತು ಇವತ್ತು ಹೆಣ್ಮಕ್ಳು ಅಂತ ಅಂದರೆ ಸ್ವಂತ ಅವರೇ ನಿರ್ಧಾರ ತಗೋಬೇಕು, ಅವ್ರ ಜೀವನದಲ್ಲಿ ಏನು ಮಾಡ್ತಾರೆ ಅಂತ. ಇದು ಚಿಕ್ಕ ವಯಸ್ಸಲ್ಲಿ ನೀವು ನಿರ್ಧಾರ ಮಾಡಿ ಅವ್ರದ್ದು ನಡ್ಸ್ಕೊಂಡು ಹೋಗ್ಬೇಕು. ಸಮಾಜದಲ್ಲಿ ಎಲ್ಲ ಅಪಮಾನಗಳನ್ನ ಆ ಜೀವನ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ತುಂಬ ಕಷ್ಟ. ಅದೇ ನಾನು ಹೇಳಿದ್ನಲ್ಲ ಅಮ್ಮ, ಏನು ಅಂತಂದೇಳಿದ್ರೆ, ಇವತ್ತು ಆರ್ಥಿಕವಾಗಿ ಯಾರು ಬಲಡ್ಡರಿರ್ತಾರೆ ಅವ್ರಿಗೆ ಇವು ಯಾವ ಬೇಕಾಗಿಲ್ಲ. ಯಾರು ಇವತ್ತು ನಾವು ನೋಡ್ತಾ ಇದ್ವಿ, ಆಸ್ತಿ ಅನ್ನೋಂಥದ್ದು 100ಕ್ಕೆ 20 ಜನರ ಕೈಯಲ್ಲಿ ಮಾತ್ರ ಇರೋದು. ಆಸ್ತಿ, ಅಧಿಕಾರ, ಐಷಾರಾಮಿ. ಇನ್ನು 100ಕ್ಕೆ 80 ಜನರು ಎಲ್ಲರೂ ಕೂಡ ಬಡವರೇ. ನೀವು ನೋಡ್ರಿ, ಸುಮ್ಮನೆ ನೀವು ಯಾವಾಗಲೂ ಹಿಂಗೆಲ್ಲ ಕಣ್ಣಾಡಿಸ್ತಿರ್ತೀರಿ. ನನಗೆ 2-3 ಸಲ ನೀವು ಅದನ್ನು ಹೇಳಿದ್ರಿ. ನೀವು ಸುಮ್ಮನೆ ನೋಡ್ರಿ ಯಾವ ರೀತಿಯಲ್ಲಿ ಸುಮ್ಮನೆ ಸಣ್ಣ ಅಂಗಡಿಗಳಿಟ್ಟು ಜೀವನ ಮಾಡ್ತಾರೆ. ಹೌದು, ಕಷ್ಟ. ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಆ ಅಂಗಡಿ ಕೂಡ ಇರಲ್ಲ, ಎಲ್ಲ ಕೂಡ ದೊಡ್ಡ ಮಾಲ್ಗಳೆಲ್ಲ ಬರ್ತಾವೆ, ಅದು ಬೇರೆ. ಹೌದು. ಆದರೆ ಅಂಥ ಬದುಕನ್ನು ನಡೆಸುವಂಥ ಜನಗಳು ಈಗಲೇ ಅದಾರೆ. ಇವರೆಲ್ಲ ಕೂಡ ಕ್ಯಾಮ್ರಾಮ್ಯಾನ್ಗಳು, ನಮ್ಮ ಜೊತೆಯಲ್ಲೇ ವರ್ಕ್ ಮಾಡೋವಂಥವು ಹುಡುಗರೆಲ್ಲ ಅದಾರೆ. ಇವ್ರಿಗೆಲ್ಲ ಕೂಡ ಸರಿಯಾದಂಥ ಒಂದು ಶಿಕ್ಷಣ ಸರಿಯಾದಂಥ ಒಂದು ಉದ್ಯೋಗ ಸಿಕ್ಕರೆ, ಸರಿಯಾದಂಥ ಅವ್ರು ಮಾಡುವಂಥ ಕೆಲಸಕ್ಕೆ ಸರಿಯಾದಂಥ ವೇತನ ಸಿಕ್ಕರೆ ಅವ್ರ ಬದುಕು ಸುಧಾರಿಸ್ತೈತಿ. ಹೌದು. ಯಾರು ಇದಕ್ಕೆ ಎಲ್ಲ ಬರಬೇಕು ಅಂತ ಹೌದಾ? ಯಾರು ಇದಕ್ಕೆ ಒಳಗಾಗ್ತಾರೆ? ದೇವದಾಸಿ ಪದ್ಧತಿ ಅನ್ನೋದು ಹಂಗೆ
ಎಲ್ಲಿ ಬಡತನ ಐತಿ ಅದನ್ನು ದುರುಪಯೋಗ ಮಾಡ್ಕೊಂಡಾರ ದುಡ್ಡಿದ್ದವರು. ಸರಿ, ಅಷ್ಟೇ ಅದು ನಡೆದಿರೋದು. ಬಡತನ, ಶಿಕ್ಷಣದ ಒಂದು ವಂಚನೆ, ಶಿಕ್ಷಣೆಯಿಂದ ವಂಚನೆ, ಬಡತನ ಮತ್ತು ಮೂಢನಂಬಿಕೆಗಳು. ಈಗ ಮೂಢನಂಬಿಕೆಗಳು ಅಂತ ಇನ್ನೂ ಕೂಡ ಜಾಸ್ತಿ ಆಗ್ತದವು. ಈಗ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಮೂಢನಂಬಿಕೆಗಳು ಜಾಸ್ತಿ ಆಗ್ತದವು. ಕಡಿಮೆ ಆಗ್ತಾ ಇಲ್ಲ. ಎಲ್ಲೇ ಕಡಿಮೆ ಆಗೈತೆ? ನಾವ್ ಹೇಳ್ತಾ ಇದೀವಿ ಇದು ಆಧುನಿಕ ಕಾಲ ಅಂತ. ಇಲ್ಲ, ಕಡಿಮೆ ಆಗ್ತಿಲ್ಲ. ಈಗ್ಲೂ ಒಂದು ಬದಲಾವಣೆ ಆದಂಥ ಸಂದರ್ಭದಲ್ಲಿ ಬದಲಾವಣೆಯಲ್ಲಿ ಮೂಢನಂಬಿಕೆಗಳನ್ನು ಆಚರಣೆ ಮಾಡೋದು, ದೇವರುಗಳನ್ನು ಆಚರಣೆ ಮಾಡೋದು. ಬದಲಾವಣೆ ಬಿಡಬಾರ್ದು ಅಂತ ಈ ಮೂಢನಂಬಿಕೆಗಳು ಜಾಸ್ತಿ ಆಗ್ತಾ ಇದೆ ಹೇಗೆ? ಬಿಕಾಸ್ ನಾನು ನೋಡಿದಾಗ, ನೀವು ಹೇಳಿದಾಗ ನಾನು ಗಮನಿಸಿದ್ದೀನಿ ಪ್ರಪಂಚದಲ್ಲಿ. ನಾವು ಹೇಳ್ತೀವಿ ನಾವು ತುಂಬಾ ಮಾಡರ್ನು, ನಾವು ತುಂಬಾ ಓಪನ್ ಆಗ್ಬಿಟ್ಟಿದೀವಿ, ಪ್ರಪಂಚ ಬದಲಾಗಿದೆ ಅಂತ. ಬಟ್ ಎಲ್ಲೋ ಒಂದ್ ಕಡೆ ಮಹಿಳೆ ಅಂತ ಬಂದಾಗ ಇವತ್ತೂ ಅವಳ ಕ್ಯಾರೆಕ್ಟರ್ ಮೇಲೆ, ಮಹಿಳೆ ಅಂದ್ರೆ ಬರೀ ಒಂದೇ ಕೆಲ್ಸಕ್ಕೆ ಹುಟ್ಟಿರೋ ಹಾಗೆ ನೋಡ್ತಾರೆ. ಆ ಒಂದು ದೃಷ್ಟಿಕೋನ ಬಿಟ್ಟು ಬೇರೆ ತರ ರೀತಿಯಲ್ಲಿ ಅವಳು ಒಬ್ಳು ವ್ಯಕ್ತಿ, ಅವಳದು ಒಂದು ಜೀವನ ಇದೆ ಅಂತ ಇನ್ನ ಕಡಿಮೆ ಅವ್ರು ಹೇಳಿದ್ರು ಎಲ್ಲೋ ಒಂದ್ ಕಡೆ ಮೇಲ್ಗಡೆಯಿಂದ ಒತ್ತಡ ಇರುತ್ತೆ. ಖಂಡಿತ 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 ಅದನ್ನು ಆ ರೀತಿಯಲ್ಲಿ ನೋಡಲ್ಲ ಅವರು. ನಾವು ಹೆಣ್ಣು ಮಗಳನ್ನ ಮನುಷ್ಯರ ರೀತಿಯಲ್ಲಿ ನೋಡಲ್ಲ, ಮನುಷ್ಯರ ಅಲ್ಲದ ರೀತಿಯಲ್ಲಿ. ಅಂದರೆ ನಮಗೆ ನಾವು ಒಬ್ಬ ಹೆಣ್ಣುಮಗಳು, ನನಗೆ ಎಲ್ಲ ರೀತಿ ಚೆನ್ನಾಗಿರ್ಬೇಕು ಅಂತ ಆಸೆ ಇರುತ್ತಲ್ಲ, ಪ್ರತಿಯೊಬ್ಬ ಹೆಣ್ಮಗಳಿಗೂ ಇರ್ತೈತೆ. ನಾನು ಚೆನ್ನಾಗಿರಬೇಕು, ನಾನು ಹಿಂಗೆ ಇರಬೇಕು, ನನ್ನ ಮಕ್ಕಳನ್ನ ಹಿಂಗೆ ಓದಿಸ್ಬೇಕು, ನನ್ನ ಗಂಡ ಹಿಂಗೆ ಇರಬೇಕು. ಅಂದರೆ ಆಯ್ಕೆಯ ಸ್ವಾತಂತ್ರ್ಯ ಇಲ್ಲ ಹೆಣ್ಣು ಮಕ್ಕಳಿಗೆ. ಈ ಏನೇ ಇದ್ರೂ ಇನ್ನೊಬ್ಬರು ಏನು ಹೇಳ್ತಾರ ಅದನ್ನು ನಾವು ಕೇಳ್ಕೊಂಡು ಹೋಗಬೇಕು. ಅದನ್ನೇ ನಾವು ಅದೇ ಯಾವಾಗಲೂ ಹೇಳ್ತಿರ್ತಾರೆ, ಯಾವಾಗ್ಲೂ ಹೆಣ್ಮಕ್ಳು ಬುದ್ಧಿ ಮನ್ಕಲ್ ಕೆಳಗೆ, ಹೆಣ್ಮಕ್ಳು ಬುದ್ಧಿ ಮನ್ಕಲ್ ಕೆಳಗೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಅದು ಹೆಂಗೆ ಅಂತೇಳಿ ಅವ್ರು ಹೇಳ್ಬೇಕು ಅದು ಯಾವ ರೀತಿ ಮನ್ಕಲ್ ಕೆಳಗೆ ಅಂತಂದೇಳಿ ನಾನು ಅದನ್ನು ಒಪ್ಪಕ್ಕಾಗಲ್ಲ. ಹಂಗಾಗಿ ಆ ಥರದಲ್ಲಿ ಹೇಳಿ ಮತ್ತು ಇನ್ನೂ ಒಂದು, ನೀವು ಹೆಣ್ಮಕ್ಳು ಹಿಂಗೇ ಇರಬೇಕು ಅಂದರೆ, ನಮಗೆಲ್ಲ ಕೂಡ ಒಂದಿಷ್ಟು ಬಂಗಾರ ಅಂದರೆ ಇಷ್ಟ, ಸೀರೆಗಳು ಅಂದರೆ ಇಷ್ಟ, ಒಂದಿಷ್ಟು ಹಿಂಗೆಲ್ಲ ಶೃಂಗಾರ ಮಾಡ್ಕೊಂಡು ಹಿಂಗೆ ಇರಬೇಕು. ಒಂದು ಚೌಕಟ್ಟು 4 ಗೋಡೆ ಮಧ್ಯೆ ಇರಬೇಕು. ಆಕೆಗೆ ಎಷ್ಟನ್ನು ಹಿಂಸೆ ಆಗಲಿ ಅದನ್ನು ಹೊರಗಡೆ ತರಬಾರ್ದು. ಹೌದು, ಈ ರೀತಿಯಲ್ಲಿ. ಮತ್ತು ಹೇಳ್ತಾರೆ ದೇವತೆ ಅಂತ ಹೇಳ್ತಾರೆ. ನದಿ ದೇವತೆ, ನದಿಗೆ ಹೋಲಿಸ್ತಾರೆ, ಭೂಮಿ ತಾಯಿಗೆ ಹೋಲಿಸ್ತಾರೆ. ಆದರೆ ದಿನನಿತ್ಯ ಹೆಣ್ಮಕ್ಳ ಮೇಲೆ ದೇವದಾಸಿ ಪದ್ಧತಿ ಹೇಳ್ತಾರೆ. ದೇವದಾಸಿ ಬಲವಂತದ ದೇವದಾಸಿ ಬಿಡಬೇಕು ಅಂತ ಹೇಳ್ತಾರೆ. ಹೆಣ್ಮಕ್ಳ ಮೇಲೆ ದಿನನಿತ್ಯ ಅತ್ಯಾಚಾರ ನಡೀತಾವೆ, ಬಲವಂತವಾಗಿ ಬಲಾತ್ಕಾರಗಳು ನಡೀತಾ ಇದ್ದಾವೆ. ಯಾವುದು ಎಲ್ಲಿ ನಿಂತಿದೆ ಇವತ್ತು? ನಾನು ಯಾಕೆ ನೀವು ಇಷ್ಟು ಒತ್ತು ಕೇಳ್ತಾ ಇದ್ದೀನಿ ಅಂದರೆ, ಇವತ್ತು ಪ್ರಪಂಚದಲ್ಲಮ್ಮ ನೀವು ಇಷ್ಟು ಹೇಳ್ತಾ ಇದ್ದೀರಾ ಇನ್ನೂ ಮುಂದುವರೆದಿಲ್ಲ ಅಂತ, ಬಟ್ ಇನ್ನೊಂದು ವರ್ಗ ಇದೆ. ಆ ವರ್ಗ ಏನು ಹೇಳುತ್ತೆ ಅಂತ ಅಂದರೆ, ಇಲ್ಲ ಹೆಣ್ಮಕ್ಳು ದುಡಿತಾ ಇದ್ದಾರೆ, ಆಚೆ ಬರ್ತಾ ಇದ್ದಾರೆ, ಇಷ್ಟ ಬಂದಂಗೆ ಬಟ್ಟೆ ಹಾಕ್ಕೊಳ್ತಾರೆ, ಮೇಕಪ್ ಹಾಕ್ಕೊಳ್ತಾರೆ, ಆಯ್ಕೆ ಮಾಡ್ಕೊಳ್ತಾರೆ ಅಂತ. ಬಟ್ ಎಲ್ಲೋ ಒಂದು ಕಡೆ ಪ್ರಪಂಚ ಏನು ಮರ್ತಿದೆ ಅಂದರೆ, ಅದೆಷ್ಟು ಕಡಿಮೆ ಸಂಖ್ಯೆಯಲ್ಲಿ ಆಗ್ತಾ ಇದೆ ಅಂತ. ನೀವು ಇವತ್ತು ಆಚೆ ಬರ್ತೀರಾ, ಟಿ ವಿಲಿ ನೋಡ್ತೀರಾ, ಒಂದು ಸ್ವಲ್ಪ ಜನ ನೋಡ್ತೀರಾ ಹೆಣ್ಮಕ್ಳು ಅವ್ರು ಮುಂದುವರೆದಿದ್ದಾರೆ. ಅದು ಬಿಟ್ಟು ಇನ್ನು ಎಷ್ಟು ನಮ್ಮ ಹಳ್ಳಿಗಳಲ್ಲಿ ಎಷ್ಟು ಇದಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿದ್ನಲ್ಲ ನಾನು. ನೋಡ್ರಿ, ಈಗ ಹೆಣ್ಮಕ್ಳಿಗೆ ಅರ್ಧ ಭಾಗ, ಇಡೀ ಜನಸಂಖ್ಯೆಯಲ್ಲಿ ಅರ್ಧ ಭಾಗ ಮಹಿಳೆ ಇರ್ತಾಳೆ. ಆ ಮಹಿಳೆ ಇವತ್ತಿಗೂ ಕೂಡ ಸರ್ಕಾರದಲ್ಲಿ ಎಂದಾದರೂ ಮಹಿಳೆಯರಿಗಾಗಿ ಬಜೆಟ್ನಲ್ಲಿ ಹಣ ಮೀಸಲಿಟ್ರ? ಹೆಣ್ಮಕ್ಳಿಗೆ ಅಭಿವೃದ್ಧಿಗಾಗಿ ಬಜೆಟ್ನಲ್ಲಿ ಹಣ ಇಟ್ರ? ನೀವು ಹಳ್ಳಿ ಒಳಗಡೆ ಹೋಗಿ ಈಗಲೂ ನೋಡ್ರಿ, ನಾವು ಒಂದು ಕಡೆ ಇರ್ಬೋದು, ಮಾಡ್ರನ್ ಆಗ್ಬೋದು ಹೆಣ್ಮಕ್ಳು, ಒಂದು ಕಡೆ ಕಲ್ತಿರ್ಬೋದು, ಒಂದಿಷ್ಟು ಹಣ ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ಎಷ್ಟು ಜನ ಹೆಣ್ಮಕ್ಳಿಗೆ ಆ ಥರದಲ್ಲಿ ಸಿಕ್ಕಿದೆ ಅನ್ನೋಂಥದ್ದನ್ನು ನಾವು ಆಲೋಚನೆ ಮಾಡ್ಬೇಕು. ಈಗಲೂ ಕೂಡ ನಾವು ಹಳ್ಳಿಯಲ್ಲಿ ಹೋಗಬೇಕು. ಹಳ್ಳಿಯಲ್ಲಿ ಹೋಗಿ ನೋಡ್ರಿ, ಹೆಣ್ಣು ಮಕ್ಕಳಿಗೆ ಸ್ನಾನ ಮಾಡೋಕ್ಕೆ ಮನೆ ಇಲ್ಲ, ಬಚ್ಚಲ ಮನೆ ಇಲ್ಲ. ಹೆಣ್ಣು ಮಕ್ಕಳು ಒಂದು ಮನೆ ಹೊರಗಡೆ ಅವ್ರಿಗಿರೋದೇ ಆಶ್ರಯ ಮನೆ. ಅವ್ರಿಗೇನು ದೊಡ್ಡ ರೀತಿ ಮನೆಗಳು ಇಲ್ಲ. ಆಶ್ರಯ ಸರ್ಕಾರ ಕಟ್ಟಿಸ್ಕೊಟ್ಟಂಥ ಆಶ್ರಯ ಮನೆ ಒಳಗಡೆ ವಾಸ ಮಾಡ್ತಾರೆ. ಆ ಆಶ್ರಯ ಮನೆ ಒಳಗಡೆ ಬಚ್ಚಲ ಕಟ್ಸ್ಕೊಳ್ಳೋಕ್ಕೆ ಅವ್ರಿಗೆ ಜಾಗ ಇಲ್ಲ. ಹೊರಗಡೆ ಗೋಣಿ ಚೀಲ ಎಲ್ಲ ಮತ್ತು ಹಳೆಯ ಸೀರೆಗಳೆಲ್ಲ ಕಟ್ಕೊಂಡು ಹೊರಗಡೆ ಸ್ನಾನ ಮಾಡ್ತಾರೆ. ಇನ್ನು 1-2 ಮುಗಿಸ್ಬೇಕು ಅಂತ ಹೇಳಿದ್ರೆ ಹೆಣ್ಮಕ್ಳು ಊರ ಹೊರಗಡೆ ಎಲ್ಲಿ ಹೊಲ ಬೆಳೆದಿರ್ತವೆ, ಬೆಳೆ ಇರ್ತೈತೆ, ಅಲ್ಲೋಗಿ ಅವ್ರು ಮಾಡ್ತಾರೆ. ಅಂದರೆ ಈ ರೀತಿ ಈಗಲೂ ಕೂಡ ಐತಿ ಅಂತ ಅಂದಾಗ ಮತ್ತು ಯಾವ ರೀತಿಯಲ್ಲಿ ನಾವು ಲೆಕ್ಕಾಚಾರ ಮಾಡಬೇಕು? ಹೌದು ಅಮ್ಮ, ನೀವು ನನಗೆ ಹೇಳಿದ್ರಿ ನೀವು ಜೈಲ್ಗೆ ಹೋಗಿ ಬಂದ್ರಿ ಅಂತ. ನೀವು ಯಾವ ಥರ ಅಂದ್ಕೊಂಡಿದ್ರ ಅದೊಂದು ಪರಿಸ್ಥಿತಿ ಬರುತ್ತೆ, ಅದನ್ನು ಎದುರಿಸೋಕ್ಕೆ ನಾನು ತಯಾರಿ ಮಾಡ್ಕೊಂಡಿರಬೇಕು, ಇಲ್ಲ ಅದೊಂದು ಅನುಭವ ಹೇಗಿತ್ತು? ಬಿಕಾಸ್ ಅದು ಸುಲಭವಾಗಿ ನೀವು ಹೇಳಿದ್ರಿ, ಬಟ್ ಆ ಸಮಯದಲ್ಲೂ ಒಂದು ನಿಮಗೆ ನೋಡಿ, ಹೋರಾಟ ಅಂತ ಅಂದಾಗ ಮನುಷ್ಯನಲ್ಲಿ ಒಂದು ಕಡೆ ಒಳಗಡೆಯಿಂದ ಒಂದು ಶಕ್ತಿ ಇರುತ್ತೆ, ಏನು ಬಂದರೂ ಎದುರಿಸ್ತೀನಿ ಅಂತ. ಅದು ಒಂದು ಕಿಚ್ಚು.
ಕಿಚ್ಚು ಅದು. ಯಾಕಂದರೆ ಈ ಸಮಾಜದ ಮೇಲೆ ಇರ್ತಕ್ಕಂಥ ಈ ಸರ್ಕಾರದ ಮೇಲೆ, ಈ ಸರ್ಕಾರದ ಆಡಳಿತದ ಮೇಲೆ ಇರ್ತಕ್ಕಂಥ ಕಿಚ್ಚು ಅದು. ಯಾಕಂದರೆ ಈಗಲೂ ಕೂಡ ಹೆಣ್ಮಕ್ಳೇ, ನಾನು ಒಂದು ಸುಮ್ಮನೆ ನಿಮಗೆ ಹೇಳ್ತೀನಿ, ನಾವೆಲ್ಲ ಕೂಡ ಎಲ್ಲ ಹಂತದಲ್ಲಿ ಹೋರಾಟ ಇದೇನು ಮತ ಹಾಕಿ ಕಳಿಸ್ತೀವಿ ನಾವು ಎಲ್ಲರೂ. ಮತದಾನದ ಹಕ್ಕು ಯಾರ್ಯಾರಿಗೆ ಐತಿ, ಯಾರು ಮತದಾರರು ಇರ್ತಾರೆ ಅವರೆಲ್ಲರೂ ಕೂಡ ಎಲ್ಲ ಹಂತದ, ಎಲ್ಲಿ ಗ್ರಾಮ ಪಂಚಾಯತಿ ಬಂದರೆ ಅಲ್ಲಿ ನಾವು ಓಟ್ ಹಾಕಿ ಕಳಿಸ್ತೀವಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪುರಸಭೆ, ಪಟ್ಟಣ ಸಭೆ ಎಲ್ಲ ಕೂಡ ಓಟ್ ಹಾಕ್ತೀವಿ. ಕೊನೆಗೆ ಎಂ ಪಿಗೆ ಓಟ್ ಹಾಕ್ತೀವಿ, MLAಗೆ ಓಟ್ ಹಾಕ್ತೀವಿ, ಎಲ್ಲರಿಗೂ ಓಟ್ ಹಾಕಿ ಕಳಿಸ್ತೀವಲ್ಲ. ಆದರೆ ಓಟ್ ತಗೊಂಡಂಥ ಜನ ಯಾರ ಪರವಾಗಿ ಕೆಲಸ ಮಾಡಬೇಕು, ಯಾರು ಬೇಸರ ಮಾಡ್ಕೋಬಾರ್ದು. ನಾನು ಸಮಾಜದಲ್ಲಿ ನಡ್ತಕ್ಕಂಥದ್ದನ್ನು ನಾನು ಹೇಳ್ತೀನಿ. ಓಟ್ ತಗೊಂಡು ಅಧಿಕಾರಕ್ಕೆ ಬರೋಂಥ ಜನ ಬರೀ ಓಟ್ ಮಾತ್ರ ನಾವು ಕೊಡ್ತಾ ಇಲ್ಲ, ತೆರಿಗೆ ರೂಪದಲ್ಲಿ ಹಣ ಕೂಡ ಕೊಡ್ತಾ ಇದ್ದೀವಿ. ಎಲ್ಲರೂ ಸಾಮಾನ್ಯ ಜನ ತೆರಿಗೆ ರೂಪದಲ್ಲಿ ನಾವು ಎಲ್ಲ ಕೂಡ ನೀರಿನ ತೆರಿಗೆ ಕಟ್ತೀವಿ, ಹೊಲದ ತೆರಿಗೆ ಕಟ್ತೀವಿ, ಅಥವಾ ಇನ್ನೊಂದು ತೆರಿಗೆ ಕಟ್ತೀವಿ. ಅದು ನಮಗೆ ಕಣ್ಣಿಗೆ ಕಾಣೋದು, ಕಣ್ಣಿಗೆ ಕಂಡು ನಾವು ತೆರಿಗೆ ಕಟ್ತೀವಿ. ಆದರೆ ನಮಗೆ ಕಾಣಲಾರ್ದಂಥ ತೆರಿಗೆ ಕಟ್ತೀವಲ್ಲ. ನಾವು ರೇಷನ್ ತರಕ್ಕೆ ಹೋದರೆ, ನಾವು ಬೇರೆ ಬೇರೆ ಏನಾದರೂ ಖರೀದಿ ಮಾಡೋಕ್ಕೆ ಹೋದರೆ, ನಾವೆಲ್ಲ ಅಲ್ಲಿ ಒಂದು 100 ರೂಪಾಯಿ, ಒಂದು 500 ರೂಪಾಯಿ ನಾವು ಏನಾದರೂ ತಗೊಳಕ್ಕೆ ಹೋದರೆ ನಮಗೆ ಸಿಗ್ತಕ್ಕಂಥ ಸಾಮಾನು ಎಷ್ಟು ಅಂದರೆ 350 ರೂಪಾಯಿ ಸಾಮಾನು ನಾವು ಖರೀದಿ ಮಾಡ್ತೀವಿ. 150 ರೂಪಾಯಿ, 75 ರೂಪಾಯಿ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಕಟ್ತೀವಿ, 75 ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕಟ್ತೀವಿ. ಅಂದರೆ ನಾವು ಓಟ್ ಕೊಡ್ತೀವಿ, ನಾವು ತೆರಿಗೆ ಮೂಲಕ ಹಣ ಕೊಡ್ತೀವಿ. ಮತ್ತು ಯಾರ ಪರವಾಗಿ ಕೆಲಸ ಮಾಡಬೇಕು? ಗೆದ್ದೋದಂಥವ್ರು ಜನಸಾಮಾನ್ಯ ಪರವಾಗಿ. ಹೌದಾ? ಮಾಡಿದಾರ ಅವರು ಇದುವರೆಗಾದರೂ? ನಾನು ಅದನ್ನೇ ಪ್ರಶ್ನೆ ಮಾಡಿದ್ದು. ಅರ್ಧದರಷ್ಟು ಹೆಣ್ಮಕ್ಳಿದ್ರೂ ಯಾವ ಸರ್ಕಾರ ಕೂಡ ಹೆಣ್ಮಕ್ಳಿಗಾಗಿ ಬಜೆಟ್ ಮಂಡನೆ ಮಾಡಿಲ್ಲ, ಹೆಣ್ಮಕ್ಳ ಅಭಿವೃದ್ಧಿಗಾಗಿ. ಈಗಲೂ ಕೂಡ ಈ ಬಡ ಹೆಣ್ಮಕ್ಳು, ದಲಿತ ಹೆಣ್ಮಕ್ಳು ಅಲ್ಲಿ ಬಚ್ಚಲ ಇಲ್ದಂಗೆ ಅಲ್ಲಿ ಹೊರಗಡೆ ಒಂದು ಸಣ್ಣ ಒಂದು ಗೋಣಿಚೀಲ ಅಥವಾ ಹಳೆಯ ಸೀರೆಗಳನ್ನು ಕಟ್ಕೊಂಡು ಸ್ನಾನ ಮಾಡುವಂಥ ಒಂದು ಪರಿಸ್ಥಿತಿ ಈಗಲೂ ಕೂಡ ಇದೆ ಅಂತಂದು ಹೇಳಿದರೆ ನಾವು ಏನು ಅನ್ಬೇಕು? ಈ ಸರ್ಕಾರಕ್ಕೆ ನಾಚಿಕಿಲ್ಲ ಅನ್ಬೇಕಾ, ಅಥವಾ ಸಮಾಜಕ್ಕೆ ನಾಚಿಕಿಲ್ಲ ಅಂತ ಹೇಳ್ಬೇಕಾ, ಅಥವಾ ನಾವು ಇಲ್ಲಿ ಕೂತ್ಕೊಂಡು ಮಾತಾಡ್ತೀವಿ, ಹೋರಾಟ ಮಾಡ್ತೀವಿ, ನಮಗೆ ನಾಚಿಕಿಲ್ಲ ಅಂತ ಹೇಳ್ಬೇಕಾ? ಸತ್ಯ ಏನು ಹೇಳಬೇಕು ನಾವು ಇದಕ್ಕೆ? ಯಾಕಂದರೆ ಇವತ್ತು ನೀವು ಹೇಳ್ದಂಗೆ ನನ್ನೊಂದು ಆಲೋಚನೆ ಇದ್ರ ಬಗ್ಗೆ. ನಾವು ನಾಯಕತ್ವದಲ್ಲಿ ನೋಡಿದಾಗ ಜಾಸ್ತಿ ಪುರುಷರೇ ಇದ್ದಾರೆ ಅಲ್ಲಿ, ಹೆಚ್ಚು ಸಂಖ್ಯೆಯಲ್ಲಿ. ಅಂದರೆ 33% ಇವತ್ತು ಅದರಲ್ಲಿ ಮಹಿಳೆಯರಿಲ್ಲ. ನೀವು ಹೇಳ್ದಂಗೆ ಸಮಾಜದಲ್ಲಿ ಅರ್ಧ ಭಾಗ ಬಂದು ಮಹಿಳೆಯರು. ಮಹಿಳೆಯರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೋಬೇಕು ಅಂದರೆ ನೀವೊಬ್ಬರು ಮಹಿಳೆಯಾಗಿ ನೀವು ಬೇರೆ ಮಹಿಳೆಯರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಬೇರೆ ಜಾತಿ ಆದ್ರೂ. ಯಾಕಂದ್ರೆ ನಿಮ್ಗೆ ಕಷ್ಟ ಅರ್ಥ ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಅಲ್ಲಿ ಕೂತಿರೋರು ಬಹುಶಃ ಆ ಪ್ರಪಂಚ ನೋಡೇ ಇಲ್ಲ. ನೀವು ಹೇಳ್ದಲ್ಲ ಆವಾಗಲೇ, ಸರ್ಕಾರಕ್ಕೂ ಗೊತ್ತಿರಬೇಕು ಆ ಪ್ರಪಂಚ, ಆ ಕಷ್ಟ ಏನು ಅಂತ. ಅವಾಗ ಅದ್ರ ಬಗ್ಗೆ ಏನೋ ಒಂದು ಪರಿಹಾರ ಬಗ್ಗೆ ಯೋಚನೆ ಮಾಡ್ತಾರೆ. ಇವಾಗ ನೀವು ಹೋರಾಟ ಮಾಡ್ತೀರಿ, ನಿಮ್ಮ ಕಷ್ಟಗಳು ಗೊತ್ತು, ನಿಮ್ಗೆ ಅರ್ಥ ಆಗುತ್ತೆ ಪರಿಹಾರ ಬೇಕು ಅಂತ. ಅದೇ ರೀತಿಯಲ್ಲಿ ನಾಯಕತ್ವದಲ್ಲಿ ನೀವು ಈಗ ಹೋರಾಟ ಮಾಡ್ತಾ ಇದ್ದೀರಾ ಅಮ್ಮ. ಅದೇ ರೀತಿಯಲ್ಲಿ ಇನ್ನಷ್ಟು ಮಹಿಳೆಯರು ಬಂದರೆ ನಾಯಕತ್ವದಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಕಷ್ಟಗಳು ಅರ್ಥ ಆಗಬಹುದು. ಖಂಡಿತ. ನಾವು ಕೂಡ, ನಾನು ಜನವಾದಿ ಮಹಿಳಾ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದೆ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಲ್ಲಿ. ಈ ದೇವದಾಸಿ ಮಹಿಳಾ ಸಂಘಟನೆಗಿನ ಮುಂಚೆ ಈಗಲೂ ಕೂಡ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಕೆಲಸ ಇದೆ, ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ನಾವು ಕೇಳ್ತಿದ್ದೇನು, ರಾಜಕೀಯದಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕೊಡ್ರಿ ಅಂತ ಕೇಳ್ತಿದ್ವಿ. ಲಾಸ್ಟ್ ಟೈಮ್ ಅದೇನೋ ಅವರೆಲ್ಲ ತೀರ್ಮಾನ ಮಾಡಿದರು, ಅದೇನೋ ಪೆಂಡಿಂಗ್ನಲ್ಲಿ ಐತಿ. ಅದು 5 ವರ್ಷಗಳ ಕಾಲ ಅದೇನು ಮಾಡ್ತಾರೋ ಮಾಡಲಿ. 5 ವರ್ಷ ನಂತರದಲ್ಲಿ ಆಗ ಏನು ಬದಲಾವಣೆ ಆಗ್ತಿತ್ತೋ ಏನು ಕತೆನೋ ಗೊತ್ತಿಲ್ಲ. ಹೋದ ಸಲ ಅವರೆಲ್ಲ ಕೂಡ ತೀರ್ಮಾನ ಮಾಡಿದರು, ಹೌದು ರಾಜಕೀಯದಲ್ಲಿ ಮೀಸಲಾತಿ ಕೊಡಬೇಕು, ಆದರೆ ಈಗಲ್ಲ, 5 ವರ್ಷ ಅಂದರೆ ಮುಂದಿನ ಇದಕ್ಕೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅಂದರೆ ನೀವು ಹೇಳೋದು ಸರಿ ಇದೆ. ಒಂದು ಹೆಣ್ಮಕ್ಳಿಗೆ ಅಧಿಕಾರಕ್ಕೆ ಬಂದರೆ ಹೆಣ್ಮಕ್ಳು ಒಂದಿಷ್ಟು ತಿಳುವಳಿಕಿದ್ದಂಥ ಹೆಣ್ಮಕ್ಳು ಸಮಾಜದ ಬಗ್ಗೆ ಮಾತಾಡೋದು ಶಕ್ತಿ ಬರ್ತೈತಿ ಮಾತಾಡಲಿಕ್ಕೆ. ಮತ್ತು ಬಂದಂಥ ಹಣ ಹೆಂಗೆ ಖರ್ಚು ಮಾಡಬೇಕು ಅನ್ನೋದು ಒಂದು, ಏನಾದರೂ ಹೆಣ್ಮಕ್ಳು ರಾಜಕೀಯದಲ್ಲಿ ಬರಬೇಕು, ಅಧಿಕಾರದಲ್ಲಿ ಬರಬೇಕು. ಮತ್ತು ಅಲ್ಲಿ ಬಂದಾಗ ಅದ್ರ ವಾತಾವರಣ ಬೇರೆ ಆಗುತ್ತೆ, ಅದರೇನು 2 ಮಾತಿಲ್ಲ. ಆದರೆ ಆ ಥರದಲ್ಲಿ ಇಲ್ಲ, ಅವಕಾಶ ಇಲ್ಲಲ್ಲ. ಈಗ ಒಂದು ಎರಡನೇದೇನು, ಈ ಗ್ರಾಮ ಪಂಚಾಯತಿ ಒಳಗಡೆ 50% ಹೆಣ್ಮಕ್ಳಿಗೆ ಮೀಸಲಾತಿ ಅಂತ ಹೇಳ್ತಾರೆ. ಆವಾಗ 50% ಮೀಸಲಾತಿ ಅಲ್ಲಿ ಅಧಿಕಾರ ಯಾರಿಗೆ ಬಂತು ಅಂದರೆ ಅವ್ರ ಗಂಡ ಮಕ್ಕಳು ಮಾಡ್ತಾರನ್ನಂಥ ಒಂದು ಎಲ್ಲ ದೊಡ್ಡ ರೀತಿಯಲ್ಲಿ ಎಲ್ಲ ಸುದ್ದಿ ಎಲ್ಲ ಆಯಿತು. ಆದರೆ ಆ ರೀತಿ ಹೆಣ್ಮಕ್ಳಿಗೆ ಕೂಡ ತಿಳುವಳಿಕೆ ಬರಬೇಕು. ಮತ್ತು ತಿಳುವಳಿಕೆ ಇದ್ರೂ ಅದನ್ನು ಬಳಕೆ ಮಾಡೋಕ್ಕೆ ಪುರುಷರ ಪ್ರಧಾನ ಸಮಾಜ ಬಿಡ್ತಾ ಇಲ್ಲಲ್ಲ. ಅದೇ ಅಧಿಕಾರಕ್ಕೆ ಆಕೆ ಅಧಿಕಾರ ಸಿಕ್ಕತ್ತೆ ಅಂತ ಹೇಳಿದ್ರೆ ಆಕೆನ ಅಧಿಕಾರ ನಡೆಸೋಕೆ ಬಿಡಬೇಕಲ್ಲ.
ಆ ರೀತಿ ಬಿಡೋಕ್ಕೆ ಆಗ್ತಾ ಇಲ್ಲ. ಅವರೇನೇ ಮಾಡಬೇಕು ಅಂತ ಅದು ನಡ್ಕೊಂಬಂದಂಥ ಪದ್ಧತಿ ಅವ್ರು ಬಿಟ್ಕೊಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಅವ್ರಿಗೂ ಕೂಡ. ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ನೋಡಬೇಕು ನಾವಿದು ಎಲ್ಲಿವರೆಗೂ ಹೋಗಿ ಇದು ತಲುಪುತ್ತೆ ಅಂತ ನಮ್ಮ ಜೀವನ ಕಾಲದಲ್ಲಿ ಬಿಡಬೇಕಂತ. ಇವರು ಒಂದು ರಾಜಕೀಯದಲ್ಲಿ ಮೀಸಲಾತಿ ಬೇಕು, ಮೀಸಲಾತಿ ಬಂದಾಗ ಹೆಣ್ಮಕ್ಳಿಗೆ ಅಧಿಕಾರ ಮಾಡೋಕ್ಕೆ ಬಿಡಬೇಕು. ಬಿಟ್ಟಾಗ ಅದು ಒಂದು ರೀತಿ ಇರ್ತೈತೆ. ನನಗಂತೂ ತುಂಬಾ ಆಸೆ ಐತೆ ಅದು ಹೆಂಗಿರ್ತೈತೆ ಅಂತ ನೋಡೋಕ್ಕೆ. ಆದರೆ ಆ ಥರದಲ್ಲಿ ಬಿಡೋಕ್ಕೆ ಇವ್ರಿಗೆ ಕಷ್ಟ ಆಕತಿ. ಪುರುಷರಿಗೆ ಈ ಸಮಾಜ ಹಂಗೆ ನಡ್ಕೊಂಬಂದಿರೋದ್ರಿಂದ ಗಂಡು ಮಕ್ಕಳು ಬಿಟ್ಕೊಡೋಕೆ ಕೂಡ ಕಷ್ಟನೇ. ನಮ್ಮ ಅಧಿಕಾರ ಎಲ್ಲಿ ಹೋಗ್ಬಿಡ್ತೈತೆ. ಅದರಿಂದ ಅಧಿಕಾರ ಬಳಸ್ಕೊಂಡು ಹೆಣ್ಮಕ್ಳನ್ನ ಎದುರಿಸ್ಕೊಂಡು ಹೆಣ್ಮಕ್ಳನ್ನ ಮೂಲೆಗೆ ಹಾಕಿ ಅವರು ಮೆರಿತಿದ್ರು, ಅಧಿಕಾರ ಮಾಡ್ತಿದ್ರು. ಅದು ಎಲ್ಲಿ ನಮ್ಮ ಮೂಲೆ ಗುಂಪು ಆಗ್ಬಿಡ್ತೀವಿ ಅಂತ ಅವ್ರಿಗೆ ಭಯ. ಹಂಗಾಗಿ ಅಧಿಕಾರ ಕೊಡೋಕ್ಕೆ ಸ್ವಲ್ಪ ಭಯ ಐತಿ. ಅದು ಹೋಗಬೇಕು ಅಂತಂದೇಳಿದ್ರೆ ಹೋರಾಟ ಮಾಡುವಂಥ ದನಿಗಳು ಜಾಸ್ತಿ ಆಗಬೇಕು. ಇದು ಸರಿಯಲ್ಲ ಅಂತ ಹೇಳುವಂಥ ಬಾಯಿಗಳು ಜಾಸ್ತಿ ಆಗಬೇಕು. ಅದೆಲ್ಲ ಬಂದಾಗ ಖಂಡಿತ ತಾನೇ. ಅಮ್ಮ ನನಗೆ ಹೇಳಿ, ಒಂಟಿ ಮಹಿಳೆಯರ ಪರವಾಗಿ ನೀವು ಹೋರಾಟನೂ ಮಾಡ್ತಾ ಇದ್ದೀರಾ, ಅದು ಹೇಗಿದೆ? ಅದು ಒಂದು ರೀತಿ ಭಿನ್ನವಾಗಿರ್ತಕ್ಕಂಥ ವಿಚಾರ. ದೇವದಾಸಿ ಪದ್ಧತಿಗೆ ಮತ್ತು ಒಂಟಿ ಮಹಿಳೆಯರು ಇವರೆಲ್ಲ ಕೂಡ ಒಂದು ರೀತಿ ಭಿನ್ನವಾದಂಥ ಮಹಿಳೆಯರು ಸಮಾಜದಲ್ಲಿ. ದೇವದಾಸಿ ಪದ್ಧತಿ ಅದು ಕೂಡ ಒಂಟಿ ಮಹಿಳೆ ಅಂತ ಬಂದ್ರೂ ಅದು ಕೂಡ ಸಮಾಜದ ಬಲವಂತವಾಗಿ ಆಕಿ ದೇವದಾಸಿ ಪದ್ಧತಿ ಒಳಗಾದ್ರೂ ಆಕಿ ಬದುಕಿಗೆ ಒಂದು ಹೋರಾಟದ ಮೂಲಕ ಒಂದು ನೆಲೆ ಸಿಗೋವಂಥ ಒಂದು ಸಂದರ್ಭ ಇದೆ. ಸರ್ಕಾರ ಒಂದು ನೆಲೆ ಕಂಡುಕೊಳ್ತಕ್ಕಂಥ, ಅವರಿಗೆ ಒಂದು ನೆಲೆ ಕೊಡ್ತಕ್ಕಂಥ ಒಂದು ಆಲೋಚನೆಯಲ್ಲಿ ಇದೆ. ಅದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಆದರೆ ಅದು ನಮ್ಮ ಹೋರಾಟ ಇನ್ನೂ ಮುಂದುವರಿತೈತೆ ದೇವದಾಸಿ ಸಂಬಂಧಪಟ್ಟಂಗೆ. ಅಂಥದ್ದೇ ಒಂದು ದೊಡ್ಡ ವಿಭಾಗ ಇದು. ದೇವದಾಸಿ ಅಂತ ಬಂದಾಗ ಸ್ವಲ್ಪ ಒಂದು 2-3 ಜಾತಿಗೆ ಮಾತ್ರ ಸೀಮಿತ. ಆದರೆ ಒಂಟಿ ಮಹಿಳೆ ಅಂತ ಬಂದಾಗ ಅದಕ್ಕೆ ಜಾತಿ ಇಲ್ಲ. ಇಡೀ ಸಮಾಜ, ನಾನು ಹೇಳಿದ್ನಲ್ಲ, ಪುರುಷರಿಗೆ ಅರ್ಧದಷ್ಟು ಹೆಣ್ಮಕ್ಳು ಅರ್ಧದಷ್ಟು ಒಂಟಿ ಹೆಣ್ಮಕ್ಳು ಎಲ್ಲ ರೀತಿಯಲ್ಲಿ. ಅಂದರೆ ಈ ಗಂಡ ಸತ್ತಂಥ ಹೆಣ್ಮಕ್ಳು ಇರ್ಬೋದು, ಗಂಡನಿಂದ ದೂರ ಆದಂಥ ಹೆಣ್ಮಕ್ಳು ಇರ್ಬೋದು, ಮತ್ತು ಯಾವುದ್ಯಾವುದೋ ಕಾರಣಕ್ಕೆ ಮದುವೆ ಆಗಲಾರ್ದಂಥ ಹೆಣ್ಮಕ್ಳು ಇರ್ಬೋದು, ಮತ್ತು ಅಂಗವಿಕಲ ಹೆಣ್ಮಕ್ಳು ಅಂತ ಬಂದಾಗ ಯಾರು ಕೂಡ ಮದುವೆನ ಆಗಲ್ಲ. ಈ ರೀತಿ ಹೆಣ್ಮಕ್ಳನ್ನ ನಾವು ನೋಡ್ತಾ ಇದ್ದೀವಿ. ಈಗ ನಾವೆಲ್ಲ ಕೂಡ ಅವ್ರನ್ನೇ ಈಗ 2 ವರ್ಷ 3 ವರ್ಷ ಆಯಿತು ಅವರನ್ನು ನಾವು ಒಂದು ಕಡೆ ಸೇರಿಸ್ತಾ ಇದ್ದೀವಿ. ಅವ್ರ ಸಮಸ್ಯೆಗಳು ಹಲವಾರು ಸಮಸ್ಯೆಗಳು. ನನಗೆ ಗೊತ್ತಿದ್ದದ್ದು ಏನು ಅಂತಂದೇಳಿದ್ರೆ, ಗಂಡ ಸತ್ತ ನಂದ ತಕ್ಷಣವೇ ಈಗ ಒಬ್ಬ ಸಂಗಾತಿ ಜೊತೆಯಲ್ಲಿರ್ತಾರೆ. ಒಬ್ಬ ಗಂಡ ಸತ್ತ ತಕ್ಷಣವೇ ಆಕೆಗೆ ಎಷ್ಟು ನೋವು ಇರ್ತೈತಿ. ನನ್ನ ಗಂಡ ಸತ್ತೋಗ್ಬಿಟ್ಟ, ಮುಂದೆ ಹೆಂಗಪ್ಪ ನನ್ನ ಬದುಕು ಅಂತೇಳಿ ಆಕೆ ಎಷ್ಟು ನೋವಿನಲ್ಲಿ ಇರ್ತಾಳೆ. ಆಕೆಗೆ ಹೊರಗಡೆ ಏನು ಕೂಡ ಗೊತ್ತಿರಲ್ಲ. ವ್ಯವಹಾರ ನಡೆಸೋದು, ಮಕ್ಕಳನ್ನ ಸಾಕೋದು, ಮನೆ ನಡೆಸೋದು, ಈ ದೊಡ್ಡವರು ಮನೆ ಒಳಗಡೆ ಹಿರಿಯವರಿದ್ರೆ ಅವ್ರನ್ನ ಹೆಂಗೆ ನಾವು ನೋಡ್ಕೋಬೇಕು ಅನ್ನೋದು ಏನೂ ಕೂಡ ಗೊತ್ತಿರಲ್ಲ. ಗಂಡ ಬಡವನೋ ಶ್ರೀಮಂತನೋ ಅಥವಾ ಏನೋ ಗೊತ್ತಿಲ್ಲ, ಮದುವೆ ಆಗ್ತತಿ. ಒಂದು ಕಡೆ ಗಂಡ ಹೆಂಡ್ತಿ ಇರ್ತಾರೆ, ಇಬ್ಬರು ಕೂಡ ಬಡತನನೋ ಸಿರಿತನನೋ ಹಂಚ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತತಿ. ಆದರೆ ಒಂದು ಸಲ ಗಂಡ ಸತ್ತೋಗ್ಬಿಟ್ರೆ ಆ ಹೆಣ್ಮಕ್ಳು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಒಂದು ದೊಡ್ಡ ದುಃಖದಲ್ಲೇ ಇರುವಂಥ ಸಂದರ್ಭದಲ್ಲಿ ಆಕಿನ ಸತ್ತಂಥ ಗಂಡನ ಜೊತೆಯಲ್ಲಿ ಕೂಡಿಸಿ ಆಕೆಗೆ ಎಲ್ಲ ಕೂಡ ಹೂವು ಮುಡಿಸಿ, ಹೊಸ ಬಟ್ಟೆ ತರಿಸಿ, ಅವನ್ನೆಲ್ಲ ಹಾಕಿ, ಮತ್ತು ಅದನ್ನೆಲ್ಲ ಕೂಡ ಶವ ಸಂಸ್ಕಾರ ಮಾಡಿ ಬರುವಾಗ ಮತ್ತು ಆಕೆ ಬಳೆಯೆಲ್ಲ ತೆಗೆದು ಆ ಹೂವು ಮುಡಿದೆಲ್ಲ ತೆಗೆದು ಹಾಕಿ, ಆ ದಂಡಿ ಎಲ್ಲ ಹಾಕಿರ್ತಾರೆ, ಆ ಹೂವೆಲ್ಲ ತೆಗೆದು ಹಾಕಿ, ಆಕೆ ಹೊಸ ಬಟ್ಟೆಗಳೆಲ್ಲ ಬಿಡಿಸಿ, ಮತ್ತು ಕಾಲುಂಗ್ರ ತೆಗೆಯೋದು, ಮೂಗುಬಟ್ಟು ತೆಗೆಯೋದು. ಮೂಗುಬಟ್ಟು ಎಷ್ಟೋ ಹೆಣ್ಮಕ್ಳಿಗೆ ಮೂಗುಬಟ್ಟೆ ಬರಲ್ಲ. ಅದು ಕಷ್ಟಪಟ್ಟು ಹಿಂಗೆ ತೆಗೆಯುವಾಗ ಎಷ್ಟೋ ಹೆಣ್ಮಕ್ಳಿಗೆ ಮೂಗು ರಕ್ತ ಬಂದೋಗಿರ್ತತಿ. ಆ ರೀತಿ ಕಷ್ಟಪಟ್ಟು ಆ ಮೂಗುಬಟ್ಟು ತೆಗೆಯುವಂಥದ್ದು ಇವೆಲ್ಲವೂ ನೋಡಿದಾಗ ಸಮಾಜ ಆಕೆಗೆ ಅನೆಪಟ್ಟಿ ಕಟ್ತೀರಾ ನೀವು ಇದುವೆ ಅಂತೇಳಿ? ಅಲ್ಲಿ ಮುಗಿತಾಕೆ ಜೀವನ. ಅದೆಲ್ಲ ಮಾಡಿ ಆ ಕಾರ್ಯಕ್ರಮ ಮುಗಿಸಿದ ಮೇಲೆ ಇನ್ನೇನು ಜೀವನನೇ ಮುಗಿದೋತು, ನಿನ್ನ ಬದುಕು ಇನ್ನೇನು ಮುಗ್ದ ಹೋತು, ನೀನು ಜೀವಂತ ಇರುವಂಥ ಒಬ್ಬ ಒಂದು ಏನೋ ಒಂದು ಜೀವಿ ಅಷ್ಟೇ, ಮನುಷ್ಯಳಲ್ಲ ನೀನು ಅನ್ನೋಂಥ ರೀತಿಯಲ್ಲಿ ಅದನ್ನು ತೆಗೆದಾಕಿ ಆಕೆನ ಅಲ್ಲಿ ಕೂಡಿಸಿರ್ತಾರೆ. ನಾವು ಮೊದಲನೇದಾಗಿ ನಾನು ಅದನ್ನು ಹೇಳೋದೇನೆಂದರೆ, ಆ ಪದ್ಧತಿ ಏನು ಮಾಡ್ತಾರೆ, ಆ ಗಂಡನ ದುಃಖದಲ್ಲಿರ್ತಕ್ಕಂಥ ಹೆಣ್ಮಗಳಿಗೆ ಆ ರೀತಿ ಪದ್ಧತಿ ಮಾಡೋದನ್ನು ಫಸ್ಟ್ ಕಾನೂನು ತಂದು ನಿಲ್ಲಿಸ್ಬೇಕು. ಸರ್ಕಾರ ನಿಲ್ಲಿಸ್ಬೇಕು ಅದನ್ನು.
ಅದು ಭಾಳ ಹೌದು ಪದ್ಧತಿ ಅದು. ನಮ್ಮ ಉತ್ತರ ಕರ್ನಾಟಕ ಅಂತೂ ತುಂಬಾನೇ ಅದು ನಡೀತಾ ಇದೆ, ಎಲ್ಲ ಕಡೆಗೂ ನಡೀತದೆ. ಅದು ಶಾಸ್ತ್ರ ಅಂತೆ, ಶಾಸ್ತ್ರ ಪದ್ಧತಿ. ಮತ್ತು ಅದೇ ಶಾಸ್ತ್ರ ಪದ್ಧತಿ ಯಾಕೆ ಗಂಡ್ಮಗನಿಗೆ ಮಾಡಲ್ಲ? ಗಂಡ್ಮಗನಿಗೆ ಯಾರು ಮಾಡ್ತಾರ? ಮಾಡಲ್ಲ. 18 ವರ್ಷ 20 ವರ್ಷ ಹುಡುಗಿಯರಿದ್ರೆ ಆ ಹುಡುಗಿ ಕೊನೆವರೆಗೂ ಹಂಗೆ ಇರಬೇಕು ಅಂತ ಹೇಳ್ತಾಳೆ. ಅಂದರೆ ಆಕೆ ಎಲ್ಲ ತೆಗೆದಾಕಿ ಆಕೆ ಹಿಂಗೆ ಇರಬೇಕು ಅಂತಂದೇಳಿ. ಅಂದರೆ ನೀನು ವಿಧವೆ, ನೀನು ಕುಂಕುಮ ಇಟ್ಕೊಳಂಗಿಲ್ಲ, ಏನು ಮಾಡಬಾರ್ದು, ಬಳೆ ಹಾಕೋ ಹೂ ಮುಡ್ಕೋಬಾರ್ದು, ಎಲ್ಲಿ ಹೋಗಬಾರ್ದು, ಯಾರ ಮೇಲೆ ಆಶ್ರಿತವಾಗಿರ್ತಾಳೆ ಎಂಥ ಹೆಣ್ಮಗಳು. ಅದೇ ಈ ರೀತಿಯಲ್ಲಿ ನೀವು ಇಡ್ತೀರಲ್ಲ, ನೀವು ಅಣೆಪಟ್ಟಿ ಕಟ್ತೀರ ನೀವು ಒಂದು ಆಕೆಗೆ, ನೀನು ವಿಧವೆ ಅಂತೇಳಿ. ಯಾಕೆ ಆಕಿನ ಎಲ್ಲರ ಜೊತೆ ಎಲ್ಲರಂಗೆ ಯಾಕೆ ಬೆರೆಯಕ್ಕೆ ಬಿಡಲ್ಲ? ಆಕಿನ ಎಲ್ಲನೂ ಹೊರಗಡೆ ಹೋಗಬೇಕು ಅಂತ ಹೇಳಿ ಬರ್ತಾರೆ ಯಾರನ್ನು ಎದುರುಗಡೆ, ಈಗ ಹೋಗ್ತಾಳೆ ಅಂತ ಹೇಳಿದ್ರೆ, ಅಯ್ಯೋ ಈಕೆ ಮಕ್ಕ ನೋಡಿದ್ವಲ್ಲ, ವಿಧವೆ ಮಕ್ಕ ನೋಡಿದ್ವಲ್ಲ, ಅವಮಾನ. ಏನಾರು ಅವಮಾನ ಅಲ್ಲ, ಏನೋ ಆಕೆಗೆ ಅವಮಾನ, ಅವ್ರಿಗೇನು ಕೆಲಸ ಆಗಲ್ಲ ಅಂತ ಹೇಳ್ತಾರೆ. ಹಂಗೆ ಬೆಳಗ್ಗೆ ಎದ್ದ ತಕ್ಷಣ ಈಕೆ ಮಕ್ಕ ನೋಡಿದ್ವಲ್ಲ, ಏನು ಕೆಲಸ ಆಗಲ್ಲ, ಅಮ್ಮಂಗಲ್ಲ. ಆಮೇಲೆ ಶುಭ ಕಾರ್ಯ, ದೇವ್ರ ಕಾರ್ಯಗಳಿರ್ಬೋದು, ಮಕ್ಕಳ ಕಾರ್ಯಕ್ರಮಗಳಲ್ಲಿ ಯಾರು ಕೂಡ ಯಾವ ಕಾರ್ಯಕ್ರಮದಲ್ಲಿ ಕೂಡ ಹೋಗಿ ಆ ಮಹಿಳೆ ನಿಲ್ಲಬಾರ್ದು ಅಂತ ಹೇಳ್ತಾರೆ. ಹೌದಾ? ಇದು ಯಾಕೆ ಇದನ್ನೇ ಯಾಕೆ ಪುರುಷರಿಗೆ ಮಾಡಲ್ಲ? ಪುರುಷರಿಗೆ ಏನು ಮಾಡ್ತಾರೆ? ಹೌದಾ? ಮತ್ತು ಒಂದು ಈಗ ಯಾರ ಹೆಂಡ್ತಿ ಸತ್ತೋದ್ಲು ಅಂತ ಅಂದ್ಕೊಳ್ಳೋಣ, ಅದನ್ನೇ ಯಾಕೆ ಈ ಥರದಲ್ಲಿ ಹೆಣ್ಮಕ್ಳಿಗೆ ಮಾಡ್ತಾರಲ್ಲ, ಆ ಥರದಲ್ಲಿ ಯಾಕೆ ಮಾಡಲ್ಲ? ಯಾಕೆ ಹೆಣ್ಮಕ್ಳಿಗೊಂದು ಗಂಡು ಮಕ್ಳಿಗೊಂದು ಮಾಡ್ತೀರಿ ನೀವು? ಗಂಡು ಮಕ್ಕಳು ಹೆಂಡ್ತಿ ಸತ್ತೋದ ತಕ್ಷಣವೇ 3 ತಿಂಗಳು ಆಗಿರಲ್ಲ, ಅವನಿಗೆ ಇನ್ನೊಂದು ಮದುವೆ ಮಾಡ್ತೀರಿ, ಅದನ್ನು ಅಪ್ಕೊಂತೀರಿ, ಮದುವೆ ಮಾಡೋಕ್ಕೆ ಒಪ್ಕೊಂತೀರಿ ಮತ್ತು ಅಪ್ಕೊಂತೀರಿ. ಸಮಾಜ ನಿಂತು ಆಕೆ ಆತನ ಮದುವೆ ಮಾಡೋದು ಹೌದು ಅಂತೇಳಿ ಸರಿ ಅಂತ ಹೇಳ್ತಿರಲ್ಲ, ಹೆಣ್ಮಕ್ಳಿಗೆ ಯಾಕೆ ಸರಿಯಲ್ಲ ಅಂತ ಹೇಳ್ತೀರಿ ನೀವು? ಯಾಕೆ ನೀವು ಮದುವೆ ಮಾಡಲಿಕ್ಕೆ ಇಷ್ಟಪಡಲ್ಲ ನೀವು? ನಾವು ಜೀವ ಅಲ್ಲ, ನಮ್ಮದು ಜೀವ ಅಲ್ಲ. ಹೆಣ್ಮಕ್ಳು ಅಂದರೆ ಒಂದು ಜೀವನ ಅಲ್ಲ, ಜೀವ ಅಲ್ಲ ಅದು. ಆ ಜೀವಕ್ಕೆ ಏನು ಹೆಂಗಿರ್ಬೇಕು ಅನ್ನೋದು ಒಂದು ಇರ್ತೈತಲ್ಲ, ಎಲ್ಲ ಸಹಜವಾಗಿ, ಪ್ರಕೃತಿ ಸಹಜವಾಗಿ ಏನಿರಬೇಕು ಅದೆಲ್ಲ ಬೇಕು. ಆ ಜೀವಕ್ಕೆ ಅದು ಏನು ಬೇಡ, ನೀನು ಸುಮ್ಮನೆ ಒಂದು ಗೊಂಬೆ ಆಗಿ ಉಸಿರಾಡ್ಕೊಂಡಿರೋ ಅಂತ ಹೇಳೋದು ಅದೆಷ್ಟು ಮಟ್ಟಿಗೆ ನ್ಯಾಯ ಹಂಗಾರೆ? ಹೌದು. ಇದನ್ನು ನಾವು ಕೇಳ್ತೀವಿ, ಇದನ್ನು ನೀವು ಕಾನೂನು ಮಾಡಿರಿ ಅಂತ ನಾವು ಸರ್ಕಾರಕ್ಕೆ ಕೇಳ್ತೀವಿ. ಒಂದನೇದು. ಎರಡನೇದು, ಆಕೆಗೆ ಗಂಡ ಹೋದ ತಕ್ಷಣವೇ ಆಸ್ತಿ ಕೊಡಬೇಕಲ್ಲ ಮನೆ ಒಳಗಡೆ. ಆಸ್ತಿ ಇರೋದಿಲ್ಲ. ಮಕ್ಕಳು ಸಣ್ಣದಾರ, ಮಕ್ಕಳು ದೊಡ್ಡವರಾಗಲಿ, ಆ ಮಕ್ಕಳ ಹೆಸರಲ್ಲಿ ನಾವು ಆಸ್ತಿ ಮಾಡ್ತೀವಿ, ನಿನಗೆ ಯಾಕೆ ಆಸ್ತಿ ಅಂತ. ಮತ್ತು ಮಕ್ಕಳು ದೊಡ್ಡವರಾದ್ಮೇಲೆ ಕೂಡ ಆಕೆಗೆ ಆಸ್ತಿ ಸಿಗ್ತೈತೆ ಅಂದರೆ ಆಸ್ತಿ ಸಿಗಲ್ಲ ಆಕೆಗೆ. ಮತ್ತು ಮಕ್ಕಳ ಹೆಸರಲ್ಲೇ ಆಸ್ತಿ. ಮತ್ತು ಎಲ್ಲ ರೀತಿಯಲ್ಲಿ ವಂಚನೆಗೊಳಗಾಗ್ತಕ್ಕಂಥದ್ದು. ನಾನು ಸುಮ್ಮನೆ ನಮ್ಮ ಊರಲ್ಲಿ ಒಂದು ಸಭೆ ಮಾಡ್ತಿದ್ದೆ. ಒಬ್ಬ ಹೆಣ್ಮಗಳು, ಒಂದು 35-38 ವರ್ಷದ ಹೆಣ್ಮಗಳು, ಆಕೆ ಹೇಳ್ತಾಳೆ ಎದ್ದು ನಿಂತ್ಕೊಂಡು, ನನ್ನ ಗಂಡ ಹೋಗ್ಬಿಟ್ಟ, ನನಗೆ ಸಣ್ಣ ಮಕ್ಕಳದಾವ, ಆ ಮಕ್ಕಳು ಸಾಕುವಾಗ ನಾನು ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು, ನನಗೆ ಮನೆ ಇಲ್ಲ, ಭೂಮಿ ಇಲ್ಲ, ಇನ್ನೊಬ್ರು ಹೊಲದಲ್ಲಿ ನಾನು ಕೆಲಸ ಮಾಡಬೇಕು. ನಾನು ಹೋಗುವಾಗ ಅಲ್ಲಿ ತೊಗರಿ ಗಿಡ ಇರ್ತೈತಿ, ಕಬ್ಬಿನ ಗಿಡ ಇರ್ತಾವೆ, ಕಬ್ಬಿನ ಗದ್ದೆ, ಅಲ್ಲಿ ನನ್ನ ಹಿಂದೆ ಯಾರೂ ಇಲ್ಲ, ಮುಂದೆ ಯಾರೂ ಇಲ್ಲ. ನಾನು ಏನಾದರೂ ಆದರೆ ಯಾರೋ ಬಂದು ಅತ್ಯಾಚಾರ ಮಾಡಿದ್ರು, ಯಾರೇ ಬಂದರೂ ಏನೋ ನನಗೆ ಕಿರುಕುಳ ಕೊಟ್ಟರು, ನನ್ನ ಕೇಳೋಕ್ಕೆ ಯಾರೂ ಇಲ್ಲ ಅಂತೇಳಿ ಕೆಲವರು ನನ್ನ ಹಿಂದೆ ಬಿದ್ದಿದ್ದಾರೆ. ನಾನು ಇದನ್ನು ಹೇಳ್ಕಂದ್ರೆ ಯಾರು ನನ್ನ ಹಳ್ಳಿ ಒಳಗಡೆ ನೀನು ಗಂಡ ಸತ್ತೋಗಿದ್ದಾನೆ, ನೀನು ಇದೇ ಕೆಲಸ ಮಾಡೋಕ್ಕೆ ನಿಂತಿದ್ದೀಯ ಅಂತೇಳಿ ನನಗೆ ಅಪಮಾನ ಮಾಡ್ತಾರೆ ಅಂತೇಳಿ ಆಯಮ್ಮ ಅಳ್ತಾಳೆ. ಅಂದರೆ ಅದು ಏನೇ ಮಾಡಿದ್ರು ಅದನ್ನು ಸಹಿಸ್ಕೊಂಡು ಹೋಗೋದು ಹೆಣ್ಣುಮಗಳು. ಒಂದು ಕಡೆ ಕೆಲಸ ಮಾಡಲೇಬೇಕು. ಒಂದು ಕಡೆ ಕೆಲಸ ಮಾಡ್ತಾರೆ, ಮಕ್ಕಳು ಬೆಳೆಸ್ತಾರೆ, ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರನ್ನೂ ಕೂಡ ನೋಡ್ಕೊಳ್ತಕ್ಕಂಥದ್ದು. ಮತ್ತು ಅಂಥ ಹೊರಗಡೆ ಆ ಥರದಲ್ಲಿ ಕಿರುಕುಳಗಳು ಅನುಭವಿಸ್ತಕ್ಕಂಥದ್ದು. ಅದೇ ಸಂದರ್ಭದಲ್ಲಿ ಮನೆ ಒಳಗಡೆ ಕೂಡ ಭಾವ ಇರ್ಬೋದು, ಮಾವ ಇರ್ಬೋದು, ಅಥವಾ ಸಂಬಂಧಿಗಳು, ಅಲ್ಲಿ ಕೂಡ ಆ ಹೆಣ್ಮಗಳಿಗೆ ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇರ್ತಾರೆ. ಅದನ್ನು ಯಾರಿದ್ರಿಗೆ ಹೇಳಬೇಕು, ಆಕೆ ಹೆಂಗೆ ಹೇಳಬೇಕು, ಹೇಳಿದರೆ ಅದನ್ನು ಎದುರಿಸೋವಂಥ ಒಂದು ಶಕ್ತಿ ಬೇಕಲ್ಲ ಆಕೆಗೆ, ಆ ತಿಳುವಳಿಕೆ ಬೇಕಲ್ಲ. ಆ ರೀತಿಯಲ್ಲಿ ಎಷ್ಟೋ ಹೆಣ್ಮಕ್ಳು ಅನುಭವಿಸ್ಕೊಂಡ್ರು ಒಂದು ಕಡೆ. ಮತ್ತು ಹೆಂಗೆ ಬದುಕು ಅಂತ ಬಂದಾಗ ಮತ್ತೆ ಕೂಲಿ ಕೆಲ್ಸಕ್ಕೆ ಹೋಗೋದು. ಕೂಲಿ ಇವತ್ತು ಹಳ್ಳಿ ಒಳಗಡೆ ಏನು ಕೂಲಿ ಸಿಗ್ತತಿ ನಮಗೆಲ್ಲ ಗೊತ್ತಿದೆ. ಇವತ್ತು ಹಳ್ಳಿ ಒಳಗಡೆ ಮಳೆ ಇಲ್ಲ, ಸರಿಯಾಗಿ ಬೆಳೆ ಸಿಗ್ತಾ ಇಲ್ಲ. ಮತ್ತು ನಮಗೆಲ್ಲ ಕೂಡ ಗೊತ್ತಿದ್ದಂಗೆ ಗ್ರಾಮೀಣ ಉದ್ಯೋಗ ಖಾತ್ರಿ ಕೆಲಸ ಎಲ್ಲ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ, ಆ ಕೆಲಸಕ್ಕೆ ಹೋಗ್ತಿದ್ರು ಹೆಣ್ಮಕ್ಳು. ಇತ್ತೀಚಿನ ದಿನಗಳಲ್ಲಿ ಆ ಕೆಲಸ ಕೂಡ ಏನೋ ತಿದ್ದುಪಡಿ ಮಾಡಿ ಅದು ಇದು ಏನೋ ಮಾಡಿ ಈಗಲೂ ಕೂಡ ಆ ಕೆಲಸ ನಡಿಲಾರ್ದಂಥ ಒಂದು ಸ್ಥಿತಿ ಒಳಗಡೆ ಇದೆ. ಅದೇನು ಹೆಸರು ಬೇರೆ ಮಾಡ್ಕೊಂಡ್ರು. ಹಿಂಗಿರುವಾಗ ಯಾವ ರೀತಿ
ಬದುಕನ್ನು ಅವರು ನಡೆಸಬೇಕು. ಇವತ್ತು ಸರ್ಕಾರ ಅವರಿಗೆ 60 ವರ್ಷ ಆದಂಥ ಮಹಿಳೆಯರಿಗೆ, 63 ವರ್ಷ ಆದಂಥ ಮಹಿಳೆಯರಿಗೆ 1200 ರೂಪಾಯಿ ವೃದ್ಧಾಪ್ಯ ವೇತನ ಅಂತೇಳಿ ಕೊಡ್ತಾರೆ ಸಂಧ್ಯಾ ಸುರಕ್ಷತೆ ಯೋಜನೆಯಲ್ಲಿ. ಹಂಗೇ ಇನ್ನೊಂದು ಈ ವಿಧವಾ ಮಹಿಳೆಯರಿಗೆ 800 ರೂಪಾಯಿ ಪೆನ್ಷನ್ ಕೊಡ್ತಾರೆ. ಇಷ್ಟು ಕೊಟ್ಟರೆ ಸಾಕ? ಇಷ್ಟು ಕೊಟ್ಟರೆ ಅದಕ್ಕೆ ಆಗ್ತತಿ ಇದು? ಹೌದಾ? ನಾವು ಕೇಳೋದೇನು, ಈ ರೀತಿಯಲ್ಲಿ ಕಾನೂನು ತರಬೇಕು. ಯಾವ ಹೆಣ್ಮಕ್ಳನ್ನು ಕೂಡ ಗಂಡನ ಜೊತೆಯಲ್ಲಿ ಕೂಡಿಸಿ ಆ ಕಾರ್ಯಕ್ರಮ ಮಾಡಬಾರ್ದು ಅನ್ನೋಂಥದ್ದು ಸೀರಿಯಸ್ ಆಗಿರ್ತಕ್ಕಂಥ ಒಂದು ವಿಚಾರ. ಇನ್ನು ಎರಡನೇದು, ಈ ಪೆನ್ಷನ್ ಅಂತಕ್ಕಂಥದ್ದು ಸರ್ಕಾರ ಜವಾಬ್ದಾರಿ. ಇದು ಬಡ ಹೆಣ್ಮಕ್ಳು ಯಾರು ಕೂಡ ಶ್ರೀಮಂತರು ಪೆನ್ಷನ್ ಕೊಡ್ರಿ ಅಂತ ಯಾರು ಕೇಳಲ್ಲ. ಬಡವರಿಗೆ ನೀವು ಆಯ್ಕೆ ಮಾಡಿರಿ, ಬಡವ್ರನ್ನ ನೀವು ಅವ್ರಿಗೆ ಪೆನ್ಷನ್ ಕೊಡ್ರಿ, 6000 ರೂಪಾಯಿ ಪೆನ್ಷನ್ ಕೊಡ್ರಿ. ಮೊನ್ನೆ ಡಿಸೆಂಬರ್ 21, 22 2 ದಿನಗಳ ಕಾಲ ನಾವು ಧರಣಿ ಮಾಡಿದ್ವಿ ಇಲ್ಲ ಬೆಂಗಳೂರಿನಲ್ಲಿ. ನಾವು ಅವತ್ತು ಮನವಿ ಪತ್ರ ಕೊಟ್ಟಿವಿ. ಅದಾದಮೇಲೆ ಮಹಿಳಾ ಅಭಿವೃದ್ಧಿ ನಿಗಮದವರು 3 ಸಲ ನಮ್ಮ ಮಾತುಕತೆ ಕರೆದಿದ್ದಾರೆ. ಅವ್ರು ಹೇಳಿದಿಷ್ಟೇ, ನಾವು ಸಮೀಕ್ಷೆ ಮಾಡ್ತೀವಿ ಅಂತೇಳಿ. ಈಗ ಸಮೀಕ್ಷೆ ಮಾಡ್ತಾಯಿದ್ದಾರೆ. ಸಮೀಕ್ಷೆ ಮಾಡ್ತೀವಿ, ರೇಷನ್ ಕಾರ್ಡ್ ಇಲ್ದಾರೆ ರೇಷನ್ ಕೊಡ್ತೀವಿ, ರೇಷನ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಸಮೀಕ್ಷೆಗೆಲ್ಲ ಕೂಡ ಫಾರಮ್ ಕೊಟ್ಟಿದ್ದಾರೆ. ಆದರೆ ಅಷ್ಟು ಸಾಕಾಗಲ್ಲ. ಅವ್ರು ಯಾರು ಫಲಾನುಭವಿಗಳು ಅವ್ರನ್ನ ಹುಡುಕಬೇಕು. ಅವರಿಗೆ ಸರಿ ಅವ್ರ ಕುಟುಂಬಗಳನ್ನು ಆ ಬಡತನದಿಂದ ಹೊರಗೆ ತರೋಕ್ಕೆ ಏನು ಬೇಕು ಅದೆಲ್ಲ ಮಾಡಬೇಕಲ್ಲ. ಇವತ್ತು ಶಿಕ್ಷಣ ಅಂತಕ್ಕ ನಾನು ಮೊದಲೇ ಹೇಳಿದೆ, ಶಿಕ್ಷಣ ಯಾವ ರೀತಿಯಲ್ಲಿ ಐತಿ ಅನ್ನೋಂಥದ್ದು. ಇವತ್ತು ಬಡವ್ರ ಮಕ್ಕಳು ಓದೋಕ್ಕೆ ಆಗ್ತಾ ಇಲ್ಲ. ಅಂಥ ಒಂಟಿ ಹೆಣ್ಮಕ್ಳು ಯಾವ ರೀತಿಯಲ್ಲಿ ಓದಬೇಕು? ನೀವು ಹೇಗೆ ಇಂಥ ಮಹಿಳೆಯರನ್ನ ಆಚೆ ಕರ್ಕೊ ಬರ್ತೀರಾ ಮನೆಯಿಂದ ಆಚೆ? ಅದೇ ದೊಡ್ಡ ಸವಾಲು ನಮಗೆ. ಆ ದೊಡ್ಡ ಸವಾಲೇ ಅದು. ಅವರು ಎಷ್ಟೊಂದು ಹೆಂಗೆ ಕೂಡಿಸಿರ್ತಾರೆ ಅಂತ ಹೇಳಿದ್ರೆ, ಹೊಸಲಿ ದಾಟಿ ಹೊರಗೆ ಹೋದ್ರೆ ನಿಮ್ಮನ್ನು ನೋಡ್ರಿ ಅಂತ ಹೇಳಂಥದ್ದು. ಮನೆಯಲ್ಲಿರ್ತಕ್ಕಂಥವ್ರು, ಸ್ವಂತ ಕುಟುಂಬ. ಒಂದು ಹುಡುಗಿ ಹೇಳ್ತಾರೆ, ಅಮ್ಮ ಒಂದು ಹುಡುಗಿ ಹೇಳ್ತಾಳೆ, 19-20 ವರ್ಷದ ಹುಡುಗಿ, ಅವಳೇನಾದರೂ 19, ಪಾಪ ಅವಳಿಗೆ ಎಷ್ಟು ವಯಸ್ಸು, 19 ವರ್ಷದಲ್ಲಿ ಹೂ ಮುಡಿಯುವಂಥ ಆಸೆ ಇರ್ತತಿ, ಕುಂಕುಮ ಹಚ್ಬೇಕು ಅಂತ ಇರ್ತತಿ, ಅಥವಾ ಇನ್ನು ಏನೇನೋ ಆಸೆಗಳು. ಅದನ್ನು ಮಾಡಬೇಕು ಅಂದರೆ ಅಪ್ಪ ಹೇಳ್ತಾನಂತೆ, ನೀನು ಯಾಕೆ ಕುಂಕುಮ ಹಚ್ತಿದ್ದಿ, ನೀನು ಯಾಕೆ ಹೂ ಮುಡಿತಿದ್ದಿ, ನೀನೆಲ್ಲ ಹಿಂಗೆಲ್ಲ ಓಡಾಡಬಾರ್ದು ಅಂತ ಅಪ್ಪ ಹೇಳ್ತಾನಂತೆ. ಹಂಗೆ ಹೇಳುವಂಥ ಅಪ್ಪ ಅವಳಿಗೆ ಮದುವೆ ಮಾಡ್ತಾನೆ. ಇದು ಪುರುಷ ಪ್ರಧಾನ ಸಮಾಜ ಐತಲ್ಲ, ಅಪ್ಪ ಮಗಳು ಅಣ್ಣ ತಂಗಿ ಸಂಬಂಧಗಳು ಇಲ್ಲವೇ ಇಲ್ಲ. ಅವ್ರದ್ದು ನಡಿಬೇಕು, ನಂದು ನಡಿಬೇಕು ಅನ್ನೋಂಥ ಒಂದು ಮನಸ್ಥಿತಿ ಒಳಗಡೆ ಇರ್ತಕ್ಕಂಥ ಈ ಪುರುಷರನ್ನದಾರಲ್ಲ, ಇವರು ಇದಕ್ಕೆಲ್ಲ ಅವಕಾಶ ಕೊಡ್ತಾ ಇಲ್ಲ. ನಾವು ಅವ್ರಿಗೆ ಹೇಳ್ತೀವಿ, ಅವ್ರನ್ನೆಲ್ಲ ನಾವೇನು ಹೇಳ್ತೀವಿ, ನಾವು ಹೆಣ್ಮಕ್ಳು ನಮಗೆಲ್ಲ ಕೂಡ ನಾವು ಹುಟ್ತಾ ಬೆಳೀತಾ ನಾವೆಲ್ಲ ಕೂಡ ಕಾಲಿಗೆ ಗೆಜ್ಜೆ ಕಟ್ಕೊತೀವಿ, ಕೈಗೆ ಬಳೆ ಹಾಕ್ಕೊತೀವಿ, ಕುಂಕುಮ ಹಚ್ಕೊತೀವಿ, ಸರ ಹಾಕ್ಕೊತೀವಿ, ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಕೊತೀವಿ, ಹೂ ಮುಡ್ಕೊತೀವಿ. ಹಂಗೆ ಅಲ್ಲ. ಆಮೇಲೆ ನಮಗೆ ಮದುವೆ ಆದಮೇಲೆ ಬರೋದೇನಪ್ಪ, ಒಂದು ತಾಳಿ, ಕಾಲುಂಗ್ರ. ಗಂಡ ಹೋಗ್ಯಾನ ಅಂತ ಹೇಳಿದಾಗ ಅವೆರಡು ಬೇಕಾದ್ರೆ ತೆಗಿಲಿ. ಸಾಕಷ್ಟು ನೋವು ಇರ್ತೈತೆ ಅದರಲ್ಲಿ 2 ಮಾತಿಲ್ಲ. ಸಾಕಷ್ಟು ಜೀವನ ಪೂರ್ತಿ ಮರಿಲಾರ್ದಂಥ ನೋವು ಅದು. ಗಂಡ ಸತ್ತ ನಾವು ಒಂದು ಹೆಣ್ಣುಮಗಳಿಗೆ ಅಂತಂದರೆ ಜೀವನ ಪೂರ್ತಿ ಆಕೆ ಜೊತೆಯಲ್ಲೇ ಇರ್ತಾಳೆ, ನಾವು ಮನಸ್ಸಿನಲ್ಲೇ ಇದ್ದೇ ಇರ್ತೈತೆ. ಅದ್ರ ಬಗ್ಗೆ ನಾವು ಅಪಮಾನ ಅಲ್ಲ ಅದು, ನಾವು ಅದನ್ನು ಗೌರವಿಸ್ತೀವಿ. ಅದು ಇರಬೇಕು ಕೂಡ, ಮನುಷ್ಯತ್ವ ಅದು ಇರಬೇಕು. ಒಬ್ಬ ಜೊತೆಗಾರ ಸತ್ತೋಗನಂತ, ಗಂಡ ಸತ್ತೋದನ, ಅದು ಮರಿಬಾರ್ದು, ಅದು ಇರಬೇಕು ಜೊತೆಯಲ್ಲಿ. ಆದರೆ ಇದೆಲ್ಲ ಮಾಡಬೇಕು ಅಂತ ಯಾಕೆ ಕಾನೂನಲ್ಲಿ ಐತಿ? ತೋರಿಸ್ರಿ ನಮಗೆ. ಹೌದಾ? ಹಂಗಾಗಿ ನಮಗೆ ಗಂಡ ಬಂದಮೇಲೆ, ಮದುವೆ ಆದಮೇಲೆ ಕಾಲುಂಗ್ರ ತೆಗಿಲಿ, ಅವನು ಸತ್ತೋದ್ಮೇಲೆ ತಾಳಿ ತೆಗಿಲಿ. ಆದರೆ ಇದು ಎಲ್ಲ ತೆಗೆದು ವಿಕಾರ ಮಾಡಿ ಕೂಡಿಸ್ಬೇಕು ಅಂತಂದೇಳಿ ಎಲ್ಲಿ ಕೂಡ ಇಲ್ಲ. ಒಂದು. ಎರಡನೇದೇನು, ಸಾವಿತ್ರಿ ಬಾಪುಲೆ 150 ವರ್ಷದ ಹಿಂದೆ ಅವ್ರು ಹೆಂಗೆ ಹೋರಾಟ ಮಾಡಿದ್ರು ಅಂತ ನಾವು ಅವ್ರಿಗೆ ಹೇಳ್ತೀವಿ. ಅವರು ಆ ಸಂದರ್ಭದಲ್ಲಿ ಸತಿ ಸಾಗಮನ ಪದ್ಧತಿ ಇತ್ತು. ಗಂಡ ಸತ್ತ ಮೇಲೆ ಗಂಡನ ಚಿತಿ ಒಳಗಡೆ ಹೆಂಡ್ತಿನೂ ಸಾಯಬೇಕು, ಇಟ್ಟು ಸುಡಬೇಕು ಅಂತ. ಅದ್ರ ಹಿನ್ನೆಲೆ ಏನಮ್ಮ ಹೇಳಿ ಒಂದು ಸತಿ ಸಾಗಮನ ಅಂತ ಹೇಳಿದ್ರೆ, ಈಗ ಗಂಡ ಸತ್ತೋಗ್ಬಿಟ್ಟ, ಅವಾಗೆಲ್ಲ ಕೂಡ ಬಾಲ್ಯ ವಿವಾಹಗಳು ತುಂಬಾ ನಡೀತದೆ 150 ವರ್ಷದ ಹಿಂದೆ. ಹೌದು. ಅಲ್ಲಿ ನಾನೊಂದು ಸಣ್ಣದೊಂದು ಬುಕ್ ಆಯ್ತು, ಸಾವಿತ್ರಿ ಬಾಪುಲೆ, ಅದರಲ್ಲೆಲ್ಲ ಕೂಡ ಅವರು ಬರೆದಿದ್ದಾರೆ. ಆಕಿದು ಕೂಡ ಸಾವಿತ್ರಿ ಬಾಪುಲೆ ಅವ್ರದ್ದು ಕೂಡ ಬಾಲ್ಯ ವಿವಾಹ. ಆಕೆ 9 ವರ್ಷ, ಜ್ಯೋತಿ ಬಾಪುಲೆ ಅವ್ರಿಗೆ 14 ವರ್ಷ ಇರ್ತತಿ. ಅವರು ಸ್ವಲ್ಪ ಕಲ್ತಿರ್ತಾರೆ, ಇವರು ಈಗೇನು ಕಲ್ತಿರಲ್ಲ. ಅಷ್ಟು ವರ್ಷದಾಗ ಮದುವೆ ಮಾಡಿ ಕಳಿಸ್ಕೊಟ್ಟಿರ್ತಾರೆ. ಆಗ ಅವ್ರ ತಾಯಿ ಯಾರು, ಜ್ಯೋತಿ ಬಾಪುಲೆ ಅವರ ಸಾಕು ತಾಯಿ
ಬ್ರಿಟಿಷ್ ಅವ್ರ ಮನೆ ಒಳಗಡೆ ಕೆಲಸಕ್ಕೆ ಹೋಗಿರ್ತಾರೆ. ಅಲ್ಲಿ ಅವ್ರು ಇಂಗ್ಲೀಷ್ ಎಲ್ಲ ಕಲ್ತಿರ್ತಾರೆ ಸ್ವಲ್ಪ ಮಟ್ಟಿಗೆ. ಆಗ ಅಲ್ಲಿ ಸ್ವಲ್ಪ ಅಕ್ಷರದ ಪರಿಚಯ ಇರ್ತೈತೆ ಅವರಿಗೆ. ಅದು ಮಗನಿಗೆ ಹೇಳ್ಕೊಟ್ಟು ಅವರು ಸ್ವಲ್ಪ ವಿದ್ಯಾವಂತನ ಮಾಡ್ತಾರೆ. ಆಮೇಲೆ ಇವ್ರ ಜೊತೆ ಮದುವೆ ಆಗ್ತೈತಿ. ಇವ್ರ ಜೊತೆ ಮದುವೆ ಆದಮೇಲೆ ಈಕೆಗೆ ನಾನು ಅಕ್ಷರ ಕಲಿಬೇಕು ಅಂತ ಆಸೆ ಬರ್ತೈತಿ. ಆ ಗಂಡನೇ ಆಕಿನ ಓದಿಸ್ತಾನೆ. ಗಂಡನೇ ಆಕೆಗೆ ಓದಿಸಿ ಟೀಚರ್ ತರಬೇತಿ ಕೊಡಿಸಿ ಟೀಚರ್ ಆಗಬೇಕು ಅಂತ ಹೇಳ್ತಾನೆ. ಟೀಚರ್ ಆಗ್ತಾಳೆ. ಟೀಚರ್ ಆದಾಗ ಅಲ್ಲಿ ಹೆಣ್ಮಕ್ಳು ಯಾರು ಕಲಿಯೋಕ್ಕೆ ಬರಬೇಕಲ್ಲ, ಬರಲ್ಲ. ಇವೆಲ್ಲ ಹೋಗಿ ಮನೆಗೆ ಹೋಗಿ ಕರೀತಾರೆ, ಬರ್ರಿ ನೀವು ಅಂಥೇಳಿ. ಬರಲ್ಲ, ಕೆಲವ್ರು ಮಾತ್ರ ಬರ್ತಾರೆ. ಆ ಬಂದಂಥ ಹೆಣ್ಮಕ್ಳನ್ನ ಇಟ್ಕೊಂಡು ಒಂದು ಶಾಲೆ ತೆರೆದು ಅವ್ರಿಗೆ ವಿದ್ಯಾಭ್ಯಾಸ ಮಾಡಿಸುವಾಗ ಈ ಪುರೋಹಿತ ಸಹಾಯಗಳು ಅವರೆಲ್ಲ ಕೂಡ ಆಕೆ ಶಾಲೆಗೆ ಹೋಗಿ ಬರುವಾಗ ಆಕೆಗೆಲ್ಲ ಕೂಡ ಸಗಣಿಯಿಂದ ಹೊಡೆಯೋದು, ಎಣ್ಣೆಯಿಂದ ಹೊಡೆಯೋದು, ಆಕೆಲ್ಲ ಬಟ್ಟೆಗಳೆಲ್ಲ ಗಲೀಜು ಮಾಡೋದು, ಇದೆಲ್ಲ ಮಾಡ್ತಾರೆ. ಆಕೆ ಇನ್ನೇನಪ್ಪ ನನಗೆ ಸಾಕು, ನಾನು ಬಿಟ್ಬಿಡ್ಬೇಕು ಅಂತಂದೇಳಿ ಆಲೋಚನೆ ಮಾಡ್ತಾರೆ. ಆ ಗಂಡ ಹೇಳ್ತಾನೆ, ಇಂಥವೆಲ್ಲ ಸಹಜ, ಒಂದು ಬದಲಾವಣೆಗಾಗಿ ನಾವು ಕಾಲಿಡ್ತಾ ಇದ್ದೀವಿ, ನೀ ಇಂಥವಕ್ಕೆಲ್ಲ ಹೆದರಬಾರ್ದು, ನೀನು ಧೈರ್ಯವಾಗಿ ಮುಂದೆ ಹೋಗು ಅಂಥೇಳಿ ಅವರು ಗಂಡ ಹೇಳ್ಕೊಡ್ತಾರೆ. ನೀವು ಒಂದು ಸೀರೆನ ಒಂದು ಬ್ಯಾಗ್ನಾಗ ಹಾಕೋ, ಆ ಹೋಗು ಪಾಠ ಮಾಡು, ಮತ್ತೆ ಬರುವಾಗ ಆ ಸೀರೆ ಇದನ್ನು ಹಾಕ್ಕೊಂಬಾ ಅಂತ ಹೇಳ್ತಾರೆ. ಆಕೆ ಹಂಗೇನೆ ಮಾಡ್ತಾಳೆ. ಆಗ ಹಂಗೆ ಮಾಡುವಾಗ ಒಂದು ಕಡೆ ಅದೇ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಸಾಕ್ಷರತೆ ಅಕ್ಷರ ಕಲಿಸ್ತಾರೆ. ಈಗಿನೆಲ್ಲ ಕೂಡ ಎಕ್ಸಾಮ್ ಶುರುವಾಗುವಾಗ ಸರಸ್ವತಿ ಪೂಜೆ ಅಂತೇಳಿ ಮಾಡ್ತಾರೆ. ನಿಜವಾಗ್ಲೂ ಪೂಜೆ ಮಾಡಬೇಕಾಗಿರೋದು ಯಾರನ್ನು ಅಂತಂದೇಳಿದರೆ ಸಾವಿತ್ರಿ ಬಾಪುಲೆ ಅವ್ರನ್ನ ಪೂಜೆ ಮಾಡಬೇಕು. ಈಗಿಲ್ಲ, ಎಲ್ಲ ಕಡೆಗೂ ಕೂಡ ಸರಸ್ವತಿ ಪೂಜೆ ಅಂಥೇಳಿ ಕಾನದ ಒಂದು ಬ್ರಾಹ್ಮಣ ಇದು ಮಾಡ್ಕೊಂಡು ಅವ್ರು ಏನೋ ಮಾಡ್ತಾರೆ. ಅದ್ರ ಬಗ್ಗೆ ನನಗೇನು ಟೀಕೆ ಇಲ್ಲ. ಒಂದು ಕಡೆ ಟೀಕೆ ಮಾಡ್ತಾನೋ, ಆದರೆ ಇನ್ನೊಂದು ಕಡೆ ನಾನು ಭಾಳ ವಾಸ್ತವವಾಗಿ ಹೇಳಬೇಕು ಅನ್ನೋದಾದರೆ ಸಾವಿತ್ರಿ ಬಾಪುಲೆ ಅವ್ರನ್ನ ಪೂಜೆ ಮಾಡಬೇಕು ಪ್ರತಿಯೊಂದು ಶಾಲಾ ಕಾಲೇಜಿನಲ್ಲಿ. ಯಾಕಂದರೆ ಅವರು ಫಸ್ಟು ನಮ್ಮ ಹೆಣ್ಮಕ್ಳಿಗೆ ಅಕ್ಷರ ಕಲಿಸಿದವರು. ಅವ್ರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಹಂಗಾಗಿ ಅವರು ಅದನ್ನು ಅಕ್ಷರ ಕಲಿಸ್ತಾನೆ ಬಾಲ್ಯ ವಿವಾಹಗಳನ್ನು ತಡಿತಾರೆ. ಅವರು ವಿಧವೆಗೆ ಮರುಮದುವೆ ಮಾಡಬೇಕು ಅಂತ ಹೇಳ್ತಾರೆ. ಸತಿ ಸಾಗಮನ ಪದ್ಧತಿ ನಿಲ್ಲಬೇಕು ಅಂತೇಳಿ. ಆವಾಗ ಏನಿತ್ತು ಸತಿ ಸಾಗಮನ ಪದ್ಧತಿ ಅಂದರೆ ಗಂಡನ ಜೊತೆ ಗಂಡ ಸತ್ತೋಗಿರ್ತಾನೆ, ಗಂಡನ ಚಿತಿ ಒಳಗಡೆ ಹೆಂಡ್ತಿನೂ ಸುಟ್ಟರೆ ಸ್ವರ್ಗಕ್ಕೆ ಹೋಗ್ತಾಳ ಅಂತ. ಗಂಡ ಸ್ವರ್ಗಕ್ಕೆ ಹೋಗ್ತಾನೆ, ಗಂಡನ ಜೊತೆಯಲ್ಲಿ ಈಕೆ ಕೂಡ ಸ್ವರ್ಗಕ್ಕೆ ಹೋಗ್ತಾಳೆ. ಹಂಗಾಗಿ ಜೀವಂತ ಇರ್ತಕ್ಕಂಥ ಹೆಂಡ್ತಿನ ಸುಟ್ಟಾಕಬೇಕು ಅಂತ. ಅದು ಇವತ್ತಿಗೆ ಹೇಗೆ ಬದಲಾಗಿದೆ? ಸತಿ ಸಾಗಮನ ನಿಲ್ತು, ಆದರೆ ಇವತ್ತಿನ ಸಮಾಜ ಈಗ ಬದಲಾಯಿಸಿರೋದು ಏನು ಅಂತಂದೇಳಿದ್ರೆ, ನೀನು ಹಿಂಗೆ ಇರಬೇಕಾಯ್ತಲ್ಲ, ಅದು ಅಷ್ಟು ಮಾತ್ರ ಅಲ್ಲ. ಅವತ್ತಿನ ಸಂದರ್ಭದಲ್ಲಿ ತಲೆ ಬಳಸ್ತಿದ್ರು. ಊಟ ಮಾಡುವಾಗ ಇಂಥದ್ದೇ ಊಟ ಮಾಡಬೇಕು, ಆಕೆ ರುಚಿಯಾದಂಥ ಅಡುಗೆ ಊಟ ಮಾಡೋಕ್ಕೆ ಇರಲಿಲ್ಲ, ಇಂಥದ್ದೇ ಊಟ ಮಾಡಬೇಕು. ಊಟದಲ್ಲೇ ಕೂಡ ಕಂಡೀಷನ್ ಇದ್ದು ಊಟ ಮಾಡ್ತಿದ್ರು. ಮತ್ತು ಇವೆಲ್ಲ ಕೂಡ ಅವರು ಹೋರಾಟ ಮಾಡ್ತಿದ್ರು. ಸಾವಿತ್ರಿ ಬಾಪುಲೆ ಅವರು ಇದನ್ನೆಲ್ಲ ಕೂಡ ವಿರೋಧ ಮಾಡ್ತಾ ಒಂದು ಕಡೆ ಹೆಣ್ಮಕ್ಳಿಗೆ ಆಸ್ತಿಯಲ್ಲಿ ಹಕ್ಕು, ವಿದ್ಯಾಭ್ಯಾಸದಲ್ಲಿ ಅಕ್ಷರ ಕಲಿಬೇಕು ಅನ್ನೋಂಥ ಛಲ ಇದೆಲ್ಲ ಇತ್ತು. ಅವರ ದಾರಿಯಲ್ಲಿ ನಾವೇನೋ ಸ್ವಲ್ಪ ಮಟ್ಟಿಗೆ ಒಂದು ಹೆಜ್ಜೆ ಇಡ್ತೀವಿ ಅನ್ನೋ ಗೊತ್ತಿಲ್ಲ ನನಗೆ. ಆದರೆ ಅದೆಲ್ಲ ನೋಡುವಾಗ ಇವತ್ತಿನ ಸಂದರ್ಭದಲ್ಲಿ ಇವತ್ತು ಕೂಡ ಕಟ್ಟುಪಾಡು ಅದೇನು ಕಡಿಮೆ ಆಗಿಲ್ಲ. ಒಂದು ಬದಲಾದಂಥ ಜೀವನ ಇದರಲ್ಲಿ ಶೈಲಿಯಲ್ಲಿ ಪದ್ಧತಿಗಳು ಕೂಡ ಬೇರೆ ಬೇರೆ ಆಗಿದ್ದವು. ಈಗ ನಾನು ಹೇಳಿದ್ನಲ್ಲ, ಗಂಡನ ಜೊತೆಯಲ್ಲೇ ಕೂರಿಸಿ ಅದೆಲ್ಲ ತೆಗೆಸಿ ಆಕೆಗೆ ನೀನು ವಿಧವೆ, ಇಲ್ಲಿಗೆ ಅಲ್ಲಿ ಮುಗಿದೋತಾಕಿದ್ದು ಬದುಕನೇ ಜೀವನನೇ ಮುಗಿದೋತ ಅನ್ನೋಂಥ ರೀತಿಯಲ್ಲಿ ತಂದಿಟ್ಟಿದ್ದಾರೆ. ಅವರು ನಾವು ಮಾತಾಡುವಾಗ ಅವ್ರನ್ನೆಲ್ಲ ಸೇರಿಸಿ ಒಂದು ಕಡೆಗೆ ನಾವು ಮಾತಾಡ್ತಿರ್ತೀವಿ, ಅವ್ರು ಅಳ್ತಿರ್ತಾರೆ, ಅವ್ರಿಗೆ ಮಾತಾಡೋಕ್ಕೆ ಬಾಯಿಲ್ಲ. ನೀವು ಬಂದು ಒಂದು ಕಾರ್ಯಕ್ರಮಕ್ಕೆ ನೀವು ಭಾಗವಹಿಸ್ರಿ, ಅವ್ರು ಎಷ್ಟು ಇದಾದಾರಂತ ಎಲ್ಲ ಮನುಷ್ಯರವರು. ಆದರೆ ನಾವು ಮಾತಾಡೋದು ನೋಡಿದ್ರೆ ಅವರು ಅನುಭವಿಸುವಂಥ ಕಷ್ಟಗಳು ಅಪಮಾನಗಳು ನಾವು ಹೇಳಿದರೆ ಅವ್ರ ಕಣ್ಣಾಗ ನೀರು ಬರ್ತಾವೆ. ಆದರೆ ಅದನ್ನು ಹೇಳಕ್ಕೆ ಅವ್ರಿಗೆ ಬಾಯಿಲ್ಲ. ಆದರೆ ಇದು ಒಳ್ಳೇದು, ಈ ಸಂಘಟನೆಯಲ್ಲಿ ಹೋಗಬೇಕು ಅಂತಂದೇಳಿ ಮನಸ್ಸೈತೆ ಅವ್ರಿಗೆ, ಮನಸ್ಸಿದೆ, ಬರ್ತಾರೆ ಅವರು. ಆಚೆ ಬಂದಾಗ ಮನೆಯಲ್ಲಿ ತುಂಬಾ ವಿರೋಧ ನಡೆಯುತ್ತೆ. ಅಲ್ಲ, ಅದು ಎಲ್ಲದು ಕೂಡ ಇಲ್ಲ. ಈಗ ಒಂದು ಏನೈತಲ್ಲ, ಪೆನ್ಷನ್ನು ಜಾಸ್ತಿ ಮಾಡಬೇಕು ಅನ್ನೋದೈತಲ್ಲ. ಈಗ ಪೆನ್ಷನ್ನು ಜಾಸ್ತಿ ಮಾಡಿದ್ರೆ ಸರ್ಕಾರ ಅವ್ರ ಕುಟುಂಬಕ್ಕೆಲ್ಲ ಅದು ಹೋಗೋದು. ಹೌದಾ? ಇದು ಕೂಡ ನಿಜ, ಅದು ವಾಸ್ತವದಲ್ಲಿ ನಿಜ. ನಾವು ಅದನ್ನು ಸುಳ್ಳಿಲ್ಲ. ಆ ಸುಳ್ಳು ಅದನ್ನ ಹೇಳಿ ನಾವು ಇದನ್ನು ಮಾಡ್ತೀವಿ ಅಂತಲ್ಲ. ನಾವೆರಡನ್ನೂ ಜೊತೆಲ್ಲ ಹೋಗ್ತಾ ಇದೀವಿ. ಒಂದು ಆರ್ಥಿಕವಾಗಿ ಅವರು ಮೇಲೆ ಬರಬೇಕು, ಆರ್ಥಿಕವಾಗಿ ಮೇಲೆ ಬರಬೇಕು ಅನ್ನೋದಾದರೆ ಸರ್ಕಾರ ಕೊಡ್ತಕ್ಕಂಥ ವಿಧವೆ ಪೆನ್ಷನ್ನು 6,000 ರೂಪಾಯಿ ಕೊಡಲೇಬೇಕು ಅನ್ನೋದು ಒಂದು. ಎರಡನೇದೇನು, ಈ ಪದ್ಧತಿ ಆಚರಣೆ ಮಾಡ್ತಾರಲ್ಲ, ಇದು ನಿಲ್ಲಬೇಕು. ಮುಂದೆ ಎಲ್ಲ ಕಾರ್ಯಕ್ರಮಗಳಿಗೆ ಮಕ್ಕಳು
ಮತ್ತು ಮುಂದೆ ಬರ್ತಕ್ಕಂಥ ಪೀಳಿಗೆ ಅದು ಸಹಜವಾಗಿ ತಗೋಬೇಕು. ಅದನ್ನು ಗಂಡ ಸತ್ತದ್ದು ದೊಡ್ಡ ರೀತಿಯಲ್ಲಿ ಅದನ್ನು ತಗೊಂಡು ಆಕಿನ ಒಂದು ಮೂಲೆ ಗುಂಪು ಮಾಡೋ, ಒಬ್ಬ ಮಹಿಳೆಯನ್ನು ಮೂಲೆ ಗುಂಪು ಮಾಡೋದು ನಾವು ಒಪ್ಪಕ್ಕಾಗಲ್ಲ. ಇದು ನಾವು ಮೊನ್ನೆ ಒಂದು ಸಮಾವೇಶ ಮಾಡಿದ್ವಿ ಹೊಸಪೇಟೆ ಒಳಗಡೆ, ರಾಜ್ಯ ಮಟ್ಟದ ಸಮಾವೇಶ. 1,000 ಮೇಲೆ ಜನ ಬಂದಿದ್ದರು. ಅವರಿಗೆಲ್ಲ ಕೂಡ ಹೂ ಕೊಟ್ವಿ. 1,000 ಜನರಿಗೆ ಹೂ ಕೊಟ್ಟಿವಿ. ನಾವು ಎಲ್ಲ ಮುಡ್ಕೋಬೇಕು ನೀವು ಅಂತೇಳಿ ಮೈಕ್ನಲ್ಲಿ ಹೇಳಿದ್ವಿ. ಎಲ್ಲರೂ ನಮ್ಮ ಕಾರ್ಯಕರ್ತರು ಎಲ್ಲರೂ ಹೋಗಿ ಅವ್ರು ಎಲ್ಲೆಲ್ಲಿ ಕುಂತಿರ್ತಾರೆ ಅಲ್ಲೆಲ್ಲರಿಗೂ ಕೂಡ ಹೂ ಕೊಟ್ಟರು. ಅನುಭವ ಅದು. ಅದೆಲ್ಲ ಪಾಪ ಎಲ್ಲ ಅಳ್ತಿದ್ವು. ನಮಗೆ ಕೆಲವರೆಲ್ಲ ಬಂದು ಹೇಳ್ತಿದ್ರು, ನಮಗೆ ಇನ್ನೊಂದು ಸಲ ನೀವು ಮುತ್ತೈತನ ಕೊಟ್ರಿ ಅಂತ. ಮುತ್ತೈತನ ಕೊಡೋದಲ್ಲ, ನೀವು ಮುತ್ತೈದಾರೆ. ಹೌದಾ? ನೀವು ಮುತ್ತೈದಾರು, ನಾವೆಲ್ಲ ಕೊಡೋದು. ಹೌದಾ? ಸಮಾಜ ನಿಮ್ಮನ್ನು ಈ ರೀತಿಯಲ್ಲಿ ನೋಡಿದೆ, ನಿಮ್ಮನ್ನು ಮೂಲೆ ಗುಂಪು ಮಾಡಿದೆ ಸಮಾಜ. ನೀವು ಮುತ್ತೈದಾರು. ಹೆಣ್ಮಕ್ಳು ಯಾರಿಗೆ ಕಮ್ಮಿ? ಹೂ ಮುಟ್ಕೊಳ್ಳೋದು ಎಂಥ ಒಂದು ಸುಂದರವಾದ ಅನುಭವ ಅಂದರೆ ಹೆಣ್ಮಕ್ಳಿಗೆ. ತುಂಬ ಸಣ್ಣ ಕೆಲಸ ಅದು, ಬಟ್ ಅದರಲ್ಲಿ ಅದು ಎಷ್ಟೊಂದು ಅರ್ಥ ಇದೆ. ಅದು ಬದಲಾಗಬೇಕು. ಸಹಜವಾಗಿ ಮದುವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಮಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಮತ್ತು ಬೇರೆ ಬೇರೆ ಎಲ್ಲ ಸಹಜವಾಗಿ ಭಾಗವಹಿಸಬೇಕು. ಒಬ್ಬ ಹೆಣ್ಮಗಳು ಹೇಳ್ತಾಳೆ, ಮನೆ ಒಳಗಡೆ ಮದುವೆ ಮಾಡ್ತಾಳೆ ಮಗಂದು, ಅವರೆಲ್ಲ ಅವ್ರ ಅಣ್ಣ ತಮ್ಮಂದರೆಲ್ಲ ಬರ್ತಾರೆ, ಅಲ್ಲಿ ಹೊಸಲಿ ಬಿಟ್ಟು ಹೊರಗಡೆ ಬರೋಂಗಿಲ್ಲಂತೆ. ನೀನು ಅಲ್ಲಿರು. ಅವ್ರ ಅಣ್ಣ ತಮ್ಮರೆಲ್ಲ ಹೇಳ್ತಾರೆ, ನೀನು ಅಲ್ಲಿರು ಬರಬೇಡ. ಮಗನ ಮದುವೆ ನೋಡಿ ಅಕ್ಕಿ ಕಾಳಾಕಕ್ಕೆ ತಾಯಿ ಬರೆದಿದ್ರೆ ಇದೆಂಥ ಸಮಾಜ ಇದು? ಆಕಿನ ಬರಕ್ಕೆ ಬಿಟ್ಟಿಲ್ಲ ಅಂದರೆ ಇದೆಂಥ ಸಮಾಜ? ಮತ್ತು ಇವ್ರು ತಿಳುವಳಿಕೆ ಎಲ್ಲ ಐತಿ ಹಂಗಾರೆ? ಯಾವ ತಿಳುವಳಿಕೆಯಲ್ಲಿ ಇವ್ರು ಅದಾರೆ? ಅದೆಲ್ಲ ಹೇಳಿ ಒಂದು ಹಿಡ್ತದಲ್ಲಿ ಹಿಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ ಇವ್ರು ಹೆಣ್ಮಕ್ಳನ್ನ. ಅದೆಲ್ಲ ಹಾಕಿ ಅದೆಲ್ಲದು ಕಟ್ಟುಪಾಡುಗಳನ್ನು, ಗೊಡ್ಡು ಸಂಪ್ರದಾಯಗಳನ್ನು ಹೇಳಿ ಹೆಣ್ಮಕ್ಳನ್ನ ಹಿಡ್ತದಲ್ಲಿ ಹಿಡ್ಕೊತಾರೆ ಇವರು. ಇದು ಯಾವ ನ್ಯಾಯ? ಇದು ಬರೀ ಗಂಡಸರು ಮಾಡೋ ಕೆಲಸನ ಇಲ್ಲ ಮಹಿಳೆಯರು ಮಾಡ್ತಾರ? ನನ್ನ ಪ್ರಕಾರ ಗಂಡಸರ, ನಾವು ಹೇಳ್ತೀನಿ, 2 ರೀತಿಯಲ್ಲಿ ಮನಸ್ಸಿರ್ತಾವೆ. ಒಂದು ಕಡೆ ಗಂಡು ಮಕ್ಕಳ ಮನಸ್ಸು ಅಂತೇಳಿ ಕಠೋರವಾದಂಥ ಮನಸ್ಸು ಹೆಣ್ಮಕ್ಳಿಗೆ ಇರ್ತೈತಿ, ಹೆಣ್ಣುಮಕ್ಳ ಮನಸ್ಸು ಗಂಡು ಮಕ್ಳಿಗೆ ಕೂಡ ಇರ್ತೈತಿ. ಇದು 2 ರೀತಿಯಲ್ಲಿ ಇರ್ತೈತಿ. ನೋಡಪ್ಪ, ಗಂಡು ಮಗನಿಗೆ ನಾವು ಹೇಳ್ತೀವಿ, ಅಯ್ಯೋ ಹೆಣ್ಣುಗಳನ್ನ ನೋಡಪ್ಪ ಎಷ್ಟು ಚೆನ್ನಾಗಿ ಪಾಪ ಹೆಣ್ಮಕ್ಳನ್ನ, ಅದು ಭಾಳ ಕಡಿಮೆ. ಆ ಥರ ಹೆಣ್ಣುಗಳಿರೋದು ಗಂಡು ಮಕ್ಕಳಿಗೆ ತುಂಬ ಕಡಿಮೆ. ಪುರುಷನ ತೋರ್ಸ್ಕೊಳೋದು ತುಂಬ ಜನ. ಆದರೆ ಹೆಣ್ಣು ಮಕ್ಕಳಿಗೆ ಪುರುಷರ ಗುಣ ಇರೋದು ಭಾಳ ಕಡಿಮೆ. ಪುರುಷರ ಗುಣ ಇರೋದು ಭಾಳ ಕಡಿಮೆ. ಕಠೋರವಾದಂಥ ಕೆಲವರು ಹೆಣ್ಮಕ್ಳಲ್ಲಿ ಇರ್ತೈತಿ, ಇರಬಾರ್ದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಐತಿ. ಅಂಥ ಹೆಣ್ಮಕ್ಳು ಬೇಕಾದ್ರೆ ಅವ್ರ ವಿರುದ್ಧ ನಡೀತಾರೆ, ಇಲ್ಲಂತ ನಾನು ಹೇಳಲ್ಲ. ಆದರೆ ಇಡಿಯಾಗಿ ಇದರ ಸೂತ್ರಧಾರ ಯಾರು ಅಂತ ಹೇಳಿದ್ರೆ, ಇವತ್ತಿನ ಸಂದರ್ಭದಲ್ಲಿ ನಾನು ಎಲ್ಲಿ ಹೇಳಂದ್ರೆ ಹೇಳ್ತೀನಿ, ಪುರುಷನೇ ಇದಕ್ಕೆಲ್ಲ ಸೂತ್ರಧಾರ. ಇದಕ್ಕೆ ಸರಿಯಾದಂಥ ಹೆಣ್ಣುಮಗಳು ಆಡಳಿತಕ್ಕೆ, ಸರಿಯಾದಂಥ ಹೆಣ್ಣುಮಗಳು ಒಂದು ರೀತಿಯಲ್ಲಿ ಎಲ್ಲ ಸೌಕರ್ಯಗಳು ಅವ್ರಿಗೇನು ಸಿಗ್ತೈತಿ ಅಂಥ ಸೌಕರ್ಯಗಳು ಹೆಣ್ಣುಮಗಳಿಗೆ ಸಿಕ್ಕರೆ, ಆಕೆ ಬಂದು ಹೊರಗಡೆ ನಿಂತರೆ ಇವರು ಬೇಳೆಕಾಳು ಬೇಯಲ್ಲ, ನಮ್ಮನ್ನು ಮೂಲೆ ಗುಂಪು ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿಯೇ ಹೆಣ್ಣು ಮಕ್ಕಳಿಗೆ ಗುಡ್ಡ ಸಂಪ್ರದಾಯಗಳನ್ನು ಹೇಳಿ ಇವರು ಮೂಲೆ ಗುಂಪು ಮಾಡ್ತಾಯಿದ್ದಾರೆ ಹೆಣ್ಮಕ್ಳನ್ನ. ಇದೆಲ್ಲ ಕೂಡ ದೊಡ್ಡ ರೀತಿಯ ನಾವೆಲ್ಲ ಕೂಡ ಹೇಳ್ತೀವಿ, ಸನಾತನ ಧರ್ಮದಿಂದ ಬಂದಂಥ ಅವರು ಬರ್ಕೊಂಡಿದ್ದಾರೆ. ಮನುಸ್ಮೃತಿ ನಾವು ಸ್ವಲ್ಪ ಹಂಗೆ ನೋಡಿದ್ದೀನಿ ನಾನು, ನೀವು ಕಣ್ಣಾಡಿಸ್ರಿ ಯಾವಾಗಾದರೂ. ಮನುಸ್ಮೃತಿ ಒಳಗಡೆ ಹೇಳ್ತಾರೆ, ಗಣಮಗ ಈ ದಲಿತರು ಏನದಾರೆ ಅವರು ಈ ಹೆಣ್ಮಗಳು, ಎಲ್ಲ ಜಾತಿಯಲ್ಲಿ ಹೆಣ್ಮಗಳು, ಬ್ರಾಹ್ಮಣರ ಹೆಣ್ಮಗಳು ಕೂಡ ಆ ದಲಿತರಿಗೆ ಸಮಾನ ಅಂತೆ. ವಿಧವೆ ಆದರೆ ವಿಧವೆ ಅಲ್ಲ, ಮಾಮೂಲಿ ಹೆಣ್ಮಕ್ಳು ಕೂಡ. ಸಮಾಜದಲ್ಲಿ ನಾವೇನು ಹೆಣ್ಮಕ್ಳು ಅರ್ಧವರಷ್ಟು ಪುರುಷರ ಅರ್ಧವರಷ್ಟು ಹೆಣ್ಮಕ್ಳು ಅದೀವಿ ಅಂತ ಹೇಳ್ತೀವಿ, ಆ ಹೆಣ್ಮಕ್ಳು ಎಲ್ಲರೂ ಕೂಡ ಇವತ್ತು ಎಲ್ಲ ಜಾತಿ ಜನಾಂಗದ ಹೆಣ್ಮಕ್ಳು ದಲಿತರಿಗೆ ಸಮಾನರಂತೆ. ದಲಿತರು ಎಲ್ಲದಾರೆ ಇವತ್ತು? ಊರು ಹೊರಗಡೆ ಇದ್ದಾರೆ, ಅವ್ರನ್ನೆಂದು ಕೂಡ ಮುಚ್ಕೊಂಡಿಲ್ಲ, ಅವ್ರನ್ನ ಅಸ್ಪೃಶ್ಯತೆ ಆಚರಣೆ ಮಾಡ್ತಿದ್ದಾರೆ, ದೇವಸ್ಥಾನದೊಳಗಡೆ ಬಿಟ್ಕೊಂಡಿಲ್ಲ, ನೀರನ್ನು ಎತ್ತಿ ಹಾಕ್ತಿದ್ದಾರೆ 2 ಲೋಟ ಸಿಸ್ಟಮ್. ಹೆಣ್ಣು ಮಗಳು ಕೂಡ ಹಿಂಗೇನೆ. ಮುಟ್ಟು ಅಂತ ಬಂದಾಗ ಸಹಜವಾಗಿರ್ತಕ್ಕಂಥ ಕ್ರಿಯೆ ಅಲ್ಲ. ಆಕಿನ್ಯಾಕೆ ಮತ್ತೆ ಮೂರು ದಿನಗಳ ಕಾಲ ಹೊರಗಡೆ ಕೂಡಿಸ್ತೀರಿ? ಹೆರಿಗೆ ಆದಂಥ ಸಂದರ್ಭದಲ್ಲಿ ಆಕೆ ಇನ್ನೊಂದು ಜೀವಕ್ಕೆ ಜೀವ ಕೊಡ್ತಾಳೆ, ಆಕಿನ್ಯಾಕೆ ಮನೆ ಹೊರಗಡೆ ಕೂಡಿಸ್ತೀರಿ? ಇದರ ಅರ್ಥ ಏನು? ಇದು ಮೂಢನಂಬಿಕೆನಾ ಇಲ್ಲ ಇದು ಒಂಥರ ಇದು ಪುರುಷನ ಹೇರುವಂಥ ಬಲವಂತದ ಶೋಷಣೆ. ಇದು ಮಾನಸಿಕವಾಗಿ ಇದು ಸನಾತನ ಧರ್ಮ ಹಿಂಗೆ ಇರಬೇಕು ಅಂತ ಹೇಳ್ತತಿ. ಆ ಧರ್ಮದ ಪ್ರಕಾರ ಈ ಮಹಿಳೆ ನಡೆಸ್ಕೊಳ್ತಕ್ಕಂಥದ್ದು ಸಮಾಜ ರೂಢಿಯಲ್ಲಿ. ನೀವೆಲ್ಲ ಸುಮ್ಮನೆ ಗಮನಿಸ್ರಿ, ನಾನು ಸುಮ್ಮನೆ ತರ್ತೀನಿ ನಿಮ್ಮ ಗಮನಕ್ಕೆ. ಇತ್ತೀಚಿನ ದಿನಗಳಲ್ಲಿ ಹಿಂದೂ ಸಮಾವೇಶ ಅದೆಲ್ಲ ಕೂಡ ಮಾಡ್ತಾ ಇದ್ದಾರೆ.
ಇನ್ನು ನಾವೆಲ್ಲ ಒಂದು ಅಂತ ಹೇಳ್ತಾರೆ. ನಮ್ಗೆ ಅದ್ರ ಬಗ್ಗೆ ಏನಿಲ್ಲ, ಇರಲಿ ಅವ್ರ ಪಾಡಿಗೆ ಅವ್ರು ಇರಲಿ. ಮತ್ತು ಯಾಕೆ ವಿಧವೆಯರಿಗೆ ಇನ್ನೊಂದು ಮದುವೆ ಮಾಡಲಿಕ್ಕೆ ಅವಕಾಶ ಇಲ್ಲ? ಯಾಕೆ ಹೆಣ್ಣುಮಕ್ಕಳನ್ನ ಈ ಥರದಲ್ಲಿ ವಿಧವೆ ಅಂತೇಳಿ ಒಂದು ಪಟ್ಟ ಕಟ್ಟಿ ನೀವು ಮೂಲೆಗೆ ಕೂಡಿಸ್ತೀರಿ? ಯಾಕೆ ದೇವದಾಸಿ ಪದ್ಧತಿ ಈಗಲೂ ಕೂಡ ಮಾಡ್ತಾಯಿದ್ದೀರಿ? ಯಾಕೆ ದಲಿತರನ್ನ ದೇವಸ್ಥಾನದೊಳಗಡೆ ಬಿಟ್ಕೊಳ್ತಾ ಇಲ್ಲ? ಯಾಕೆ ನೀವು ಅಸ್ಪೃಶ್ಯತೆ ಆಚರಣೆ ಮಾಡ್ತೀರಿ? ಮತ್ತು ಹಿಂದೂ ಅಂದರೆ ನಾವೆಲ್ಲ ಒಂದು ಅಂತ ಹೇಳ್ತೀರಲ್ಲ, ಯಾಕೆ ಇದು? ನಾವು ಪ್ರಶ್ನೆ ಮಾಡಬೇಕಾ ಬೇಡ ಸಮಾಜಕ್ಕೆ? ಹೌದು, ಇದು ನಮ್ಮ ಪ್ರಶ್ನೆ ಇರೋದು. ಹಾಗಾಗಿ ಇವತ್ತು ಮಹಿಳೆಯರನ್ನ ಇವತ್ತು ಅವರ ಸನಾತನ ಧರ್ಮ ಅವತ್ತು ಏನು ನಡೆಸ್ತಿದ್ರು, ಅವತ್ತು ಹೆಂಗೆ ಸತಿಸಾಗಮನ ಪದ್ಧತಿ ಇತ್ತು, ಅವತ್ತು ಹೆಂಗೆ ಅಕ್ಷರದಲ್ಲಿ ವಂಚನೆ ಮಾಡ್ತಿದ್ರು, ಆಸ್ತಿಯಲ್ಲಿ ವಂಚನೆ ಮಾಡ್ತಿದ್ರು, ಆ ರೀತಿಯಲ್ಲಿ ಈಗಲೂ ಕೂಡ ಮಾಡಬೇಕು ಅಂತಂದೇಳಿ ಎಲ್ಲ ತಯಾರಿ ಕೂಡ ಮಾಡ್ತಾ ಇದ್ದಾರೆ, ನಡೀತಾ ಇದ್ದಾವೆ. ಅದರ ಒಂದು ಭಾಗ ಇವ್ರು ಸಿಕ್ಕಿದ್ದಾರೆ. ಇವ್ರಿಗೆ ಎಂದೂ ಕೂಡ ಆಸ್ತಿ ಇಲ್ಲ, ಇವ್ರಿಗೆಂದೂ ಕೂಡ ಆರ್ಥಿಕ ನೆರವು ಇಲ್ಲ. ಇಂಥ ಹೆಣ್ಣುಮಕ್ಕಳನ್ನ ಅವರು ಬಳಸ್ಕೊಂಡು ಅವರ ಬೆಳೆಗಳನ್ನು ಬೇಯಿಸ್ಕೊಳ್ಳೋಕ್ಕೆ ಹೊರಟಿದ್ದಾರೆ. ಮತ್ತು ಎಲ್ಲ ಹೆಣ್ಣುಮಕ್ಕಳು ಒಂದಿಲ್ಲ ಒಂದು ರೀತಿಯಲ್ಲಿ ಶೋಷಣೆಗಂತೂ ಒಳಗೆ ಮಾಡಿದ್ದಾರೆ. ಅಮ್ಮ, ಇದು ನೀವು ಹೇಳ್ದಂಗೆ ಇದು ಧರ್ಮದ ಪ್ರಶ್ನೆನಾ ಇಲ್ಲ ಒಂದು ಸಮಾಜದ ಪುರುಷ ಪ್ರಧಾನ ಮನಸ್ಥಿತಿನ? ಎರಡು ಧರ್ಮದ ಪ್ರಶ್ನೆಯನ್ನು ಪೂರ್ಣವಾಗಿ ಅಳವಡಿಸ್ಕೊಂಡು ಅದನ್ನು ಮಹಿಳೆಯ ಮೇಲೆ ಹೇರ್ತಕ್ಕಂಥದ್ದು ಧರ್ಮನೇ ಇದು. ಬೇರೆ ಇನ್ನೇನು ಆಲೋಚನೆ ಮಾಡೋಕ್ಕೆ ಸಾಧ್ಯ? ಒಂದೆರಡು ಬುಕ್ಕ ನಿಮ್ಗೆ ಹೋದ್ರಿ, ನಾನು ಬೇಕಾದ್ರೆ ಸಾಧ್ಯ ಆದರೆ ನನ್ನ ಹತ್ರ ಅದಾವೆ, ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ. ಸೊ ಹಾಗೆ ಈ ಹೋರಾಟದಲ್ಲಿ ಇವಾಗ ನೀವು ಎಷ್ಟು ಮುಂದೆ ಬಂದಿದ್ದೀರಾ, ಏನು ಬದಲಾವಣೆಗಳು ತಂದ್ರಿ? ಬಿಕಾಸ್ ನಾವು ನಗರದಲ್ಲಿರ್ತೀವಿ, ಸಿಟಿಲಿ ನಾವು ಇದೆಲ್ಲ ನೋಡ್ತೀವಿ ಸುತ್ತಮುತ್ತ. ಬಟ್ ನೀವು ಹೇಳ್ದಂಗೆ ಒಂದು ಸ್ವಲ್ಪ ಆರ್ಥಿಕ ಸ್ಥಿತಿ ಚೆನ್ನಾಗಿದ್ದಾಗ ಅಷ್ಟೊಂದು ಒಂದು ಕಡೆ ಕುಟುಂಬದಿಂದನೂ ಸಪೋರ್ಟ್ ಬರುತ್ತೆ. ಆದ್ರೂ ನೀವು ಒಂದು ಸ್ವಲ್ಪ ಶ್ರೀಮಂತ ಕುಟುಂಬಕ್ಕೆ ಹೋದ್ರೂ ಅಲ್ಲೂ ಬೇಕಾದಷ್ಟು ಆ ಹೆಣ್ಮಗು ಸಹಿಸ್ಕೋಬೇಕು, ಅದು ಸುಲಭ ಅಲ್ಲ. ನೀವು ಹೇಳ್ದಂಗೆ ಅವ್ರು ಬಂದು ಆಚೆ ಮಾತಾಡೋಕ್ಕಾಗಲ್ಲ, ಇನ್ನೊಂದು ಕಡೆ ಹೇಳ್ಕೊಳಕ್ಕಾಗಲ್ಲ, ನಾನು ಹಣೆ ಭಾರ ಅಂತಾನೆ ನಡ್ಕೊಂಡು ಹೋಗ್ಬೇಕು. ಎಲ್ಲಿ ಹೋಗ್ತಾರೆ ಇಂಥವ್ರು? ಯಾಕೆಂದ್ರೆ ಇವ್ರಿಗೆ ಸಪೋರ್ಟ್ಗಿಲ್ವಲ್ಲ. ನನಗೆ ಅಮ್ಮ ಮೊನ್ನೆ ಈಗ ಒಂದು 15-20 ದಿವಸದಿಂದ ಒಂದು ಹುಡುಗಿ ನಮ್ಮ ಅಗರಿಬೊಮ್ಮನಹಳ್ಳಿ ಪಕ್ಕದ ಹಳ್ಳಿ, ಆ ಹುಡುಗಿ ಒಬ್ಬಳೆ ಮಗಳು, ಇಬ್ಬರು ಹೆಣ್ಮಕ್ಳು, ಒಬ್ಬಳನ್ನ ಕೊಟ್ಟು ಮದುವೆ ಮಾಡಿದ್ದಾರೆ, ಇನ್ನೊಂದು ಹೆಣ್ಮಗಳು ಕೂಡ, ಇಬ್ಬರು ಹೆಣ್ಮಗಳು. ಆ ಪಕ್ಕದ ಇನ್ನೊಂದು ತಾಲೂಕಿನ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಆಸ್ತಿ ತುಂಬ ಆಸ್ತಿ ಐತಿ, ಅವರು ಮೇಲ್ಜಾತಿ ಜನಾಂಗದವರು, ತುಂಬ ಆಸ್ತಿ ಐತಿ. ಅಲ್ಲಿ ಏನು ಮಾಡ್ಯಾರ, ಎಲ್ಲ ಅವನು ಅಳಿ ಆದವನು ಸಣ್ಣ ಹುಡುಗಿ ಗಂಡ ಏನು ಮಾಡ್ಯಾನ ಅಂತೇಳಿದ್ರೆ ಮಗನಿಗೆ ಅತ್ತೆಗೆ ಮತ್ತು ಮಾವನಿಗೆ ಸರಿಯಾಗಿ ಬೇಕು ಮಾಡ್ಕೊಂಡಾನ. ಅಂದರೆ ಭಾಳ ಒಳ್ಳೆ ಹುಡುಗ ಅನ್ನಂಗೆ ತೋರಿಸ್ಕೊಂಡು ಅಲ್ಲಿರ್ತಕ್ಕಂಥ ಮನೆ ಹೊಲ ಎಲ್ಲ ಮಾರಿಸ್ಬಿಟ್ಟಿದ್ದಾನೆ, ತೋಟ ಎಲ್ಲ ಮಾರಿಸಿದ್ದಾನೆ. ಇಲ್ಲಿ ಬಂದು ಬಿಸ್ನೆಸ್ ಶುರು ಮಾಡಬೇಕು ಅಂತ ಬಂದಾನೆ. ಇಲ್ಲಿ ಬಂದು ಏನೋ ಒಂದು ಇಂಜಿನಿಯರಿಂಗ್ ಮಾಡಿದಾನಂತೆ ಗಂಡ ಹೆಂಡ್ತಿ ಇಬ್ಬರು, ಆ ಹುಡುಗಿನ ಮದುವೆ ಮಾಡಿಕೊಟ್ಟು ಇಲ್ಲಿ ಬಂದು ಶುರು ಮಾಡಿದ್ದಾನೆ. ಇಲ್ಲಿ ಕೂಡ ಅಕ್ಕಿ ಮೈ ಮೇಲೆ ಇದ್ದಂಥ ಎಲ್ಲ ಒಡವೆಯನ್ನು ತಗೊಂಡೋಗಿ ಬ್ಯಾಂಕಿಗೆ ಹಾಕಿದ್ದಾನೆ. ಅಲ್ಲಿಯೂ ಆಸ್ತಿ ಎಲ್ಲ ಮಾರಿಸಿ ಬಂದಿದ್ದಾನೆ. ಈಗ ಹುಡುಗಿ ತಂದೆ ತಾಯಿ ಮತ್ತು ಆ ಹುಡುಗಿಗೆ ಒಂದು ಮಗು ಆಗಿದೆ. ಈಗ ಆ ಹುಡುಗಿದೇನು, ಅವನು ಸರಿ ಇಲ್ಲ, ಅವನ್ನೆಲ್ಲ ಕೂಡ ಆಸ್ತಿ ಮಾರಿಸ್ಬೇಕು ಅಂತಲೇ ಪ್ಲಾನು, ಅದೆಲ್ಲ ನಡೆದೋಗತಿ. ಈಗ ಒಡವೆ ಸುಮಾರು ಒಂದು 13-14 ತೊಲೆ ಬಂಗಾರ, ಅದನ್ನು ನನಗೆ ಬೇಕು ಅಂತ ಆ ಹುಡುಗಿ ಕೇಳಕತ್ತಾಳೆ. ಅವನು ಕೊಡಬೇಕಾ ಬೇಡ? ಆಸ್ತಿ ಕೊಟ್ಟಾರ, ಎಲ್ಲ ಕೊಟ್ಟಾರ, ಇರೋಂಥ ಬಂಗಾರ ಇದ್ದರೆ ಮನೆ ಒಳಗಡೆ ಯಾವುದೋ ಒಂದು ಕಷ್ಟ ಇದಕ್ಕೇನೋ ಬೇಕಾಗ್ತೈತೆ ಅಂತ ಹಾಕಿದ್ದು. ಈಗ ಅವನೇನು ಮಾಡ್ಯಾನ, ನನಗೆ ಹಾಕಿ ಫೋನ್ ಮಾಡಿದ್ಲು. ನಾವೆಲ್ಲ ಅವ್ರ ಅಪ್ಪಾಜಿ ನಾವೆಲ್ಲ ನಮ್ಮ ಮನೆಯವ್ರ ಫ್ರೆಂಡು, ಅವರೆಲ್ಲ ನಾವು ಸಂಘಟನೆಯಲ್ಲಿ ಕೆಲಸ ಮಾಡಿದವರು, ರೈತರ ಸಂಘಟನೆಯಲ್ಲಿ ಕೆಲಸ ಮಾಡಿದವರು. ಆ ಹುಡುಗಿ ನನಗೆ ಫೋನ್ ಮಾಡಿ ಆಂಟಿ ಹಿಂಗಾಗತ್ತೆ ಅಂತ ಹೇಳಿದ್ಲು. ನಾನು ಅವ್ನ ನಂಬರ್ ತಗೊಂಡು ಫೋನ್ ಮಾಡಿದೆ, ಅವ್ನು ಫೋನ್ ತೆಗಿಲಿಲ್ಲ. ನಾನೊಂದು ಸಣ್ಣದೊಂದು ಮೆಸೇಜ್ ಹಾಕ್ತೆ, ನಾನಪ್ಪ ಹಿಂಗೆ ಅಗರಿಬೊಮ್ಮನಹಳ್ಳಿಯಿಂದ ನಿಮಗೆ ಫೋನ್ ಮಾಡಿದೆ, ನೀವು ಫೋನ್ ತೆಗ್ದಿಲ್ಲ, ಫೋನ್ ತೆಗೀರಿ ಅಂತಂದೇಳಿ. ಆಗ ಫೋನ್ ತೆಗೆದು ಏನ್ರಿ ಅಂತ ಕೇಳಿದೆ. ಮತ್ತು ಏನು ಈ ಥರದೆಲ್ಲ ಕೂಡ ಆಸ್ತಿ ಎಲ್ಲ ಮಾಡಿಸಿ ಬಂಗಾರ ಬಿಡಿಸ್ಕೊಳ್ಳಾರ್ದಂತ ಬಂದಿಯಲ್ಲ ನೀನು ಅಂತ ಹೇಳಿದ್ರೆ, ಅವನು ಹೇಳ್ತಾನೆ, ಆಕಿ ನನ್ನ ಮಾತು ಕೇಳ್ತಾ ಇಲ್ಲ ರೀ, ಆಕಿ ಹಂಗೆ ಮಾಡ್ತಾಳ್ರಿ, ಹಿಂಗೆ ಮಾಡ್ತಾಳ್ರಿ, ನಾನು 5 ವರ್ಷ ನಾವು ಗಂಡ ಹೆಂಡ್ತಾಗಿ ಜೀವನನೇ ಮಾಡ್ತಾ ಇಲ್ಲ ರೀ, ಹಂಗಾಗಿ ಈಗ ಆಕಿ ಬಂಗಾರ ಬೇಕಂತ ಗಂಡ ಬೇಡಂತೇನ್ರಿ ಅಂತ ಈ ಥರದಲ್ಲಿ ಪ್ರಶ್ನೆ ಮಾಡ್ತಾನೆ ಅವನು. ಅಂದರೆ ಅವನು ಒಂದು ಸ್ವಲ್ಪ ಈ ಥರದಲ್ಲಿ ಹೇಳ್ಬಿಟ್ರೆ ಸಾಕು ಅವ್ನ ತಪ್ಪನ್ನು. ಅವನೇನು ಹೇಳ್ತಾನಂದರೆ ಭಾಳ ಮುಖ್ಯವಾದಂಥ ಪಾಯಿಂಟು, 5 ವರ್ಷ ನಾವು ಗಂಡ ಹೆಂಡ್ತಾಗಿ ಜೀವನನ ಮಾಡಿಲ್ಲ ಅಂತ ಹೇಳ್ತಾನೆ ಅವನು. ಅಂದರೆ ಅವಳು ಅಷ್ಟು ಹೇಳ್ತಾಳೆ, ಅವಳು ಎಂದೂ ಕೂಡ ಆ ಥರದಲ್ಲಿ ನನ್ನ ಹತ್ರ ಮಾತಾಡಲಿಲ್ಲ. 5 ವರ್ಷ ನಾವು ಗಂಡ ಹೆಂಡ್ತಾಗಿ ಜೀವನ ಮಾಡಿಲ್ಲ ಅಂತ ಹೇಳಿದೆ. ಅಂದರೆ ನೇರ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುವಂಥ ಮಾತುಗಳನ್ನು ಹಾಡ್ತಾರೆ. ಅವಳಿಗೆ ನೇರ ಹೆಣ್ಣು ಮಕ್ಳಿಗೆ ಯಾರಿಗೇ ಇದ್ರೂ
ಹೆಣ್ಣು ಮಗಳ ತನಕ್ಕೆ ಪೆಟ್ಟು ಬಿದ್ದಾಗ ಏನಾಗ್ತತಿ? ಧೈರ್ಯ ಇದ್ದರೂ ಮೇಲೆ ಬರ್ತಾರೆ, ಈ ಧೈರ್ಯ ಇಲ್ದವ್ರು ಏನಾಗ್ತತಿ? ಏನೇನು ಕತೆಗಳು ಎಲ್ಲ ಎದಕ್ಕೂ ಬಗ್ತಾ ಇದ್ರೆ ಹೆಣ್ಮಕ್ಳಿಗೆ ಏನು ಮಾಡ್ತಾರೆ? ಒಂದು ಕಥೆಯನ್ನು ಕಟ್ತಾರೆ, ಅದಕ್ಕಾಕಿ ಬಗ್ಲೇಬೇಕು. ಅವ್ರಿಗೆ ಗೊತ್ತಾಗೈತಿ ಪುರುಷರಿಗೆ. ಅಂದರೆ ಈ ರೀತಿಯಲ್ಲಿ ಹೆಣ್ಮಕ್ಳನ್ನ ಶೋಷಣೆ ಮಾಡೋಂಥದ್ದು. ಅವಳು ನನಗೆ ಪರಿಚಯ, ನಾವೆಲ್ಲ ಒಂದೇ ಫ್ಯಾಮಿಲಿಯರಿದ್ದಂಗೆ ನನ್ನ ಹತ್ರ ಹೇಳ್ಕೊಂಡ್ಲು. ಇಂಥ ಹೆಣ್ಮಕ್ಳು ಎಷ್ಟು ಅದರ ಸಮಾಜದಲ್ಲಿ, ಯಾವ ರೀತಿಯ ಟೀಚರ್ಸ್ಗಳು ಅಲ್ಲಿ, ಎಂಪ್ಲಾಯಿಗಳಲ್ಲಿ, ಬೇರೆ ಬೇರೆ ಕೆಲಸ ಮಾಡುವಂಥ ಹೆಣ್ಮಕ್ಳು. ನಾನು ಅವಾಗೆಲ್ಲ ಕೂಡ ಜನವಾದಿ ಮಹಿಳಾ ಸಂಘಟನೆ ಮಾಡುವಾಗ ನಮ್ಮದು ಮೆಂಬರ್ಶಿಪ್ ಫೀಸ್ ಎಷ್ಟಿತ್ತು ಅಂದರೆ 2 ರೂಪಾಯಿ ಇತ್ತು. ಕೆಲಸ ಮಾಡಿ ತಿಂಗಳ ಸಂಬಳನ ಅತ್ತೆ ಗಂಡನ ಕೈ ಕೊಟ್ಟರೆ ಆಕೆಗೆ ಮತ್ತೆ ಹೋಗಿ ಬರೋ ಬಸ್ ಚಾರ್ಜು ಅವ್ರ ಕಡೆಯಿಂದ ಇಸ್ಕೋಬೇಕು. ನಾವೆಲ್ಲ ಫೀಸ್ ಏನು ಮಾಡಿದ್ವಿ, ಮಾತಾಡ್ಕೊಂಡು 2 ರೂಪಾಯಿ ಫೀಸು ಅಂತಂದೇಳಿ ಮಾಡಿದ್ವಿ. ಅಷ್ಟು ಇರ್ತೈತೆ. ಅಷ್ಟಾದರೆ ಒಂದು ವ್ಯಾನಿಟಿ ಬ್ಯಾಗ್ನೊಳಗಡೆ ಒಂದು 2 ರೂಪಾಯಿ ಎಲ್ಲರೂ ಇಟ್ಕೊಂಡಿರ್ತಾಳೆ ಅಂತೇಳಿ ಅವ್ರ ಕತೆಗಳೆಲ್ಲ ನಾವು ಕೇಳಿದ್ವಿ. ಎಷ್ಟೋ ಹೆಣ್ಮಕ್ಳನ್ನ ಹೆಣ್ಮಗಳು ಹಡ್ದಿದೆ ಅಂತೇಳಿ ಸೀಮೆಣ್ಣೆ ಹಾಕಿ ಬೆಂಕಿ ಹಚ್ಚಿದ ಕೇಸ್ಗಳನ್ನು ನಾವು ನೋಡಿದ್ದೀವಿ. ಇವೆಲ್ಲ ಕೂಡ ಸಮಾಜದಲ್ಲಿ ಶೋಷಣೆ ಎಷ್ಟಿದೆ ಅಂತ ಮಹಿಳೆಯರ ಮೇಲೆ ಅದು ಆಚೆ ಕಡೆ ಬರೋದೇ ಇಲ್ಲ, ಮಾತುಕತೆ ಬರೋದಿಲ್ಲ. ಹೇಳ್ಕಂದ್ರೆ ನಮ್ಮ ತಲೆ ಮೇಲೆ ಬರ್ತತಿ ಅಂತ ಮರ್ಯಾದೆಗೆ ಹಂಚುವಂಥದ್ದನ್ನು ಅವರು ಅದನ್ನ ವೀಕ್ನೆಸ್ ಅಂತ ಹೇಳ್ತಾರೆ. ಅವರು ಅವ್ರಿಗೇನು ಕಲ್ಲಿನ ತಲೆ ಹಾಕ್ತೀರಾ ನೀವು, ಅದ್ರಲ್ಲಿ ನಿಮ್ಗೇನು ಕೆಲಸ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ, ಹಿಂಗೆ ಹಲವಾರು ಮಾತುಕತೆ. ಅಲ್ಲ, ಅದು ನಮ್ಮಂತರ ಹತ್ರ ಮಾತಾಡಿದ್ರೆ ನಾವು ಹೇಳ್ತೀವಿ, ಏನಂತ ನಾವು ಹೇಳ್ತೀವಿ ಅದು ನಿನ್ನ ಹೆಂಡ್ತಿ ಆಗಿರ್ಬೋದು. ಆದರೆ ಸಮಾಜದಲ್ಲಿ ನಮಗೆ ಕೇಳಕ್ಕೆ ಅಧಿಕಾರ ಇದೆ. ಒಬ್ಬ ಮನುಷ್ಯನ ಎದುರಿಗೇನೆ ಅನ್ಯಾಯ ಆಕತಿ, ದೌರ್ಜನ್ಯ ಆಕತಿ ಅಂದರೆ ಕೇಳಲಾರ್ದಂಥ ಒಂದು ಏನೂ ಇಲ್ಲ. ಹಂಗಾಗಿ ಅವನು ಸೇರಿಸಿ ಇನ್ನೊಂದು 4 ಕೇಸ್ ಹಾಕಿ ಬರ್ತೀವಿ ಅವನ್ನ. ಹೌದು. ಅದಕ್ಕೆ ಅವ್ರ ಒಂದು ರಿಯಾಕ್ಷನ್ ಏನಿರುತ್ತೆ? ಇಲ್ಲ, ಅವ್ರು ಬೈಕೊಂತಾರೆ ನಮ್ಮನ್ನ ಬೈಕೊಂತಾರೆ. ಬೇಕಾದಷ್ಟು ಜನ ಬೈಕೊಂಡಾರ. ಮನೇಲಿ ಅವ್ರಿಗೆ ಸಂಕಟ ಕೊಡ್ತಾರ? ಮನೇಲಿ ಹೆಂಡತಿಗೆ ಸಂಕಟ ಅವಾಗಿರಲ್ಲ, ಅವರಿಗೆ ಅವಾಗಿರಲ್ಲ. ಜೀವಂತವಾಗಿ ಸುಟ್ಟಾಕಿರ್ತಕ್ಕಂಥ ನೋಡಿದ್ವಿ ಹೆಣ್ಮಕ್ಳನ್ನ. ನಾವೆಲ್ಲ ಸಾಕುವಾಗ, ನನಗೆ 2 ಹೆಣ್ಮಕ್ಳು ಅದಾರ. ನಾವು ಅಡುಗೆ ಮಾಡುವಾಗ, ಅಮ್ಮ ಹುಷಾರಮ್ಮ, ಸುಟ್ಟಿತ್ತು, ಬಿಸಿ ಐತಿ, ನೋಡಿ ಇದನ್ನು ಮಾಡಿರಿ. ನಾವು ಅಡುಗೆ ಮಾಡಿಟ್ಟಿರ್ತೀವಿ, ಅದನ್ನು ನೀಡ್ಕೊಳುವಾಗ ಪಾತ್ರೆ ಸುಟ್ಟಿತ್ತು, ಅದ್ರ ಮುಚ್ಚಳ ತೆಗೆಯುವಾಗ ಸುಡ್ತತಿ ನೋಡ್ರಮ್ಮ ಅಂತೇಳಿ. ಇಡೀ ದೇಹನ, ಜೀವಂತ ಇರೋಂಥ ದೇಹನ ಸುಟ್ಟು ಹಾಕ್ತಾರಲ್ಲ, ಯಾವುದು ಇದು? ಯಾವ ರೀತಿಯಲ್ಲಿ ಇವತ್ತು ಹೆಣ್ಣನ್ನು ಯಾವ ರೀತಿಯಲ್ಲಿ ಕಾಣ್ತಾರೆ ಇವತ್ತು ಅನ್ನೋಂಥ ಪ್ರಶ್ನೆ ಈಗಲೂ ಕೂಡ ನಮಗೆ ಇದೆ. ಇನ್ನೊಂದು ಹೇಳಿ ಅಮ್ಮ, ನಾನು ಇನ್ನೊಂದು ಮನಸ್ಥಿತಿ ನೋಡಿದ್ದೀನಿ. ಅದೇನು ಅಂತ ಅಂದರೆ, ಒಂಟಿ ಹೆಣ್ಣು ಅಂದರೆ ಇಲ್ಲ ಮದುವೆ ಆಗಿರಲ್ಲ ಆ ಹೆಣ್ಮಗುಗೆ, ಇಲ್ಲ ಅವಳು ಮದುವೆ ಆಗಿ ವಿಧವೆ ಆಗಿರ್ತಾಳೆ, ಇಲ್ಲ ಗಂಡ ಬಿಟ್ಟು ಹೋಗಿರ್ತಾನೆ. ಸಮಾಜದಲ್ಲಿ ಎಲ್ಲರಿಗೂ ಏನಂತ ಅನಿಸುತ್ತೆ ಆ ಹೆಣ್ಣು ಬಗ್ಗೆ, ಏನಾದರೂ ನಿರೀಕ್ಷೆ ಮಾಡ್ಬೋದು ಅವಳಿಂದ ಅಂತ ಒಂದು ಕಡೆ ಅನಿಸುತ್ತಾ? ಇಲ್ಲಾಂದರೆ ಇಷ್ಟ ಬಂದಾಗ ಮಾತಾಡ್ಬೋದು. ಹೆಣ್ಣು ಅಂತ ಅಂದರೆ ಅವಳು ಯಾವಾಗಲೂ ಅವಳ ಜೊತೆಲಿ ಒಬ್ಬಳು ಪುರುಷ ಇರಬೇಕು, ಆವಾಗ ಓಕೆ. ಬಟ್ ಇಲ್ಲ ಅಂತ ಅಂದರೆ ಅವಳ ಮೇಲೆ ಶೋಷಣೆಗಳು, ಪ್ರಶ್ನೆಗಳು, ಅನುಮಾನ, ಎಲ್ಲ ರೀತಿಯಲ್ಲೂ ಅವಳನ್ನ ಒಂಟಿಯಾಗಿ ಅವಳ ಜೀವನ ನಡ್ಸೋಕ್ಕೆ ಬಿಡಲ್ಲ. ನಾವು ಮೊದಲಿಂದ ಒಪ್ಪಿದ್ದೀವಿ, ಹೆಣ್ಣು ಆದ ತಕ್ಷಣವೇ ಮದುವೆ ಆಗಬೇಕು ಅಥವಾ ಹಿಂಗೆ ಇರಬೇಕು ಅನ್ನೋಂಥದ್ದೈತಲ್ಲ, ಅದನ್ನು ನಾವು ಒಪ್ಪಲ್ಲ. ಹೆಣ್ಣು ಮಕ್ಕಳಿಗೆ ಆಯ್ಕೆಯ ಸ್ವಾತಂತ್ರ್ಯ ಕೊಡಬೇಕು, ಆಯ್ಕೆಯ ಹಕ್ಕಿಲ್ಲ. ಇದು ಹೆಣ್ಮಗಳು ಹಿಂಗೆ ಇರಬೇಕು ಅಂತ ಇನ್ನೊಬ್ಬರು ಹೇಳ್ದಂಗೆ ಇರೋದಲ್ಲ. ನಾನು ಹೆಂಗಿರ್ಬೇಕು ಅಂತ ನನಗೆ ಬಿಡಬೇಕದು. ನಾನು ಗಂಡ ಸತ್ತ ತಕ್ಷಣವೇ ನಾನು ಸಿಂಗಲ್ ಆಗಿರ್ತೀನೋ ಅಥವಾ ಇನ್ನೊಬ್ಬರ ಜೊತೆಗಿರ್ತೀನೋ ಅದು ನನಗೆ ಬಿಡಬೇಕು, ನನ್ನ ಇಷ್ಟ ಅದು. ಮತ್ತು ನಾನು ಹೆಂಗಿರ್ಬೇಕು, ನಾನು ಕೂಲಿ ಹೋಗ್ತೀನೋ ಮನೆಯಲ್ಲಿರ್ತೀನೋ ಅದು ನನ್ನ ಇಷ್ಟ, ಅದು ನನ್ನ ಪಾಡಿ ನಾನು ಇರೋಕ್ಕೆ ಬಿಡಬೇಕು. ಆದರೆ ಆ ಥರದಲ್ಲಿ ಇಲ್ಲ. ಈಗ ನೀವು ಹೇಳ್ದಂಗೆ ಅವ್ರು ಹೆಂಗೆ ಬಯಸ್ತಾರೆ, ನೋಡೋರು ಹೆಂಗೆ ಬಯಸ್ತಾರೆ ಹಂಗಿರಬೇಕು ಅಂತ ಆಲೋಚನೆ. ನಾನು ಹೆಂಗೆ ಬಯಸಿರ್ತೀನಿ, ಈಗ ನಿಶಾ ಅದಾರ, ನಿಶಾ ಹೆಂಗಿರ್ಬೇಕು ನನ್ನ ದೃಷ್ಟಿಯಲ್ಲಿ ಹಂಗೆ ಇರಬೇಕು ಅಂತ ನಾವು ಬಯಸ್ತೀವಿ. ಹಂಗಿರೋದಿಲ್ಲ, ಅದು ಹೆಂಗೆ ಆಗ್ತತಿ? ಆದರೆ ಗಂಡು ಮಕ್ಕಳು ಅಂತ ಬಂದಾಗ ಮತ್ತು ಅದೇ ಗಂಡು ಮಕ್ಳು ಅಂತ ಬಂದಾಗ, ಅಯ್ಯೋ ಅವ್ನು ಗಂಡು ಮಗ ಬೇಕಾದಂಗೆ ಇರ್ಬೋದು, ಒಂಟಿ ಯಾರೋ ಇರಲಿ, ಹಿಂಗೆ ಅವನು ಒಂಟಿಯಲ್ಲಿರ್ತಾರೆ. ಒಂಟಿ ಯಾರು ಇರೋದಿಲ್ಲ, ಅದು ಬೇರೆ ಇರಲಿ. ಈ ರೀತಿಯಲ್ಲಿ ಇವತ್ತು ಗಂಡು ಮಗನಿಗೆ ನಾವು ಅದನ್ನೇ ತಾರತಮ್ಯ ಅಂತ ಹೇಳ್ತೀವಿ. ಲಿಂಗ ತಾರತಮ್ಯ, ಅಸ್ಪೃಶ್ಯತೆ ಆಚರಣೆ, ಹೆಣ್ಣು ಗಂಡು ಅನ್ನೋಂಥದ್ದು ಇವೆಲ್ಲ ಕೂಡ ಹೆಣ್ಣು ಮಕ್ಕಳಿಗೆ ಒಂದು, ಗಂಡು ಮಕ್ಕಳಿಗೆ ಒಂದು. ಯಾಕಪ್ಪ ಭೇದ ಮಾಡ್ತೀರಿ? ನಾವು ಮನುಷ್ಯರಲ್ಲ, ನಾವು ಜೀವ ಅಲ್ಲ ನಮ್ಮದು. ನಮಗೆ ನಮ್ಮ ಇಷ್ಟ ತಿಳಿದಂಗೆ ನಮಗೆ ಇರೋಕ್ಕೆ ಬಿಡಿ. ಆಯ್ಕೆ ಹಕ್ಕು ಅಂತ ಬಂದಾಗ ಇವತ್ತು ನಾವು ನೋಡಿದ್ದೀವಿ, ಹುಬ್ಳಿಯಲ್ಲಿರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ಪ್ರೀತಿಸಿ ಮದುವೆ ಆಗಾಡೋ ಕಾರಣಕ್ಕೆ ತಂದೆ ಮಗಳನ್ನ ಕೊಂದಿರ್ತಕ್ಕಂಥ ನಾವು ನೋಡಿದ್ದೀವಿ.
ಅಂದರೆ ಅವಳ ಆಯ್ಕೆ ತಪ್ಪ, ಕಷ್ಟನೋ ಸುಖನೋ ಅವಳು ಆಯ್ಕೆ ಮಾಡ್ಕೊಂಡಿರ್ತಾಳೆ. ಆ ತಂದೆ ಮಗಳನ್ನ ಕುಂದಿರ್ತಕ್ಕಂಥ ನಾವು ನೋಡಿದ್ದೀವಿ. ಅಂದರೆ ಆಯ್ಕೆಗೆ ಸ್ವತಃ ಅವಳಿಗೆ ನನಗೇನು ಬೇಕು ಅನ್ನೋದು ಹೇಳ್ಕೊಳ್ಳೋಕ್ಕೆ, ನನ್ನ ಇಷ್ಟದ ಥರ ಬದುಕಲಿಕ್ಕೆ ನನಗೆ ಸ್ವಾತಂತ್ರ್ಯ ಇಲ್ಲ. ನಾನು ಇನ್ನೊಬ್ಬರ ಇದರಲ್ಲಿ ನಾನು ಬದುಕಬೇಕು ಅನ್ನೋ ಆಶ್ರಯದಲ್ಲಿ ಬದುಕಬೇಕು. ನಿಮ್ಮ ಹೋರಾಟದ ಮೂಲ ಏನು ಅಂತ ಅಂದರೆ ಅಮ್ಮ, ಒಂದು ಶಿಕ್ಷಣ ಇರಬೇಕು, ಇನ್ನೊಂದು ನೀವು ಹೇಳ್ತಿರೋದು ಅವರ ಆರ್ಥಿಕ ಬೆಳವಣಿಗೆ. ಆದರೆ ಶಿಕ್ಷಣ, ಉದ್ಯೋಗ, ಆರ್ಥಿಕವಾಗಿ ಮುಂದೆ ಬರ್ತಕ್ಕಂಥದ್ದು ಇದು ಬಹಳ ಇಂಪಾರ್ಟೆಂಟ್. ಒಂಟಿ ಮಹಿಳೆಗೆ ಕೂಡ ಆಸ್ತಿ ಅನ್ನೋದು ಭಾಳ. ಈಗ ನೋಡ್ರಿ, ನಾನು ಫಸ್ಟ್ ಮಾತಾಡಿದೆ ಏನಂದರೆ, ಗಂಡನ ಮನೆಯಲ್ಲೇ ಆಸ್ತಿ ಇರೋದಿಲ್ಲ. ನಿನ್ನ ಮದುವೆ ಮಾಡಿ ಕೊಟ್ಬಿಡ್ತೀವಿ ನಿನ್ನ ಗಂಡನ ಮನೆ ಎಲ್ಲ ಅಂತಂದೇಳಿ ಗಂಡನ ಮನೆಗೆ ಕಳಿಸ್ಕೊಟ್ಟಿರ್ತಾರೆ. ಗಂಡನ ಮನೆಯಲ್ಲಿ ಆಸ್ತಿ ಬೇಕಂದ್ರೆ ಆಸ್ತಿ ಗಂಡನ ಅಲ್ಲಿವರೆಗೆ ಏನಿರ್ತೈತಿ, ಗಂಡನ ಹೆಸರಲ್ಲಿ ಇರ್ತೈತಿ. ಗಂಡ ಹೋದ್ಮೇಲೆ ಯಾರ ಹೆಸರಲ್ಲಿ ಹಾಕತ್ತಂದ್ರೆ ಮುಂದೆ ಮಕ್ಕಳ ಹೆಸರಲ್ಲಿ ಹಾಕುತ್ತೆ. ಆಕೆಗೆ ಆಸ್ತಿ ಇಲ್ಲ, ಅವಳ ಮನೇಲಿ ದುಡಿದ್ರು ಅದಕ್ಕೇನು ಸಿಗಲ್ಲ. ಅಯ್ಯೋ ಅದೇ ದುಡಿಬೇಕು. ಹೌದು, ಅದಕ್ಕೆ ನೀನು ಭಾಳ ಮಾಡಿ ಬೆಳಗ್ಗೆ ಎದ್ದು ಎಷ್ಟು ಕೆಲಸ ಇರ್ತೈತಿ ಹೆಣ್ಮಕ್ಳಿಗೆ, ಅಷ್ಟು ಕೆಲಸ ಮಾಡಿ ಮತ್ತೆ ಹೊರಗಡೆ ಹೋಗಿ ದುಡಿದ್ರು, ಹೊರಗಡೆ ಹೋಗೋದು ಕಡಿಮೆ. ಹೆಣ್ಮಕ್ಳು ಮನೆ ಕೆಲಸ ಮಾಡೋ ಹೆಣ್ಮಕ್ಳು ಮನೆಯಲ್ಲೇ ದೊಡ್ಡ ರೀತಿಯಲ್ಲಿ ಕೆಲಸ ಇರುತ್ತೆ. ಒಂದು ನೋಡ್ಬೇಕು, ದೊಡ್ಡ ಕುಟುಂಬಗಳಲ್ಲೆಲ್ಲ ಕೂಡ ಇಡೀ ದಿನ ಕೆಲಸ ಇರ್ತೈತಿ ಮನೆ ಒಳಗಡೆ. ಬೆಳಗ್ಗೆ ಎದ್ದು ತಿಂಡಿ ಮಾಡೋದಿರ್ಬೋದು, ಮಧ್ಯಾಹ್ನ ಊಟ ಮಾಡೋದಿರ್ಬೋದು, ಅಥವಾ ಬಟ್ಟೆ ತೊಳೆಯೋದು, ಬಂಡೆ ಒರೆಸೋದು, ಇವೆಲ್ಲ ಕೂಡ ಕೆಲಸನೇ ಅಲ್ಲ ಅಂತ ಅಂದ್ಕೊಂಡಿರ್ತಾರೆ. ಇವೆಲ್ಲ ಏನು ಕೆಲಸ ಅಲ್ಲ ಇದು. ಅದಕ್ಕೆಲ್ಲ ಕೂಡ ಒಬ್ಬ ಆಳು ಇಟ್ಕೊಂಡ್ರೆ ಎಷ್ಟು ಕೊಡಬೇಕು ಅನ್ನೋದು ಅವರಿಗೆ ತಿಳುವಳಿಕೆ ಬರಲ್ಲ. ಆದ್ರೂ ಅದೆಲ್ಲದೂ ಕೂಡ ನಿರೀಕ್ಷೆ ಮಾಡಲಾರ್ದಂಗೆ ಹೆಣ್ಮಗಳು ಮುಂಜಾನೆ ಎದ್ದು ಕಸ ಹೊಡೆಯೋದ್ರಿಂದ ಹಿಡಿದು ರಾತ್ರಿ ಪಾತ್ರೆ ತೊಳೆದು ಮಲಗೋವರೆಗೂ ಕೆಲಸ ಇರ್ತೈತಿ. ಅದು ಯಾವುದು ಕೂಡ ಕೆಲಸ ಅಲ್ಲ, ಅದನ್ನು ಪರಿಗಣಿಸಲ್ಲ ಕೆಲಸ ಅಂತಂದೇಳಿ. ಯಾಕಂದರೆ ಅದು ದುಡ್ಡು ಬರಲ್ಲಲ್ಲ. ಮನೆ ಕೆಲಸ ದುಡ್ಡು ಬರಲ್ಲಲ್ಲ, ಅದು ಕೆಲಸ ಅಂತ ಪರಿಗಣಿಸಲ್ಲ. ಅಮ್ಮಗೆ ಇವಾಗ ಇನ್ನೊಂದು ವಿಷಯ, ತುಂಬ ಯಾವ ಒಂದು ಸಮಾಜದಲ್ಲಿ ಅದನ್ನು ಅವರು ಪರಿಗಣಿಸಲ್ಲ. ಇವಾಗ ಸ್ಮಶಾನ ಕಾರ್ಮಿಕರು, ಅದನ್ನು ನಾವು ತಿಳಿದೇ ಇಲ್ಲ ಅವ್ರ ಬಗ್ಗೆ. ಅವ್ರ ಜೀವನ ಹೇಗೆ, ಅವ್ರು ಹೇಗೆ ಸಂಪಾದನೆ ಮಾಡ್ತಾರೆ, ನಾವು ಯಾರೋ ಸತ್ತಾಗಲ್ಲಿ ಹೋಗ್ತೀವಿ ನೋಡ್ತೀವಿ ಅವ್ರನ್ನ ಅಷ್ಟೇ. ಆದರೆ ನೀವು ಆ ವಿಷಯನೂ ನೀವು ನಿಮ್ಮ ಜೀವನದಲ್ಲಿ ಹೋರಾಟದಲ್ಲಿ ತೊಗೊಬಂದಿದ್ದೀರಾ. ಅದು ಹೇಗೆ ತೊಗೊಬಂದ್ರಿ? ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರಿ ಸ್ಮಶಾನ ಕಾರ್ಮಿಕರನ್ನು ನೀವು ಅವರು ಪರವಾಗಿ ಹೋರಾಟ ಮಾಡಬೇಕು ಅಂತ? ನಿಮ್ಮ ಮನಸ್ಸಲ್ಲಿ ಏನು ನಡೀತು? ಅದು ನಾವು ದೇವದಾಸಿ ಮೇಳ ಸಂಘ ಕಟ್ಟುವಾಗ ಹಳ್ಳಿಗೆಲ್ಲ ಹೋಗ್ತಿದ್ವಿ ನಾವು. ಈಗಲೂ ಕೂಡ ಹಳ್ಳಿಗೆ ಹೋಗ್ತೀವಿ. ಈಗಲೂ ಕೂಡ ದಿನ ಬೆಳಕರೆದ್ರು ನಾವು ಹಳ್ಳಿ ಹೆಣ್ಮಕ್ಳ ಜೊತೆ ನಮ್ಮ ಸಂಪರ್ಕ, ಹಳ್ಳಿ ಜನಗಳ ಜೊತೆನೇ ನಮ್ಮ ಸಂಪರ್ಕ, ನಮಗೇನಿಲ್ಲ. ನಾವು ಹೋಗುವಾಗ ಅವ್ರ ಪಾಪ ಹೇಳ್ತಿದ್ರು ಏನಂದರೆ, ನೀವು ಬರೀ ದೇವದಾಸಿ ಹೆಣ್ಮಕ್ಳಿಗೆ ಸೌಲಭ್ಯ ಕೊಡಿಸ್ತೀರಿ, ಅವ್ರನ್ನ ಹೋರಾಟ ಮಾಡ್ತೀರಿ, ನಾವು ಇಷ್ಟೆಲ್ಲ ಕೆಲಸ ಮಾಡ್ತೀವಿ, ನಮಗೇನು ಸೌಲಭ್ಯ ಕೊಡಿಸ್ತಾ ಇಲ್ಲ, ನಮ್ಮನ್ನು ಸಂಘ ಮಾಡ್ತಾಯಿಲ್ಲ ನೀವು ಅಂತ. ನಾವು ಹೌದಲ್ಲ, ಇವರು ಅತ್ಯಂತ ಹೆಂಗಪ್ಪ ನಿಮ್ಮ ಕೆಲಸ, ಅವರು ನಾವು ಕೇಳಬೇಕಲ್ಲ, ಅವ್ರ ಕೆಲಸ ಏನಪ್ಪ, ನಿಮ್ಮ ಕೆಲಸ ಏನಪ್ಪ, ನಮ್ಗೆ ಗೊತ್ತಾಗಬೇಕಲ್ಲ ನಿಮ್ಮ ಕೆಲಸ ಏನಪ್ಪ ಅಂತ. ಅವ್ರು ಅಮ್ಮ, ನಾವು ಈಗ ಒಬ್ಬರು ಯಾರನ್ನ ಹಳ್ಳಿ ಒಳಗಡೆ ಮರಣ ಹೊಂದಾರ ಅಂತ ಹೇಳಿದ್ರೆ ಅಲ್ಲಿ ನಮಗೆ ವಿಷಯ ತಿಳಿಸ್ತಾರಮ್ಮ. ನಾವೇನು ಮಾಡ್ತೀವಿ, ಅವಾಗೆಲ್ಲ ಫೋನ್ ಇರಲಿಲ್ಲ, ನಾವೇ ಹೋಗಿ ಅವ್ರಿಗೆ ಮನೆಗೆ ಹೋಗಿ ಬೇರೆ ಊರಿಗೆ ಹೋಗಿ ಹೇಳಿ ನಾವು ಬರ್ತಿದ್ವಿ, ಸಂಬಂಧಿಗಳಿಗೆ ಹೇಳಿ. ಈಗ ಫೋನ್ ಬಂದವು, ಎಲ್ಲರೂ ಕೂಡ ಫೋನ್ ಮೂಲಕ ಅವ್ರ ಸಂಬಂಧಿಗಳು ಹೇಳ್ತಾರೆ. ಆಮೇಲೆ ನಮ್ಮ ಕೆಲಸ ಏನು ಅಂತ ಹೇಳಿದ್ರೆ, ನಾವು ಇಡೀ ದಿನ ಅದು ಮಣ್ಣಾಗೋವರೆಗೂ ನಾವು ಅಲ್ಲೇ ಇರ್ತೀವಿ. ಮರಣ ಹೊಂದಾರಂದರೆ ಆ ತಕ್ಷಣಕ್ಕೆ ನಾವು ಅಲ್ಲಿರ್ತೀವಿ. ಅಲ್ಲಿದ್ದಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಅಲ್ಲಿ ಹೋಗಿ ಅವ್ರು ಯಾವಾಗ ಹೇಳ್ತಾರೆ ಆವಾಗ ಜಾಗ ಅಳತೆ ಮಾಡಿಕೊಡ್ತೀವಿ. ಮತ್ತು ಕೆಲವರೆಲ್ಲ ಕೂಡ ನಾವೇನದು ಕುಣಿ ತೆಗೆಯೋದು ನಾವೇ ಅದನ್ನೆಲ್ಲ ಮಾಡ್ತೀವಿ. ಅದನ್ನು ಹಾಗೆಯೋದು ಮತ್ತು ಮುಚ್ಚೋದೆಲ್ಲ ನಾವೇ ಮಾಡ್ತೀವಿ. ಮತ್ತು ಅದು ಆ ಹೆಣ ಹಾಕಿ ಅದ್ರ ಮೇಲೆ ಅವರು ಹೆಣ ಹಾಕಿ ಪತ್ರೆ ಹಾಕಿ ಬರ್ತಾರೆ. ಅದು ಪೂರ್ತಿ ಮಣ್ಣೆಲ್ಲ ನಾವೇನು ಮುಚ್ತೀವಿ ಅದೆಲ್ಲ. ಮತ್ತು ಆಮೇಲೆ ಅಲ್ಲಿ ಸತ್ತಂತರ ಮನೆ ಒಳಗಡೆ ತೆಂಗಿನಕಾಯಿ ಇದ್ದರೆ, ಹೂವು ಇದ್ದರೆ, ಅಲ್ಲಿ ಅವರು ಹಾಸಿದಂಥ ಬಟ್ಟೆಗಳು, ಆಮೇಲೆ ಬೇರೆ ಬೇರೆ ಏನು ಇರ್ತಾವಲ್ಲ, ಅಂದರೆ ಕೊಬ್ಬರಿ ಅವೆಲ್ಲ ಇರ್ತಾವೆ, ಅದೆಲ್ಲದು ಕೂಡ ಒಂದು ಚೀಲದಾಗ ಎಲ್ಲರೂ ನಾವು ಎತ್ಕೊಂಬಂದು ಅಲ್ಲಿ ಹಾಕಿರ್ತೀವಿ. ಕೊನೆಗೆ ಮಣ್ಣು ಮಾಡ್ತೀವಿ. ನಾವೇನು ಮಾಡ್ತೀವಿ, ಅಲ್ಲಿ ಹೋಗಿ ಕೂತ್ಕೊತೀವಿ, ಒಂದು ಟವಲ್ ಹಾಸ್ಕೊಂಡು ಕುಂದಿರ್ತೀವಮ್ಮ. ಎಲ್ಲರೂ ಹೋಗುವಾಗ ಅಲ್ಲಿ ನಮಗೆ ₹1 ₹2 ದಕ್ಷಿಣೆ ಹಾಕ್ತಾರೆ ಅಂತ ಹೇಳ್ತಾರೆ. ₹1 ₹2 ದಕ್ಷಿಣೆ ಹಾಕ್ತಾರೆ ಟವಲ್ ಮೇಲೆ. ಸರಿ, ಆ ಟವಲ್ ಮೇಲೆ ದಕ್ಷಿಣೆ ಎಷ್ಟು ಸಿಗ್ತತಿ ಅಂತ ಕೇಳಿದ್ವಿ ನಾವು. ಒಂದು ಏನಿಲ್ಲ ಅಂದ್ರೆ ಒಂದು ₹150-200 ಸಿಗ್ಬೋದಮ್ಮ ಅಂತ ಹೇಳ್ತಾರೆ. ಮತ್ತು ಅದನ್ನು ಏನು ಮಾಡ್ತೀರಿ ನೀವು? ಅದನ್ನು ನಾವೇನು ಮಾಡ್ತೀವಿ ಅಂದರೆ, ಅದನ್ನು ಮನೆ ತಗೊಂಡು ಹೋಗೋದಿಲ್ಲ. ಮನೆ ತಗೊಂಡು ಹೋದರೆ ನಮಗೆ ದರಿದ್ರ ಹತ್ತತಿ. ಹೌದಾ? ಹಣ ತಗೊಂಡೋಗಿ ನಂಬಿಕೆ, ಅವ್ರ ನಂಬಿಕೆ.
ನಾವು ಮನೆಗೆ ತಗೊಂಡೋದ್ರೆ ನಮಗೆ ದರಿದ್ರ ಬರ್ತೈತಿ, ಹಂಗಾಗಿ ನಾವು ಇಲ್ಲೇ ಖರ್ಚು ಮಾಡ್ತೀವಿ. ಎದಕ್ಕೆ ಖರ್ಚು ಮಾಡ್ತೀರಿ? ನಾವು ಕುಡಿದಿರ್ತೀವಮ್ಮ ಅಂತ ಹೇಳ್ತಾರೆ. ನಾವು ಕುಡಿತೀವಿ ಅಂತ. ಯಾಕೆ ಕುಡಿತೀರಿ ನೀವು? ಈಗ ಅದು ಈ ಹೆಣ ಹಾಕಿ ಕುಣಿ ಮುಚ್ಚಬೇಕಲ್ಲ, ತೆಗಿಬೇಕಲ್ಲ. ಆ ಕುಣಿ ತೆಗಿವಾಗ ಈ ಒಂದು ಸ್ವಲ್ಪ ದಿವಸ ಹಿಂದೆ ಯಾರನ್ನ ಸತ್ತೋಗಿರ್ತಾರೆ. ಆವಾಗ ಅದನ್ನು ಆ ಕುಣಿ ಅದು ಮತ್ತೆ ಅದು ಖಾಲಿ ಮಾಡಬೇಕು, ಇನ್ನೊಂದು ಏನಕ್ಕೆ ಜಾಗ ಮಾಡಿಕೊಡ್ಬೇಕು. ಆಗ ಅದನ್ನು ತೆಗಿವಾಗ ಹಸಿ ಹಸಿ ಮಾಂಸಗಳು ಹಂಗೆ ಇರ್ತೈತಿ, ಮೂಳೆಗಳು ಇರ್ತವೆ. ಅದನ್ನೆಲ್ಲ ತೆಗಿವಾಗ ಅದು ವಾಸನೆ ಇರ್ತೈತಿ. ಅದನ್ನು ತಡ್ಕೋಬೇಕಂದ್ರೆ ನಾವು ಕುಡಿಬೇಕು. ಅದನ್ನು ಕುಡಿಬೇಕು ಅನ್ನೋದಾದರೆ ನಾವು ಅದನ್ನು ಕುಡಿದ್ರೇ ನಾವು ಅದೆಲ್ಲ ಕೆಲಸ ಮಾಡೋದು. ಅಂದರೆ ನಾವು ಮುಂಚಿತವಾಗಿ ನಾವು ಕುಡಿದಿರ್ತೀವಿ, ಆಮೇಲೆ ಇದನ್ನು ತಗೊಂಡೋಗಿ ಅವ್ರ ಅಂಗಡಿಯವ್ರಿಗೆ ಕೊಡ್ತೀವಿ. ಆವಾಗ ನಮಗೆ ಅದೆಲ್ಲ ಕೆಲಸ ಮಾಡೋಕ್ಕೆ ತಡ್ಕೊಳಕ್ಕಾಗಲ್ಲ. ಹಂಗಾಗಿ ನಾವು ಕುಡಿದು ಕೆಲಸ ಮಾಡ್ತೀವಿ ಅಂತ ಹೇಳ್ತಿದ್ರು. ಹೌದೇನಪ್ಪ ಅಂತಂದೇಳಿ. ಮತ್ತು ಇದಕ್ಕೆ ಹಣ ಕೊಡಲ್ಲೇನೋ ಅವರು. ಹಣ ಅಂತಂದ್ರೆ ಅಲ್ಲಿ 2-3 ರೀತಿ ಇರ್ತೈತೆ ರೀ. ಹೆಂಗೆ ಅಂದರೆ ಒಕ್ಕಲು ಅಂತ ಇರ್ತೈತಿ ಕೆಲವು ಕಡೆ. ಒಕ್ಕಲು ಅಂತ ಹೇಳಿದ್ರೆ ಅವರು ಇಷ್ಟು ಮನೆಗೆ ಒಂದು ಮನೆಯವರು ಕೆಲಸ ಮಾಡಬೇಕು ಅಂತ. ಮತ್ತು ಕೆಲವು ಕಡೆಗೆ ಒಕ್ಕಲಿನಿರಲ್ಲ. ಆ ಎಲ್ಲ ಕೆಲಸನ ಅವ್ರು ಯಾರು ಒಂದು ಹಳ್ಳಿಗೆ ಒಂದು 4ರಿಂದ 6 ಜನ ಇರ್ತಾರೆ, ಅವರು ಎಲ್ಲನೂ ಮಾಡ್ಕೊಂಡು ಹೋಗ್ತಾರೆ. ಈ ರೀತಿಯಲ್ಲಿ ನಾವು 4ರಿಂದ 6 ಜನ ಅವರು ಸಮಾನವಾಗಿ ನಿಂತ್ಕೊಂಡು ಆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಅಷ್ಟು ಸಿಗ್ತೈತಿ. ಮತ್ತು ಅವರು ಆ ಕೆಲಸ ದಿನ ಬೆಳ್ಕರ್ದ್ರೆ ಅದೇ ಮಾಡಬೇಕು ಅವರು, ಬೇರೆ ಇನ್ನೇನಿಲ್ಲ. ದಿನ ಏನು ಅವ್ರು ಯಾರು ಕೂಡ ಸಾವನ್ನು ಅಪ್ಪಲ್ಲ. ಕೆಲವರು ಸಂದರ್ಭದಲ್ಲಿ ಸಾಯ್ಬೋದು, ಕೆಲವು ಸಂದರ್ಭದಲ್ಲಿ ಇಲ್ಲ. ಆಗ ಅವರು ದಿನ ಕುಡಿಯೋದು. ಮತ್ತು ಅವರಿಗೆ ಅವರೆಲ್ಲ ಬಹುಶಃ ಎಲ್ಲರೂ ದಲಿತರೇ. ಎಲ್ಲರೂ ದಲಿತರಾಗಿರೋದ್ರಿಂದ ಅವ್ರಿಗೆ ಸರಿಯಾದಂಥ ಊಟ ಇಲ್ಲ. ಮತ್ತು ಪೌಷ್ಟಿಕಾಹಾರ ಅದು ಆಮೇಲೆ ಅದು ಊಟ ಸಿಗಬೇಕಲ್ಲ, ಎಂಥದೋ ಒಂದು ಊಟ ಸಿಗಬೇಕಲ್ಲ, ಆ ಊಟ ಇಲ್ಲ. ಮತ್ತು ಅವರೆಲ್ಲ ಕೂಡ ನಾವು ನೋಡುವಾಗ ಅದನ್ನು ಹೇಳ್ತಾರೆ, ನಮಗೆ ಆದಾಯ ಇಲ್ಲಮ್ಮ ಅಂತಂದೇಳಿ. ನಾವು ಅದೆಲ್ಲ ಅರ್ಥ ಮಾಡ್ಕೊಂಡು ನಾವು ಅದನ್ನು ಸಂಘ ಕಟ್ಟಿದ್ದು. ಮತ್ತು ಅವರು 38 ವರ್ಷದಲ್ಲಿ ಅವರು 65 ವರ್ಷದ ವಯಸ್ಸನ್ನು ಕಾಣ್ತಾರೆ. ಅಂದರೆ ಅವರೆಲ್ಲ ಗಡ್ಡ ಎಲ್ಲ ಬಿಟ್ಟು, ಕೂದಲೆಲ್ಲ ಬಿಟ್ಟು, ಆಮೇಲೆ ಬಟ್ಟೆಗಳೆಲ್ಲ ಹರಿದೋಗಿರ್ತಾರೆ, ಸಂಪಾದನೆ ಇನ್ನೇನಿಲ್ಲ. ಹಾಗಾಗಿ ಅಂಥ ಒಂದು ಸ್ಥಿತಿ ಒಳಗಡೆ ಇರ್ತಕ್ಕಂಥವ್ರು. ಮತ್ತು ಎಷ್ಟೋ ಜನ ಈ ಥರ ಅನಾರೋಗ್ಯಕ್ಕೀಡಾಗಿ ಮರಣ ಹೊಂದಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಸಣ್ಣ ವಯಸ್ಸಿನ ಪಾಪ ಹೆಂಡ್ತಿ ಮಕ್ಕಳನ್ನ ಬಿಟ್ಟು ಮರಣ ಹೊಂದಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಅದನ್ನು ನಾವು ಅರ್ಥ ಮಾಡ್ಕೊಂಡು ಅದನ್ನು ಸರಿಯಾಗಿ, ಹೌದಲ್ಲ ಇವರು ಎಷ್ಟು ಇವತ್ತು ಅಂಗನವಾಡಿಯಲ್ಲಿ ಕೆಲಸ ಮಾಡುವಂಥ ಅಂಗನವಾಡಿ ಟೀಚರ್ ಅವರು ಊರಿನ ಕೆಲಸ ಮಾಡ್ತಾರೆ. ಊರಿನ ಮಕ್ಕಳಲ್ಲ, ಅವರಿಗೆ ಸರ್ಕಾರ ಇಷ್ಟು ಅಂತಂದೇಳಿ ಸಂಬಳ ಫಿಕ್ಸ್ ಮಾಡ್ತೈತಿ. ಅದೇ ರೀತಿ ಗ್ರಾಮ ಪಂಚಾಯತಿ ಒಳಗಡೆ ನೀರು ಗಂಟೆ ಇರ್ತಾನೆ, ಕಸ ಹೊಡೆಯೋನು ಇರ್ತಾನೆ, ಅಥವಾ ಅಲ್ಲಿ ಸಿಬ್ಬಂದಿಗಳು ಇರ್ತಾರೆ. ಅವರಿಗೆ ಸರ್ಕಾರ ಇಷ್ಟು ಊರಿನ ಕೆಲಸ ಮಾಡ್ತಾರೆ ಇವರು ಅಂತಂದೇಳಿ ಅವ್ರಿಗೆ ಇಷ್ಟು ಅಂತಂದೇಳಿ ಸಂಬಳ ಕೊಡ್ತಾರೆ, ವೇತನ ಕೊಡ್ತಾರೆ. ಅಂಥದ್ದೇ ಊರಿನ ಕೆಲಸ ಇವ್ರು ಮಾಡ್ತಾರೆ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಏನಂತಂದೇಳಿದ್ರೆ, ಇವತ್ತು ದೊಡ್ಡ ದೊಡ್ಡ ದೇವಸ್ಥಾನದ ಒಳಗಡೆ ಈ ಪುರೋಹಿತರು ಇರ್ತಾರಲ್ಲ, ಅದು ಮುಜರಾಯಿ ಇಲಾಖೆಯಿಂದ ಅವ್ರಿಗೆ ಹಣ ಕೊಡ್ತಾರೆ, ಸಂಬಳ ಕೊಡ್ತಾರೆ. ದೇವರನ್ನು ಪೂಜೆ ಮಾಡಲಿಕ್ಕೆ ಅದಕ್ಕೆಲ್ಲ ಕೂಡ ಅವರಿಗೆ ಸಂಬಳ ಕೊಡೋಕ್ಕೆ, ಇವ್ರಿಗೆಲ್ಲ ಸಂಬಳ ಕೊಡೋಕ್ಕೆ ಇವ್ರ ಹತ್ರ ಹಣ ಐತಿ. ಆದರೆ ಇವ್ರು ಅಂಥದ್ದೇ ಒಂದು ಕೆಲಸ ಮಾಡ್ತಾರಲ್ಲ, ಊರಿನ ಕೆಲಸ ಅಲ್ಲ ಇದು. ಯಾರಾದರೂ ಮರಣ ಹೊಂದಾರಂತ ಹೇಳಿದಾಗ ಏನು ಕೂಡ ಒಂದು ದುಡ್ಡಿಗೆ ಅಪೇಕ್ಷೆ ಪಡಲಾರ್ದಂಗೆ ಫ್ರೀಯಾಗಿ ಹೋಗಿ ಕೆಲಸ ಮಾಡ್ತಾರಲ್ಲ, ಅದು ಅವರ ಆರೋಗ್ಯ ಕೆಡಿಸ್ಕೊಂಡು ಕೆಲಸ ಮಾಡುವಂಥ ಜನಗಳ ಇವತ್ತು ಸರ್ಕಾರ ಕಡೆಗಾಣಿಸೋದು. ಇದು ಎಷ್ಟರ ಮಟ್ಟಿಗೆ ಸರಿ? ಇವ್ರನ್ನ ನೀವು ಸಮೀಕ್ಷೆ ಮಾಡಿರಿ. ನೀವು ಸುಮಾರು ಒಂದು 2-2.5 ಲಕ್ಷ ಜನ ಸಿಗ್ತಾರೆ, ನೀವು ಸಮೀಕ್ಷೆ ಮಾಡಿರಿ. ಅಲ್ಲಿ ಯಾರು 45 ವರ್ಷ ಇರ್ತಾರೆ ಅವರಿಗೆ ತಿಂಗಳಿಗೆ ಅವ್ರು ಊಟ ಮಾಡಿ ಬದುಕಲಿಕ್ಕೆ ಒಂದು 3,000 ರೂಪಾಯಿ ಪೆನ್ಷನ್ ಕೊಡ್ರಿ ಅಂತ ನಾವು ಕೇಳ್ತೀವಿ. ಮತ್ತು ಅವ್ರನ್ನ ಪಂಚಾಯತಿಗೆ ಒಬ್ಬರನ್ನ ನೀವು ಸ್ಮಶಾನಕ್ಕೆ ಒಬ್ಬರನ್ನ ನೇಮಕ ಮಾಡ್ಕೊಳ್ರಿ, ಸ್ವಚ್ಛತೆ ಮಾಡೋಕ್ಕೆ, ಸ್ಮಶಾನ ಸ್ವಚ್ಛ ಮಾಡೋಕ್ಕೆ. ಉಳ್ದಂಥ ಇನ್ನೂ ಕೆಲವರಿಗೆಲ್ಲ ಕೂಡ ಇಷ್ಟು ಉದ್ಯೋಗ ಖಾತ್ರಿ ಯೋಜನೆ ಒಳಗಡೆ ಒಂದು ಎಲ್ಲರಿಗೂ ಜಾಬ್ ಕಾರ್ಡ್ ಕೊಟ್ಟು ಅವ್ರಿಗೆ ಅದರಲ್ಲಿ ಕೆಲಸ ಕೊಡ್ರಿ. ಸ್ಮಶಾನ ಕ್ಲೀನ್ ಮಾಡೋದು, ಗಿಡ ಹಚ್ಚೋದು, ನೀರು ಹಾಕೋದು, ದಿನ ಕೆಲಸ ಕೊಡ್ಬೋದು ಅವರಿಗೆ. ಅವರು ಹಂಗೆ ಕೇಳ್ತಾ ಇಲ್ಲ, ಕೆಲಸ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಇದು ಎಷ್ಟು ವರ್ಷ ಮುಂಚೆ ಶುರು ಮಾಡಿದ್ರಿ? ಇದು ಸುಮಾರು 10-12 ವರ್ಷ ಆಯಿತು. ಕೆಲವರೆಲ್ಲ ಕೂಡ ಅಲ್ಲಿ ಕೆಲವರು ಮಂತ್ರಿಗಳ ಹತ್ರ ಮಾತಾಡಿದ್ವಿ ನಾವು, ಈಗಲೂ ಅದನ್ನು ಯಾಕೆ ಮುಂದುವರಿಸ್ತಾರೆ ನೀವು ಅಂತ ಹೇಳ್ತಾರೆ. ಅದನ್ನು ಯಾಕೆ ಇನ್ನೂ ನೀವು ದಲಿತರಾಗಿ ಇನ್ನೂ ಉಳಿತೀರೇನೋ ಅಂತ ಕೇಳ್ತಾರೆ. ಯಾಕೆ ಕೆಲಸ ಮಾಡ್ತೀರಾ ಅಂತ, ಬನ್ನಿ ಅಂತ ಕೇಳ್ತಾರೆ. ನಾವು ಕೇಳೋದಿಷ್ಟೇ, ಇವತ್ತು ಸಂಘ ಕಟ್ಟಿ ನಮ್ಮ ಹಕ್ಕನ್ನು ನಾವು ಕೇಳುವಾಗ ನಿಮಗೆ ಕಣ್ಣಿಗೆ ಕಾಣ್ತು. ಮತ್ತು ಇಷ್ಟು ವರ್ಷ ನಾವು ಮಾಡ್ಕೊಂಬಂದಿವಲ್ಲ, ಅವತ್ತು ಯಾಕೆ ನೀವು ಕರೀಲಿಲ್ಲ ಕೆಲಸ ಬಿಟ್ಟು ಬರ್ರಿ ಅಂತ? ಇವತ್ತು ನಾವು ವೇತನ ಕೇಳುವಾಗ ನೀವು ಅದನ್ನು ಬಿಟ್ಟು ಈ ಕಡೆ ಬರ್ರಿ ಅಂತ ಕೇಳ್ತೀರಲ್ಲ, ಅದನ್ನು ನಾವು ಬರೋಕ್ಕೆ ರೆಡಿ ಇದೀವಿ. ನಮ್ಮ ಕುಟುಂಬಕ್ಕೆ 5 ಎಕರೆ ಭೂಮಿ ಕೊಡ್ರಿ, ಮತ್ತೆ
ಭಾಳ ಜನ ಏನಿಲ್ಲ, 2.5 ಲಕ್ಷ ಜನ ಅದೀವಿ ನಾವು ಇಡೀ ರಾಜ್ಯದಲ್ಲಿ. 5 ಎಕರೆ ಭೂಮಿ ಕೊಡ್ರಿ, ನಾವು ಬರ್ತೀವಿ, ಅದರಿಂದ ಹೊರಗಡೆ ಬರ್ತೀವಿ ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಆದರೆ ಈಗಲೂ ಕೂಡ ಅದನ್ನೆಲ್ಲ ಕೂಡ ಏನೇನೋ ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ. ಸಿಗಬೇಕು ಅಂತ ನಮ್ಮ ಹೋರಾಟ ಈಗಲೂ ಕೂಡ ನಡೀತಾಯಿದೆ. ಮೊನ್ನೆ ಹೋರಾಟ ಮಾಡಿದ್ವಿ ನಾವು 4ನೇ ತಾರೀಕು ಜಿಲ್ಲಾ ಕಚೇರಿ ಮುಂದೆ. ನಾನು ಹೇಳೋದಿಲ್ಲ, ಎಲ್ಲ ಕೂಡ ನಾನು ಏನು ಹೇಳ್ಬೇಕು ಗೊತ್ತಿಲ್ಲ ನನಗೆ. ಇವರೆಲ್ಲ ಕೂಡ ವೋಟ್ ಹಾಕ್ಲಾರ್ದಂಗೆ ಅಧಿಕಾರಕ್ಕೆ ಹೋಗ್ತಾರೆ ಇವರು. ನಾನು ಹೇಳೋದಿಲ್ಲ, ಎಲ್ಲ ಅಂಥದ ವೋಟ್ ಹಾಕ್ಲಾರ್ದಂಗೆ ಇವ್ರು ಅಧಿಕಾರಕ್ಕೆ ಹೋಗ್ತಾರೆ. ನಾವು ತೆರಿಗೆ ಹಣ ಕೊಡ್ಲಾರ್ದಂಗೆ ಇವರು ಅಧಿಕಾರ ನಡೆಸ್ತಾರೆ, ಹಣಕಾಸು ಎಲ್ಲ ವ್ಯವಹಾರ ಮಾಡ್ತಾರೆ ಇವರು. ನಮ್ಮಿಂದ ವೋಟ್ ತಗೊಂತಾರಲ್ಲ ಇವರು. ನಾನು ಸುಮ್ಮನೆ ಪ್ರಶ್ನೆ ಮಾಡ್ತೀನಿ ಮೇಡಮ್, ನೀವು ಏನೋ ಅಂದ್ಕೋಬೇಡ್ರಿ. ಒಬ್ಬರು MLA ಆಗ್ಯಾರ ಅಂತ ಹೇಳಿದರೆ, ಒಬ್ಬರು MP ಆಗ್ಯಾರ ಅಂತ ಹೇಳಿದರೆ, ಅವರು ಮರಿ ಮಕ್ಕಳು ತಿನ್ನೋವಷ್ಟು ಆಸ್ತಿ ಮಾಡ್ತಾರೆ. ಹೌದಾ? ಯಾರಿಂದ? ಇವ್ರಿಗೆ ವೋಟ್ ಹಾಕಿ ಕಳಿಸ್ತಂಥ ಜನ ಬೀದಿಗೆ ಬಿದ್ದು ಊಟ ಇರಲಾರ್ದಂಗೆ ಸಾಯಕತ್ತಾರ. ಸ್ಮಶಾನ ಕಾರ್ಮಿಕರು, ಒಂಟಿ ಹೆಣ್ಣುಮಕ್ಕಳು, ದೇವದಾಸಿ ಹೆಣ್ಣುಮಕ್ಕಳು. ಮತ್ತು ಇವ್ರಿಗೆಲ್ಲ ಯಾವಾಗ ತಿಳುವಳಿಕೆ, ಯಾವ ರೀತಿಯಲ್ಲಿ ತಿಳುವಳಿಕೆ? ಇವ್ರು ಮಾತ್ರ ಬಂಗ್ಲೆ ಮೇಲೆ ಬಂಗ್ಲೆ ಕಟ್ಸ್ಕೊಂಡು ಐಷಾರಾಮಿ ಜೀವನ ಮಾಡಬೇಕು. ಇವ್ರಿಗೆ ವೋಟ್ ಹಾಕಿ ಕಳಿಸ್ತಂಥ ಜನ ಬೀದಾಗಿರ್ಬೇಕಾ? ಇವ್ರಿಗೆ ದೊಡ್ಡ ಶ್ರೀಮಂತರಿಗೆ ನೀವು ಜಿಂದಲ್ ಅಂತ ಫ್ಯಾಕ್ಟ್ರಿಗೆ 13,000 ಎಕರೆ ಭೂಮಿಯನ್ನು ಲೀಸ್ ಕೊಡ್ತೀರಿ, 1 ರೂಪಾಯಿಗೆ 1 ಎಕರೆ. ನಮಗೆ ಯಾಕೆ 5 ಎಕರೆ ಭೂಮಿ ಕೊಡಲ್ಲ ನೀವು? ಯಾಕೆ ದೊಡ್ಡವರಿಗೆ ಕರೆದು ಭೂಮಿ ಕೊಡ್ತೀರಿ, ನೀರು ಕೊಡ್ತೀರಿ, ಕರೆಂಟ್ ಕೊಡ್ತೀರಿ? ನಮಗೆ ಯಾಕೆ? ನಾವು ಕೆಲಸ ಮಾಡೋಕ್ಕೆ ನಾವು ಇನ್ನೊಬ್ಬರ ಹೊಲದಲ್ಲಿ ಅನುಭವ ಐತಿ. ನಮಗೆ ವ್ಯವಸಾಯ ಮಾಡಿ ನಮಗೆ ಅನುಭವ ಐತಿ. ನಮಗೆ ಯಾವ ಕಾಲದಲ್ಲಿ ಯಾವ ಬೀಜ ಬಿತ್ತಬೇಕು, ಯಾವ ಬೆಳೆ ಕಟಾವು ಮಾಡಬೇಕು, ಅದೆಲ್ಲದು ಕೂಡ ನಮ್ಗೆ ಅನುಭವ ಐತಿ. ನಾವೆಲ್ಲ ಕೂಡ ಶ್ರೀಮಂತರ ಹೊಲದಲ್ಲಿ ಕೆಲಸ ಮಾಡಿದ್ದೀವಿ. ಆದರೆ ನಮಗೆ ಭೂಮಿ ಇಲ್ಲ. ನಮಗೆ ಭೂಮಿ ಕೊಡ್ರಿ, ನಾವು ಮಾಡಿ ತೋರಿಸ್ತೀವಿ. ಲೀಸ್ ಕೊಡ್ರಪ್ಪ ನೀವು. ಯಾಕೆ ಶ್ರೀಮಂತರಿಗೆ ಕೊಡ್ತೀರಿ? ಇಲ್ಲ. ಬಜೆಟ್ ಕೂಡ ನಿನ್ನಿನ ಬಜೆಟ್ ಏನು ಪ್ರಯೋಜನ ಇಲ್ಲ. ಇವೆಲ್ಲ ಇದಾವ. ನೀವಮ್ಮ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಸರ್ಕಾರಕ್ಕೆ ಇಲ್ಲ ರಾಜಕಾರಣಿಯರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಏನೊಂದು ಬದಲಾವಣೆ ಆಗಬೇಕು, ಇಲ್ಲ ನಿಮ್ಮ ಸಂದೇಶ ಏನು ಅವ್ರಿಗೆ? ಅಲ್ಲ, ನನ್ನ ಸಂದೇಶ ಅಂತಂದು ಹೇಳಿದ್ರೆ, ಇವತ್ತು ಸರ್ಕಾರ ನಾನು ಹೇಳೋದಕ್ಕಿಂತ ಈಗ ನಡೆಯೋದೇ ಶ್ರೀಮಂತರು, ಬಂಡವಾಳದಾರರು. ಹೆಂಗೆ ಅಧಿಕಾರ ಕಾಂಗ್ರೆಸ್ಸು BJP ಇರ್ಬೋದು, ಅವ್ರ ಹೆಸರು ಮಾತ್ರ ಅಧಿಕಾರ ನಡೆಸೋದು ಬಂಡವಾಳದಾರರು ಅಧಿಕಾರ ನಡೆಸ್ತಾರೆ. ಅವ್ರಿಗೆ ಮನೆ ಹಾಕೋದು ಬಿಡಬೇಕು. ಬಂಡವಾಳದಾರರು ಏನದಾರಲ್ಲ ಅವ್ರಿಗೆ ಮನೆ ಹಾಕೋದು ಬಿಡಬೇಕು. ಯಾರು ನಮ್ಮನ್ನು ವೋಟ್ ಹಾಕಿ ಗೆಲ್ಲಿಸ್ತಾರೆ ಅವ್ರ ಪರವಾಗಿ ಕೆಲಸ ಮಾಡೋಂಥದ್ದು ಆಗಬೇಕು. ಒಂದು. ಎರಡನೇದು, ಇವರು ಒಂದು ಬಾರಿ MP ನಾನು ಸುಮ್ಮನೆ ಪ್ರಶ್ನೆ ಮಾಡ್ತೀನಿ. ಹೋದ ವರ್ಷ ಎಲ್ಲಿ ಕೂಡ ಚರ್ಚೆ ಆಗ್ಲಾರ್ದಂಗೆ 1,20,000 ರೂಪಾಯಿ ಪೆನ್ಷನ್ನು ಸಂಬಳ ಜಾಸ್ತಿ ಮಾಡ್ಕೊಂಡ್ರು MLAಗಳು. ನಿಮ್ಮ ಗಮನಕ್ಕೆ ಇರ್ಬೋದು. ಆದರೆ ಅವರು ಇರ್ತಕ್ಕಂಥ ಬಂಗ್ಲೆಗಳಿಗೆ ಬಾಡಿಗೆ ಇಲ್ಲ, ಕರೆಂಟ್ ಇಲ್ಲ, ನೀರು ತೆರಿಗೆ ಇಲ್ಲ. ಮತ್ತು ಅವರು ಓಡಾಡುವಂಥ ಕಾರ್ಗಳೆಲ್ಲ ಕೂಡ ಸರ್ಕಾರದ ಖರ್ಚಲ್ಲಿ ಅವರು ಪೆಟ್ರೋಲ್ ಡೀಸೆಲ್ ಎಲ್ಲ ಹಾಕ್ಸ್ಕೋಬೇಕು. ಹೌದ್ರಿ? ಆದರೆ ಇವ್ರನ್ನ ಆರಿಸಿ ಕಳಿಸಿದಂಥ ಜನ ಏನು ಪಾಪ ಮಾಡ್ಯಾರ? ಇವ್ರಿಗೆ ಯಾಕೆ ಇದೆಲ್ಲ ಕೊಡ್ತಾ ಇಲ್ಲ? ನಿರ್ಗತಿಕರಿಗೆ ಪೆನ್ಷನ್ ಕೊಡೋಕ್ಕೆ ಇವ್ರ ಕೈಲಿ ಆಗ್ತಾಯಿಲ್ಲ ಅಂತಂದೇಳಿದ್ರೆ ಇವ್ರದ್ದು ಎಂಥ ಸರ್ಕಾರ? ಹೌದು. ಹೌದಾ? ಅವ್ರು ಹೇಳ್ತಾರೆ, ಈಗ ನಾವೆಲ್ಲ ಇದನ್ನು ಕೊಟ್ಬಿಟ್ಟಿವಲ್ಲ, ಏನು 5 ಸ್ಕೀಮ್ಗಳಲ್ಲಿ ಏನೋ ಕೊಟ್ಬಿಟ್ಟಿವಲ್ಲ ಅಂತ ಹೇಳ್ತಾರೆ ಅವರು. ನಾವು ಅದನ್ನು ಸ್ವಾಗತ ಮಾಡಿದ್ದೀವಿ. ಒಂದು, ತೀರಾ ಸಾಯ್ತನನ್ನೋರು ಬಾಯಿಗೆ ನೀರು ಬಿಟ್ಟಿದ್ದೀರಿ, ಒಳ್ಳೆಯದು ಅದು. ಆದರೆ ಇನ್ನೂ ಮಾಡಬೇಕಾದಂಥ ಕೆಲಸಗಳು ಇದ್ದಾವೆ. ಇಂಥವ್ರು ಹುಡುಕಿ ನೀವು ಕೆಲಸ ಮಾಡಬೇಕಲ್ಲ, ಇಂಥವ್ರ ಮೇಲೆ ಎತ್ತರಕ್ಕೆ ತರಬೇಕಲ್ಲ ಸರ್ಕಾರ. ಜವಾಬ್ದಾರಿ ಅಲ್ಲ ಇದು. ಇವ್ರಿಗೆ ಸಮಾಜ ನಿಜವಾಗ್ಲೂ ಆ ವಾಸ್ತವಿಕ ಏನು ಅಂತ ಅದು ಗೊತ್ತಾಗ್ತಾ ಇದೆಯಾ? ಇಲ್ಲ ಅದನ್ನ ನಿಮ್ಮ ಹೋರಾಟ ನೀವು ಒಂದು ಸ್ವಲ್ಪ ಅವ್ರಿಗೆ ಮಾತಾಡ್ ಮಾಡಿಸ್ತಾ ಇದ್ದೀರಾ? ಬಟ್ ಎಷ್ಟು ಗೊತ್ತಿದೆ ಅವ್ರಿಗೆ ನಿಜವಾಗ್ಲೂ? ಖಂಡಿತ ಗೊತ್ತಿಲ್ಲ ಅಮ್ಮ, ಗೊತ್ತಿಲ್ಲ. ನನ್ನ ಪ್ರಶ್ನೆ ಇಷ್ಟೇ, ಎಲ್ಲರೂ ಕೂಡ ಹಳ್ಳಿಯಿಂದ ಬಂದಿರ್ತಾರೆ. ಯಾರೇ MLA ಇರಲಿ, MP ಇರಲಿ, ಯಾರು ಕೂಡ ಸಿಟಿ ಒಳಗಡೆ ಭಾಳ ಕಡಿಮೆ ಜನ ಹುಟ್ಟಿರ್ಬೋದು. ಎಲ್ಲರೂ ಕೂಡ ಹಳ್ಳಿ ಒಳಗಡೆ ಹುಟ್ಟಿ ಬಂದಿರ್ತಾರೆ. ಹಳ್ಳಿ ಒಳಗಡೆ ಹುಟ್ಟಿ ಬಂದಂಥ MLAಗಳು, MPಗಳು ಇವತ್ತು ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಅವ್ರು ಮಾಡೋ ಕೆಲಸಕ್ಕೆ ಪ್ರಶ್ನೆ ಮಾಡ್ತಾರೆ. ಅಲ್ಲ, ಇವ್ರು ಯಾರಂತ ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಎಷ್ಟು ಸರ್ಕಾರಗಳಿಗೆ, ಉನ್ನತ ಅಧಿಕಾರಿಗಳಿಗೆ, ಉನ್ನತ ಹಂತದಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಸಾಕಷ್ಟು ಅರ್ಥ ಮಾಡಿಸಿದ್ದೀವಿ ಇವ್ರು ಯಾರು ಅಂತಂದೇಳಿ. ದೇವದಾಸಿ ಅನ್ನೋದು ಯಾರು ಅಂತಂದೇಳಿ ಅರ್ಥ ಮಾಡಿಸಿದ್ದೀವಿ. ಒಂಟಿ ಮಹಿಳೆಯರು ಯಾರು ಅಂತಂದೇಳಿ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯತೆ ಆಗೈತಿ. ಆ ಮೇಡಮ್ ಮೊನ್ನೆ ನಾವು ಸಮೀಕ್ಷೆ ನಡೆಸ್ತೀವಿ ಅಂತ ಹೇಳಿದಾರೆ. ಅದು ಎಲ್ಲ ಫಾರ್ಮ್ಗಳು ರೆಡಿ ಆಗಿದ್ದಾವೆ. ಅಂದರೆ ಒಂದು ಏನಂತಂದರೆ ಅದ್ರ ಮೇಲೆ ಕಾಳಜಿ ಇರ್ತಕ್ಕಂಥ ಜನ ಇರಬೇಕು. ಅವ್ರ ಆಸ್ತಿ ಮಾಡ್ಕೊಳ್ಳೋದ್ರಲ್ಲಿ
ನಮಗೇನಿಲ್ಲ ಅಧಿಕಾರ ಇರ್ತತಿ, ಇವತ್ತಿನ ವ್ಯವಸ್ಥೆ ಭಾಗವಾಗಿ ಅವ್ರು ಇರಲಿ, ಆದರೆ ಇಂಥವ್ರನ್ನ ನೋಡಬೇಕಲ್ಲ, ಇದು ಭಾಳ ಮುಖ್ಯ ಅಲ್ಲ. ಇವ್ರನ್ನ ಊಟ ಸಿಗ್ಲಾರ್ದಂಗೆ ಬಿಟ್ಟು ಇವರು ಇದನ್ನು ಮಾಡ್ತಾರಂದರೆ ಇವ್ರು ಸಮಾಧಿ ಮೇಲೆ ಬಂಗ್ಲೆ ಕಟ್ಟಿ ಭವ್ಯ ಬಂಗ್ಲೆ ಕಟ್ಕೊಂಡು ಮೆರಿತಾರ ಇವರು? ನಮ್ಮ ಪ್ರಶ್ನೆ ಇದೆ. ಅಮ್ಮ, ದೇವದಾಸಿ ಮಹಿಳೆಯರು, ಅವರ ಮಕ್ಕಳು, ಒಂಟಿ ಮಹಿಳೆಯರು, ಅವರೆಲ್ಲರಿಗೂ ನಿಮ್ಮ ಕನಸೇನು? ಭವಿಷ್ಯದಲ್ಲಿ ಅವ್ರಿಗೇನು ಸಿಗಬೇಕು, ಎಂಥ ಪ್ರಪಂಚ ಉತ್ಪತ್ತಿ ಮಾಡಬೇಕು ಅಂತ? ಈಗ ದೇವದಾಸಿ ಮಹಿಳೆಯರು ನಮ್ಮ ಉದ್ದೇಶ ಆ ದೇವದಾಸಿ ಪದ್ಧತಿಯಿಂದ ಹೊರಗಡೆ ಬರಬೇಕು, ಮುಖ್ಯವಾಹಿನಿಗೆ ಬರಬೇಕು ಅಂತ ಹೇಳಿದಾದರೆ, ದೇವದಾಸಿ ಮಹಿಳೆಗೆ ಒಂದು ಆಕೆ ವ್ಯವಸಾಯದಲ್ಲಿ ಆಕೆ ಅನುಭವ ಇದೆ, ಆಕೆಗೆ ಒಂದು 5 ಎಕರೆ ಭೂಮಿ ಕೊಡಬೇಕು. ಅದಕ್ಕೆ ಆ ಭೂಮಿಗೆ ಬೇಕಾದಂಥ ನೀರು, ವಿದ್ಯುತ್ತು ಇದೆಲ್ಲ ಕೊಡಬೇಕು, ಮತ್ತು ಬೀಜ ಗೊಬ್ಬರ ಸಬ್ಸಿಡಿಯಲ್ಲಿ ಕೊಡಬೇಕು. ಇದು ಆಕೆ ಬದುಕು ಒಂದು. ಎರಡನೇದು, ಆಕೆ ಮಕ್ಕಳು ವಿದ್ಯಾವಂತರಾದರೆ ಆಕೆ ಅವರಿಗೆ ಏನು ಕಲ್ತಿರ್ತಾರೆ ಅದರ ಆಧಾರದ ಮೇಲೆ ನೌಕರಿ ಸಿಗಬೇಕು, ಒಂದು ಉದ್ಯೋಗ ಸಿಗಬೇಕು. ನೌಕರಿ ಅಂದರೆ ಒಂದು ಉದ್ಯೋಗ ಸಿಗಬೇಕು. ಏನು ಕಲಿಲಾರ್ದಂಥ ಮಕ್ಕಳು ಇರ್ತಾರೆ, ಅವರಿಗೆ ಒಂದು ತರಬೇತಿ ಕೊಡಬೇಕು. ತರಬೇತಿ ಕೊಟ್ಟು ಆ ತರಬೇತಿ ಆಧರಿಸಿ ಸಾಲ ಸೌಲಭ್ಯ ಸಿಗೋಂಥದ್ದು ಆಗಬೇಕು. ಆ ಮಕ್ಕಳಿಗೆ ಸಾಲ ಸೌಲಭ್ಯಗಳು ಸಿಕ್ಕು ಅವರು ಕಾಲ ಮೇಲೆ ಅವರು ನಿಂತು ಜೀವನ ಮಾಡೋಂಥದ್ದು ಆಗಬೇಕು. ಇನ್ನು ಒಂಟಿ ಮಹಿಳೆಯರು ಅಂತ ಬಂದಾಗ ನಾನು ಅದು ಕಾನೂನು ಆಗಬೇಕು ಅಂತ ನಾವು ಕೇಳ್ತೀವಿ. ಒಂದು ಆ ಜೊತೆಯಲ್ಲಿ ಗಂಡನ ಜೊತೆಯಲ್ಲಿ ಕುಂದಿರಿಸಿ ಆ ದುಃಖ ಇದ್ರೂ ಅದು ಎಲ್ಲದೂ ಕೂಡ ಮಾಡ್ತಾರಲ್ಲ, ಆ ಗೊಡ್ಡು ಸಂಪ್ರದಾಯ ನಿಲ್ಲಬೇಕು. ಅದು ನಿಲ್ಲಬೇಕು ಅನ್ನೋದಾದರೆ ಅದು ಒಂದು ಕಾನೂನು ಆಗಬೇಕು ಅನ್ನೋಂಥದ್ದು ಒಂದನೇದು. ಎರಡನೇದು, ಅಕ್ಕಿಗೆ ಪೆನ್ಷನ್ನು ಈ ತಾರತಮ್ಯ ಮಾಡಿದ್ದಾರೆ. 1200 ರೂಪಾಯಿ 800 ರೂಪಾಯಿ ಅಂತಂದೇಳಿ ಪೆನ್ಷನ್ ತಾರತಮ್ಯ ಮಾಡಿದ್ದಾರೆ. ಆಕೆಗೆ ಸರಿಯಾದಂಥ ಆಕೆ ಬದುಕನ್ನು ನಿಭಾಯಿಸಬೇಕು ಅನ್ನೋದಾದರೆ ಇವತ್ತಿನ ಬೆಲೆ ಏರಿಕೆ ಸಂದರ್ಭದಲ್ಲಿ ಆಕೆ ಕನಿಷ್ಠ ಒಂದು 6000 ರೂಪಾಯಿನಾದರೂ ಭೇದ ಭಾವ ಇರಲಾರ್ದಂಗೆ 6000 ರೂಪಾಯಿ ಪೆನ್ಷನ್ ಸಿಗಬೇಕು. ಆಕೆ ಮಕ್ಕಳು ಓದೋರಿದ್ದರೆ ಅವ್ರಿಗೂ ಕೂಡ ಕೆಲಸ ಸಿಗಬೇಕು. ಮತ್ತು ಆ ಮಕ್ಕಳಿಗಿನ ಓದಬೇಕು ಅನ್ನೋದಾದರೆ ಆದ್ಯತೆ ಮೇರೆಗೆ ಶಿಕ್ಷಣ ಸಿಗಬೇಕು ಒಂಟಿ ಮಹಿಳೆ ಅಂತ ಅನ್ನೋ ಕಾರಣಕ್ಕೆ. ಮತ್ತು ಆಕೆಗೆ ಮನೆ ಇಲ್ಲ, ಇದುವರೆಗಾದರೂ ಮನೆ ಇಲ್ಲ ಅಂತ ಹೇಳಿದ್ರೆ ಜಾಗ ಇರೋದಿಲ್ಲ ಅಂತ ನಿವೇಶನ ಕೊಟ್ಟು ಸರ್ಕಾರ ಮನೆ ಕಟ್ಸ್ಕೊಡ್ಬೇಕು, ಅದು ಫ್ರೀಯಾಗಿ ಕೊಡಬೇಕು ಅಂತ. ಮತ್ತು ಭಾಳ ಮುಖ್ಯವಾಗಿ ವಿಧವೆ ಮರುಮದುವೆ ಆದರೆ 10 ಲಕ್ಷ ರೂಪಾಯಿ ಅದೇನು ಪ್ರೋತ್ಸಾಹಧನ ಅಂತೇಳಿ ಕೊಡಬೇಕು. ಆಕೆ ಅಕಸ್ಮಾತ್ ಮದುವೆ ಆಗಲಿಲ್ಲ ಅಂತೇಳಿದ್ರೆ ಆಕೆ ಹೆಸರಲ್ಲೇ ಜೀವನಾರ್ಥ ಅಂತೇಳಿ ಇಡಬೇಕು, ಈಡ್ಗಂಟು ಅದು ಆಗಬೇಕು ಅನ್ನೋದು ನಾವು ಒತ್ತಾಯ ಮಾಡ್ತಾಯಿದ್ವಿ. ನನ್ನ ಕನಸು ಕೂಡ ಅದು ಆಗಬೇಕು ಅಂತ ಅನ್ನೋದು. ಮತ್ತು ಮಸನ ಕಾರ್ಮಿಕರು ಅವ್ರನ್ನೆಲ್ಲ ಕೂಡ ಸರ್ವೆ ಮಾಡಬೇಕು. ಸ್ಮಶಾನಕ್ಕೆ ಒಬ್ಬರನ್ನ ನೇಮಕ ಮಾಡ್ಕೋಬೇಕು. ಸರ್ಕಾರ ಈಗೇನು ಗ್ರಾಮ ಪಂಚಾಯತಿ ಒಳಗಡೆ ನೀರು ಗಂಟಿ ಅದು ಇದು ಅಂತೇಳಿ ನೇಮಕ ಮಾಡ್ಕೊಂತೈತೆ, ಆ ರೀತಿಯಲ್ಲಿ ಮಸನಕ್ಕೆ ಒಬ್ಬರನ್ನ ಅಂತಂದೇಳಿ ನೇಮಕ ಮಾಡ್ಕೋಬೇಕು. ಮತ್ತು ಅವ್ರಿಗೆ 45 ವರ್ಷ ಆದಂಥವ್ರಿಗೆ 3000 ರೂಪಾಯಿ ಪೆನ್ಷನ್ ತಿಂಗಳಿಗೆ ಕೊಡಬೇಕು ಅನ್ನೋಂಥದ್ದು ಇದೆ. ಇದು ಆಗಬೇಕು. ಇದು ನಮ್ಮ ಹೋರಾಟ. ಇನ್ನು ಇದು ಆಗೋವರೆಗೂ ಹೋರಾಟ ನಾವು ಮುಂದುವರಿಸ್ತೀವಿ. ಆಗಿಲ್ಲ. ಮತ್ತು ಈ ಹೋರಾಟದಲ್ಲಿ ನಮಗಿನ್ನೂ ತೃಪ್ತಿ ಸಿಕ್ಕಿಲ್ಲ. ಯಾಕಂದರೆ ನಾವು ಅಂದ್ಕೊಂಡಂಥ ಯಾವುದು ಕೂಡ ಆಗಿಲ್ಲ. ಆ ಸಂಘ ಭಾಳ ಈ ಯಾರು ಮುಟ್ಲಾರ್ದಂಥ ವಿಭಾಗವನ್ನು ನಾವು ಮುಟ್ಟಿ ಸಂಘಟನೆ ಮಾಡಿದ್ದೀವಿ. ಅವ್ರ ಹತ್ರ ಹೋಗಿದ್ದೀವಿ, ಅವ್ರ ಕಷ್ಟ ಸುಖಗಳನ್ನು ಕೇಳಿದ್ದೀವಿ. ಅವರನ್ನು ಒಂದು ಕಡೆ ತರಲಿಕ್ಕೆ ನಮಗೆ ಸಾಧ್ಯತೆ ಆಗಿದೆ. ಒಂದು ಕಡೆ ತರಲಿಕ್ಕೆ ಸಾಧ್ಯತೆ ಆಗಿದೆ ಅಂದರೆ ಅವ್ರ ಕಷ್ಟ ಸುಖಗಳೆಲ್ಲ ನಾವು ಕೇಳಿದ್ದೀವಿ. ಅದನ್ನು ಆಳುವಂಥ ಸರ್ಕಾರಗಳಿಗೆ ಅರ್ಥ ಮಾಡಿಸ್ಲಿಕ್ಕೆ ನಮಗೆ ಸಾಧ್ಯತೆ ಆಗಿದೆ. ಆದರೆ ಅರ್ಥ ಮಾಡ್ಕೊಳ್ತಕ್ಕಂಥವ್ರು, ಅರ್ಥ ಮಾಡ್ಕೊಂಡಂಥ ಸರ್ಕಾರಗಳು ಮತ್ತು ಅಧಿಕಾರಿಗಳು ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅನ್ನೋಂಥದ್ದು, ಅವ್ರಿಗೆ ಸರಿಯಾದ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನೋಂಥದ್ದು. ಅವರಿಗೆ ಸರಿಯಾದ ಸೌಲಭ್ಯಗಳು ಸಿಗಲಿಲ್ಲ ಅಂತಂದರೆ ಅವ್ರಿಗೆ ಹಣಕಾಸು ಇಲ್ಲ ಅಂತ ಹೇಳ್ತಾರೆ. ಬಜೆಟ್ ಇವತ್ತೆಲ್ಲ ನಾವು ನಿನ್ನೆ ನೋಡಿದ್ವಿ, ಅದರಲ್ಲಿ ಏನೂ ಕೂಡ ಬಂದಿಲ್ಲ. ಇವು ಎಲ್ಲ ಕೂಡ ನಿಲ್ಲಬೇಕು, ಅವರಿಗೆ ಒಂದಿಷ್ಟು ಏನಾದರೂ ಸೌಲಭ್ಯಗಳು ಸಿಗಬೇಕು ಅನ್ನೋಂಥದ್ದು ನಮ್ಮ ಹೋರಾಟ ಆಗಿರುತ್ತೆ. 25-30 ವರ್ಷ ಹೋರಾಟ ನಿಮ್ಮದು, ಆದರೆ ನಿಮಗೆ ತೃಪ್ತಿ ಸಿಕ್ಕಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು, ಖಂಡಿತ ಸಿಕ್ಕಿಲ್ಲ. ಪಾಪ ಏನು ಮಾಡೋದು ಈಗ ಈ ಸರ್ಕಾರಗಳಿಗೆ? ನಾವು ಅವಕ್ಕೆ ಕಣ್ಣಿಲ್ಲ, ಕಿವಿ ಇಲ್ಲ. ನಾವೇನು ಹೇಳ್ತೀವಂತ ಕೇಳಿಸ್ಕೊಳಕ್ಕೆ ಕಿವಿ ಇಲ್ಲ, ನಾವು ಏನು ಮಾಡ್ತಾಯಿದ್ದೀವಿ ಅಂತಂದೇಳಿ ನೋಡೋಕ್ಕೆ ಕಣ್ಣಿಲ್ಲ. ಬಹುಶಃ ನಿಮ್ಮ ಈ ಸುಂದರವಾದ ಕನಸಿದೆಯಲ್ಲ, ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಅವರು ಕಿವಿ ಬೆಳೆಸ್ಕೋಬೇಕು. ಅದ್ಭುತವಾದ, ತುಂಬ ಸುಂದರವಾದ ಕನಸು ನಿಮ್ಮದು. ಕೇಳಿಸ್ಕೊಳ್ತಾ ಇದ್ರೇ ಅದೊಂಥರ ಸಂತೋಷ ಆಗುತ್ತೆ, ಒಂಥರ ಮನಸ್ಸಿಗೆ ಒಂದು ಕಂಫರ್ಟ್ ಕೊಡುತ್ತೆ. ನೀವು ಅಷ್ಟೊಂದು ಆಲೋಚನೆ ಮಾಡ್ತಾ ಇದ್ದೀರಾ ಇವ್ರ ಬಗ್ಗೆ ಅಂತ. ಖಂಡಿತ. ಇವಾಗ ಈ ಥರ ಸಮಾಜದಲ್ಲಿ ಇಂಥ ಮಹಿಳೆಯರು ಬಹಳಷ್ಟಿದ್ದಾರೆ. ಈ ಥರ ನೋವು ಅನುಭವಿಸ್ತಾ ಇರೋರು, ಈ ಥರ ಸವಾಲುಗಳನ್ನು ಎದುರಿಸ್ತಾ ಇರೋರು. ಅಂಥವ್ರಿಗೆ ನೀವೇನು ಸಂದೇಶ ಕೊಡ್ತೀರಾ? ಅವ್ರೇನು ಬದಲಾವಣೆ ಮಾಡ್ಕೋಬೇಕು? ಆಚೆ ಕಡೆಯಿಂದ ಸರ್ಕಾರ ವ್ಯವಸ್ಥೆ ಮಾಡಬೇಕು, ಆದರೆ ಒಳಗಡೆ ಇಂಥ ಮಹಿಳೆಯರು ಏನು ಒಂದು ಬದಲಾವಣೆ ಮಾಡ್ಕೋಬೇಕು? ಈಗ ಅವರು ಧೈರ್ಯವಾಗಿ ಹೊರಗಡೆ ಬರಬೇಕು ಅನ್ನೋದು ಒಂದು. ಎರಡನೇದೇನಂತ ಧೈರ್ಯ ಬೇಕು ಅನ್ನೋದಾದರೆ
ಅವ್ರಿಗೆ 2 ರೀತಿಯಲ್ಲಿ, ಒಂದು ಆಸ್ತಿಯಲ್ಲಿ ಹಕ್ಕಿರಬೇಕು, ಮತ್ತು ಆಕೆ ಏನು ಕಲ್ತಿರ್ತಾಳೆ ಅದಕ್ಕೆ ಉದ್ಯೋಗ ಸಿಗಬೇಕು, ಆ ಉದ್ಯೋಗಕ್ಕೆ ತಕ್ಕಂಗೆ ವೇತನ ಸಿಗಬೇಕು. ಆರ್ಥಿಕವಾಗಿ ಮಹಿಳೆಗೆ ಆರ್ಥಿಕ ಕೈಯಲ್ಲಿ ಬಂತಂದರೆ, ಹಣಕಾಸು ಕೈಯಲ್ಲಿ ಬಂತು ಅಂತ ಹೇಳಿದರೆ ಆಕೆ ಒಂದು ಧೈರ್ಯ ಬಂದೇ ಬರ್ತೈತಿ. ಒಂದು ಆಸ್ತಿ ಅಂತ ಬಂದಾಗ ನಾವು ಅದನ್ನು ಏನು ಮಾಡ್ದಿದ್ರು ನನ್ನ ಹೆಸರಲ್ಲಿ ಒಂದು 5 ಎಕರೆ ಭೂಮಿ ಐತಂದರೆ ಒಂದು ಧೈರ್ಯ ಇದ್ದೇ ಇರ್ತೈತಿ. ಇವು ಎರಡೂ ಇದ್ದರೆ ಆಕೆ ಧೈರ್ಯವಾಗಿ ಸಮಾಜ ಎದುರಿಸ್ಬೋದು. ಇವೆರಡನ್ನೂ ಇಲ್ದಂಗೆ ಮಾಡಿದ್ದಾರೆ ಇವತ್ತು ಪುರುಷರು. ಹೌದು, ಅವ್ರ ಮನಸ್ಸಲ್ಲಿ ಪ್ರಶ್ನೆ ನಡೀತಾ ಇರುತ್ತಲ್ಲ, ಹೇಗೆ ನಾನು ಆಚೆ ಹೋಗ್ಲಿ, ಅವಮಾನ ಮಾಡ್ತಾರೆ, ನಾನು ಹೇಗೆ ತಡ್ಕೊಳ್ಳಿ. ತುಂಬ ಹೆಣ್ಮಕ್ಳು ಆ ಥರದ್ದೆಲ್ಲ ಪ್ರಶ್ನೆ ಇದೆ. ಹೌದು, ತುಂಬ ಅಂದರೆ ಭಾಳ ಹೆಣ್ಮಕ್ಳು ಎಲ್ಲರೂ ಹಂಗೇನೆ ಯೋಚನೆ ಮಾಡೋದು. ಅದನ್ನು ಯೋಚನೆ ಮಾಡಬೇಕು ಮಾಡಬಾರ್ದು ಅಂತ ನಾವು ಹೇಳ್ತೀವಿ, ಆದರೆ ಪರಿಸ್ಥಿತಿ ಹಂಗಿಲ್ಲ. ಕುಗ್ಸ್ಬಿಡುತ್ತಲ್ಲ ಅವರು, ತುಂಬ ಸೂಕ್ಷ್ಮವಾಗಿ. ಆದರೆ ಇಲ್ಲಲ್ಲ, ಈಗ ಅವ್ರಿಗೆ ಒಂದು 5 ಎಕರೆ ಭೂಮಿ ಇತ್ತಂದ್ರೆ ಬೇಡ, ಒಂದು 2 ಎಕರೆ ಭೂಮಿ ಐತಂದ್ರೆ ನಮ್ಮಲ್ಲಿ ಏನೋ ಒಂದು ಐತೆ ಅನ್ನೋದು ಒಂದು ಧೈರ್ಯ ಬರ್ತೈತಲ್ಲ, ಅದು ಯಾವುದು ಕೂಡ ಇಲ್ಲ. ಹಾಗಾಗಿ ಫಸ್ಟ್ ಅವರಿಗೆ ಭೂಮಿ ಸಿಗಬೇಕು ಈ ವಿಭಾಗದ ಜನಗಳಿಗೆ, ಮತ್ತು ಆರ್ಥಿಕವಾಗಿ ಅವರು ಮುಂದೆ ಬರಬೇಕು, ಸಬಲರಾಗಬೇಕು. ಹಂಗಾದಾಗ ಮಾತ್ರ ಅವ್ರಿಗೆ ಧೈರ್ಯ ಬರುತ್ತೆ. ಅಂದರೆ ಇಲ್ಲದ್ರೆ ಧೈರ್ಯ ಬರ್ರಿ ಅಂದರೆ ಹೆಂಗೆ ಬರುತ್ತೆ ಅದು? ಹೌದು, ಸರಿ ಅಮ್ಮ, ನಿಮ್ಮಿದು ಹೋರಾಟದ ನಿಮ್ಮ ಪ್ರಯಾಣ ಇನ್ನು ಮುಂದುವರಿಲಿ, ಇನ್ನಷ್ಟು ನಿಮಗೆ ಯಶಸ್ವಿ ಆಗಲಿ, ನೀವು ಇದರಲ್ಲಿ ಇನ್ನಷ್ಟು ಸಕ್ಸಸ್ ಆಗಲಿ, ನೀವು ಕೇಳ್ತಿರೋ ಪರಿಹಾರ ಸಿಗಲಿ. ನಿಮ್ಮ ಜೊತೆ ಸುದೀರ್ಘವಾಗಿ ಮಾತಾಡಿ ತುಂಬ ಸಂತೋಷ ಆಯಿತು. ಯಾಕಂದ್ರೆ ಇದೆಲ್ಲ ಒಂಥರ ಮನದಾಳದ ಮಾತುಗಳು. ಎಷ್ಟನ್ನು ಇದು ಸುತ್ತಮುತ್ತ ನೋಡ್ತಾ ಇರ್ತೀವಿ, ಬಟ್ ಅನುಭವಿಸ್ತಾರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ. ನೀವಿಂಥ ಸೂಕ್ಷ್ಮವಾದ ವಿಷಯಗಳನ್ನು ನಿಮ್ಮ ಜೀವನದ ಹೋರಾಟ ಮಾಡ್ಕೊಂಡಿದ್ದೀರಾ. ನಾನು ತುಂಬ ಖುಷಿಯಾಯಿತು, ಸಂತೋಷ ಆಯ್ತು ಜೊತೆ ಮಾತಾಡಿ ಅಮ್ಮ. ಇನ್ನಷ್ಟು ನಿಮ್ಮ ಜೊತೆ ಮಾತಾಡಬೇಕು, ನೀವು ಎಲ್ಲಿಗೆ ತಲುಪ್ತೀರಾ ಅಂತ ನನ್ನ ಕಣ್ಣಲ್ಲಿ ನೋಡಬೇಕು. ಇದಕ್ಕೆಲ್ಲ ಕೂಡ ಮನೆಯಲ್ಲಿ ಸಪೋರ್ಟು, ಮತ್ತು ನನ್ನ ಜೊತೆಯಲ್ಲಿ ಕೆಲಸ ಮಾಡುವಂಥ ಸಮಾನ ಮನಸ್ಸುಗಾರರು ಇದ್ದಾರೆ ನನ್ನ ಜೊತೆಯಲ್ಲಿ, ಅವ್ರ ಸಪೋರ್ಟು ಕೂಡ, ಮತ್ತು ಮನೆಯಲ್ಲಿ ನಮ್ಮ ಯಜಮಾನ್ರು ಕೂಡ ಹೋರಾಟಗಾರರು, ಮತ್ತು ನನ್ನ 2 ಹೆಣ್ಮಕ್ಳು ಅವರು ಕೂಡ ನಮ್ಮ ಜೊತೆಯಲ್ಲಿ ಬೆಳೆದಂಥ ಮಕ್ಕಳು. ಅವರು ಈಗ ಓದಿದ್ದಾರೆ. ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತಾಡುವಾಗ, ಓದಂಥ ನಿರುದ್ಯೋಗಿಗಳ ಬಗ್ಗೆ ಮಾತಾಡುವಾಗ ನಮ್ಮ ಮಕ್ಕಳು ನೆನಪಿ ಬರ್ತಾರೆ ನನಗೆ. ಈಗ ಅವರು ಒಬ್ಬಳು MSc ಓದಿದ್ದಾಳೆ, ಒಬ್ಬಳು BCom B.Ed ಆಗತಿ, ಆದರೆ ಅವ್ರಿಗೆ ನೌಕರಿ ಎಲ್ಲ ಅಂತಂದರೆ ನೌಕರಿ ಇಲ್ಲ. ಹೌದಾ? ನಾವು ಇದರ ಆಧಾರದ ಮೇಲೆ ನಾವು ಹೇಳ್ಬೋದಲ್ಲ. ನಾವು ಬೇರೆ ಹೋಗಿ ಅಲ್ಲೆಲ್ಲ ಅಧ್ಯಯನ ಮಾಡಬೇಕು ಅಂತ ಏನಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಸುತ್ತಮುತ್ತ ನೀವು ಹೇಳ್ದಂಗೆ ನಡೆಯುವಂಥ ವಿಚಾರಗಳ ಬಗ್ಗೆ ನಾವು ಮಾತಾಡ್ಬೋದಲ್ಲ. ಹೌದು. ಹಂಗಾಗಿ ನನಗೆ ಬೇರೆ ನಿರುದ್ಯೋಗ ಯುವಕ ಮತ್ತು ಯುವತಿಯರ ಬಗ್ಗೆ ಮಾತಾಡುವಾಗ ನನ್ನ ಮಕ್ಕಳು ನನಗೆ ನೆನಪಿ ಬರ್ತಾರೆ. ಹೌದಾ? ಅವರಿಗೆ ಕೆಲಸ ಸಿಗಬೇಕಲ್ಲ, ಅವ್ರಿಗೆ ಕೂಡ ಆರ್ಥಿಕವಾಗಿ ಮುಂದೆ ಬರಬೇಕಂದ್ರೆ ಅವ್ರಿಗೆ ನೌಕರಿ ಸಿಗಬೇಕು, ಅವ್ರು ಓದಿದ ತಕ್ಕಂಗೆ. ಹಂಗೆಲ್ಲೈತಿ ಇಲ್ಲ. ಈ ರೀತಿಯಲ್ಲಿ ಅವರೆಲ್ಲ ಮತ್ತು ಮಕ್ಕಳು ಮನೆಯಲ್ಲಿ ಸಪೋರ್ಟ್ ಮಾಡ್ತಾರೆ. ನಮ್ಮ ಮನೆಯವರು ಕೂಡ ಸಪೋರ್ಟ್ ಮಾಡ್ತಾರೆ ಯಾವತ್ತೂ ಕೂಡ. ಮಕ್ಕಳು ಸಣ್ಣರಿದ್ದಾಗೆಲ್ಲ ಕೂಡ ಅವರೇ ನೋಡ್ಕೊಳ್ತಿದ್ದು, ನೀನು ಹೋಗು, ನೀನು ಕೆಲಸ ಮಾಡು, ನಾನು ನೋಡ್ಕೊತೀನಿ ಮಕ್ಕಳನ್ನ ಅಂತೇಳಿ ಮಕ್ಕಳನ್ನ ಶಾಲೆಗೆ ಕಳ್ಸೋದಿರ್ಬೋದು, ಎಲ್ಲ ಸಾಕಷ್ಟು ಮಾಡಿದ್ದಾರೆ ನನ್ನ ಜೊತೆಯಲ್ಲಿ ನಿಂತು ಕೈ. ನಿಮ್ಮ ಹೋರಾಟ ಸುಲಭ ಅಲ್ಲ, ಬಟ್ ನಿಮ್ಮ ಮಾತುಗಳು ಕೇಳಿದಾಗ ನಿಮ್ಮಂಥವ್ರು ಇನ್ನಷ್ಟು ಜನ ಬೆಳಿಬೇಕು ಸಮಾಜದಲ್ಲಿ, ಇಂಥ ಹೋರಾಟಗಳು ಇನ್ನಷ್ಟು ಬೇಕು, ಆವಾಗಲೇ ಸಮಾಜದಲ್ಲಿ ಬದಲಾವಣೆ ಆಗೋದು ಅಂತ ಅದು ಗೊತ್ತಿರೋ ವಿಷಯ ನಮಗೆ. ಬಟ್ ತುಂಬ ಧನ್ಯವಾದಗಳು ಅಮ್ಮ, ಇವತ್ತು ಬಂದ್ರಿ, ಇಲ್ಲಿ ಕೂತ್ಕೊಂಡು ಎಷ್ಟೊಂದು ವಿಷಯಗಳನ್ನ ನೀವು ಹಂಚ್ಕೊಂಡ್ರಿ. ಇನ್ನಷ್ಟು ಮುಂದೆ ನಾವು ಮಾತಾಡೋಣ. ತುಂಬ ಸಂತೋಷ ಆಯಿತು ಎಲ್ಲ ವಿಷಯಗಳು ಮಾತಾಡ್ತಾ ನಿಮ್ಮ ಜೊತೆಲಿ. ನಮಸ್ಕಾರ ಅಮ್ಮ. ಧನ್ಯವಾದಗಳಮ್ಮ.